ವಿಘ್ನತ್ವಾಂತ ನಿವಾರಣೈಕಧರಣಿ ವಿಘ್ನಾಟವಿ ಹವ್ಯವಾಟ್ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌಘ ಪ್ರಕೃಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದವಗೆ ಗಣಪಗೆ ಚಲ್ವತಿ ಜಾಗ ವಂದಿತನೆ ಆರತಿ ಆರತಿ ಗಜಮುಖದವಗೆ ಗಣಪಗೆ ಹರುಷದಿ ಭಕ್ತರ ಪೊರೆವವನೇ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಪಾಲಿಸು ಗಜವದನ ಸುಗುಣ ವಿಶಾಲ ದಯ ಸದನ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಆ ಆ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಮೊರೆಬುವುದೇನೆ ಮದವು ಮೃತ ಬರುತ್ತಿದೆ ಮಾರನ ಮದದಾನೆ ಮದವು ಮೃತ ಬರುತ್ತಿದೆ ಮಾರನ ಮದದಾನೆ ಒರೆಬುವುದೇನೆ ಒರೆಬುವುದೇನೆ ವಾರಿದ ಗಂಧಿ ವೈಯಾರಿಯ ಸಡಗರ ಒರೆಬುವುದೇನೆ ಬಂಗಾರದ ಕಂಠಿ ಕೈ ಬಳಸರ ಬಳಿಗಳ
ಅಂಬುರಹದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸ್ತುತಿಸಿ ಅಂಬುನಿಧಿಯ ಕೈ ಮುಗಿದು ಅಂಬುಜಾತನ ವಾಣಿಯರ ಪಾದಾಂಬುಜಗಿ ಬಡಬಡುಕ ಬಣ್ಣಿದೆ ಕಥಾಮೃತವ ನಿತ್ಯ ವಿದ್ಯೆಗಳನ್ನು ತೀರಿಸಿ ರಂಗನಾಥನನ್ನು ಅರ್ಚಿಸಿ ಮೆಚ್ಚಿಸಿ ಸಭಾಭವನವನ್ನು ಬಂದು ಸೇರಿದ್ದೇನೆ. ಆಹಾ ಆಹಾ, ಪ್ರಜಾವರ್ಗ ಎಲ್ಲವೂ ಸೇರಿಕೊಂಡಿದೆ. ಸಾಕೇತದ ಸಾರ್ವಭೌಮನಿಗೆ ಅಯೋಧ್ಯೆ ಶ್ರೀರಾಮನಿಗೆ ಜಯವಾಗಲಿ ಜಯವಾಗಲಿ ಜಯ ಘೋಷವನ್ನು ಕೇಳಿದಾಗ ಮನಸ್ಸಿಗೆ ಅತೀವಂತ ಸಂತೋಷವೇ ಆಗ್ತಾ ಉಂಟು. ಪವಿತ್ರವಂತ ಸೂರ್ಯನವಯದಲ್ಲಿ ಹುಟ್ಟಿಕೊಂಡವರು ನಾವು. ರಾಮನಿಗೆ ಪಟ್ಟಾಭಿಷೇಕ ಎಂಬುದಾಗಿ ತೀರ್ಮಾನವಾಯಿತು. ನನ್ನ ತಂದೆಯವರ ಆಸೆ ಇದ್ದದ್ದು ಕೂಡ ಹಾಗೆ, ರಾಮ ಪಟ್ಟ ಏರಬೇಕು ಎಂಬುದಾಗಿ. ಆದ್ರೆ ಏನು ಮಾಡುವುದು, ಚಿಕ್ಕಮ್ಮನಂತ ಕೈಕೆ ಕೊಟ್ಟಂತ ಮಾತಿನ ಹಾಗೆ ನನಗೆ ವನವಾಸ ಎಂಬುದಾಗಿ ಪ್ರಾಪ್ತವಾಯಿತು. 14 ವರ್ಷ ವನವಾಸವನ್ನು ಪೂರೈಸುವುದಕ್ಕಾಗಿ ಹೊರಟು ನಿಂತವ ನಾನು. ಮಡದಿಂತ ಸೀತೆ ನನ್ನ ಜೊತೆ ಬರ್ತೇನೆ ಎಂಬುದಾಗಿ ಹೇಳಿದಳು. ನಂತರ ಲಕ್ಷ್ಮಣ ಬಂದ. ಲಕ್ಷ್ಮಣಿಗೆ ವನವಾಸ ಆಗ್ಬೇಕಂತ ಇರ್ಲಿಲ್ಲ, ಆದರೆ ರಾಮನ ಜೊತೆಲಿ ತಾನು ಇರ್ತೇನೆ ಎಂಬುದಾಗಿ ಹೇಳಿದವ. ಹಾಗೆ ನನ್ನ ಜೊತೆಲೇ ಹೊರಟು ಬಂದವರು. ಪಂಚವಟಿ ಕಾಲದಲ್ಲಿ ಇರುವಾಗ ದುಷ್ಟನಂತ ರಾವಣನಿಂದಾಗಿ ಸೀತೆಯ ಅಪಹರಣವು ನಡೆದು ಹೋಯಿತು. ನಂತರ ಸುಗ್ರೀವನ ಸಖ್ಯವನ್ನು ಮಾಡಿ ಕಪಿಗಳನ್ನೆಲ್ಲ ಸೇರಿಸಿಕೊಂಡು ಶರದಿಗೆ ಸೇತುವೆಯನ್ನು ಬಂಧಿಸಿದವರು ನಾವು. ಅಂಗದನು ಸಂಧಾನಕ್ಕಾಗಿ ರಾವಣನಿಗೆ ಕಳುಹಿಸಿಕೊಟ್ಟೆನು. ಆದರೆ ಸಂಧಾನ ವಿಫಲವಾಗಿ ಹೋಯಿತು. ಸಂಗ್ರಾಮವೇ ಉಂಟಾಯಿತು. ರಾವಣ ಕುಂಭಕರ್ಣ ಅದೆಷ್ಟೋ ಮಂದಿ ಕಳ್ಳರನ್ನು ವಧಿಸಿ ಸೀತೆಯನ್ನು ಪುನರಪ್ಪಿ ನಾನು ಸ್ವೀಕರಿಸಿದವು ನಾನು. ಆದರೆ ಅಯೋಧ್ಯೆ ಬಂದು ಸೇರಿದ್ದೇನೆ. ಇಲ್ಲಿ ನನಗೆ ಪಟ್ಟಾಭಿಷೇಕವೂ ಆಯಿತು. ಅಯೋಧ್ಯೆ ಪ್ರಜಾಸ್ತೋಮೆಲ್ಲ ಆಡಿಕೊಳ್ಳುವಂತ ಮಾತು, ರಾಮರಾಜ್ಯ ರಾಮರಾಜ್ಯ. ರಾಮರಾಜ್ಯದ ಸಭೆಯನ್ನು
ಉಂಡಂತ ನಾವು ಭಾಗ್ಯವಂತರು ಎಂಬುದಾಗಿ ನಮ್ಮ ಹಿರಿಯರೆಲ್ಲರೂ ಮಾಡಿದಂತ ಪುಣ್ಯದಿಂದಾಗಿ ಈ ಹೊಗಳಿಕೆ ಮಾತನ್ನು ಕೇಳುವಂತ ಸುಯೋಗ ನನ್ನ ಪಾಲಿಗೆ ಆಯಿತು. ಆದರೆ ಒಂದು ಚಿತ್ತಲ್ಲಿ ಶಂಕೆ ಮೂಡ್ತಾ ಉಂಟಲ್ಲ, ನನಗೆ ಸೀತೆಯನ್ನು ನಾನು ಪಡೆದುಕೊಂಡಿದ್ದೇನೆ, ದುಷ್ಟನ್ನು ವಧಿಸಿದ್ದೇನೆ. ಎಷ್ಟಾದರೂ ರಕ್ಕಸರು ಬ್ರಹ್ಮವಂಶದಲ್ಲಿ ಹುಟ್ಟಿದವರಲ್ಲ, ಅದಕ್ಕೆ ಏನು ಮಾಡುವುದು ಎಂಬುದಾಗಿ ಚಿಂತೆ ಇರುವಾಗ ಬಂದರಲ್ಲ ಅಗಸ್ತ್ಯರ ಆಗಮನವೂ ಆಯಿತು. ನನ್ನ ಮನಸ್ಸಲ್ಲಿ ಉಂಟಂತ ಶಂಕೆನ ಅವರಲ್ಲಿ ಹೇಳಿಕೊಂಡೆ ನಾನು. ವಿಶ್ವಾವಸನ ವಂಶದಲ್ಲಿ ಹುಟ್ಟಿದವ ರಾವಣ, ಆದ್ರೆ ಬ್ರಹ್ಮ ಹತ್ಯೆ ದೋಷವು ನನಗೆ ಬಾಧಿಸ್ತಾ ಉಂಟಲ್ಲ, ಏನು ಮಾಡುವುದು ಎಂಬುದಾಗಿ ಸರಿ ಅಂತ ಸಲಹೆಯನ್ನು ನನಗೆ ಕೊಟ್ಟರಲ್ಲ ಅವರು. ಅಶ್ವಮೇಧವನ್ನು ಮಾಡು ಎಂಬುದಾಗಿ ಆ ಮೂಲಕವಾಗಿ ನಿನಗೆ ಉಂಟಂತ ಶಂಕೆನು ಪರಿಹರಿಸಿಕೊಳ್ಳುವುದಕ್ಕಾಗಿ ದಾರಿಯಾಗ್ತದೆ ಎಂಬುದಾಗಿ. ಸರಿ, ತಮ್ಮನಂತ ಲಕ್ಷ್ಮಣನು ಉತ್ತಮವಂತ ಅಶ್ವವನ್ನು ಇಲ್ಲಿಗೆ ತರಿಸಿದ್ದಾನೆ. ಆದರೆ ಅಶ್ವಮೇಧದ ಬೆಂಗಾವಲಿಗೆ ಹೋಗುವುದಕ್ಕೆ ಯಾರು ಇದ್ದಾರೆ? ಯಾಗರತ್ನದ ಬೆಂಬಲಕ್ಕಾಗಿ ಹೋಗಲ್ತೆಯೇ ಶತಯಾಗ ಮೆಚ್ಚಿಗೆ ಮಾತ್ರವಲ್ಲ, ಯೋಗದಲ್ಲಿ ವಿಜಯ ನಾಗವೇಣಿಯದೆಂದು ರಾಘವನ ಬೇಂದನದಲ್ಲ. ಯಾಗರತ್ನದ ಬೆಂಬಲಕ್ಕಾಗಿ ಅಶ್ವಮೇಧದ ದುರ್ಗವು ದಿಗ್ದೇಶವನ್ನು ಸಂಚರಿಸಬೇಕಾಗ್ತದೆ. ಅವನೇ ಪಾಲಕರ ಜೊತೆ ಯುದ್ಧ ಮಾಡಬೇಕಾಗ್ತದೆ. ಯುದ್ಧವನ್ನು ಮಾಡಿ ಕಪ್ಪ ಸಂಗ್ರಹ ಮಾಡಬೇಕಾಗ್ತದೆ. ಹಾಗಂತ ಅಶ್ವಮೇಧ ಕಳುಹಿಸಿಕೊಡ್ಬೇಕಾದ್ರೆ ಯಾರು ಶತ್ರುಘ್ನ ಆದಿತ, ಭರತ ಆದಿತ, ಲಕ್ಷ್ಮಣ ಕಳುಹಿಸಿಕೊಡುದ? ಯಾರನ್ನು ಕಳುಹಿಸಿಕೊಡುದು? ಯಾರಿದ್ದಾರೆ? ಅಗ್ರಜನ ನುಡಿಯ ಬಂದು ಶತ್ರುಘ್ನ, ಪವಿತ್ರವಾದಂತ ಪಾದಪದ್ಮಗಳಿಗೆ ನಿನ್ನ ಪ್ರೀತಿಯ ತಮ್ಮನಾದಂತಹ ಶತ್ರುವರು ಅಭಿವಾದನವನ್ನು ಗೈತಾ ಇದ್ದೇವೆ. ಶುಭವಾಗಲಿ ತಮ್ಮ. ಅಣ್ಣ ತಮ್ಮ, ಆರ್ಯಾವರ್ತದ ಸೂರ್ಯನ ಪ್ರಕಾಶ ಎಲ್ಲಿವರೆಗೆ ವಿಸ್ತರಿಸಲ್ಪಟ್ಟಿವೆಯೋ ಅಲ್ಲಿವರೆಗೆ
ಸೂರ್ಯವಂಶದ ಮನೆತನ ಹಿರಿಮೆ ಗರಿಮೆ ಆ, ಅದು ನೆಗಳತೆಯನ್ನು ಪಡೆದಿದೆ. ಆ, ಇಕ್ಷ್ವಾಕು, ಹ್ಮ್, ಸಗರ, ಆ, ದಿಲೀಪ, ಹ್ಮ್, ಅರಣ್ಯಕ, ಆ, ಮಾಂದಾತ, ಆ, ಮನು, ಆ, ಇಕ್ಷು, ಆ, ಇಕುಕ್ಷಿ, ಆ, ಹಾಗೆ ಅಜನೋ ನೇಮಿಯೋ ಮೊದಲಾದಂತಹ ಹ್ಮ್, ಬಾಳಿ ಬದುಕಿ ಆ, ತಮ್ಮದಾದಂತಹ ಸೂರ್ಯವಂಶಕ್ಕೆ ಹ್ಮ್, ನಗಳತೆಯನ್ನು ತರುವಲ್ಲಿ ಆ, ಶತಪ್ರಯತ್ನವನ್ನು ಮಾಡಿದವರು. ಆ, ಇಷ್ಟರವರೆಗೆ ಸೂರ್ಯವಂಶಕ್ಕೆ ಆ, ಕಪ್ಪು ಚುಕ್ಕೆಯೊಂದು ಕಾಣಿಸಿದ್ದಿಲ್ಲ ಇಲ್ವಿ, ಅಲ್ಲವೇ? ಆ, ಆ ಸಂದರ್ಭದಲ್ಲಿ ಆ, ಆದುದರಿಂದಲೇ ನಮ್ಮದ್ದಾದಂತ ಅಜಭೂಪತಿಗಳಿಗೆ ಮಗನಾಗಿ ಆ, ಹಿರಿಯ ಮಗನಾಗಿ ಸೂರ್ಯವಂಶದ ಅನರ್ಘ್ಯ ರತ್ನ ನೀನು ಹ್ಮ್, ಹೀಗೆ ಅಂತ ಹೇಳಿಕೊಳ್ಳುವುದಕ್ಕೆ ಸಂತೋಷವಾಗುತ್ತಾ ಉಂಟು. ಆಹಾ, ಅಣ್ಣದೇವ, ತಮ್ಮ, ವಿಶಾಲವಾದಂತ ಅಯೋಧ್ಯೆಯ ಆ, ಸಭೆಯಲ್ಲಿ ಆ, ಮಂತ್ರಾಗಾರವನ್ನು ಸೇರಿಸಿ ಹ್ಮ್, ನಮ್ಮ ಕುಲಪುರೋಹಿತರಾದಂತಹ ವಶಿಷ್ಠರು ಆ, ಹಾಗೆ ಇನ್ನು ಉಳಿದಂತ ಅನೇಕರು ಆ, ವಿದ್ವಾಂಸರನ್ನು ನರಹಿ ಆ, ಆ ಮೂಲಕವಾಗಿ ಕೂಲಂಕುಷವಾಗಿ ತಾರ್ಕಿಸಿದವನು ನೀನು ಅಂತ ನನಗೆ ಈಗ ಬಂದಂತಹ ವದಂತಿ. ಆ, ಅದನ್ನೇ ಆಧರಿಸಿಕೊಂಡು ಆ, ಮುಂದೆ ಸಭೆ ಪ್ರವೇಶವನ್ನು ಮಾಡಿ ಹ್ಮ್, ಎಲ್ಲರ ಸಮ್ಮುಖದಲ್ಲಿ ಒಂದು ಒಡ್ಡೋಲಗವನ್ನು ಕೊಟ್ಟಿದ್ದಿ. ಆ, ಈಗ ನೋಡಿದ್ರೆ ಆ, 1000 ನಕ್ಷತ್ರಗಳ ಮಧ್ಯ ಪೂರ್ಣ ಶಶಾಂಕನು ಶೋಭಿಸುವಂತೆ ಆ, ಅಯೋಧ್ಯೆಯ ಆ ವಿಶಾಲವಾದಂತಹ ಸಭೆಯ ಮಂಟಪದಲ್ಲಿ ಆ, ನೀನು ಕಾಣಿಸುತ್ತಾ ಇದ್ದೆ ಅಣ್ಣ. ಹ್ಮ್, ಅಣ್ಣ ತಮ್ಮ, ಶತ್ರುಘ್ನ, ನಿನ್ನದಾದಂತಹ ನುಡಿಯನ್ನು ಆಲಿಸಿ ಓಡೋಡಿಕೊಂಡು ಬಂದವನಿದ್ದೇನೆ. ಆ, ಅನರ್ಘ್ಯ ರತ್ನನಿಸಿಕೊಂಡಂತಹ ಪ್ರಭು ಶ್ರೀರಾಮಚಂದ್ರಮ, ತಮ್ಮ, ನಿನ್ನ ತಮ್ಮನ ಅಗತ್ಯ ಸಭೆಗೆ ಏನು? ಹ್ಮ್, ಅದೇನಾದ್ರೂ ಅವಶ್ಯಕತೆ ಉಂಟು ಅಂತಾದ್ರೆ, ಆ, ಯುದ್ಧವೇ ಸನ್ನಿಹಿತವಾಗಿದೆ ಅಂತಾದ್ರೆ ಆ, ರಣವೀಳಯವನ್ನು ಕರುಣಿಸು, ಹ್ಮ್. ನಾನು ಪ್ರಯತ್ನ ಮಾಡ್ತೀನಿ. ನೀನು ಪ್ರಯತ್ನ ಮಾಡ್ತೀನಿ. ಹೌದು. ತಮ್ಮ, ಆ, ಅಶ್ವಮೇಧವನ್ನು ನಾನು ಕೈಗೊಂಡವ ನಾನು. ಆ, ಈಗ ಅಶ್ವಮೇಧದ ಬೆಂಗಾವಲಿಗಾಗಿ ಒಬ್ಬ ಹೋಗ್ಲೇಬೇಕಲ್ಲ. ಆ. ಯಾರನ್ನು ಕಳುಹಿಸಿಕೊಡುವುದು ಎಂಬುದಾಗಿ ಯೋಚನೆ ಮಾಡುವಾಗ ನಿನ್ನ ಪ್ರವೇಶವಾಯಿತು. ಆ, ನೀನು ಹೇಳುತ್ತಾ ಇದ್ದಿ ಆ. ನಾನು ಹೋಗ್ತೇನೆ ಎಂಬುದಾಗಿ. ಹೌದು. ಇಷ್ಟೊಂದು ಉತ್ಸಾಹದಿಂದ ನೀನು ಆಡಿಕೊಳ್ಬೇಕಾದ್ರೆ ಆ. ಏನು ಕಾರಣ ತಮ್ಮ? ನಿನ್ನ ಅನುಗ್ರಹ ವಿಶೇಷವಲ್ಲ. ಅಣ್ಣ ಲಕ್ಷ್ಮಣನ ವಿಚಿನ್ನ ಆ, ಅವಿಚ್ಛಿನ್ನವಾಗಿರುವ ಸನ್ನಿಧಿಯ ಸೇವೆಯೋಳು ನಿರತ ಸನ್ನಿಧಿಯ ಸೇವೆಯೋಳು ನಿರತ ಇನ್ನುವನನದರಿಸಿ ಸಂಪನ್ನ ಭರತನು ಚಿನ್ನನ್ನನು ಧರಿಸಿ ಸಂಪನ್ನ ಭರತನು ಜಗತಿ ಪುಣ್ಯಾತ್ಮನೆನಿಸಿದ್ದ ಶತದಾಸ ಅಣ್ಣ ಲಕ್ಷ್ಮಣನ ವಿಚ್ಛಿನ್ನವಾಗಿರುವ ಸನ್ನಿಧಿಯೊಳು ಸೇವೆಯೊಳು ನಿರತ ಅಣ್ಣ ಅಣ್ಣ, ತಮ್ಮ, ಅಯೋಧ್ಯೆಯಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಆ, ರಾಮನ ಸೇವೆಯನ್ನು ಮಾಡುವುದು ಹೇಗೆ, ಆ, ರಾಮನ ಸೇವೆಯಲ್ಲಿ ನಿರತರಾಗುವುದು ಹೇಗೆ, ಯಾವಾಗ ಅವಕಾಶ ಬರ್ತದೆ ಎಂಬುದಾಗಿ. ಹಾಗೆ ನಾವುಗಳು ಕೃತಾರ್ಥತೆಯನ್ನು ಪಡೆಯಬೇಕು ಎನ್ನುವಂತಹ ನೆಲೆಯಲ್ಲಿ ಆ, ಅನೇಕ ಮಂದಿಗಳ ಪುಸ್ತಕದಲ್ಲಿ ಆ, ರಾಮನ ಬಾಯಿಂದ ಬರುವಂತಹ ನುಡಿಗಳೇ ವೇದವಾಕ್ಯ ಎನ್ನುವಂತಹ ನೆಲೆಯಲ್ಲಿ ಆ, ಎಲ್ಲರೂ ಕೂಡ ಮೈಯೆಲ್ಲ ಕಿವಿಯಾಗಿ ಕೇಳುತ್ತಾ ಇದ್ದಾರೆ. ಹೌದು. ಈ ಸಂದರ್ಭದಲ್ಲಿ ನಾನು ಎದ್ದು ಬಂದಿದ್ದೇನೆ ಯಾಕೆ? ಯಾಕೆ? ಕಾರಣ ಉಂಟಣ್ಣ. ಏನು ತಮ್ಮ? ಅಣ್ಣ ಅಂದ್ರೆ ಆ, ಜ್ಯೇಷ್ಠ ಪುತ್ರ ಅಂದ್ರೆ ಪಿತೃಗೆ ಸಮಾನ, ಆ, ಪಿತೃ ಸಮಾನ ಆ, ಅಲ್ವೇ? ಹೌದು. ತಂದೆಗೆ ಸಮಾನ. ಹ್ಮ್, ಆದ ಕಾರಣದಲ್ಲಿ ಆ. ನಮಗೆ ಇನ್ನು ಉಳಿದ 3 ಮಂದಿಗಳಿಗೆ ತಂದೆಯ ಸ್ಥಾನದಲ್ಲಿ ನೀನು ಇರುವವರು ಆ, ಅಲ್ವೇ? ಆ, ಹಾಗಿದ್ರೆ ಹ್ಮ್, ಲಕ್ಷ್ಮಣ ಹ್ಮ್, ಸೇವೆಯಲ್ಲಿ ನಿರತನಾಗಿ ಅವನ ಜೀವವನ್ನೇ ಸಂಪೂರ್ಣವಾಗಿ ರಾಮ ಸೇವೆಗೆ ಅಂತ ತೆತ್ತವ. ವನವಾಸದಲ್ಲಿ ಇರುವಾಗ. ಹೌದು. ಆ, ವನವಾಸಕ್ಕೆ ಹೊರಡುವಂತಹ ವೇಳೆಯಲ್ಲಿ ಆ. 10,000 ಮಂದಿಗಳು ಅಯೋಧ್ಯೆಯ ಜನರು ಬಂದ್ರು. ಆ, ಪ್ರಭು ಶ್ರೀರಾಮಚಂದ್ರ ಆ,
ನೀನು ಹೋಗಬಾರದು, ನೀನು ಬರಬೇಕು, ನಮ್ಮ ಗತಿ ಏನು ಅಂತ ಆ, ಪಂಪಾ ಸರೋವರದ ಬಳಿಯಲ್ಲಿ 10,000 ಮಂದಿಗಳಿಗೂ ಕೂಡ ಆ, ವಿಶ್ವಾಸದ ನುಡಿಯೇ ಆ. ಅಮೃತ ಸಿಂಚನವಾದಂತಹ ನುಡಿ ಎನ್ನುವಂತಹ ನೆಲೆಯಲ್ಲಿ ಆ. ಅವರೆಲ್ಲರೂ ಕೂಡ ಹಿಂದೆ ತಡೆದಿದ್ದು. ಆ, ಅದರಂತೆಯೇ ಹ್ಮ್, ಲಕ್ಷ್ಮಣ, ಹ್ಮ್, ನೀನು ವನವಾಸ ದೀಕ್ಷಾಬದ್ಧನಾಗಿ ನಾರು ಮಡಿಯನ್ನು ಹುಟ್ಟು ಆ. ಹೊರಡುವಂತಹ ವೇಳೆಯಲ್ಲಿ ಆ. ತಾಯಿಗೆ ಸಮಾನನಾದಂತಹ ಸೀತಾದೇವಿ ಹೊರಟು ಹೊಂದಳು. ಆ, ಆ ಸಂದರ್ಭದಲ್ಲಿ ಆ, ಅಣ್ಣನ ನೆರಳಾಗಿ ಬದುಕಿದೆ, ಆ, ಊಟ ಅಣ್ಣನ ಕೂಡೆ, ಪಾಠವು ಅಣ್ಣನ ಕೂಡೆ ಹ್ಮ್, ಎನ್ನುವ ಹಾಗೆ, ಆ. ಆಟ ಅಣ್ಣನ ಕೂಡೆ ಎನ್ನುವ ಹಾಗೆ ಆ, ಲಕ್ಷ್ಮಣ ಭಾವಿಸಿದವ. ಆ, ಅವನದ್ದಾದಂತಹ ಜೀವನದ ಸೇವೆ ಆ. ಪಂಚವಟಿಯಲ್ಲಿ ಆ. ನಿಮ್ಮದ್ದಾದಂತಹ 2 ಮನೆಯಲ್ಲಿ ಇದ್ದರೂ ಆ. ನಿಮ್ಮ ಏಲಮನೆಯ ಮುಂಭಾಗದಲ್ಲಿ ಶಸ್ತ್ರಧಾರಿಯಾಗಿ ಆ. ನಿಮ್ಮನ್ನು ಕಾದ. ಸೀತೆ 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 ಎನ್ನುವ ಹಾಗೆ ಮರ ಬಂಡೆಗಳಲ್ಲಿಯೂ ಕೂಡ ಆ. ನೀನು ತಡವರಿಸಿದವ, ಅಪಹರಿಸಿದವ. ಆ. ಆ ಸಂದರ್ಭದಲ್ಲಿ ಹ್ಮ್. ಹಿಂದಿನಿಂದ ಬೆನ್ನೆಲುಬಾಗಿ ನಿಂತವನು ಲಕ್ಷ್ಮಣ. ಲಕ್ಷ್ಮಣ. ಅದು ರಾಮ ಸೇವೆ. ಆ, ರಾಮ ವಿಕ್ರಮಾನ್ ಧರ್ಮ ಆ, ಎಲ್ಲರೂ ಕೂಡ ತಿಳಿದಂತಹ ಸತ್ಯ ಆ. ಅಲ್ಲವೇ? ಹೌದು. ಆ ಮೂಲಕ ಸೇವೆಯನ್ನು ಮಾಡಿಕೊಂಡು ಬಂದವರು. ಆ. ಮತ್ತೆ ಅಣ್ಣ ಭರತ, ಆ, ಅವನ ಕೂಡ ಸೇವೆ ಹೇಗೆ? ಹ್ಮ್, ಒಂದು ಸಂದರ್ಭದಲ್ಲಿ ಆ, ನೀನು ವನವಾಸಕ್ಕೆ ಹೊರಡುವಂತಹ ವೇಳೆಯಲ್ಲಿ ಆ, ಅವ ಬಂದು ಹ್ಮ್. ಅಣ್ಣ ನೀನು ಬರಬೇಕು ಅಂತ ಕೇಳಿದ, ಬೇಡಿಕೊಂಡ. ಬೇಡಿಕೊಂಡ. ಆ. ಅಂಗಲಾಚಿ ಬೇಡಿದ, ಕೂಗಿದ, ಕಾಲಿ ಹಿಡಿದು ಭಿನ್ನವಿಸಿದ. ಆ, ಆದರೂ ಹ್ಮ್. ಮಾತು ಒಂದೇ, ನಡೆ ಒಂದೇ, ನುಡಿ ಒಂದೇ ಆ, ಎನ್ನುವ ಹಾಗೆ ಭಾವಿಸಿ ಆ. ನನ್ನ ಜೀವನಕ್ಕೆ ಒದಗಿದಂತಹ ಪುಣ್ಯ ಎನ್ನುವಂತಹ ನೆಲೆಯಲ್ಲಿ ಆ. ವನವಾಸವನ್ನು ಕೈಗೊಂಡಿದ್ದೇನೆ. ನಾನು ಮರಳಿ ಬರಲಾದರೆ ಅದನ್ನು ಪೂರೈಸಿ ಬರ್ತೇನೆ. ಆ, ಸೂರ್ಯವಂಶದ ಹಿರಿಮೆಯನ್ನು ಅನುಸರಿಸಿದವ ನೀನು, ಆ. ಅಲ್ಲವೇ? ಹೌದು. ಆಗಿದ್ದಾಗ ಆ. ಸೂರ್ಯವಂಶಕ್ಕೆ ಕಪ್ಪು ಚುಕ್ಕೆ ಬರುವಾಗೆ ನಾನು ಮಾಡುವುದಿಲ್ಲ ತಮ್ಮ, ಆ. ಹಿಂದೆ ಹೋಗು ಅಂತ ಹೇಳಿದೆ. ಹೇಳಿದೆ. ಆ ಸಂದರ್ಭದಲ್ಲಿ ಆ. ನಿನ್ನ ಪ್ರತಿನಿಧಿಯಾಗಿ, ಹ್ಮ್, ನಿನ್ನ ನೆನಪಿಗಾಗಿ ಆ. ಏನು ಬೇಕು ಅಂತ ಕೇಳಿದಾಗ ಹ್ಮ್, ಕೇಳಲಿಲ್ಲ ನೀನು. ಹ್ಮ್. ಆದರೂ ನಿನ್ನ ಪಾದುಕೆಯನ್ನು ಬೇಡಿ ಕೈ ಮುಗಿದು ಬೇಡಿಕೊಂಡ. ಆ, ರಾಮನ ಪ್ರತಿನಿಧಿಯಾಗಿ ಪಾದುಕೆಯನ್ನಿಟ್ಟು ಆಡಳಿತೆಯನ್ನು ಮಾಡುತ್ತೇನೆ ಎನ್ನುವ ಹಾಗೆ ಆ. ರಾಮನಲ್ಲಿ ದೇವತ್ವವನ್ನು ಕಂಡವರು, ಆಹಾ. ರಾಮನಲ್ಲಿ ದೇವರಾಗಿ ಕಂಡವರು, ಹ್ಮ್. ರಾಮನಲ್ಲಿ ತಂದೆಯನ್ನು ಕಂಡವರು, ಆ. ರಾಮನಲ್ಲಿ ತಾಯಿಯನ್ನು ಕಂಡವರು, ಆ. ಆದರ್ಶ ವ್ಯಕ್ತಿಯಾಗಿ, ಆದರ್ಶ ಪ್ರಜೆಗಳಿಗೆ ರಾಜನಾಗಿ, ಆ. ಆದರ್ಶ ಅಯೋಧ್ಯೆಯ ತಮ್ಮಂದಿರಿಗೆ ಅಣ್ಣನಾಗಿ ಬದುಕಿದವ. ಆ. ಇದು ನಮ್ಮ ಭಾಗ್ಯ, ನಮ್ಮ ಭಾಗ್ಯ ಅಂತ ಎದೆತಟ್ಟಿ ಹೇಳುತ್ತೇನೆ ಅಣ್ಣ. ಆ. ಭರತನು ಒಂದು ರೀತಿಯಲ್ಲಿ ಸೇವೆ ಮಾಡಿದ. ಆ. ಆ ನಿನ್ನ ಪಾದುಕೆಯನ್ನು ತಲೆಯಲ್ಲಿ ಹೊತ್ತುಕೊಂಡು ಆ. ನಿಲ್ಲುವಾಗ, ನಿತ್ತಲ್ಲಿ, ಕುಳಿತಲ್ಲಿ, ಮಲಗಿದಲ್ಲಿ ಎಲ್ಲಿಯೂ ಕೂಡ ರಾಮ ರಾಮ ಎನ್ನುವ ಹಾಗೆ ಆ. ಷಡಾಕ್ಷರಿ ಮಂತ್ರವನ್ನು ಪಠಿಸುತ್ತಾ ಆ. ಅವನ ಜೀವನವನ್ನು ರಾಮಸೇವೆಯಲ್ಲಿ ತೊಡಗಿಕೊಂಡ. ಆ. ಆದರೆ ಹ್ಮ್. ನನ್ನದೊಂದು ಬೇಡಿಕೆ, ಅದು ಏನು ತಮ್ಮ? ನಿನ್ನ ಮುಂದೆ ಹೇಳಿದ್ದೇನೆ ಅಂತ ಅನ್ಯತಾ ಭಾವಿಸಬಾರದು. ಇಲ್ಲ ತಮ್ಮ. ಈ ಶತ್ರುಗಳನಿಗೆ ಆ. ಇಷ್ಟರವರೆಗೆ ರಾಮನ ಸೇವೆ ಮಾಡುವಂತಹ ಯೋಗ ಬರಲಿಲ್ಲ ಅಣ್ಣ. ಆ. ಆ ಯೋಗ ಯಾಕೆ ಬರಲಿಲ್ಲ ಎನ್ನುವ ಹಾಗೆ ಹ್ಮ್. ನನಗೂ ಒಂದು ಮನಸ್ಸಿನಲ್ಲಿ ಖೇದ ಇತ್ತು, ಇತ್ತು. ಬೇಸರ ಇತ್ತು. ಹ್ಮ್. ಅಯ್ಯೋ, ಒಡ ಹುಟ್ಟಿದ ಅಣ್ಣನಾಗಿ ಆ. ತಾಯಿ ಬೇರೆಯಾದರೂ ಕೂಡ ಒಂದೇ ನಾಣ್ಯದ 2 ಮುಖಗಳಂತೆ, 4 ಮುಖಗಳಂತೆ ಕಾಣಿಸಿಕೊಂಡವರು ನಾವು. ಆ. ಆದರೆ ರಾಮನ ಸೇವೆ ಮಾಡುವಂತಹ ಒಂದು ಭಾಗ್ಯ ಈ ಶತ್ರುಘ್ನನಿಗೆ ಬರಲಿಲ್ಲಲ್ಲ ಎನ್ನುವಂತಹ ಚಿಂತೆ. ಆ. ಸರಿ ಅಣ್ಣ, ಹ್ಮ್. ಹಸಿದವನಿಗೆ ಆ. ಅಮೃತ ಸಿಂಚನವಾದ ಮೃಷ್ಟಾನ್ನ ಭೋಜನವನ್ನು ಕೊಟ್ಟಾಗ ಎಷ್ಟು ಸಂತೋಷವಾಗುತ್ತದೋ, ಆ. ಕಾಶಿಗೆ ಹೊರಡುವಂತಹ ವೇಳೆಯಲ್ಲಿ ಆ. ಭಾಗೀರಥಿಯ ದರ್ಶನ ಹೇಗಾಗುತ್ತದೋ ಆ. ಅದಕ್ಕಿಂತಲೂ ನೂರ್ಮಡಿಯಾದಂತಹ ಸಂತೋಷ ನನಗಾಗುತ್ತಾ ಉಂಟು. ಹ್ಮ್. ಈ ಸಂದರ್ಭದಲ್ಲಿ ಮಾತುಗಳೇ ಬರುವುದಿಲ್ಲ. ಯಾಕೆ? ಯಾಕೆ ತಮ್ಮ? ಸಂತೋಷ ಹೆಚ್ಚಾದಾಗ ಮಾತು ಮೂಕವಾಗುತ್ತದೆಯಂತೆ. ಆ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಹ್ಮ್. ಅಣ್ಣ ಪ್ರಭು, ಆ. ನಿನ್ನ ತಮ್ಮನಾದಂತಹ ಶತ್ರುಹರಣಿಗೆ ಒಂದು ಸೇವೆ ಮಾಡುವಂತಹ ಭಾಗ್ಯ, ಅಶ್ವಮೇಧದ ಬೆಂಗಾವಲಿಗಾಗಿ ಮಧ್ಯಸ್ಥಿಕನಾಗಿ ಸಂಪೂರ್ಣವಾದಂತಹ ಜವಾಬ್ದಾರಿಯಿಂದ ಅಶ್ವವನ್ನು ರಕ್ಷಿಸಿಕೊಳ್ಳಬೇಕಾದ್ದು ನಮ್ಮ ಹೊಣೆ. ಆ. ರಾಮಾಶ್ವಮೇಧ ಹ್ಮ್. ಆದುದರಿಂದ ಅಂತ ಅಶ್ವದ ಇಡೀ ಸೇನೆಯ ಆ ಸೇವೆಯನ್ನು, ನಿನ್ನ ಸೇವೆಯನ್ನು, ಅದರ ಹೊಣೆಯನ್ನು ಅನುಗ್ರಹಿಸೋಣ, ಅನುಗ್ರಹಿಸ. ಅನುಜನಾಡಿದ ನುಡಿಗೆ ರಾಘವ ಮನದಿ ಮೆಚ್ಚುದ ವೀಳ್ಯವಿದ್ದ ಜನಕದುತ ಧುರಧೀರ ಮಾರುತಿ ಮುಖ್ಯರವ ನೋಡಿ, ಧುರಧೀರ ಮಾರುತಿ ಮುಖ್ಯರವ ನೋಡಿ ಅನಗರಿತು ಮರಿವನ ಬೆಂಬಲಗೆ ಅನುಸರಿ ಪರಾನೆನಲು ಭರತ ತನೆಯರಿಗೂ ಗಜ ಸಿಂಹ ಪುಷ್ಕಳ ಮಣಿವು ತಿಂದ ಆ
ಲಕ್ಷ್ಮಣ ಮತ್ತು ಭರತನನ್ನ ಸೇವೆಯನ್ನು ಮಾಡುವುದರ ಮೂಲಕವಾಗಿ ಆ, ಧನ್ಯತೆಯನ್ನು ಕಂಡುಕೊಂಡವರು. ಹೌದು. ಆದರೆ ರಾಮನ ಸೇವೆ ಮಾಡುವಂತಹ ಭಾಗ್ಯ ನನ್ನ ಪಾಲಿಗೆ ಒದಗಿ ಬರಲಿಲ್ಲ ಎಂಬುದಾಗಿ ನಿನ್ನ ಮನಸ್ಸಲ್ಲಿ ಕೊರೆಯುತ್ತಾ ಇತ್ತು ಆ ಚಿಂತೆ. ಹೌದು. ಆಗ್ಲಿ ತಮ್ಮ, ಓ, ನಿನ್ನ ಮಾತನ್ನು ಕೇಳಿದಾಗ ಮನಸ್ಸಿಗೆ ಅತೀವಂತ ಸಂತೋಷವೇ ಆಗ್ತಾ ಉಂಟು. ನನ್ನ ಭಾಗ್ಯ. ಸೇವೆಗೆ ಅವಕಾಶ ಕೊಡಬೇಕೆಂಬುದಾಗಿ ನೀನು ಬೇಡಿಕೊಳ್ಳುತ್ತಾ ಇದ್ದಲ್ಲ, ಹೌದು. ಇಲ್ಲಂತೆ ಹೇಳುವವ ಈ ರಾಮನ ಸೇವೆ ಮಾಡಕ್ಕೆ ತುಂಬಾ ಸಮಯ ಇತ್ತು, ಒಂದು ಅವಕಾಶ ಬೇಕು ಅಂತ. ಅವಕಾಶ ಆ. ನಿನಗೆ ನಾನು ಪ್ರಾಂಜಲ ಮನಸ್ಸಿನಿಂದ ಆ. ಸೇವೆಗೆ ಅವಕಾಶವನ್ನು ಕೊಟ್ಟಿದ್ದೇನೆ. ಆ. ಆದ್ರೆ ನಿನ್ನ ಒಬ್ಬನೇ ಹೋಗುದಲ್ಲ, ಆ. ನಿನ್ನ ಜೊತೆಲಿ ಇನ್ನು ಯಾರು ಇದ್ದಾರೆ ಹೋಗುದಕ್ಕೆ? ಒಬ್ಬನಿಗೆ ಹಿರಿಯಪ್ಪನ ಬೆಂಬಲೈಗೆ ಮೊದಲಾಗಿ ಪವಿತ್ರವಾದದ್ದು ಐಗಳಿಗೆ ಪುಷ್ಕಳ ಪ್ರಣಾಮಗಳು. ಶುಭವಾಗಲಿ ಕಂದ. ದೊಡ್ಡಪ್ಪ, ಮಗು, ಈ ಸಮಯದಲ್ಲಿ ಆ, ಅಶ್ವಮೇಧವನ್ನು ಕೈಗೊಂಡವರು ತಾವು. ಆ, ಕುದುರೆಯ ಬೆಂಗಾವಲಿಗಾಗಿ ಹ್ಮ್. ಚಿಕ್ಕಪ್ಪನನ್ನು ಕಳುಹಿಸಿಕೊಳ್ಳುವುದಕ್ಕೆ ಸಿದ್ಧರಾಗಿದ್ದೀರಿ. ಸರಿ. ಹಾಗಿದ್ರೆ ಆ, ಚಿಕ್ಕಪ್ಪನ ಜೊತೆಯಲ್ಲಿ ನಾನು ಕೂಡ ಹೋಗಬೇಕು ಎಂಬ ಮನ ಮಾಡಿ ಆ, ನಿಮ್ಮೆದುರು ಓಡಾಡಿಕೊಂಡು ಬಂದವರಿದ್ದೇನೆ. ಹ್ಮ್. ಹಾಗಾಗಿ ಆ, ಅವರ ಜೊತೆಗೆ ಕುದುರೆಯ ಬೆಂಗಾವಲಿಗಾಗಿ ಹೋಗುವಾಗ ಆ, ದೂರಕ್ಕಾಗಿಯೇ ನಾನು ಕೂಡ ಮುಂದಾಗುವವರಿದ್ದೇನೆ. ಆ. ಆಶೀರ್ವಾದವನ್ನು ಕಳುಹಿಕೊಡ್ಬೇಕಪ್ಪ. ನಿನ್ನನ್ನು ಕಳುಹಿಸಿಕೊಡ್ಬೇಕೆಂಬುದಾಗಿ, ಹ. ಆದ್ರೆ ಎಷ್ಟಾದ್ರೂ ಚಿಕ್ಕವ ಎಂಬುದಾಗಿ ನನಗೆ ಚಿಂತೆ ಆಗ್ತುಂಟು. ದೊಡ್ಡಪ್ಪ, ಚಿಕ್ಕಪ್ಪನನ್ನು ನನ್ನನ್ನು ಕಳುಹಿಸಿಕೊಟ್ಟದ್ದೇ ಹೋಲಿಯಂತಾದ್ರೆ, ಆದ್ರೆ ನಮ್ಮ ತುರಗವನ್ನೇ ಯಾರಾದ್ರೂ ಬಂಧಿಸಿದ್ದೀರಿ ಅಂತಾದ್ರೆ ಆ, ಸುಮ್ಮನೆ ಇರುವವರಲ್ಲ. ಏನ್ ಮಾಡ್ತಿ? ಎಂತಹ ಪರಾಕ್ರಮಿಗಳು ಎದುರಾದರೂ ಕೂಡ ಆ, ಅವರನ್ನು ದೂರದಲ್ಲಿ ಮಣಿಸುವುದಕ್ಕೇನು ಆ. ಕುದುರೆಯನ್ನು ಕಪ್ಪವನ್ನು ಆ. ಕ್ಷೇಮವಾಗಿ ತಂದೊಪ್ಪಿಸುವಲ್ಲಿ ನಾನು ಮುಂದಾಗ್ತೇನೆ ದೊಡ್ಡಪ್ಪ. ಶಾಬಾಸ್. ಎಂದ ತರಳನ ನುಡಿಯ ಬಂದು ಲಾಲಿದುದ ವಸುಂಧರ ಆತ್ಮಜಯ ಬದಿ ಎಂದ ನೀತಿರತಿ ಅನುಗ ಕೇಳಿದು ಗಾಜವನದಂದಲಗೆ ಜನಿಸಿ ವಿಕ್ರಮದೀಪ ಜನರ ಸಂತತಿಗೆ ಎಂದ ತರಳನ ನುಡಿಯ ಶತ್ರುಘ್ನ, ಅಣ್ಣದೇವ, ನೋಡಿದ್ದೀಯ ಭರತ ಕುಮಾರನ ಮಾತು? ಅದು ಭರತ ಕುಮಾರಲ್ಲ, ಸಿಡಿಲ ಮರಿ. ಆ, ಆ, ಮುಖವನ್ನು ನೋಡುವಾಗಲೇ ಗೊತ್ತಾಗ್ತದೆ. ಆ, ದಿವಾಕರಣೆ ಇವ. ಆ, ಪ್ರಭೆ ಉಂಟಷ್ಟು. ಮುಖದಲ್ಲಿ ತೇಜಸ್ಸು ಓಜಸ್ಸು ಎದ್ದು ಕಾಣುತ್ತಾ ಉಂಟು. ಹೌದು. ಸೂರ್ಯವಂಶದ ಮಣ್ಣಿನ ಮಗ ಇವ. ಆ, ನಾನು ಕೂಡ ಹೋಗ್ತೇನೆ ಚಿಕ್ಕಪ್ಪನ ಜೊತೆಲಿ ಕಳುಹಿಸಿಕೊಡಿ ದೊಡ್ಡಪ್ಪ ಎಂಬುದೇ ಕೇಳಿಕೊಳ್ಳುತ್ತಾ ಇದ್ದಾನೆ. ಹೌದು.
ಪುಸ್ತಕ ಓದಿದ ಮಾತ್ರಕ್ಕೆ ವಿದ್ಯಾವಂತರಂತ ಆಗುದಿಲ್ಲ. ಆಗುವುದಿಲ್ಲ. ಪ್ರಪಂಚ ಎಂಬಂತ ಪುಸ್ತಕವನ್ನು ಓದಿ ಯಾರು ತಿಳಿದುಕೊಳ್ತಾರೋ ಅವರೇ ನಿಜವಂತ ವಿದ್ಯಾವಂತ. ಕೆಲವೊಮ್ಮಲ್ಲವರಿಂದ ತಿಳಿದು, ಕೆಲವೊಮ್ಮ ಅಲ್ಪರಿಂದ ತಿಳಿದು, ಕೆಲವೊಮ್ಮ ಸ್ವತಃ ಅನುಭವದಿಂದ ತಿಳಿದು. ಆ, ಓದಿ ತಿಳಿಯುವವರಿಗೆ ಪ್ರಪಂಚವೇ ಪುಸ್ತಕದ ರೂಪದಲ್ಲಿ ತೆರೆದಿಟ್ಟಲ್ಪಟ್ಟಿದೆ. ಆ. ಆ, ಮಕ್ಕಳೇ, ಆ. ನಿಮ್ಮ ವೀರತನ ಮಾತನ್ನು ಕೇಳಿದಾಗ ಮನಸ್ಸಿಗೆ ಅತ್ಯಂತ ಸಂತೋಷವೇ ಆಗ್ತಾ ಉಂಟು. ನಮಗೆ ಕೂಡ ಒಂತಗಾರಿಗಳೇ ಬೇಕು. ಬೇಕು, ಇಂಥವರೇ ಬೇಕು. ಆ. ರಾಮ ಸೇವೆಯೇ ನಾ ಮುಂದೆ ತಾ ಮುಂದೆ ಎಂಬುದಾಗಿ ತುದಿ ಕಾಲಲ್ಲಿ ನಿಂತಿದ್ದೀರಲ್ಲ ನೀವು. ನಿಜ. ಶಾಬಾಸ್, ಆ. ಮೆಚ್ಚಲೇಬೇಕು. ಆ. ಹಾಗಂತ ಈಗಲೇ ನಿಮ್ಮನ್ನು ಕಳುಹಿಸಿಕೊಡುದಲ್ಲ, ಮತ್ತೆ? ನಾಳೆ ಸೂರ್ಯೋದಯಕ್ಕೆ ನಿಮ್ಮನ್ನು ಕಳುಹಿಸಿಕೊಡುವಂತ ಸಿದ್ಧತೆಯಲ್ಲಿ ನಾನು ಇರ್ತೇನೆ. ಇವತ್ತು ನೀವು ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಮಕ್ಕಳೇ. ಹೇಗೆ? ಸರಿ. ಆ. ನೀವು ಹೇಳಿದ ನಂತರ ಮತ್ತೆ ಮಾತುಂಟ? ಇಲ್ಲ. ಹೌದು. ಆ, ಬನ್ನಿ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ. ಸಾಧುರಲ್ಲಿ ಪರಟಾತ್ಮ ಸತಿ ವನಜಾತಲೋಚನೆ ಕಾಂತಿಮತಿದ. ಆ, ಮದ ಸಿಂಧೂರ ಗಮನೆ ಕಾಣಿತ ಬಂದಳು. ಹಸ್ತದಿಂದ ದರ್ಪಣ ಬಿಡಿದಂದು ಹೀಗೆ ಮಂದಾಗದಿ. ಹಸ್ತದಿಂದ ದರ್ಪಣ ಬಿಡಿ ಅಂದದೊಳಿಗೆ ಮಂದಾಗದಿ. ರಾಗದಂದಿರ ಮುತ್ತಿನಲ್ಲಿ ಬಂದಳು ಬಂದಳು. ಸುಮತಿ ಮಧು ಸಂತ
ಹೌದು. ಸ್ಮರಣೋಳಿಯಿಂದಲೇ ಹುಟ್ಟಿದವ ನಿತ್ಯ ನಿಜಗರ ಪಟ್ಟಿಯಿಂದೊರ ಬಂದಳು ಕಾಂತಿ ಮಗಿಯಾಗೈ ತಂದಳು ಬಂದಳು ನಲಿ ನಲಿಯುತ್ತದ ಮದ ಸಿಂಧೂರ ಗಮನೆ ತಾನಿಕ ಬಂದಳು 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 ಹಕ್ಕಿಗೆ ಗೂಡಿನ ಆಶ್ರಯ, ಹೆಣ್ಣಿಗೆ ಗಂಡಿನ ಆಶ್ರಯ ಅಂತೆ. ಗಂಡನ ಮನೆಯನ್ನು ಸೇರ್ಬೇಕಂತಾದ್ರೆ ಯೋಗವೂ ಬೇಕಂತೆ, ಯೋಗ್ಯತೆಯೂ ಬೇಕಂತೆ. ಯೋಗ ಇದ್ದವನಿಗೆ ಯೋಗ್ಯತೆ ಇರೋದಿಲ್ಲ, ಯೋಗ್ಯತೆ ಇದ್ದವನಿಗೆ ಯೋಗ ಇರುವುದಿಲ್ಲ. ಆದರೆ ಯೋಗ ಯೋಗ್ಯತೆ ಇವೆರಡನ್ನು ಏಕಕಾಲದಲ್ಲಿ ಮೈಗೂಡಿಸಿಕೊಂಡು ಉತ್ತಮ ಗಂಡನನ್ನು ಪಡೆದಿದ್ದೇನೆ. ಯಾಕೆ ಈ ರೀತಿ ಹೆಗ್ಗಳಿಕೆ ಮಾತನಾಡುತ್ತಾ ಇದ್ದೇನೆ? ಸೂರ್ಯವಂಶಜ ಅಯೋಧ್ಯಾಧಿಪ ದಶರಥ ಚಕ್ರವರ್ತಿಯ ಮಗ ಭರತ ಯುವರಾಜ, ಅವರ ಮಗ ಪುಷ್ಕಳನ ಕೈ ಹಿಡಿದಾಕಿ ನಾನು ಕಾಂತಿಮತಿ ಎಲ್ಲರೂ ಬಾಯಿ ತುಂಬ ನನ್ನನ್ನು ಕೊಂಡಾಡುತ್ತಾ ಇದ್ದಾರೆ. ಇದನ್ನು ಕೇಳುವಾಗ ಆಗುವ ಆನಂದ ಅಷ್ಟಿಷ್ಟಲ್ಲಪ್ಪ. ಹೆಣ್ಣಾಗಿ ಜನಿಸುವುದಕ್ಕೆ ನನ್ನ ಬದುಕು ಸಾರ್ಥಕತೆಯನ್ನು ಪಡೆಯಿತು ಎನ್ನುವಂತ ಉಲ್ಲಾಸ, ಉತ್ಸಾಹದ ನುಡಿ, ಸಂತೋಷದಿಂದ ಸಡಗರದಿಂದ ಬಂದವಳಿದ್ದೇನೆ. ಕಾರಣ ಉಂಟು, ಗಂಡನನ್ನು ನೋಡಬೇಕು, ಅವರಲ್ಲಿ ಒಂದೆರಡು ಮಾಧುರ್ಯವಾದ ಮಾತುಗಳನ್ನು ಆಡಬೇಕು, ಮನದ ಮೂಲೆಯಲ್ಲಿ ಅಡಗಿರುವಂತ ಆಸೆಯನ್ನು ಹಂಚಿಕೊಳ್ಳಬೇಕು ಎನ್ನುವಂತ ಮಹದಾಸೆಯನ್ನು ಇರಿಸಿಕೊಂಡಿದ್ದೇನೆ. ಇಂದಿನ ದಿನ ನನ್ನ ಗಂಡನ ನಿರೀಕ್ಷೆಯಲ್ಲಿದ್ದೇನೆ. ತಡ ಮಾಡುವುದು ಸರಿಯಲ್ಲ. ಅತಿ ಶೀಘ್ರವಾಗಿ ನನ್ನ ಗಂಡನನ್ನು ಕಾಣುವುದಕ್ಕೆ ಆ ಕಡೆಗೆ ಹೋಗಬೇಕು. ಹೋಗುತ್ತೇನಂತೆ. ಸ್ವಾಮಿ, ಮೊದಲಾಗಿ ತಮ್ಮ ಪುಣ್ಯ ಪಾದ ಪದ್ಮಗಳಿಗೆ ಕಾಂತಿಮತಿಯ ಪ್ರಣಾಮಗಳು. ಅಯ್ಯೋ ಪ್ರಾರಬ್ಧವೇ, ನಿಮ್ಮ ಪ್ರೀತಿಯ ಸತಿ ನಾನು ಕೇವಲ ಉಭಯ ಕರಗಳನ್ನೆತ್ತಿ ಎದ್ದೇಳು ಅಷ್ಟೇ ಹೇಳುವುದ? ಮನ ತುಂಬಿ ಆಶೀರ್ವಾದ ಮಾಡುವುದಕ್ಕೆ ಮನಸ್ಸು ಒಪ್ಪುತ್ತಾ ಇಲ್ಬೇಕು? ಆಶೀರ್ವಾದ ಮಾಡ್ಬೇಕು, ಹೌದಲ್ವೇ? ಅಲ್ಲ, ಹೆಂಡತಿಯಾದಂತಹ ನಿನಗೆ ಗಂಡನಾದವ ಹೇಗೆ ಆಶೀರ್ವಾದ ಮಾಡುವಂತ ಬೇಕಲ್ಲ?
ನಿಮಗೆ ಯೋಚನೆ ಮಾಡಬೇಕಾ? ನಿಮಗೆ ಬೇರೆ ಹೇಳಿ ಕೊಡ್ಬೇಕಾ ನಾನು? ಅಂದ್ರೆ ದೀರ್ಘ ಸುಮಂಗಲಿ ಭವ. ಓ ಹಾಗೆ ಹೇಳಬಹುದಿತ್ತು ಅಲ್ವಾ? ಅಲ್ಲ ಹಾಗೆ ಹೇಳಬಹುದಿತ್ತು. ಯಾಕೆ ತಡೆ? ಆದ್ರೆ ನನ್ನ ಆಯುಷ್ಯವನ್ನು ನಾನೇ ಹೆಚ್ಚು ಮಾಡಿಕೊಂಡ ಹಾಗೆ ಆಗುವುದಿಲ್ಲ. ಅದು ಆ ರೀತಿ ಆಗ್ತದೆ ಅಲ್ವೋ? ಬೇಡ, ಆ ವಿಚಾರವನ್ನು ಬಿಟ್ಟು ಬಿಡೋಣ. ಬಿಡುವ. ಅಷ್ಟಪುತ್ರಿ ಪ್ರಾಪ್ತಿರಸ್ತು ಎನ್ನುವುದಾಗಿ ಆಶೀರ್ವಾದ ಮಾಡಿ. ಆ ರೀತಿ ಮಾಡಬಹುದಿತ್ತು. ಯಾಕಾಗುವುದಿಲ್ಲ? ನನ್ನ ಪೌರುಷತ್ವವನ್ನು ನಾನೇ ಅಳೆದುಕೊಂಡ ಹಾಗೆ ಆಗುವುದಿಲ್ವೇ? ಹೌದಪ್ಪ. ಅಲ್ವೋ? ತಾಯಿ ತಂದೆಯರಾದಂತ ನಾವಿರೋ ನಮ್ಮ ಮಕ್ಕಳಿಗೆ ಜನ್ಮಕ್ಕೆ ಕಾರಣೀಕರ್ತವರು ಮತ್ತೆ ಹಡೆದವರು. ಅಲ್ವೋ? ಆ ರೀತಿ ಆಗುವುದಿಲ್ಲ. ಮತ್ತೆ ಯಾವ ರೀತಿಯಲ್ಲಿ ನನ್ನ ಮನಸ್ಸಿಗೊಂದು ಒಪ್ಪಿಗೆ ಆಗುವಂತ ಆಶೀರ್ವಾದ. ಮನಸ್ಸಿಗೆ ಒಪ್ಪಿಗೆ ಆಗುವಂತ ಆಶೀರ್ವಾದ. ಹೆಂಡತಿಯನ್ನು ಗಂಡ ಆಶೀರ್ವಾದ ಮಾಡುವುದು ಹೇಗೆ ಗೊತ್ತಾ? ಯಾವ ರೀತಿ ಸ್ವಾಮಿ? ಹೀಗೆ ಕೈ ಹಿಡಿದು ಹೀಗೆ ರಮಣಿ. ಸಂತೋಷವಾಯಿತು. ಅಯ್ಯೋ, ದಾರಿ ಮಧ್ಯದಲ್ಲೇ ನಿಂತು ಮಾತನಾಡಿಸ್ತಾ ಇದ್ದೇನೆ. ಮತ್ತೆ ಅರಮನೆಯೊಳಗೆ ಕರೆದುಕೊಡಬೇಕೇನು ಅಂದ್ರೆ ನನ್ನ ಬುದ್ಧಿಗೆ ತಿಳಿಯಲಿಲ್ಲ. ನಿಂತು ದಡಿಬಾರದು, ಹೀಗೆ ಬರಬೇಕು, ಹೀಗೆ ಬರಬೇಕು. ಸ್ವಾಮಿ ಕುಳಿತುಕೊಳ್ಳಿ. ನಿಮ್ಮದೊಂದು ಪಾದ ಸೇವೆ ಮಾಡಬೇಕು ಅಂತ ಆಸೆ ಉಂಟು ಸ್ವಾಮಿ. ನಿನ್ನ ಆಸೆ ಪ್ರಭು ರಮಣಿ, ನಿಮ್ಮ ಪುಣ್ಯ ಪಾದಗಳು. ಆ ಪಾದದಿಂದ ಈ ಶುದ್ಧವಾದ ಉದಕದ ಮೂಲಕವಾಗಿ ತೊಳೆದಿದ್ದೇನೆ. ಅದನ್ನೇ ತೀರ್ಥ ರೂಪವಾಗಿ ಸ್ವೀಕಾರ ಮಾಡಿದ್ದೇನೆ. ಸಂತೋಷ ಆಯ್ತು. ಅಲ್ವೇನೆ ಹೆಂಡತಿಯರಿಗೆ ಅದು ಎಷ್ಟು ಒಳ್ಳೆಯದಲ್ವ? ಅಂದ್ರೆ ಗಂಡಸರಾದಂತಹ ನಾವಾದ್ರೂ ತೀರ್ಥವನ್ನು ಸ್ವೀಕಾರ ಮಾಡಬೇಕಾದ್ರೆ ದೇವಸ್ಥಾನವನ್ನು ದೇವಾಲಯಕ್ಕೆ ಹೋಗಲೇಬೇಕು. ಹೆಂಡತಿಯರಿಗೆ ಹಾಗಲ್ಲ. ಗಂಡನನ್ನೊಂದು ಕಡೆಯಲ್ಲಿ ಕುಳ್ಳಿರಿಸಿ ಪಾದ ಸೇವೆಯನ್ನು ಮಾಡಿ ಪಾದದ ತೊಳೆದಂತಹ ನೀರನ್ನು ತೀರ್ಥ ಎಂಬುದಾಗಿ ಕುಡಿದ್ರೆ ಸ್ವೀಕಾರ ಮಾಡಿದ್ರೆ ತೀರ್ಥ. ಕ್ಷೇತ್ರ ಸೇರಿ ತೀರ್ಥವನ್ನು ಸ್ವೀಕರಿಸಿದಂತ ಅನುಗ್ರಹ ನಮ್ಮ ಪಾಲಿಗೆ ಸಿಗ್ತದೆ. ಯಾಕೆ ಬಲ್ಲಿರ? ಗಂಡಸರಾದವರು ದೇವರನ್ನು ಕಾಣಬೇಕಾದ್ರೆ ದೇವಾಲಯಕ್ಕೆ ಹೋಗಬೇಕು ಅಲ್ವೋ? ನಾವು ಆ ರೀತಿಯೋ ನಮ್ಮ ಗಂಡನಲ್ಲಿ ದೇವರನ್ನು ಕಾಣುತ್ತೇವೆ. ಗಂಡನ ಮನೆಯನ್ನು ದೇವಾಲಯ ಎಂಬುದಾಗಿ ತಿಳಿದುಕೊಂಡು ಜೀವನ ಸಾಗಿಸುವವರು ನಾವು. ಸತಿ ಧರ್ಮವನ್ನು ಅರ್ಥವಿಸಿಕೊಂಡಂತ ನಾವುಗಳು ಗಂಡನ ಪಾದ ಸೇವೆಯನ್ನು ಪಾದ ಪೂಜೆಯನ್ನು ಮಾಡುವುದರ ಮೂಲಕವಾಗಿ ಗಂಡನಲ್ಲಿ ದೇವರನ್ನು ಕಂಡಿದ್ದೇವೆ. ಆದ್ದರಿಂದ ನಿಮ್ಮ ಪಾದ ತೊಳೆದ ತೀರ್ಥವೇ ನಮ್ಮ ಪಾಲಿಗೆ ದೇವರ ತೀರ್ಥ ಎಂಬುದಾಗಿ ಭಾವಿಸಿಕೊಂಡಿದ್ದೇವೆ. ಸ್ವಾಮಿ ರಮಣಿ, ಮಾತಾಡಬೇಕೆನ್ನಂತ ಆಸೆ ಆಯ್ತು. ಓಡೋಡಿಕೊಂಡು ಬಂದೆ. ಒಳ್ಳೆಯದು ಅಲ್ವಾ? ಸ್ವಾಮಿ, ನಿಮ್ಮ ಮುಖವನ್ನು ಮಾತ್ರ ನಾನು ನೋಡಿದ್ದು. ಆದ್ರೆ ಈಗ ನಾನು ನೋಡಿದಂತಾದ್ರೆ ಆಶ್ಚರ್ಯ. ಕಾಂತಾಲೆದು ಗುಣವಂತ ಅಪರೂಪದಿ ಪಿರಿದೆ ಚಾಪವಾಣಗಳ ಅಪರೂಪದಿ ಪಿರಿದೆ ಹೋಗುವುದಿಲ್ಲಿಗೆ ಕೃಪಾಳು ಪೇಳು ತಾಳು ಪ್ರೀತಿಯೊಳು ಹೋಗುವುದಿಲ್ಲಿಗೆ ಕೃಪಾಳು ಪೇಳು ತಾಳು ಪ್ರೀತಿಯೊಳು ಕಾಂತ ಗುಣವಂತ ನನ್ನ ಮನಸ್ಸನ್ನು ಅತಿ ಸಮೀಪದಿಂದ ಅರ್ಥ
ತತ್ತವಿಸಿಕೊಂಡವರಿದ್ದೀರಿ. ಖಂಡಿತ. ಕಾಂತ ಕ್ಷೇತ್ರದಂತೆ ಆ. ಆಕರ್ಷಣೆಯನ್ನು ಮಾಡಿದವರಿದ್ದೀರಿ. ಆ. ಪ್ರಭು, ಆದ್ದರಿಂದ ನನ್ನ ನಾಲಿಗೆಯಿಂದ ಬಂದಂತ ಉದ್ಗಾರ, ಆ. ಓ ಕಾಂತ, ಓ ಓ ನನ್ನ ಪ್ರಾಣಕಾಂತ. ಪ್ರಾಣೇಶ್ವರಿ ಪ್ರಭು, ರಮಣಿ. ನನ್ನನ್ನು ಆ. ನಿಮ್ಮನ್ನು ಆ. ನನ್ನ ಪ್ರಾಣಕ್ಕಿಂತಲೂ ಅಧಿಕವಾಗಿ ಪ್ರೇಮಿಸುತ್ತಾ ಇದ್ದೇನೆ ಆಗಿ ಸ್ವಾಮಿ. ಆ. ಸದ್ಗುಣವಂತ, ಆ. ಜ್ಞಾನವಂತ, ಆ. ಸುಗುಣವಂತ, ಆ. ಶೀಲವಂತ. ಏ ಪ್ರಭು, ಏ ಕುಲ ದೀಪಕ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಓಹೋ ಈ ಸಮಯದಲ್ಲಿ ಆ. ಹೆಂಡತಿಯನ್ನು ಕಾಣಬೇಕೆಂಬುದಾಗಿ ಏ. ಬಂದವರಿದ್ದೀರಿ ಎಂಬುದಾಗಿ ಖಂಡಿತ. ನನ್ನೊಂದು ಕಲ್ಪನೆ. ಖಂಡಿತ ನಿನ್ನನ್ನು ಕಾಣಬೇಕೆಂಬುದಾಗಿಯೇ ನಿನ್ನ ಅಂತಃಪುರವನ್ನು ಸೇರಿದವ ನಾನಿದ್ದೇನೆ. ಇರಲೂಬಹುದು. ಆಗಿ ಪ್ರಭು, ರಮಣಿ. ಜೊತೆಯಲ್ಲಿ ಆಶ್ಚರ್ಯ ಕಾದಿದೆಯಲ್ಲ ಯಾಕೋ ಸ್ವಾಮಿ. ಏನೇ ಇದಕ್ಕಿಂತ ಮೊದಲು ನನ್ನ ಬಳಿಗೆ ಬಂದಿದ್ದೀರಿ, ಹೌದು ಇವತ್ತು ಬರುತ್ತಾ ಇದ್ದೀರಿ. ನಿಜ. ಮೊನ್ನೆ ಬಂದವರು ನೀವು, ಇವತ್ತು ಬರುವುದು ನೀವೇ. ನಾನೇ ಬರುವುದಲ್ವಾ? ಸ್ವಾಮಿ, ಆ. ಬರುವಿಕೆಯಲ್ಲಿ ವ್ಯತ್ಯಾಸ ಕಂಡಿತ್ತಲ್ಲ. ವ್ಯತ್ಯಾಸ ಹೌದಪ್ಪ. ಯಾವ ರೀತಿ ಅಂತ ಬೇಕಲ್ವೇ? ಇದೆಲ್ಲ ಬೇಕ ನನ್ನ ಬಳಿಗೆ ಬರುವಾಗ. ಯಾವುದು ಯಾವುದು ಗೊತ್ತೇ ಆಗ್ಲಿಲ್ವಾ ಅಲ್ಲ, ಯಾವುದು ಬೇಕಂತ ಕೇಳಿದಂತೆ ನೀನೇ ಹೇಳ್ಬೇಕಲ್ಲ ಸ್ವಾಮಿ? ಏನು ರಮಣಿ? ಗೊತ್ತಿದ್ದು ಪ್ರಶ್ನ ರೂಪವಾಗಿ ನನ್ನಲ್ಲಿ ಪ್ರಶ್ನಿಸುತ್ತೀರಾ? ಅಂದ್ರೆ ಅಲ್ಲ, ಆ. ಗೊತ್ತಿಲ್ಲದೆ ನೀವು ಈ ರೀತಿಯಾದಂತ ಉತ್ತರವನ್ನು ನೀಡುತ್ತೀರಾ? ಅಲ್ಲ, ನೀನು ಯಾವುದರ ಬಗ್ಗೆ ಕೇಳಿದ್ದೀ ಎಂಬುದನ್ನು ನಾನು ತಿಳಿದುಕೊಳ್ಳಬೇಕಾದ ಅರ್ಥ. ಹೌದು. ಕರ್ತವ್ಯ ಒಂದು. ನೇರವಾಗಿ ಹೇಳುವುದಿದ್ರೆ, ಆ. ವೀರ ಯೋಧನೋರ್ವ ರಣಕ್ಷೇತ್ರ ಪ್ರವೇಶ ಮಾಡುವ ಪೂರ್ವದಲ್ಲಿ ಯಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾನೋ ಆ. ಆ ಸಿದ್ಧತೆ ಎಲ್ಲವೂ ನಿಮ್ಮಲ್ಲಿ ಗೋಚರಿಸುತ್ತಾ ಇದೆ. ಓಹೋ ಬಿಡಿ ಬಿಡಿಯಾಗಿ, ಬೇರೆ ಬೇರೆಯಾಗಿ, ವಿಧ ವಿಧವಾಗಿ ನಾನು ವರ್ಣಿಸಬೇಕೆಂದಿಲ್ಲ, ಬಣ್ಣಿಸಬೇಕೆಂದಿಲ್ಲ. ನಿಮ್ಮ ಮುಖವನ್ನು ಕಂಡಾಗಲೇ ಅರ್ಥವಿಸಿಕೊಂಡೆ. ಆ. ಪ್ರಭು, ರಮಣಿ. ನಿಮ್ಮ ಮುಖದಲ್ಲಿ ನಗು, ಆ. ಆದ್ರೆ ಏ. ಕಣ್ಣನ್ನು ನೋಡಿದೆ ಅಂದ್ರೆ ಅದರಲ್ಲೇ ಬಿಗ್ಗು. ಓಹೋ. ನಿರಾವೇಶದಿಂದ ಹೊರಟು ನಿಂತಿದ್ದೀರಿ. ನಿಮ್ಮಲ್ಲಿ ಮಾತಾಡುತ್ತಾ ಹೊರವಲಯವನ್ನು ನೋಡಿದಂತ ಆದ್ರೆ ಏ, ಅಯ್ಯೋ, ಏ, ಸಂಗ್ರಾಮಕ್ಕೆಂದೇ ನಿಯೋಜಿಸಲ್ಪಟ್ಟಂತ ವರುಥ ಏ, ನೋಡಿ, ಏ. ನಿಮ್ಮ ಆಜ್ಞೆಗೆ ಆಗಿ ಸಾರಥಿ ಕಾಯುತ್ತಾ ಇದ್ದಾನೆ. ಕಾಯುತ್ತಾ ಇದ್ದ. ಸಾರಥಿಯ ಅಪ್ಪಣೆಗೆ ಬೇಕಾಗಿ ಕುದುರೆಗಳು ತಮ್ಮ ಕೈಗಳನ್ನು ಎತ್ತಿಕೊಂಡು ಏ. ಸಿದ್ಧವಾಗಿ ನಿಂತಿದ್ದೀರಿ. ಆ, ಎಲ್ಲಿಗೋ ಹೊರಟಿದ್ದೀರಿ ಎಂಬುದಾಗಿ ಅರ್ಥವಾಯಿತು. ಖಂಡಿತ. ಸ್ವಾಮಿ, ಆ. ಮನ್ಮಥ ಸದೃಶನಾದಂತ ತಾವು, ಆ. ನನ್ನ ಮನಸ್ಸನ್ನು ಅರಿತಂತ ಮತಿವಂತ ತಾವು, ಏ. ನಿಮ್ಮ ಮನದನ್ನೆಯಲ್ಲಿ ಏ. ಹೇಳದೆ ಏ. ಹೋಗುತ್ತಾ ಇದ್ದೀರಾ. ಕೈ ಮುಗಿದು ಬೇಡುವುದು ಒಂದೇ, ಏ. ನಿಮ್ಮ ಪಯಣ ಯಾವ ಕಡೆಗೆ? ಇಲ್ಲ, ಮತಗಾಜಿನಿ ಕೇಳ್ತಾ ಹೇಳ್ಬೇಕು ರಮಣಿ. ರಾಘವರ ದಿವ್ಯ ರಾಗದ ಭಕ್ತಿವೆಂಬಲವೇ. ಆ ಆ Thank you.
ನಾನಾ ವಿಧದ ಪ್ರಶ್ನೆಗಳನ್ನು ಮಾಡಿದ್ದೇನೆ. ಆ, ಇದು ಉತ್ತರ ಕೊಡ್ತಾ ಇದ್ದೇನೆ ಎಂಬುದಾಗಿ ಭಾವಿಸಬಾರದು. ರಮಣಿ, ಉದ್ದಟತನದ ಮಾತು ಅಂತ ನಾವು ಯೋಚಿಸಬಾರದು. ಖಂಡಿತವಾಗಿ ಇಲ್ವೇ ಇಲ್ಲ. ಗೊಂದಲಗೊಂಡಂತ ನನಗೆ ಆ, ನೇರವಾದ ಉತ್ತರ ಬೇಕು ಅಂತ ಕೇಳುತ್ತಾರೆ. ಖಂಡಿತವಾಗಿ ಉತ್ತರ ನಿನಗೆ ಸಿಕ್ಕೇ ಸಿಗುತ್ತದೆ. ಈ ಸಿದ್ಧತೆ ಯಾವನೇ ಒಬ್ಬನಾತರಾದ ಆ? ಒಬ್ಬನ ಹ್ಮ್? ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು ಎಂದಾದ್ರೆ ಆ? ಮೊದಲಾಗಿ ಕಂಡುಹಿಡಿಯುವುದೇ ಕೈ ಹಿಡಿದ ಆಕೆ ಅಲ್ವಾ? ಅಲ್ಲೋ. ಸತ್ಯ ಈ ಸಮಯದಲ್ಲಿ ಆ? ನನ್ನಲ್ಲಿ ವ್ಯತ್ಯಾಸವನ್ನು ಕಂಡಂತಹ ನೀನು ಹೊರಟದ್ದಲ್ಲಿಗೆ ನೀವು ಎಂಬುದಾಗಿ ತಮ್ಮ ಕೇಳುತ್ತಾನೆ. ಗಮನವೆತ್ತ ಎಂಬುದಾಗಿ ಪ್ರಶ್ನೆ ಮಾಡೋದಕ್ಕೆ ಮುಂದಾಗಿದ್ದೇನೆ. ರಮಣಿ, ಪ್ರಭು, ಹೊರಟದ್ದು ಮತ್ತೆಲ್ಲಿಗೂ ಅಲ್ಲ, ಯಾವ ಕಡೆಗೆ ಅಂತ ಬೇಕಲ್ಲ? ನನ್ನ ದೊಡ್ಡಪ್ಪನಾದಂತಹ ಶ್ರೀರಾಮಚಂದ್ರ ಹೌದು, ಬ್ರಹ್ಮಹತ್ಯ ದೋಷದ ನಿವಾರಣೆಗಾಗಿಯೇ ಕೈಗೊಂಡಂತ ಯಾಗವೊಂದನ್ನು ಅಶ್ವಮೇಧ ಯಾಗ. ನಿಜ. ಈ ಸಮಯದಲ್ಲಿ ಆ? ಆ ಯಾಗಕ್ಕೆ ಪೂಜಿಸಿ ಬಿಟ್ಟುವಂತಹ ತುರಗದ ಬೆಂಗಾವಳಿಗಾಗಿ ಹ್ಮ್? ನನ್ನ ಚಿಕ್ಕಪ್ಪನಾದಂತಹ ಶತ್ರುಘ್ನ ಮಹಾರಾಜರು ಹೊರಟುಡಿತ್ತವರಿದ್ದಾರೆ. ಸತ್ಯ. ಆ ಕಾಲಕ್ಕೆ ಆ? ನೇರವಾಗಿ ದೊಡ್ಡಪ್ಪನ ಬಳಿಗೆ ಪ್ರವೇಶ ಮಾಡಿದಂತಹ ನಾನು, ಏನಾಯಿತು? ದೊಡ್ಡಪ್ಪ, ಆ? ಶತ್ರುಹರಣ ಜೊತೆಗೆ ನನ್ನನ್ನೂ ಕಳುಹಿಕೊಡಿ. ಆ? ತುರಗ ಹೊರಟಂತಹ ಯಾವುದೇ ದಿಕ್ಕಿನಲ್ಲಿ ಆದರೂ ಕೂಡ, ಯಾವುದೇ ರಾಜರಾದರೂ ಕೂಡ ಕುದುರೆಯನ್ನು ಕಟ್ಟಿದರು ಎಂದಾದ್ರೆ ಆ? ತನ್ನದಾದಂತಹ ಪರಾಕ್ರಮದ ಜೊತೆ ಹ್ಮ್? ಕುದುರೆಯನ್ನು ಬಿಡಿಸಿಕೊಂಡು ಬರುವುದಕ್ಕಾಗಿ ನಾನು ಮುಂದಾಗುತ್ತೇನೆ ದೊಡ್ಡಪ್ಪ ಎಂಬುದಾಗಿ ಕೇಳಿಕೊಂಡೆ. ಆ? ಆವಾಗ ಏನು ಹೇಳಿದ್ದಾರೆ? ತುಂಬು ಹೃದಯದಿಂದ ಆ? ಸಂತೋಷಗೊಂಡಂತ ಅವರು ಹ್ಮ್? ನನ್ನನ್ನು ಆಶೀರ್ವಾದ ಮಾಡಿ ಕಳುಹಿಕೊಟ್ಟವರಿದ್ದಾರೆ. ಸತ್ಯ. ಮಾತ್ರವಲ್ಲ, ಆ? ಸೇನೆಯ ಸಿದ್ಧತೆಯೆಲ್ಲವೂ ಆಗುತ್ತಾ ಇದೆ. ಓಹೋ. ಆದ್ರೂ ಹ್ಮ್? ನಾಳೆಯ ದಿವಸ ಯುದ್ಧಕ್ಕೆ ಎಲ್ಲರೂ ಕೂಡ ಆ? ತುರಗದ ಬೆಂಗಾವಲಿಗಾಗಿ ಹೊರಡುವುದಕ್ಕೆ ಸಿದ್ಧರಾಗಬೇಕು ಎಂಬುದಾಗಿ ಹೇಳಿದ್ದಾರೆ. ಸರಿ. ಹಾಗಾಗಿ ಆ? ನೇರವಾಗಿ ತಾಯಿಯ ಬಳಿಗೆ ಹೋದೆ. ಆ? ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹ್ಮ್? ಹೊರಟಂತಹ ನಾನು ಆ? ನಿನ್ನಲ್ಲಿ ತಿಳಿಸಿ ಹೋಗಬೇಕು ಎಂಬುದಾಗಿ ಬಂದವನಿದ್ದೇನೆ. ಮತ್ತೆ ಬಳಿಗೆ ಬಂದಿರ ಪ್ರಭು. ನಿಜ. ಸರಿ. ಹಾಗಾಗಿ ಆ? ಈ ಸಮಯದಲ್ಲಿ ಹೊರಟದ್ದು ಮತ್ತೆಲ್ಲಿಗೂ ಅಲ್ಲ, ಆ? ತುರಗದ ಬೆಂಗಾವಲಿಗಾಗಿ ಹೊರಟವ ನಾನಿದ್ದೇನೆ ರಮಣಿ. ನಿಜಾರ್ಥವಾಗಿ ದಿಗ್ವಿಜಯ. ಚದುರಗೆ ಇಳಿದು ಸಹಜದ ನುಡಿ ಚದುರ എന്നൊടനെ എന്നൊടനെ ಒದಗಿ ಬಂದ ಮಗದನದೊಳನಾಗೆ ಒದಗಿ ಬಂದ ಮಗದನದೊಳನಾಗೆ ಸಮ್ಮದ ಬಿತ್ತು ಜರಳೊನೆ ಮದುಳದೊಡನೆ ಚದುರ ಚದುರ ನನಗೆ ಒಂದು ವಿಧದಲ್ಲಿ ವಿನೋದವು, ಮತ್ತೊಂದು ವಿಧದಲ್ಲಿ ಆಶ್ಚರ್ಯವಾಗುತ್ತಾ ಇದೆ. ಯಾಕೋ ಆಶ್ಚರ್ಯ? ವಿಜಯನು ಕೈಗೊಂಡಂತ ಕುದುರೆಯ ಬೆಂಗಾವಲಿಗೆ ಶತ್ರುಹರನೊಂದಿಗೆ ಹೊರಟು ನಿಂತಿದ್ದೀರಿ ಎಂಬುದಾಗಿ ಸೊಗಸಾಗಿ ಆಡಿಬಿಟ್ಟಿದೆ. ನಿಜ ಪ್ರಭು, ರಮಣಿ, ನೀವು ಆಡುತ್ತಿರುವ ಮಾತುಗಳನ್ನು ಕೇಳಿದಾಗ ಸೊಗಸುಂಟು. ಆ ಮಾತಿನಲ್ಲಿ ಮಾಧುರ್ಯವನ್ನು ಕಂಡೆ ಅನುಭವಿಸುವುದಕ್ಕೆ ಅವಕಾಶ ಇಲ್ಲ ಅಂತ ಆಗಿದೆ. ಕಾರಣ ಬೇರೇನು ಅಲ್ಲ, ಏನು? ಬಾಲ್ಯದಲ್ಲಿ ಯುದ್ಧ ವಿದ್ಯೆಯನ್ನು ಅಭ್ಯಾಸ ಮಾಡಿಕೊಂಡಿದ್ದೀರಿ, ಆ. ಅದರಲ್ಲಿ ಪ್ರವೀಣ ಎಂಬುದಾಗಿ ಹೆಸರನ್ನು ಪಡೆದವರಿದ್ದೀರಿ. ನಿಮ್ಮ ಪರಾಕ್ರಮದಲ್ಲಿ ನಾನು ಸಂದೇಹಗೊಂಡವಳಲ್ಲ. ಆದರೆ ನೀವು ದೇಶಗಳನ್ನು ಸಾಗುವವರಿದ್ದೀರಿ.
ಆ ದೇಶದಲ್ಲಿ ಅಲ್ಲಿ ಆಳ್ವಿಕೆಯನ್ನು ನಡೆಸುವಂತ ರಾಜರುಗಳು ಯಾವ ರೀತಿ ಇದ್ದಾರೆ ಎಂಬುದಾಗಿ ತಿಳಿಯುವುದಕ್ಕೆ ಕಷ್ಟ. ಮೊದಲು ತಿಳಿದುಕೊಳ್ಳುವುದಕ್ಕೆ ಅಸಾಧ್ಯ. ನಿಮ್ಮ ಪರಾಕ್ರಮದ ಪ್ರತಿಷ್ಠೆಯ ಪ್ರದರ್ಶನಕ್ಕೆ ಬೇಕಾಗಿ ಪ್ರಪಂಚ ಮುಖಕ್ಕೆ ಹೋಗುತ್ತಾ ಪ್ರಯಾಣ ಬೆಳೆಸ್ತಾ ಇದ್ದೀರಿ. ನಿಜ ಪ್ರಭು, ರಮಣ. ಹೋದಂತ ಕಡೆಯಲ್ಲಿ ಎಲ್ಲಿಯಾದ್ರೂ ಏನಾದ್ರೂ ತೊಂದರೆಯ ಅನುಭವ ನಿಮ್ಮ ಪಾಲಿಗೆ ಬರಲೂಬಹುದು ಎನ್ನುವಂತ ಊಹೆ ನನ್ನ ಪಾಲಿಗೆ. ಅದಕ್ಕಾಗಿ ಕೇಳುತ್ತಾ ಇರುವುದು, ಸ್ವಾಮಿ ನಾವು ಹೋಗುತ್ತಿರುವುದು ಸರಿಯಲ್ಲ, ಹೋಗುವುದು ಬೇಡ, ಅರಮನೆಯಲ್ಲಿ ಇದ್ದುಕೊಳ್ಳಿ. ಆದ್ದರಿಂದ ಕೈ ಮುಗಿದು ಬೇಡುವುದು ಒಂದು. ನನ್ನ ಇನ್ನೂ ಕೆಲವೊಂದು ಆಸೆಯನ್ನು ನಿಮ್ಮಲ್ಲಿ ಭಿನ್ನವಿಸಿಕೊಳ್ಳುವುದಕ್ಕಿದೆ, ಹೇಳುವುದಕ್ಕಿದೆ, ಸಂಕೋಚದಲ್ಲಿದ್ದೇನೆ. ಆದ್ದರಿಂದ ತಾವು ಹೋಗುವುದು ಸರಿಯಲ್ಲ, ಅರಮನೆಯಲ್ಲಿ ಇರಬೇಕು. ಯುದ್ಧರಂಗಕ್ಕೆ ಹೊರಟು ನಿಂತವ ನಾನು. ಸಂತೋಷದಿಂದ ಅರಸಿ ಕಳುಹಿಕೊಡು ರಮಣಿ ಎಂಬುದಾಗಿ ಕೇಳಿಕೊಂಡಾವಾಗ ಯುದ್ಧರಂಗಕ್ಕೆ ಹೋಗುವವರು ನೀವು ಅನಿರೀಕ್ಷಿತವಾಗಿ ಒದಗಿ ಬರಲೂಬಹುದೇನೋ. ದಿಗ್ವಿಜಯಾರ್ಥಿಗಳಾಗಿ ಹೋಗುವ ಸಮಯಕ್ಕೆ ಯಾವ ಕಡೆಯಲ್ಲಿ ಯಾವುದೇ ತೊಂದರೆಯಾಗಬಹುದು ಎಂಬುದನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ. ನಾವು ಅರಮನೆಯಲ್ಲಿರುವುದು, ನೀವು ತಿರುಗಾಟದಲ್ಲಿರುವುದು. ನಿಜ. ಅಲ್ಲಿ ಏನು ಯಾವುದೇ ರೀತಿಯಂತ ಅಘಟಿತವಾದ ಘಟನೆ ನಡೆಯಲೂಬಹುದು ಎಂಬ ಭ್ರಮೆಗೊಳಗಾದಂತಹ ನೀನು ಈ ಸಮಯದಲ್ಲಿ ನನ್ನನ್ನು ಬಿಟ್ಟು ತೆರಳುವುದು ಸರಿಯಲ್ಲ, ತುರರಂಗಕ್ಕೆ ಹೋಗುವುದು ಬೇಡ ಕಾಂತ ಎಂಬುದಾಗಿ ಹೇಳುತ್ತಾ ಇದ್ದೀಯ. ನನ್ನ ಸನಿಹದಲ್ಲಿ ಇರಬೇಕು ಎಂಬುದ ಅಂತ ಬಯಕೆಯನ್ನು ಹೇಳಿಕೊಂಡಿದ್ದೀನಿ. ಇರಬಹುದು. ಯಾವ ಹೆಂಡತಿಯಾದರೂ ಗಂಡನಾದವನು ತನ್ನ ಸನಿಹದಲ್ಲೇ ಇರಬೇಕು ಎಂಬುದಾಗಿ ಬಯಸುವುದು ತಪ್ಪಲ್ಲ. ಗಂಡನ ಸಾಮೀಪ್ಯವನ್ನೇ ಬಯಸುತ್ತಾಳೆ ಅಲ್ಲೋ. ಹಾಗೆಯೇ ನೀನು ಕೂಡ ನನ್ನನ್ನು ಜೊತೆಯಾಗಿ ಇರಿಸಿಕೊಳ್ಳಬೇಕು ಎಂಬುದಾಗಿ ಬಯಕೆಯನ್ನು ಮಾಡಿದವಳಿದ್ದೀಯ. ಹಾಗಂತ ಹೇಳಿ ನಾನು ನಿನ್ನ ಜೊತೆಯಲ್ಲೇ ಕಾಲವನ್ನು ಕಳೆಯುವುದಕ್ಕೆ ಸಾಧ್ಯವಿಲ್ಲ. ಆಗುವುದಿಲ್ಲ ಅಂತ ಬೇಕಲ್ಲ. ಕಾರಣ ಉಂಟು. ದೊಡ್ಡಪ್ಪನಿಂದ ಆಶೀರ್ವಾದವನ್ನು ಹೊತ್ತು ಹೊರಟಂತಹ ನಾನು ಚಿಕ್ಕಪ್ಪನಲ್ಲಿ ಹೇಳಿಯೇ ಬಂದವನಾಗಿದ್ದೇನೆ. ಎಲ್ಲರಲ್ಲಿ ತಿಳಿಸಿ ಬರುತ್ತೇನೆ ಚಿಕ್ಕಪ್ಪ ಎಂಬುದಾಗಿ. ಈ ಸಮಯದಲ್ಲಿ ಯುದ್ಧ ಸನ್ನದ್ಧರಾಗಿ ದಿಗ್ವಿಜಯಾರ್ಥಿಗಳಾಗಿ ಹೊರಟಂತಹ ಚಿಕ್ಕಪ್ಪ ನನ್ನ ಬರುವಿಕೆಯನ್ನೇ ಖಂಡಿತವಾಗಿ ಕಾಯುತ್ತಾ ಇರಬಹುದು. ನಿಮ್ಮ ಬರೋಣದ ನಿರೀಕ್ಷೆಯಲ್ಲಿ ಇರಲೂಬಹುದು. ಖಂಡಿತವಾಗಿ ಇದ್ದೇ ಇರುತ್ತಾರೆ. ಹಾಗಾಗಿ ನಿನ್ನ ಜೊತೆಯಲ್ಲಿ ಕಾಲಹರಣ ಮಾಡುವುದು ಸರಿಯಲ್ಲ. ಆದಷ್ಟು ಬೇಗ ನನ್ನ ಅಲ್ಲಿಗೆ ಮುಟ್ಟಬೇಕಾಗಿದೆ. ಹಾಗಾಗಿ ನನ್ನನ್ನು ಕಳುಹಿಕೊಡು ರಮಣಿ. ಪ್ರಾಣೇಶ್ವರ, ನಿಮ್ಮ ಅಂತರಂಗವನ್ನು ಮೆಚ್ಚಿದವಳು ನಾನು ತಾನೆ. ಖಂಡಿತ. ಆದರೆ ನನ್ನ ಮನದ ಆಸೆಯನ್ನು ಬಿತ್ತರಿಸಬಹುದಲ್ವೇ? ಏನೇ? ಓ ಪ್ರಭು ರಮಣ ಗಿಡಾರೇ
ಗಂಡನ ಮನೆಯವರನ್ನು ನಂಬಿ ಗಂಡನ ಮನೆಯನ್ನು ಸೇರಿಕೊಳ್ಳುತ್ತಾಳೆ. ಖಂಡಿತ ನಾನಾ ವಿಧದ ಬಯಕೆಗಳು ಆಕೆ ಮನದಾಳದಲ್ಲಿ ಮನೆ ಮಾಡಿಕೊಂಡಿರುತ್ತದೆ. ನಿಜ. ಅದನ್ನು ಸಮಯ ಬಂದಾಗ ಒಂದೊಂದಾಗಿ ಬಿತ್ತರಿಸುವುದಕ್ಕೆ ಮುಂದಾಗುತ್ತಾಳೆ. ಯಾವಾಗ ತನ್ನ ಗಂಡ ತನ್ನ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ಬಳಿಕ, ಖಂಡಿತ ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎನ್ನುವುದಾಗಿ ಭಾವಿಸಿಕೊಂಡವಳು ಈ ಕಾಂತಿಮತ್ತಿದ್ದಾಳೆ. ಖಂಡಿತವಾಗಿ ನಿನ್ನನ್ನು ಅರ್ಥ ಮಾಡಿಕೊಂಡವ ನಾನಿದ್ದೇನೆ. ಈ ಮೊದಲಾದ್ರೂ ನನಗೆ ಯಾವುದೇ ರೀತಿಯಂತ ಕೊರತೆ ಮಾಡಿದವರು ತಾವಲ್ಲ ಅಲ್ವೋ? ಅದರಂತೆ ಸತಿ ಧರ್ಮವನ್ನು ಅರ್ಥವಿಸಿಕೊಂಡು ಸದಾ ನಿಮ್ಮನ್ನು ಸೇವಿಸುತ್ತಾ ಬಂದಾಕೆ ನಾನಿದ್ದೇನೆ. ಪ್ರಭು, ಈ ಸಮಯದಲ್ಲಿ ಯಾಕೋ ಏನು ಬೇಕುಗಳು ಬೇಕೆಂಬುದಾಗಿ ಅನಿಸುತ್ತಾ ಉಂಟು. ಯಾವ ಗಂಡನು ಗಂಡನ ದೇಹ ಸುಖ ಪಡೆಯಬೇಕೆನ್ನುವಂತ ಆಸೆ ಅಧಿಕವಾಗುತ್ತಾ ಉಂಟು. ಇಲ್ಲ ಅಂತ ಮಾತ್ರ ಹೇಳಬಾರದು. ದಿಗ್ವಿಜಯವನ್ನು ಕೈಗೊಂಡಂತ ದೇವು ಈ ಪುರ ಪ್ರವೇಶ ಮಾಡುವಾಗ ಅದೆಷ್ಟೋ ಸಮಯಗಳು ಆಗಬಹುದು. ಯಾವಾಗ ಬರುತ್ತೀರಿ ಎನ್ನುವಂತ ಆ ನಿರೀಕ್ಷೆಯನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ಬೇಕಾಗಿ ನನ್ನ ಮನದ ಕಾಮನೆಯನ್ನು ಸಲ್ಲಿಸಿ ಆ ಬಳಿಕ ಮುಂದುವರಿಬೇಕೆಂಬುದಾಗಿ ಬೇಡುತ್ತಾ ಈ ಸಮಯದಲ್ಲಿ ನಿನ್ನ ಮನದಾಕಾಂಕ್ಷೆಯನ್ನು ವಿತರಿಸಿದವಳಿದ್ದೀಯ. ಖಂಡಿತವಾಗಿ ನನ್ನ ಆಸೆಯನ್ನು ಈಡೇರಿಸಿ ಮುಂದೆ ಹೋಗಬೇಕು ಸ್ವಾಮಿ ಎಂಬ ಹಾಗೆ. ಹೌದು ಪ್ರಭು. ರಮಣಿ, ಒಂದರ್ಥದಲ್ಲಿ ಯೋಚನೆ ಮಾಡಿದೆ ಎಂದಾದ್ರೆ ನೀನಾಡಿದ ಮಾತಿನಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಎಂಬುದಾಗಿ ಹೇಳಿದರು ತಪ್ಪಲ್ಲ. ಸತ್ಯ ವಚನವನ್ನು ಸನ್ನಿಧಾನದಲ್ಲಿ ಹೇಳಿದ್ದೇನೆ ಪ್ರಭು. ಯಾಕೆ ಅಂದ್ರೆ ಸತಿಪತಿಯರಾದಂತಹ ನಾವು ಯಾವಾಗಲೂ ಜೊತೆಯಾಗಿಯೇ ಇದ್ದವರು. ಹೌದು. ಈ ಸಮಯದಲ್ಲಿ ನಿನ್ನನ್ನು ಅಗಲಿ ಹೊರಟು ನಿಂತವನಿದ್ದೇನೆ. ಅನಿವಾರ್ಯತೆ ಒದಗಿ ಬಂದಿದೆ ಅಲ್ವೋ? ಹೌದು. ಅನಿವಾರ್ಯವಾಗಿ ಹೊರಟು ನಿಂತಹ ನಾನು ಮತ್ತೆ ಹಿಂತಿರುಗಿ ನಿನ್ನ ಬಳಿಗೆ ಬರುವಾಗ ವರುಷಗಳು ಅದೆಷ್ಟು ಸಾಗಬಹುದು, ಎಷ್ಟು ಸಮಯವಾದೀತು ಎಂಬುದನ್ನು ಹೇಳುವುದಕ್ಕೆ ಬರುವುದಿಲ್ಲ. ಅಷ್ಟು ಸಮಯದವರೆಗೆ ನಿಮ್ಮನ್ನು ನೆನಪಿಸಿಕೊಳ್ಳುವುದಕ್ಕಾಗಿ ಹೋಗುವಂತಹ ಸಮಯದಲ್ಲಿ ನನ್ನ ಮನದ ಇಚ್ಛೆಯನ್ನು ಈಡೇರಿಸಿ ಮುಂದೆ ಹೋಗಬೇಕು ಸ್ವಾಮಿ ಎಂಬುದಾಗಿ. ಸತ್ಯ ಆಗ್ಲಿ ರಮಣಿ. ಹೆಂಡತಿಯ ಇಚ್ಛೆಯನ್ನು ಈಡೇರಿಸಬೇಕಾದ್ದು ಗಂಡನಾದವನ ಧರ್ಮ. ಸತಿಯ ಬಯಕೆಯನ್ನು ನೆರವೇರಿಸುವುದು ಪತಿಯಾದ ನಿಮ್ಮ ಕರ್ತವ್ಯ. ಕರ್ತವ್ಯವೇ ಹೌದು. ಹೌದು. ಹಾಗಿದ್ರೆ ನಿನ್ನ ಇಚ್ಛೆಯನ್ನು ಈಡೇರಿಸುವುದಕ್ಕೆ ಖಂಡಿತವನಾಗಿ ನಾನು ಸಿದ್ಧನಿದ್ದೇನೆ. ಸರಿ. ಯಾಕಂದ್ರೆ ಎಲ್ಲರೂ ಹೊರಡಬೇಕಾದದ್ದು ನಾಳೆ ಮುಂಜಾನೆಯ ವೇಳೆ. ಹೌದು. ಇಂದಿನ ರಾತ್ರಿ ನಿನ್ನ ಒಂದಿಗೆ ಕಳೆದು ನಾಳೆ ಸಕಲರೊಂದಿಗೆ ಸೇರಿಕೊಂಡು ಮುಂದೆ ಹೋದರೆ ಆಯ್ತು ತಾನೆ. ಹಾಗಾಗಿ ತಡ ಮಾಡುವುದು ಸರಿಯಿಲ್ಲ. ನಿನ್ನ ಇಚ್ಛೆಯನ್ನು ಈಡೇರಿಸಕ್ಕೆ ಮುಂದಾಗುತ್ತೇನೆ. ಹೀಗೆ
ಸಮಯದಲ್ಲಿ ಸಮಯ ಹೋದಂತೆ ಗೊತ್ತಾಗಲಿಲ್ಲ. ನಿಜ. ಈಗ ಸಮಯ ಯಾವುದು? ಬೆಳಗಾಗಿದೆ. ಬೆಳಗಿನ ಸಮಯ. ಹೌದು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆ, ನಮ್ಮದಾದಂತಹ ಸೈನ್ಯವು ಹೊರಡುವುದಕ್ಕಿದೆ. ಸಿದ್ಧತೆಯಲ್ಲಿದ್ದಾರೆ. ಸಿದ್ಧತೆಯಲ್ಲಿದ್ದಾರೆ. ಹೌದು. ಎಲ್ಲರೂ ಸಿದ್ಧತೆಯಲ್ಲಿರುವಂತಹ ಸಮಯಕ್ಕೆ ಆ, ನಾನು ಕೂಡ ಸೈನ್ಯವನ್ನು ಸೇರಿಕೊಳ್ಳಬೇಕಾದ್ದು ನನ್ನ ಧರ್ಮ ತಾನೆ. ಹಾಗಾಗಿ ನಾನು ಈ ಸಮಯದಲ್ಲಿ ಆ, ನಿನ್ನನ್ನು ಬಿಟ್ಟು ಅಗಲಿ ಹೋಗಬೇಕಾಗಿದೆ. ಹ್ಮ್. ಕಳುಹಿಕೊಡುವೆಯಾರ ಮನೆ. ಕಳಿಸಿಕೊಡ್ಬೇಕು ಪ್ರಭು. ಖಂಡಿತ. ಸರಿ. ಭೂಮಿ ಹೊರಗಿಳಿದು ಹೇಗೆ ಬರ್ಬೇಕು? ಭೂಮಿ ಸುರಗಿಳಿದು ಪೇಳ್ದ ಪ್ರೇಮನಿಂಗಮಿತ ತತ್ರ ತದಿಗಂಗ ಓ ರಮಣ. ತಾಮಸಗೊಳಿದಿದ್ದು ರತುನಾರತಿ ಎತ್ತುತ್ತಲೇ ರತುನಾರತಿ ಎತ್ತುತ್ತಲೇ ವಿಶೇಷವಾದಂತಹ ಆಯುಧವನ್ನು ಕೊಟ್ಟಿದ್ದೇನೆ. ರತುನಾರತಿ ಎತ್ತುತ್ತಲೇ ಪ್ರಾಣೇಶ್ವರ, ಪ್ರಾಣೇಶ್ವರಿ. ವಿಶೇಷವಾದಂತಹ ಶಸ್ತ್ರ ಅಸ್ತ್ರವನ್ನು ತಮ್ಮ ಪಾಲಿಗೆ ಇಟ್ಟಿದ್ದೇನೆ. ಆಗಿ. ಕರದಲ್ಲಿ ಧಾರಣೆ ಮಾಡಿಕೊಂಡಿದ್ದೀರಿ. ಆ. ಮಂಗಲಕರವಾದಂತಹ ಶ್ರೀಮುಖಕ್ಕೆ ಏ. ಮಡದಿಯಾದಂತಹ ಕಾಂತಿಮತಿ ಏ. ಮನ ಮೆಚ್ಚ ಮಂಗಳಾರತಿಯನ್ನು ಬೆಳಗಿದ್ದಾಳೆ. ಏ, ಪ್ರಭು, ರಮಣಿ. ನನ್ನ ಕ್ಷೇತ್ರವನ್ನು ಪ್ರವೇಶ ಮಾಡುವರು ತಾವು. ಆ, ಇನ್ನು ನಿಮ್ಮ ಭೇಟಿ ಯಾವಾಗ ಎಂಬುದಾಗಿ ಅರಿಯದೇ ಹೋಗಿದ್ದೇನೆ. ಆ. ಆದರೆ ಏ. ಈ ಸಮಯದಲ್ಲಿ ಏ. ಸಂತೋಷದಿಂದ ಕಳುಹಿಸಿಕೊಡುವುದಕ್ಕೆ ಸಿದ್ಧಳಾಗಿದ್ದೇನೆ. ಏ, ಪ್ರಭು, ರಮಣಿ. ವೀರ ವನಿತೆ ಆ. ನಿಮ್ಮ ಉಭಯ ಭುಜಗಳಲ್ಲಿ ಏ, ಪುಣ್ಯಲಿ. ಆಗಿ. ಆ ಜಯಸಿರಿ ಏ. ನಿಮಗೆ ಒಲಿದು ಬರಲಿ ಎಂಬುದಾಗಿ ಬೇಡುತ್ತಾ ಇದ್ದೇನೆ. ಆಗಿ ರಮಣಿ. ಇದು ಹೊರಟು ನಿಂತವನಾಗಿದ್ದೇನೆ. ಹೋಗಿ ಬರ್ತೇನೆ. ರಾಮನಾಗಲಿ ವಾಯುಜಾತ್ಯರಿಗೆಂದ ಇದರದೇ ಸೂರ್ಯ ಉದಯ ಆಯಿತು. ನಮ್ಮವರೆಲ್ಲರೂ ಸಿದ್ಧತೆಯಲ್ಲಿದ್ದಾರೆ. ಕಿಷ್ಕಿಂಧೆಗೆ ಹೇಳಿ ಕಳುಹಿಸಿದ್ದೇನೆ. ಸುಗ್ರೀವ ಕಪಿಗಳೆಲ್ಲರೂ ಬರಬೇಕೆಂಬುದಾಗಿ. ಬರಬೇಕಿದ್ದವರು ಯಾಕೆ ಕಾಣುತ್ತೇ ಇಲ್ಲ?
ದಾರಿಯ ಹೋಗಿ ಮರುತ ಸುಕುಮಾರನಿಂದ ಮರುತ ಸುಕುಮಾರ, ನಿನ್ನ ಪರಾಕ್ರಮವನ್ನು ಹೇಳಲಿಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ಯಾಕೆ ದೇವ್ರೆ? ರಾಮನಿಗೆ ಆಗಿದ್ದಂತ ತನ್ನ ಜೀವನವನ್ನೇ ಮುಡಿಪಾಗಿಟ್ಟವ ನೀನು. ಶರದಿಗೆ ಸೇತುವೆಯನ್ನು ಬಂಧಿಸುವಂತ ಮೊದಲೇ ನೇರವಾಗಿ ನೀನು ಲಂಕೆಗೆ ಹೋದವ. ನಿನ್ನ ಪರಾಕ್ರಮ ಏನೆಂಬುದಾಗಿ ಪ್ರಪಂಚಕ್ಕೆ ಆವಾಗಲೇ ಪ್ರಚಾರವಾಯಿತು. ಹೊಗಳುವುದಕ್ಕೆ ನಾನೇನು ಎಷ್ಟರವ, ಪರಾಕ್ರಮ ಸಂಪನ್ನ ಎಂಬುದೇ ಹೇಳಿದ್ರೆ ಕೂಡ ತಪ್ಪಾಗಲಾರದು. ಸುಗ್ರೀವ, ಹೇಳಿಕೆಯನ್ನು ಕಳುಹಿಸಿಕೊಟ್ಟಿದೆ ನಿಮಗೆ. ರಾಮ ಅಶ್ವಮೇಧವನ್ನು ಕೈಗೊಳ್ತಾ ಇದ್ದಾನೆ. ನಿಮ್ಮಂತ ಸೇವೆಗೆ ತಾವು ಸಿದ್ಧರಾಗಬೇಕು ಎಂಬುದಾಗಿ. ಹೇಗೆ ನಿಮ್ಮ ಸೇವೆ? ಶುಭವಾಗಲಿ. ನಿಮಗೆ ಇವತ್ತು ಅಶ್ವಮೇಧ ಯಾಗವನ್ನು ಕೈಗೊಂಡವರು, ಅದರ ಬೆಂಗಾವಲಿಗಾಗಿ ಹೊರಟವರು ಶತ್ರುಘ್ನ ದೇವ. ಅವರೊಂದಿಗೆ ನಮ್ಮ ಕೈಂಕರ್ಯವನ್ನು ಮಾಡುವುದಕ್ಕೆ ನಮ್ಮಿಂದ ನೀವು ಅಪ್ಪಣೆಯನ್ನು ಕೇಳಬೇಕೆ ಪ್ರಭುಗಳೇ? ಖಂಡಿತ ಇಲ್ಲ. ರಾಮದಾಸ ಎನ್ನುವಂತಹ ನೆಗಲ್ತಿಯನ್ನು ಪಡೆದುಕೊಂಡವನು ನಾನು. ನೀನೇ ನನ್ನ ಜೀವನವೇ ನಿಮ್ಮ ಪಾದ ಸೇವೆಗಾಗಿ ಮುಡಿಪಾಗಿಟ್ಟವನು. ಈ ಹೊತ್ತು ನೀವು ಮಾಡುವಂತಹ ಯಾಗಕ್ಕೆ ನಾನು ಖಂಡಿತವಾಗಿ ಬೆಂಬಲವನ್ನು ನೀಡುತ್ತೇನೆ ದೇವ. ಸರಿ. ಶುಭವಾಗಲಿ. ಅಶ್ವಮೇಧ ಯಾಗವನ್ನು ಕೈಗೊಂಡವರು ತಾವು. ಅಂದ್ರೆ ಬ್ರಹ್ಮಚ್ಛ ದೋಷಕ ನಿವಾರಣೆಗಾಗಿ ಸೇವೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟವರು ತಾವು. ನಿಮ್ಮ ಸೇವೆ ಮಾಡುವುದು ಯಾವಾಗ ಎಂದು ಕಾಯುತ್ತಾ ಇದ್ದವರು ನಾವು. ಅಶ್ವಮೇಧ ತುರಗವು ಬೆಂಬಲಿಗರಾಗಿ ಹೊರಟಿದೆ ರಾಜ್ಯದ ಮೇಲೆ ಯಾಗಕ್ಕೆ ಬೇಕಾಗಿ. ನಾವು ಸಹಕಾರಿಗಳಾಗಿ ನಿಮ್ಮ ಸೇವೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ಅಪ್ಪಣೆ ಕೊಡಬೇಕು ದೇವರೇ. ಶುಭವಾಗಲಿ ದೇವ. ಈ ಹಿಂದೆ ನಾವೆಲ್ಲರೂ ರಾಮ ಸೇವೆಯಲ್ಲಿ ಜೀವನವನ್ನು ಕಳೆದುಕೊಂಡವರು. ಆದರೆ ಮತ್ತೊಮ್ಮೆ ನಿಮ್ಮ ಸೇವೆಯನ್ನು ಮಾಡುವಂತಹ ಆ ಪುಣ್ಯ ನಮಗೆ ಒದಗಿ ಬಂದಿದೆ. ಸಂತೋಷದ ವಿಚಾರವೇ ದೇವ. ಈ ಸಂದರ್ಭದಲ್ಲಿ ಯಾಗದ ರಕ್ಷಣೆಗಾಗಿ ನಾನು ಕೂಡ ಬರ್ತೇನೆ. ಬರುವುದು ಮಾತ್ರವಲ್ಲದೆ ಆ ಕುದುರೆಯನ್ನು ಯಾರಾತ ಕಟ್ಟುತ್ತಾನೋ ಅಂತಹ ರಾಜರು ಗಲಗರ್ವವನ್ನು ಮುರಿದು ಕಾಣಿಕೆಯನ್ನು ಸಹಿತ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡ್ತೇನೆ. ನಿಮ್ಮ ಬೆಂಗಾವಲಿಗಾಗಿ ನಾನು ಕೂಡ ಬರುತ್ತೇನೆ. ನೀವೆಲ್ಲರೂ ಇದ್ದೀರಿ. ನಿಮ್ಮೆಲ್ಲರ ಮಾತನ್ನು ಕೇಳಿದಾಗ ಮನಸ್ಸಿಗೆ ಅತೀವಂತ ಸಂತೋಷವೇ ಆಗುತ್ತಾ ಉಂಟು. ಇಷ್ಟೆಲ್ಲ ನೀವು ಇನ್ನು ಈಗ ಶತ್ರುಘ್ನನ್ನು ಕರೆಯಬೇಕಾಗಿದೆ. ತಮ್ಮ ಶತ್ರುಘ್ನ,
ನೋಡಿದ್ಯಾ ಅಮ್ಮ ಕೇಳರಿಗ ನಿಮ್ಮನಿರ ಮರದ ಸಮ್ಮುಖ ತೋರುವನ ಅಮ್ಮೈದ ಬಲೆಯ ಗುಣದಿರೋ ಶಸ್ತ್ರವಮ್ಮರಿದಿಯ ಭಜನ ಅಮ್ಮ ಕೇಳರಿಗ ನಿಮ್ಮನಿರ ಮರದ ಸಮ್ಮುಖ ತೋರುವನ ಸೂರ್ಯೋದಯ ಆಯ್ತು. ನಮ್ಮವರೆಲ್ಲರೂ ಸಕಲ ಸಿದ್ಧತೆಯಲ್ಲಿ ಇದ್ದಾರೆ. ಹೌದು, ಕಪಿಗಳೆಲ್ಲರೂ ಬಂದು ಸೇರಿದ್ದಾರೆ. ನಿನ್ನ ಬಳಿಯಲ್ಲೇ ಜಾಂಬ ಸುಗ್ರೀವನು, ಹನುಮಂತನು, ಅಂಗದನು, ಅನೇಕ ಕಪಿ ವೀರರು, ಹಾಗೆ ತಿಳಿದಂತ ಪ್ರಾಜ್ಞರು, ವಿದ್ವಾಂಸರು ಎಲ್ಲರೂ ಕೂಡ ನೆರೆದು ಬಹಳಷ್ಟು ಉತ್ಸಾಹದಲ್ಲಿದ್ದಾರೆ. ನೋಡಿದ್ಯಾ, ಸೇನೆ ಎಲ್ಲ ಸಿದ್ಧವಾಗಿದೆ. ಹೌದು, ಕಾಣುವಾಗ ಮನಸ್ಸಿಗೆ ಅತ್ಯಂತ ಸಂತೋಷವೇ ಆಗುತ್ತಾ ಉಂಟು ನನಗೆ. ಇದು ರಾಮ ಸೇನೆಯಲ್ಲವೇ ಪ್ರಭು. ರಾಮ ಸೇನೆಗೆ ಎಲ್ಲಿಯಾದ್ರೂ ಸೋಲು ಉಂಟಾಗುವುದಕ್ಕೆ ಸಾಧ್ಯ ಉಂಟ? ಸಾಧ್ಯವಿಲ್ಲ. ಸಾಧ್ಯವೇ ಇಲ್ಲ. ತಮ್ಮ, ಆ, ಬೆಂಬಲಕ್ಕಾಗಿ ನೀನು ಹೋಗ್ತಾ ಇದ್ದಿ. ಹೌದು, ಸೇನೆಯ ಅಧಿಪತ್ಯನು ವಹಿಸಿಕೊಂಡವ ನೀನು. ಸಮಸ್ತವಾದಂತ ಭೂಮಂಡಲದಲ್ಲಿ ತಿರುಗಾಟವನ್ನು ಮಾಡಿ ರಾಮನು ಕೈಗೊಂಡಂತ ಯಜ್ಞದ ಪೂರ್ಣಾಹುತಿಗೆ ಬೇಕಾಗಿ ಸಮಸ್ತ ಭಟುಭಟರನ್ನು, ಭೂಪರನ್ನು ಗೆಲಿದು ಅವರಿಂದ ಕಪ್ಪ ಸಂಗ್ರಹಕ್ಕಾಗಿ ಒಬ್ಬ ನೇಪಥ್ಯಕ್ಕೆ ಜನ ಬೇಕು. ನಿನ್ನ ತಮ್ಮನನ್ನು ನೇಮಿಸಿದ್ದು. ಹೌದು, ಸೇವೆಗೆ ನಿನಗೆ ಅವಕಾಶ ಮಾಡಿ ಕೊಟ್ಟಿದ್ದೇನೆ. ಹೌದು, ಹಾಗಂತ ತಿರುಗಾಟಕ್ಕೆ ಹೊರಟು ನಿಂತವ ನೀನು. ಎಷ್ಟು ಸಮಯ ಆಗ್ತದೆ ಎಂಬುದಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ತಿರುಗಾಟದಲ್ಲಿ ಎಲ್ಲಿನ 7 ಭಾಗದಷ್ಟು ನಿಮ್ಗೆ ಕೊರತೆ ಉಂಟಾಗಬಾರ್ದು, ನಿಮ್ಮಿಂದಾಗಿ ಮತ್ತೊಬ್ಬರಿಗೆ ಕೊರತೆ ಉಂಟಾಗಬಾರ್ದು. ಸೂರ್ಯವಂಶಕ್ಕೆ ಇಷ್ಟರವರೆಗೆ ನಮ್ಮಲ್ಲಿ ಯಾರಾದ್ರೂ ಕಪ್ಪು ಚುಕ್ಕೆ ತಂದವರು ಇಲ್ಲ? ಇಲ್ಲ ತಮ್ಮ, ಗಣತೆ ಎಂಥದ್ದು ಎಂಬುದಾಗಿ ನಿನಗೆ ಕೂಡ ಗೊತ್ತೇ ಉಂಟು ತಾನೆ. ಅಯ್ಯೋ ಮಗು, ಆದ್ರೂ ಒಂದು ಶಾಸ್ತ್ರವನ್ನು ನಾವು ತಿಳಿದುಕೊಂಡವರು ನಾವು. ನಾವೇ ದಾರಿ ತಪ್ಪಿ ನಡೆಯಬಾರದು ತಾನೆ. ಲೋಕಕ್ಕೆ ಆದರ್ಶವಾದಂತ ಎತ್ತರವಾದಂತ ಸ್ಥಾನವನ್ನು, ಮಾನವನ್ನು ಏರಿಕೊಳ್ಳಿತವನು. ನಾವೇ ದಾರಿ ತಪ್ಪಿ ನಡೆದರೆ ಬೇಲಿ ಎದ್ದು ಹೊಲವನ್ನು ಮೆದ್ದ ಹಾಗೆ ಆಗುದಿಲ್ವ ತಮ್ಮ? ನಾಳೆ ನಿಮ್ಮನ್ನು ನೋಡಿ ಪ್ರಪಂಚ ಕಲಿಯಬಾರದು. ಹುಲ್ಲು ಕಡ್ಡಿ ಕಚ್ಚಿದವನನ್ನು, ಹುತ್ತ ಏರಿದವನನ್ನು, ನಿರಾಯುಧನನ್ನು ಎಂದಿಗೂ ನನ್ನ ಶಿಕ್ಷಿಸಬಾರದು. ಯುದ್ಧ ಕ್ಷೇತ್ರಕ್ಕೆ ಬೆನ್ನು ಹಾಕಿ ಓಡಿ ಹೋದವನನ್ನು ಶಿಕ್ಷೆ ಕೊಡಬಾರದು ಅಂತ ಶಾಸ್ತ್ರ ಉಂಟು. ವಶಿಷ್ಠರು ಹೇಳ್ತಾ ಇದ್ರು. ಮತ್ತೆ ಮಗು, ಯಾರಲ್ಲಿ ಆಯುಧ ಇರುವುದಿಲ್ಲವೋ ಅವರಿಗೆ ಆಯುಧವನ್ನು ಕೊಟ್ಟು ಅವರಲ್ಲಿ ಯುದ್ಧವನ್ನು ಮಾಡಿ ಸೋಲಿಸಿ ಕಪ್ಪವನ್ನು ಸಂಗ್ರಹ ಮಾಡಬಹುದು ಅಲ್ವಾ? ಎಚ್ಚರಿಕೆ ಮಾತನ್ನು ಕೊಡ್ತಾ ಇದ್ದೀನಿ. ನೀವು ಕೂಡ ಹಾಗೆ ಶತ್ರುಘ್ನ ಜೊತೆಲೇ ಇರಬೇಕು. ನಿಮಗೆ ಸೋಲು ಉಂಟಾಗೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಮಹಾಪರಾಕ್ರಮಿ ಹನುಮಂತ ಇದ್ದ, ರಾಮದಾಸರು ನೀವೆಲ್ಲ ಸಿದ್ಧತೆಯಲ್ಲಿ ಇದ್ದೀರಿ. ಇನ್ನು ಯಾರು ಬರುವುದಕ್ಕೆ ಇದ್ದಾರ? ಮೊದಲಾಗಿ ನಿನ್ನ ಪವಿತ್ರವಾದ ಪಾದಗಳಿಗೆ ಲಕ್ಷ್ಮೀ ನಿಧಿಯ ಪ್ರಣಾಮ.
ಶುಭಗಳು. ಶುಭವಾಗ್ಲಿ ಭಾವ. ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದೀರಾ. ನಿಮ್ಮವರನ್ನೆಲ್ಲ ಸೇರಿಸಿಕೊಂಡು ಬೆಂಗಾವಲಿಗಾಗಿ ಕಳುಹಿಸಿಕೊಡುತ್ತಾ ಇದ್ದೀರಾ. ಈ ಕಾಲಕ್ಕೆ ನಾನು ಕೂಡ ನಿಮ್ಮ ಪಾಳೆಯವನ್ನು ಸೇರುವವನಿದ್ದೇನೆ. ನನ್ನನ್ನು ಸೇರಿಸಿಕೋ ಬಾವ, ಸೇರಿಸಿಕೊ. ಇದು ಯಾರು? ಇದು ಭಾವ. ಇಲ್ಲಿಂದ ಬಂದ ಭಾವನಿಗೆ ಭಾವನ ಬಲ, ಹಕ್ಕಿಗೆ ರೆಕ್ಕೆಯ ಬಲ. ಹಾಗೆ ಆಯ್ತಲ್ಲ. ಸಣ್ಣ ಭಾವನ ಜೊತೆ ನಾನು ಹೋಗುತ್ತೇನೆ ಅಂತ. ಭಾವ, ನೀನು ಬರ್ತೀಯಂತ ನಿರೀಕ್ಷೆ ಕೂಡ ನನಗೆ ಇರ್ಲಿಲ್ಲ. ನಿರೀಕ್ಷೆ ಮೀರಿದ್ದು. ಯಾಕೆಂದ್ರೆ ಅಲ್ಲಿ ಹೊಣೆಗಾರಿಕೆ ಅಲ್ಲಿ ಕೂಡ ಮಿತಿಲಿಯಲ್ಲಿ ಉಂಟಲ್ಲ. ಅದು ಅವರದ್ದು ಪ್ರವೇಶವೇ ನಿರೀಕ್ಷೆ ಮೀರಿ ಎಲ್ಲರೂ ಕಾಯುವಾಗ ಒಮ್ಮೆಲೆ ಪ್ರವೇಶ. ಒಮ್ಮೆಲೆ ಪ್ರವೇಶ ಆಯ್ತು. ಈಗ ಎಲ್ಲರೂ ಕೂಡ ಸಂತೋಷ ಭರಿತರಾಗಿದ್ದಾರೆ. ತಮ್ಮ ಎಚ್ಚರಿಕೆ ಮಾತನ್ನು ನಿಮಗೆ ಇಷ್ಟವಾಯ್ತಲ್ವೇ ಪ್ರಭು? ಎಲ್ಲರೂ ಕೂಡ ಹೋಗುವಂತ ಉತ್ಸಾಹದಲ್ಲಿ ಇದ್ದೀರಲ್ಲ. ವಿಜಯೀ ಭವ. ಹೋಗಿ ಬನ್ನಿ. ರಂಗನಾಥ ನಿಮ್ಮನ್ನು ಸದಾ ರಕ್ಷಣೆ ಮಾಡಲಿ. ನಿಮ್ಮವರನ್ನೆಲ್ಲರನ್ನು ಕೂಡಿಕೊಂಡು ರಾಮಸೇನೆಯ ಬಲಿಷ್ಠವಾಗಿದೆ. ಈ ಸಂದರ್ಭದಲ್ಲಿ ಭಕ್ತಿಯಿಂದ ಅಷ್ಟು ಎಂದನುತ ವೈದೇಹಿ ರಮಣಗೆ. ವೈದೇಹಿ ಅಂದ್ರೆ ಯಾರು? ಸೀತಾದೇವಿ. ಕಾರಣ ಉಂಟು. ನಿಮಿ ಎನ್ನುವಂತ ರಾಜನ ಭುಜವನ್ನು ಕಡೆದಾಗ ಆ ಮೂಲಕವಾಗಿ ವೈದೇಹಿ ವಂಶ ಪರಂಪರೆ ಬೆಳೆಯಿತಂತೆ. ಆ ನಂತರದಲ್ಲಿ ಅದೇ ವಂಶದಲ್ಲಿ ಹುಟ್ಟಿದವಳು ವೈದೇಹಿ ಸೀತಾದೇವಿ. ಅಂತಹ ವೈದೇಹಿ ರಮಣನಾದಂತಹ ಅಣ್ಣ ಪ್ರಭು ಶ್ರೀರಾಮಚಂದ್ರನ ಪಾದದ್ವಯಗಳಿಗೆ ಪೊಡಮಟ್ಟು ನಮ್ಮ ಜೀವನದ ಸೂರ್ಯವಂಶದ ಪರಂಪರೆಯಲ್ಲಿ ಆರಾಧಿಸಿಕೊಂಡು ಬಂದಂತಹ ರಂಗನಾಥನ ಗುರುನಾನುಗ್ರಹ ವಿಶೇಷ ನಮ್ಮ ಸೇನೆಯ ಮೇಲೆ ಇರಲಿ ಎನ್ನುವ ಹಾಗೆ ಗುರು ವಸಿಷ್ಠರಿಗೆ ವಂದಿಸಿ ವಿಶ್ವಾಮಿತ್ರ ಗುರುಗಳಿಗೆ ಅಡಿದಾವರಗಳಿನ ನಮಿಸಿಕೊಂಡು ನಮ್ಮ ಸೇನೆ ನಡೆಯಲಿದೆ. ಬಹಳ ವಿಜೃಂಭಣೆಯಿಂದ ನಮ್ಮ ಸೇನೆ ಹೊರಡುವಂತಹ ಆ ರಭಸಕ್ಕೆ ಆ ಮೂಲಕವಾಗಿ ನಭದಲ್ಲಿಯೂ ಕೂಡ ಪ್ರತಿಯೊಬ್ಬರೂ ಕೂಡ ಕರತಾಡನವನ್ನು ಮಾಡಿದ್ದಾರೆ. ಅಂತೆಯೇ ಬರಬರುತ್ತಾ ಮುಂದೊತ್ತಿ ಬಂದಿದ್ದೇವೆ. ಅಂಗ, ವಂಗ, ಕಳಿಂಗ, ಕಾಬೋಜ, ಕೇದಾರ, ಪಾಂಚಾಳ, ಅಯ್ಯೋ ಮಾಳವ, ಆ ಮೂಲಕವಾಗಿ ಪಂತಳ, ಕುಂತಳ ಮೊದಲಾದಂತಹ ಪುರಪ್ರವೇಶ ಮಾಡಿದ್ದೇವೆ ಅಲ್ಲವೇ? ಕೊನೆಗೆ ಹೋದ್ದು ವಂಗ ದೇಶಕ್ಕೆ. ವಂಗಾಂಗ್ರಿಪಾಲನೊಂದಿಗೆ ಹೋರಾಟವನ್ನು ಮಾಡಿದೆವು. ರಾಮ ಏನು ರಾಮ ವಿಗ್ರಹವಾನ್ ಧರ್ಮ ಎನ್ನುವ ಹಾಗೆ ಆ ಮೂಲಕವಾಗಿ ಭಕ್ತಿಯಿಂದ ಸ್ತುತಿಸಿದವರಿಗೆ ಆಶೀರ್ವಾದವನ್ನು ಮಾಡಿದ್ದೇವೆ. ನಮ್ಮೊಂದಿಗೆ ಬಂದವರಿದ್ದಾರೆ. ಅದಟು ತಲವನ್ನು ಮಗಾರಿಸಿ ಹೋರಾಟವನ್ನು ಕೈಗೊಂಡವರು ಅವರ ಅದಟನ್ನು ಮುರಿದು ತಪ್ಪ ಸಂಗ್ರಹ ಮಾಡಿದ್ದೇವೆ. ನಿಮ್ಮ ತೋಲ್ಬಳಗಳೇನು ಅಂತ ನಾನು ಕಂಡಿದ್ದೇನೆ. ಸಂತೋಷವಾಯಿತು. ಹಾಗೆಯೇ ನಡೆಯೋಣಲ್ವೇ?
ಹೋರಾಟವನ್ನು ಮಾಡಿದೆವು. ನಮ್ಮ ಪ್ರವೇಶ ಹೇಗಾಯ್ತು ಅಂತ ಗೊತ್ತಾಗ್ಲಿಲ್ಲ. ಹಬ್ಬ ಅದು ಕೂಡಿದ್ರಲ್ಲಿ ಮತ್ತೆ ಬರುವ ವೇಗ ಹಾಗೆ. ಆದರೆ ವಾಯುವೇಗಕ್ಕಿಂತಲೂ ಮನೋವೇಗವಾದಂತಹ ವೇಗ ನಮ್ಮದು. ಅಂತಹ ವೇಗದಲ್ಲಿ ಆಕಾಶದ ಅಂಚಿನಿಂದ ಕೋಲ್ಮಿಂಚಿನಂತೆ ಒಬ್ಬರಿಂದೊಬ್ಬರು ಸಾಧನೆಯನ್ನು ಮಾಡಿ ಹೋರಾಟ ಮಾಡಿದ್ದೀರಿ. ಸಂತೋಷವಾಯಿತು. ಆದರೆ ಅನೇಕ ಮಂದಿಗಳೆಲ್ಲರೂ ನೋಡಿ ಇವರೆಲ್ಲ ಶರಣಾದವರು. ರಾಮಸೇನೆಯನ್ನು ನಾವು ಸೇರ್ತೇವೆ ಎನ್ನುವ ಹಾಗೆ ಎಂತದ್ದು ಅವರೆಲ್ಲ ಸೇರ್ತಾರೆ ಅಂತ ಹೇಳಿದ್ರೆ ಹೌದು. ನಮಗೆ ಸ್ವಲ್ಪ ವಿಶ್ರಾಂತಿ ಬೇಕಲ್ವಾ? ಇಲ್ಲದಿದ್ರೆ ನಿನ್ನ ಸ್ವರ ವಿಶ್ರಾಂತಿ ಆಗದಿದ್ರೆ ನಿನ್ನ ಸ್ವರ ಸರಿಯಾಗ್ಲಿಕ್ಕಲ್ಲ. ಯಾವುದು ನಿನಗೆ ಯಾವ ಬಿಡರಾದ್ರೂ ಸರಿಯಾಗ್ಲಿಕ್ಕಿಲ್ಲ. ಸರಿ ನಮ್ಮವರೇ, ಸಂತೋಷವಾಯಿತು. ನಿಮಗೂ ಕೂಡ ಸ್ವಲ್ಪ ವಿಶ್ರಾಂತಿ ಬೇಕು. ಓಹೋ ನೋಡಿ ಅಂತೆ ಕಾಣುತ್ತಾ ಇರುವುದು ಭಯಂಕರ ಪ್ರಭೆಯಾಗಿ ಕಂಗೊಳಿಸುವುದೇ ವಿಂಧ್ಯ ಪರ್ವತ. ಹೌದು, ಅದರ ತಪ್ಪಲಿಗೆ ಸ್ವಲ್ಪ ದೃಷ್ಟಿಯನ್ನು ಹರಿಸಿದೆವು ಅಂತಾದ್ರೆ ಅಲ್ಲಿ ಕಾಣುತ್ತಿರುವುದು ವಿಶಾಲವಾಗಿ ಹರಿಯುತ್ತಾ ಇದ್ದಾರೆ ನದಿ. ಅಂತೆಯೇ ಎತ್ತರವಾದಂತಹ ಬಂಡೆಗಳು ಉಂಟು. ನದಿಯ ಬಳಿಯಲ್ಲಿ ನಾವು ಬಿಡಾರ ಮಾಡಿದ್ರೆ ಎಲ್ಲದಕ್ಕೂ ವ್ಯವಸ್ಥೆ ಆಗುತ್ತೆ, ತೊಂದರೆ ಆಗುವುದಿಲ್ಲ. ನೀರಿಗೆ ಏನು ತೊಂದರೆ ಇಲ್ಲ. ಬಿಡಾರದಲ್ಲಿ ನೀರಿಲ್ಲದಿದ್ರೆ ಅವ್ಯವಸ್ಥೆ ಇಲ್ಲ. ಮುಖ್ಯವಾಗಿ ನೀರು ಒಳ್ಳೆ ಹೌದು, ನಿನಗೋದ್ರಲ್ಲಿ ತುಂಬಾ ಸಮಸ್ಯೆ. ಹಾಗೆ ಒಳ್ಳೇದಾಯ್ತು. ಆದ್ದರಿಂದ ಈ ವಿಂಧ್ಯ ಪರ್ವತದ ಬಳಿಯಲ್ಲೇ ನಾವು ಬಿಡಾರವನ್ನು ನಮ್ಮ ವಂಶದ ಮೂಲ ಪುರುಷನಾದಂತಹ ಭಗವಾನ್ ಸೂರ್ಯದೇವ ಉದಯಿಸಿದಂತಹ ಸೂರ್ಯ ಪಶ್ಚಿಮಾಂಬುದಿಯನ್ನು ಸೇರಿದ್ದಾನೆ. ಕತ್ತಲೆ ಎನ್ನುವಂತ ರಾಕ್ಷಸಿ ಭೂಮಿಯನ್ನು ಆವರಿಸಿಕೊಳ್ಳುವಂತಹ ಸಂದರ್ಭ. ಆದ್ದರಿಂದ ನಮಗೀಗ ಬಿಡಾರದ ವ್ಯವಸ್ಥೆ ಅಗತ್ಯ ಉಂಟು. ಯುದ್ಧ ಆಗುವುದಿಲ್ಲ. ರಾತ್ರಿ ಆಯ್ತು, ವಿಶ್ರಾಂತಿ. ಬರುತ್ತಾ ಸಮಯ ಹೋದಂತೆ ಗೊತ್ತಾಗಲಿಲ್ಲ. ಯಾವತ್ತು ಮಾಡುವಂತಹ ಕೆಲಸ ಏನು? ವನವಿಹಾರಕ್ಕೆ ಹೋಗುವುದು, ಸಿಕ್ಕ ದಾರಿಗಳನ್ನು ತಿನ್ನುವುದು. ಇದು ನನ್ನ ಕಾಯಕವಾಗಿದೆ. ದನ ಮಾಡುವುದು ಯಾಕೆ? ನನ್ನ ಕಾಯಕಕ್ಕೆ ಹೊಡುವುದಿದ್ದ ಸಂದರ್ಭಕ್ಕೆ ಏಳು ದೂರದಲ್ಲಿ ಕಾಣ್ತಾ ಇರುವುದು. ಇಂದು ವನ ವಿಹಾರ ಪ್ರಾರಂಭ ಮಾಡಿದೆ. ಆ ಸಂದರ್ಭಕ್ಕೊಂದು ತುರಗ ಕಾಣಿಸಿಕೊಂಡಿತಲ್ಲ, ಆಶ್ಚರ್ಯವನ್ನೇ ಕಾಣ್ತಾ ಇದ್ದೇನೆ. ಇದು ಕೇವಲ ತುರಗ ಮಾತ್ರವಲ್ಲ, ಹಣೆಯಲ್ಲಿ ಲಿಖಿತ ಹೊಂದಿದೆ. ಓದಬೇಕು ಅಂತ ಪ್ರಾರಂಭ ಮಾಡಿದ್ದೇನೆ. ಓದಿದೆ ಇನ್ನೂ ಪರಮಾಶಯನ್ನು ಕಾಣ್ತಾ ಇದ್ದೇನೆ.
ಅಯೋಧ್ಯೆಯಿಂದ ಬಿಟ್ಟಂತ ತುರಗವಂತೆ ಶ್ರೀರಾಮಚಂದ್ರನು ಮಾಡುವಂತಹ ಅಶ್ವಮೇಧದ ಕುದುರೆ ಬರ್ದದ್ದು ಹೇಗೆ ಬಲುಹುಳ್ಳ ಭಟರು ಕಟ್ಟಬೇಕು ಎನ್ನುವ ಹಾಗೆ ಕಟ್ಟಬೇಕು, ಕಪ್ಪ ಕಾಣಿಕೆಯನ್ನು ಕೊಡಬೇಕು, ಶರಣಾಗಬೇಕು ಎನ್ನುವ ಹಾಗೆ. ಇದು ಬೇಕಾದದ್ದು ನಾವು ಬಲು ಹುಳ್ಳರು ಎನ್ನುವುದಕ್ಕೆ ತೋರಿಸಿಕೊಡ್ಬೇಕಾಗಿದೆ. ಯಾವ ರೀತಿಯಲ್ಲಿ ನನ್ನ ಅಣ್ಣ ಇದ್ದಾನೆ, ಇವನಿಗೆ ಈ ವಿಷಯ ಮುಟ್ಟಿಸಿದ್ರೆ ನಕ್ಕದಿಂದ ಸಿಕ್ಕದವರೆಗೆ ಏರ್ತದೆ. ತಡ ಮಾಡುವುದಕ್ಕೆ ಹೋಗುತ್ತೆ ನನ್ನ ಬಳಿ.
ಬಲ್ಲಿರಿ ವಿದ್ಯುನ್ಮಾಲಿಧಾನದಿಂದ ಸರಿ ಹೊರಟು ಬಂದ ಕಾರ್ಯಕಾರಣ ಆಮೇ ಕವಿತೆ ಆಲಿಸಬೇಕಯ್ಯ ಹೋದೆ ವಿಶೇಷವಾದ ತುರಗವನ್ನು ಕಾಣಿಸಿತು. ವಿಶೇಷವಾದ ತುರಗ ಬಿಳಿ 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 ಬಿಳಿಯಾದಂತಹ ತುರಗ. ಅಂದ್ರೆ ಇದಕ್ಕಿಂತ ಮೊದಲು ನೀವು ಕಾಣಲಿಲ್ಲ. ನಾನು ಕಂಡವನಲ್ಲ. ಹತ್ತಿರ ಹೋದೆ, ಏನಾದ್ರೂ ಪ್ರಯೋಜನಕ್ಕೆ ಬರ್ತದೆ ಎನ್ನುವ ಹಾಗೆ. ಹಣೆಯನ್ನು ನೋಡಿದೆ, ಲಿಖಿತ ಒಂದಿತ್ತು. ಲಿಖಿತವ? ಹೌದು. ಓಹೋ. ಲಿಖಿತವನ್ನು ವಾಚಿಸಿದೆ. ಎಲ್ಲಿಯ ತುರಗ ಗೊತ್ತುಂಟೆ? ಎಲ್ಲಿಯದ್ದು? ಅಯೋಧ್ಯೆಯ ತುರಗ. ಶ್ರೀರಾಮ ಶ್ರೀರಾಮ ಅಂತ ಹೇಳುವಾಗ ನಮಗೆ ನೆನಪಿಗೆ ಬಂದು ನಮ್ಮ ಮಿತ್ರನಂತ ರಾವಣೇಶ್ವರ, ದಶಕಂಠ ರಾವಣ, ಪರಮವೈ ಎನಿಸಿಕೊಂಡವ ಆತ. ರಾಮನ ತುರಗ ಕಾಣ ಅಶ್ವಮೇಧ ಉಳಿಸಿಬಿಟ್ಟ ತುರಗ ಅದಾಗಿದೆ. ಹಾಗಾಗಿ ಅದನ್ನು ಏನು ಮಾಡಿದ್ದಾರೆ ಗೊತ್ತಾ? ಅದನ್ನು ಬಿಡಲಿಲ್ಲ, ಕಟ್ಟಿ ಹಾಕಿದ್ದಾರೆ. ಇಲ್ಲಿಯವರೆಗೆ ತಂದು ಬಿಟ್ಟವ ನಾನಿದ್ದೇನೆ. ಇನ್ನು ಏನಿದ್ರು ನಿನಗೆ ಬಿಟ್ಟದ್ದು. ಒಳ್ಳೆಯ ಕೆಲಸವನ್ನೇ ಮಾಡಿದೆ ನೀನು. ನಮ್ಮದಾದಂತಹ ಈ ಮಾಯಾಪುರವನ್ನು ಪ್ರವೇಶ ಮಾಡಿದ ಆ ಅಶ್ವಮೇಧದ ತುರಗ ಅಯೋಧ್ಯೆಯಿಂದ ಕಳುಹಿಸಲ್ಪಟ್ಟಿದೆ. ಅದರ ಬೆಂಗಾವಲಿಗಾಗಿ ಬಂದವ ಯಾರು? ಎಷ್ಟೋ ಕಾಲದಿಂದ ಆ ರಾಮನನ್ನು ನಾನು ಕಾಯುತ್ತಾ ಇದ್ದೇನೆ. ಯಾಕೆ ಮಲ್ಲಯ್ಯ? ನಮ್ಮ ಮಿತ್ರನಾದಂತಹ ಆ ಲಂಕೇಶ್ವರ ರಾವಣ ಇದ್ದಾನಲ್ಲ, ಅವ ನಮ್ಮ ಆತ್ಮೀಯ ಮಿತ್ರನಾಗಿದ್ದ. ಒಂದು ಕಾಲದಲ್ಲಿ ಲಂಕೆಯನ್ನು ಪ್ರವೇಶ ಮಾಡಿ ಮಿತ್ರನನ್ನು ಕೊಂದು ಬಗೆಸಿದಂತಹ ಮಹಾಪಾತಕಿ ಆಗಿದ್ದಾನೆ ಆತ. ಆದ ಕಾರಣವಾಗಿ ಈಗ ಬಂದವ ಶತ್ರುಘ್ನ ಇವನನ್ನು ಇಲ್ಲಿಯೇ ಮಡುಹಿದರೆ ಅದನ್ನು ಕೇಳುವುದಕ್ಕೆ ಆ ರಾಮ ಬಾರದೆ ಇರುವುದಿಲ್ಲ. ಲಿಖಿತದಲ್ಲಿ ಬರ್ತಿದ್ದಾನೆ, ಬಲು ಹುಳ್ಳ ಭಟರು ಕಟ್ಟಬೇಕು ಎನ್ನುವ ಹಾಗೆ. ಶಹಬಾಷ್ ಶಹಬಾಷ್, ನಮ್ಮಲ್ಲಿ ಬಲಹು ಉಂಟು. ಮಾತ್ರವಲ್ಲ, ರಾವಣನ್ನು ಹೇಗಾದರೂ ಮಾಡಿ ಕೊಂದು ಮುಗಿಸಿದರೆ ನನ್ನದಾದಂತಹ ಆ ರಾವಣೇಶ್ವರನ ಆತ್ಮಕ್ಕೆ ಶಾಂತಿಯನ್ನು ತಂದುಕೊಟ್ಟ ಹಾಗಾಗ್ತದೆ. ತಡ ಮಾಡುವುದು ಸರಿಯಲ್ಲ. ಎಲ್ಲಿಯಾದ್ರೂ ಯುದ್ಧಕ್ಕೆ ಬಲಿಯಾಗಿ ಬಂದರೆಂದಾದ್ರೆ ಅಂತವನು ಸೇನೆಯ ಮುಖಾಂತರವಾಗಿ ದಾರಿಗೆ ಉರುಳಿ
ಬಂದಿದ್ದಾನಂತೆ. ಬಂದವರನ್ನು ಸದಬಡಿಯುವುದರ ಮೂಲಕವಾಗಿ ನಮ್ಮವರಿಗೆ ಜಯವನ್ನು ಲಭಿಸಿಕೊಡ್ತೇನೆ. ಸಾಗು ವ್ಯಾಪಾರಿ. ಋಷಕೇತು ವಿಂಧ್ಯ ಪರ್ವತದ ಬಳಿಯಲ್ಲಿ ನಾವು ವಿಶ್ರಾಂತಿಯನ್ನು ಪಡೆದ ತದನಂತರದಲ್ಲಿ ಸೂರ್ಯೋದಯಕ್ಕೆ ಎದ್ದಂತಹ ನಾವುಗಳು ಸಮಸ್ತವಾದಂತಹ ಸೇನೆಯನ್ನು ಅಣಿಗೊಳಿಸಿ ಆ ಮೂಲಕವಾಗಿ ಮುಂದತ್ತಿ ರಭಸದಿಂದ ನಾವು ಬಂದವರು. ಬರಬರುತ್ತಾ ನೀವು ವಿವರಣೆಯನ್ನು ಚೆನ್ನಾಗಿ ಕೊಟ್ಟಿದ್ದೀರಿ. ಮಾಯಾಪುರ ಎನ್ನುವ ಹಾಗೆ ಇಲ್ಲಿಯ ವೀರನಾದಂತಹ ವಿದ್ಯುನ್ಮಾಲಿ ಮತ್ತೆ ಅನೇಕ ಮಂದಿಗಳಿದ್ದಾರೆ ಅವರೊಂದಿಗೆ ಸೇರಿದವರು. ಅಂತೆಯೇ ನಾವೆಲ್ಲರೂ ಬಹಳಷ್ಟು ಉತ್ಸಾಹದಿಂದ ಮಾಯಾಪುರದ ವಿದ್ಯುನ್ಮಾಲಿಯನ್ನು ಎದುರಿಸಬೇಕು. ನಡೆಯೋಣಲ್ವೇ? ಬಂಧಿಸಿದ್ಯಾ? ಸಾಮದಿಂದ ಹೇಳ್ತಾ ಇದ್ದೇನೆ, ಕಟ್ಟಿದಂತಹ ಕುದುರೆಯನ್ನು ಬಿಟ್ಟುಕೊಡು. ಪಕ್ಷವನ್ನು ವಹಿಸಿ ಕಟ್ಟಿದಂತ ಕುದುರೆಯನ್ನು ಬಿಟ್ಟು ಬಿಡಿ ಎನ್ನುವ ಹಾಗೆ ಹೋದರೆ ಇದ್ದ ಇರುವೆ ನೀನು ಬಂದವ ಅಂಗದ ನಮ್ಮಲ್ಲಿ ಸಾಮರ್ಥ್ಯ ಉಂಟು, ಬಲು ಉಂಟು ಎನ್ನುವ ಕಾರಣಕ್ಕಾಗಿ ನಾವು ಕಟ್ಟಿದ್ದೇವೆ. ಬಂದಂತಹ ಎದುರಾಳಿಯನ್ನು ಹೋರಾಟ ಮಾಡುವುದರ ಮೂಲಕವಾಗಿ ನಿಮ್ಮನ್ನು ಸೋಲಿಸಿ ನೆಲಕ್ಕಚ್ಚುವ ಹಾಗೆ ನಾನು ಮಾಡುತ್ತೇನೆ.
ಮರಕ್ಕೆ ಹಾರುತ್ತಾ ಹಣ್ಣು ಹಂಪಲನ್ನು ತಿಂದು ಜೀವನವನ್ನು ಸಾಗಿಸುವವ ನೀನು. ಅಂಥದ್ರಲ್ಲಿ ರಾಮನ ಪಕ್ಷವನ್ನು ವಹಿಸಿಕೊಂಡು ನಂದದಾದಂತಹ ಪುರಪ್ರವೇಶವನ್ನು ಮಾಡಿದ್ದಿ. ಬಿಡುತ್ತೇನಂತ ಆಲೋಚಿಸಿದ್ಯಾ? ಬಾಲ ಹಿಡಿದು ನರಕ ಅಪ್ಪಾಳಿತು. ನಮ್ಮದಂತ ಹಯವನ್ನು ತಪ್ಪಿಸಿದ್ದವರು ನೀವು. ನಮ್ಮ ಪುರವನ್ನು ಪ್ರವೇಶ ಮಾಡಿದ್ದಕ್ಕಾಗಿ ನಾವು ಕಟ್ಟಿದ್ದೇವೆ. ಆದ್ರಿಂದ ನಿಮ್ಮ ಪುರವನ್ನು ಪ್ರವೇಶ ಮಾಡಬೇಕಾಯಿತು. ನೀವು ಬಿಟ್ಟದ್ದು ಕಟ್ಟಲಿಕ್ಕೆ ಅಲ್ವಾ? ಆದ್ದರಿಂದ ನಾವು ಕಟ್ಟಿದ್ದೇವೆ. ಏನು ತಪ್ಪದರಲ್ಲಿ? ಕಟ್ಟಿದ್ದು ಹೌದು. ಹಾಗೆಂದು ವಿನಿಮಯದಿಂದ, ವಿಕ್ರಮದಿಂದ, ವಿಕ್ರಯದಿಂದ ಒಬ್ಬನಿಗೆ ಪಡೆಯುವುದಕ್ಕೆ ಸಾಧ್ಯ ಉಂಟು. ಕಟ್ಟಿದಂತಹ ಹಯವನ್ನು ವಿಕ್ರಮದಿಂದ ಪಡೆಯುತ್ತೇವೆ ನಾವು. ಯಾರು ನೀವು? ನಿಮ್ಮಿಂದ ಕೂಡಿದ್ದೇನೋ? ಈ ವಿಂಧ್ಯಾದ್ರಿ ಪರ್ವತದಲ್ಲಿ ಮಾಯಾಪ್ರವಣ ನಿರ್ಮಾಣ ಮಾಡಿದ್ದೇವೆ. ಇಂತಹ ಪ್ರದೇಶವನ್ನು ಪ್ರವೇಶ ಮಾಡಿ ನಮ್ಮನ್ನೆಲ್ಲ ಬಡಿದೋಡಿಸುವುದಕ್ಕೆ ಮುಂದುವರಿಯುತ್ತಾ ಇದ್ದಿ ಎನ್ನುವ ವಿಚಾರವನ್ನು ನಾವು ಬಲ್ಲವರಾಗಿದ್ದೇವೆ. ಎಲ್ಲ ಕಪಿಯೇ, ಕಾಡಲ್ಲಿದ್ದರೆ ಒಳ್ಳಿತು. ನಮ್ಮ ನಾಡನ್ನು ಪ್ರವೇಶ ಮಾಡಿದರೆ ನಿನ್ನನ್ನು ಕಾಡಿದ ಈ ಹಿಂದೆ ನಮ್ಮದೇವನಾದಂತಹ ಶ್ರೀರಾಮಚಂದ್ರ ಅವರ ಮಡದಿಯನ್ನು ರಾವಣನೆಂಬ ಅಸುರ ಕದ್ದುಕೊಂಡು ಹೋಗಿದ್ದಾನೆ. ಆ ಸಮಯದಲ್ಲಿ ಆ ಲಂಕೆಯನ್ನು ಹೊಕ್ಕು ಅಲ್ಲಿರುವಂತಹ ವೀರಾದಿ ವೀರರುಗಳನ್ನೆಲ್ಲ ಯುದ್ಧದಲ್ಲಿ ಮಣಿಸಿ ನಮ್ಮ ದೇವನಾದಂತಹ ರಾಮಚಂದ್ರವ ಸೀತಾಮಾತೆಯನ್ನು ತಂದವ. ಯಾಗಿದ್ದಾಗ ನಿನ್ನಂತಹ ರಕ್ಕಸ ಯಾವುದೇ ಲೆಕ್ಕ ಇಲ್ಲ. ನಿನ್ನ ಅಹಂಕಾರವನ್ನು ಅಡಗಿಸಿ ಇಲ್ಲಿರುವಂತಹ ಹಯವನ್ನು ನಾನು ಕೊಂಡೋಗ್ತೇನೆ. ಹನುಮಂತ, ಒಂದು ವಿಷಯವನ್ನು ನೆನಪಿಟ್ಟುಕೋ ನೀನು. ರಾಮಚಂದ್ರ ಈಗ ಸತ್ತಿದ್ದಾನೆ. ಅದೇ ರಾಮಚಂದ್ರ ಈಗ ಬದುಕಿದ್ದರೂ ಸಹ ರಾವಣೇಶ್ವರ ಸತ್ತಿದ್ದಾನೆ. ಯಾರಿಂದ? ಈ ರಾಮನ ಕೈಯಿಂದ. ಆ ರಾಮನನ್ನು ಕೊಂದು ನನ್ನದಾದಂತಹ ಮಿತ್ರ ರಾವಣನಿಗೆ ತರ್ಪಣೆಯುವುದಕ್ಕೆ ಹೊರಟು ನಿಂತಿದ್ದೇನೆ. ಕೂಲಿತ ತಡೆಯುವುದಕ್ಕೆ
ಯಾಕೋ ನಿನಗಿರುತ್ತವ ಸಾಮಾನ್ಯ ಅಲ್ಲ. ಮತ್ತೇನು? ವೀರನಾದಂತಹ ಪುಷ್ಕರನಾಗಿದ್ದೇನೆ. ಎಚ್ಚರಿಸುತ್ತಾ ಇದ್ದೇನೆ. ಏನೊಂದು? ಶರಣಾದರಲೇಸು. ಇಲ್ಲ. ಶಿರವನ್ನು ಕತ್ತರಿಸಿ ಮುಚ್ಚಬಾರದು. ಏನು ರಣ ಕಣದಲ್ಲಿ ನನ್ನನ್ನು ಮಡುಹೆಯ ಅದೆಷ್ಟೋ ಮಂದಿಯನ್ನು ನಿನ್ನವರು ವೀರರು ಬಂದಿದ್ದಾರೆ. ಅಂತವರನ್ನು ದಾರಾಶಾಹಿಯನ್ನಾಗಿ ಮಾಡಿದಂತ ಅಪ್ರತಿಮ ವೀರನಾಗಿದ್ದೇನೆ. ನಮ್ಮ ವಿಷಯಕ್ಕೆ ಬಂದೆ ಎಂದಾದರೆ ನಿನ್ನನ್ನು ಬಿಡಲಾರೆ, ಕುದುರೆಯನ್ನು ಬಿಟ್ಟು ಕೊಡಲಾರೆ. ನಿನಗೆ ಬದುಕುವುದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದಾದ್ರೆ ಯಾರು ನೀನು? ಬದುಕುವುದಕ್ಕೆ ಮನಸ್ಸಿಲ್ಲ ಎಂಬುದಾಗಿ ತೋರಿಸಿಕೊಟ್ಟವನಾಡಿ ಈ ರೀತಿಯ. ಹಾಗಿದ್ರೆ ದಿವಾಕರನ ತನಯನ ಪುರವನ್ನು ಸೇರುವ ಮನಸ್ಸು ನಿನಗಾಗಿದೆ ಅಂತಾದ್ರೆ ತಡ ಯಾಕೆ? ಯಮಪುರಕ್ಕೆ ಕಳುಹಿಸಿಕೊಡುವುದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ. ಸಾಯುವುದಕ್ಕೆ ಯಮನಾಲಯದಲ್ಲಿಟ್ಟಲ್ಲ, ಅವನ ಯಮನ ತಂಗಿ ಮೃತ್ಯು ಇದ್ದಾಳೆ. ಆಕೆಯ ನಿನಗೆ ಸರಿಯಾದ ಜೋಡಿ ಎಲ್ಲಿ ನೋಡಿದ್ರು ಸಣ್ಣವರದ್ದೇ ಆರ್ಭಟ. ಮತ್ತೆ ನಮ್ಮದು ಏನು ಇಲ್ಲ, ರಕ್ಕಸರದ್ದು. ಅದು ಆಗಬಾರುತ್ತಲೇ ಮಾಡುವುದು. ಆದ್ರೂ ಬಿಡುವವ ನಾನಲ್ಲ. ಏನು ಮಾಡ್ತೀವಿ? ನಮ್ಮ ಮುಂದೆ ನಿಂತವ
ಯೋಗ್ಯತೆಯನ್ನು ಕಳೆದುಕೊಂಡಿದ್ದೀಯ. ಕುದುರೆಯನ್ನು ಕಟ್ಟಿ ಮಹಾ ತಪ್ಪನ್ನು ಮಾಡಿದ್ದೀಯ. ತಪ್ಪನ್ನು ಕ್ಷಮಿಸುತ್ತೆ. ನೀನು ಕುದುರೆಯನ್ನು ಬಿಟ್ಟಂತಾದ್ರೆ ನೀನು ಮಾಡಿದ ತಪ್ಪನ್ನು ನಾನು ಕ್ಷಮಿಸುತ್ತೇನೆ. ಇಲ್ಲದಿದ್ದರೆ ನಿಲ್ಲಿಸಿರ ನಾನು ಬರುವಾಗ ಬೊಬ್ಬೆ ಹಾಕೊಂಡು ಬಂದಿದ್ದೀಯಾ? ಬೊಬ್ಬೆ ಹಾಕಿದ್ದೇನೆ ಬೆಂಗಾವಲಿಗಾಗಿ ಬಂದವರನ್ನು ಸೋಲಿಸುತ್ತಾ ಮುಂದಕ್ಕೆ ಬರುತ್ತಾ ಇದೆಯಾ? ಒಬ್ಬರನ್ನು ಬಿಡ್ಲಿಲ್ಲ. ಇರಬಹುದು, ಹೇಗೆ ಅಹಂಕಾರ ಇರಬಹುದು. ಇದು ಮೊದಲ ಬಂದವರನ್ನು ಸೋಲಿಸಿದ್ದೇನೆ ಎಂಬುದಾಗಿ ಅಹಂಕಾರವನ್ನು ಬಿಟ್ಟು ಬಿಡು. ಇದು ಇದು ಕಪ್ಪವನ್ನು ಒಪ್ಪಿಸು. ಇಲ್ಲ ಬಂದ್ರೆ ನಿನ್ನ ತಿಳಿದಿರ್ಬೇಕು. ನೋಡಿದವರು ಮೂಕ ವಿಶ್ವದರಾಗಲೇಬೇಕು. ನಿಲ್ಲಲೇಬೇಕು. ಎಲ್ಲರನ್ನು ಓಡಿಸ್ತಾ ಇದ್ದಿ ನಿಜ. ಆದ್ರೆ ಒಂದು ಹೇಳ್ಬೇಕಾ, ನನ್ನ ಸಾಮರ್ಥ್ಯ ಏನು? ನಾನು ಬಂದ ಮೇಲೆ ಒಬ್ಬರು ಉಳಿಲಿಲ್ಲ. ಒಂದೊಂದು ಎದ್ದು ಹೋಗ್ತಾ ಉಂಟು. ಇರಬಹುದು, ನೀನು ಒಂದೊಂದನ್ನು ಎಬ್ಬಿಸಿ ಕಳಿಸಿಕೊಡಬಹುದು. ನಾನು ಹಾಗಲ್ಲ. ಎಬ್ಬಿಸಿ ಕಳಿಸಿಕೊಟ್ಟವರನ್ನು ಹಿಡಿದು ನಿಲ್ಲಿಸಿ ಎದುರಾದವರನ್ನು ಗೆಲ್ಲುವುದೇ ನನ್ನ ಸಾಮರ್ಥ್ಯ. ಕೂಡಿತು ಕೂಡಿತು ಎಂಬುದಾಗಿ ಕಾಳಗ ಕೂಡಿತು ಕೂಡಿತು ಎಂಬುದಾಗಿ ಬಹಳ ಕಾಲದ ಹಿಂದೆ ನಡೆದಂತಹ ರಾಮಾಯಣ ಪ್ರಸಂಗ. ಖಳನಾಯಕರಾಗಿರುವ ಬ್ರಹ್ಮವಂಶದಲ್ಲಿ ಜನಿಸಿದ್ದಾನೆ. ಅವನ ವಧೆಯಾಗಿದೆ ಎನ್ನುವ ಕಾರಣಕ್ಕೆ ಬ್ರಹ್ಮಹತ್ಯಾದೋಷ ನಿವಾರಣಾರ್ಥವಾಗಿ ವಸಿಷ್ಠರ ನಿರ್ದೇಶನದಂತೆ ಅಶ್ವಮೇಧವನ್ನು ಕೈಗೊಂಡ ನಮ್ಮ ಅಣ್ಣನಾದಂತ ರಾಮ ಅಶ್ವದ ಬೆಂಗಾವಲಿಗಾಗಿ ಬಂದವ ಶತ್ರುಹರ. ಶತ್ರುಗಳಿಗೆ ಹರ ಸದೃಶನಾಗಿ ಯುದ್ಧರಂಗದಲ್ಲಿ ಮೆರೆಯುವಂತಹ ಶತ್ರುಹರ. ಆದ್ದರಿಂದ ಹೇಳುತ್ತೇನೆ, ಅನೇಕ ಮಂದಿಗಳು ಸೋತು ಶರಣಾದರು. ಅವರೆಲ್ಲರೂ ಕಪ್ಪ ಒಪ್ಪಿಸಿದ್ದಾರೆ. ಕಳ್ಳನಂತೆ
ಅಶ್ವವನ್ನು ಬಂಧಿಸಿದ್ದಿ. ಮಾಯಾಪುರದ ವಿದ್ಯುನ್ಮಾಲಿ ಅಂತ ನಮ್ಮವರಿಂದ ತಿಳಿದೆ. ಬಿಡು, ಬದುಕು, ನಾವು ಬದುಕು ಕೊಡ್ತೇವೆ. ಯಾರು ನಮ್ಮನ್ನು ಶರಣರಾಗಿ ಬಂದಿದ್ದಾರೋ ಅಂತವರಿಗೆ ಕೈಯೆತ್ತಿ ಆಶೀರ್ವಾದವನ್ನು ಮಾಡುವ ಗುಣ ಸೂರ್ಯವಂಶದ ಮನೆತನದವರಿಗೆ ಉಂಟು. ನಿನಗೆ ಬದುಕುಂಟು, ಕಪ್ಪವನ್ನು ಕೊಡು, ಹೋರಾಟವೇ ಮುಂದೆ ಅಂತ ಬಂದ್ರವಿರೋದು. ನೀವು ಕುದುರೆಯನ್ನು ಬಿಟ್ಟದ್ದೇನೋ ಸರಿ, ಆದ್ರೆ ಆ ಕುದುರೆ ಬೇರೆ ಪ್ರದೇಶವನ್ನು ಸೇರಿದರೆ ನಾವು ಕಟ್ಟುತ್ತಾ ಇರಲಿಲ್ಲ. ಕುದುರೆಯನ್ನು ಕಂಡವರು ನಾವು. ಕುದುರೆ ನಮ್ಮ ಪುರವನ್ನು ಪ್ರವೇಶ ಮಾಡಿದ ಕಾರಣವಾಗಿ ಕುದುರೆಯನ್ನು ಬಂಧಿಸಿದ್ದೇವೆ. ಓಲೆಯ ಒಕ್ಕಣೆಯ ಪ್ರಕಾರವಾಗಿ ಬಲಹುಲ ಭಟ್ಟರು ಕಟ್ಟಿ ಕಾದಾಡಬೇಕು, ಅದರಂತೆ ನಮ್ಮಲ್ಲಿ ಬಲುಹು ಇದೆ ಎನ್ನುವ ಕಾರಣಕ್ಕಾಗಿ ನಾವು ಕಾದಾಡಕ್ಕೆ ಸಜ್ಜಾಗಿ ನಿಂತಿದ್ದೇವೆ. ಮಾತ್ರವಲ್ಲ, ಬಂದವ ರಾಮನ ಪಕ್ಷದಿಂದ. ರಾಮನ ತಮ್ಮ ಶತ್ರುಹರ. ಒಳ್ಳೆದೇ ಆಯ್ತು ನನಗೆ. ಯಾಕೆ ಬಲ್ಲಯ್ಯ, ಪಿತೃಳಾದಂತಹ ರಾವಣೇಶ್ವರನನ್ನು ರಾಮ ಕೊಂದಿದ್ದಾನೆ ಆ ಕಾಲದಲ್ಲಿ. ಅಂತಹ ರಾಮನನ್ನು ಎಲ್ಲಿ ಸಿಗುತ್ತಾನೆ ಎನ್ನುವ ಕಾಯುತ್ತಾ ಇದ್ದೆ. ಈಗ ಸರಿಯಾದ ಸಂದರ್ಭ ಬಂತು ನೋಡು. ನಿನ್ನನ್ನು ದರಾಶಾಹಿಯನ್ನಾಗಿ ಕೆಳಗಿದರೆ ರಾಮ ಬಂದೇ ಬರ್ತಾನೆ. ಆತನನ್ನು ಕೊಂದು ನನ್ನ ಪಿತೃಳಾದಂತಹ ರಾವಣನಿಗೆ ಶಾಂತಿಯನ್ನು ತಂದು ಕೊಡ್ತೇನೆ. ಏನು ಕೇವಲ ಅಶ್ವಮೇಧದ ಕ್ರಮ, ಸೋತವರು ಶರಣಾಗುವುದು ಮಾತ್ರವಲ್ಲ, ಬಿಳಿ ಅಶ್ವ, ಹಾಗೆಯೇ ಬಲತೊಡೆಯಲ್ಲಿ ಲಾಂಛನದ ಚಿತ್ರ ಇರಬಹುದು. ಇವು ಎಲ್ಲವನ್ನೂ ಉಂಟು ಎನ್ನುವಂತಹ ನೆಲೆಯಲ್ಲಿ ಅಂತ ಅಶ್ವವನ್ನು ನಾವು ದಿಗ್ದಶೆಗಳಿಗೆ ದರ್ಶನಕ್ಕಾಗಿ ಬಿಡುತ್ತೇವೆ. ಆದರೆ ಅಶ್ವಮೇಧದ ಪ್ರತಿಯೊಂದು ನಿಬಂಧನೆಯನ್ನು ತಿಳಿದು ಕಟ್ಟಿದ್ದಿಂತಾಗುವಾಗ ಸಾಯುವುದು ನಿಶ್ಚಿತ. ಅಶ್ವಮೇಧ ತುರಗ ನಮ್ಗೆ ಗೊತ್ತುಂಟ ಬಂದಿದ ಗೊತ್ತಿದ್ದೆ ಓದಿದ್ಯಾ? ಮತ್ತೆ ಓದದ ಸತ್ಯವುಳ್ಳವರು ಕಟ್ಟಬೇಕು. ನೀವು ಮಾಡಿದ ತಪ್ಪೇನು ಗೊತ್ತುಂಟ? ಬಲು ಹುಳ್ಳ ಭಟ್ಟರು ಕಟ್ಟಬೇಕು ಎನ್ನುವಾಗ ಹೇಳಿದ್ದು. ನೀವು ಅದನ್ನು ಬರೆದು ಹಾಕಬಾರ್ದಿತ್ತು. ನೀವು ಅದನ್ನು ಬರೆದು ಹಾಕದೇ ಇದ್ರೆ ನಾವು ಇಷ್ಟೆಲ್ಲ ದೊಡ್ಡ ರಾಜಾತ ಮಾಡ್ತಿರ್ಲಿಲ್ಲ. ಹೌದಾ? ಮತ್ತೆ ನಾವು ಬರ್ದದ್ದು ತಪ್ಪಲ್ವಾ? ಯಾಕೆ ಬರ್ದದ್ದು? ನೀವು ತಿಳಿದುಕೊಳ್ಳಬೇಕೆಂಬ ಉದ್ದೇಶದಿಂದ ಏನಂತ ಬಲಪುಳ್ಳವರು ಕಟ್ಟಬೇಕು, ಶಕ್ತಿಹೀನರು ಕಟ್ಟಿ ಕಾದಾಡಬೇಕು. ಈಗ ನಾವು ಶಕ್ತಿ ಎಂದು ನೀನು ಭಾವಿಸಿದ್ದ ಏನು? ನಿನ್ನಲ್ಲಿ ಶಕ್ತಿ ಉಂಟು. ಬೇರೆ ಕಡೆಗೆ ಹೋಗಿ ಅಳಿಸಿ ಹಾಕಾಯ್ತಾ? ಯಾಕೆ? ದೊಡ್ಡ ಜಗಳ ಆಗ್ತದೆ. ಹೌದಾ? ಅದು ನಮ್ಗೆ ತಿಳಿದೇ ಬರೆದಿದ್ದೇವೆ. ಆದ ಕಾರಣ ಕುದುರೆಯನ್ನು ಬಿಟ್ಟು ಕೊಟ್ಟರೆ ಹಾಕು, ಇಲ್ಲದಿದ್ದರೆ ಮಂಗಡೆ ಮುಟ್ಟಿ
ಮರದಿಂದ ಮರಕ್ಕೆ ಹಾರುವಂತಹ ನಮ್ಮ ಜಾತಿ ಸ್ವಭಾವ. ನಿಮ್ಮ ಜಾತಿ ಸ್ವಭಾವಕ್ಕೆ ಬೆಂಕಿ ಬಿತ್ತು. ನೀನು ಮಂಗ ಆಗೋದು ಬೇಡ. ನಿಮಗೆ ಮರ ಬಿಟ್ರೆ ಬೇರೆ ಏನು ಕಾಣುದಿಲ್ವಾ? ಅದು ನಮ್ಗೆ ಯಾವ ಮರವೂ ಆಗ್ತದೆ ನೆಲವೂ ಆಗ್ತದೆ. ನಿನಗೆ ಎಲ್ಲ ಆಗುತ್ತದೆ. ನಮ್ಮ ಹುಟ್ಟು ಗುಣ. ಎಲ್ಲಿ ಕೊಟ್ಟರು ಮರದ ತೀರ್ಥ ಆಗೋದ್ರೆ ಎಂತದು ಅದು ನೀವು ಹೇಳಿದ್ದು. ಅದು ನಾವು ನಮ್ಮ ಜಾತಿ ಸ್ವಭಾವ. ಆಯ್ತು. ನಮಗೆ ಮರದಲ್ಲಿ ಮಲಗಲಿಕ್ಕೆ ಆಗ್ತದೆ, ನೆಲದಲ್ಲಿ ಆಗ್ತದೆ, ಎಲ್ಲಿಯೂ ಆಗ್ತದೆ. ಇನ್ನ ಜಾತಿ ಅದು ನಮ್ಮ ಸ್ವಭಾವಕ್ಕೆ ಹುಟ್ಟು ಗುಣ. ಇನ್ನ ಜಾತಿ ಸ್ವಭಾವದ ಅನುಭವಕ್ಕೆ ಶರಣು. ಯಾಕೆ? ನಮ್ಮ ಜಾತಿ ಸ್ವಭಾವ ಯಾವುದು ಗೊತ್ತುಂಟು? ಯಾವುದು? ಕಾಳಗವನ್ನು ಕೊಡುವುದು. ಇಷ್ಟರವರೆಗೆ ಕೊನೆಗೆ ಪ್ರಾಣ ಬಿಡುವುದು. ಅದೆಷ್ಟೋ ಪ್ರಾಣಿಯನ್ನು ತಿಂದವರು ನಾವಿದ್ದೇವೆ. ಹೌದಾ? ಒಮ್ಮೆ ಆಸೆ ಆಗುತ್ತಾ ಇದೆ. ಹೌದು. ಏನು ಈ ಮಂಗನವನ್ನು ಮಾಂಸವನ್ನು ತಿನ್ನಬೇಕು. ಹೌದಾ? ನಾವು ದರವನ್ನು ಮಾತ್ರ ತಿಂತೇನೆ. ನನ್ನ ಮುಂದೆ ಸಮದಂಡಿಯಾಗಿರುತ್ತವ ಶತ್ರುಹರ ಇರುವಾಗ ಭಾವಿಸಿದೆ. ಹೌದು. ಆಶ್ಚರ್ಯವಾಯಿತು. ನೀನು ಯಾರು ಅಂತ ಗೊತ್ತಾಗ್ಲಿಲ್ಲ. ಇಷ್ಟರವು ನೀನು ಹೋರಾಡಿ ಕೊಂದದ್ದು ಯಾರನ್ನು? ವಿದ್ಯುನ್ಮಾಲಿ. ಆತನ ತಮ್ಮ ಹೆಸರು ಕ್ರೂರದಂಶ ಎನ್ನುವ ಹಾಗೆ. ಕ್ರೂರದಂಶ. ನಿನ್ನ ತುರಗವನ್ನು ಮೊದಲು ಕಟ್ಟಿದವ ನಾನೇ. ಯಾಕೆ ಬಲ್ಲೆಯ? ಯಾಕೆ? ಬಲು ಹುಳ್ಳವಳ ಭಟರು ಕಟ್ಟಬೇಕು, ಹೌದು, ಅಥವಾ ಕಪ್ಪ ಕಾಣಿಕೆಯನ್ನು ಕೊಟ್ಟು ಕಾದಾಡಬೇಕು ಎನ್ನುವ ಹಾಗೆ. ಅಶ್ವಮೇಧದ ಸಂಪೂರ್ಣ ನಿಬಂಧನೆಗೆ ಒಳಗಾದವ ಕಟ್ಟಬಹುದು. ಹೌದು. ವಿಂಧ್ಯಾದ್ರಿಯ ತಪ್ಪಲು ವೇಷಕ್ಕೆ ಬಂದವರು ನೀವಿದ್ದೀರಿ. ಹೌದು. ತುರಗವನ್ನು ನೋಡಿದೆ, ಕಟ್ಟಿದೆ. ಕಟ್ಟಿದ ಮೇಲೆ ನನಗೆ ಆದದ್ದು ಏನು ಬಲ್ಲೆಯ? ಭಯಂಕರ ಹೋರಾಟ. ಏನು ಹೋರಾಟ, ಏನು ಹೋರಾಟ? ನಿನ್ನ ಪಾಳೆಯದವರು ದರಾಶಾಯಿಗಳಾಗಿ ಅಳಿದುಳಿದ ಭಟರೆಲ್ಲ ಬಿದ್ದವರಿದ್ದಾರೆ. ಎಲ್ಲಿ ನೋಡಿದ್ರೆ ಕಪಿಗಳ ಆರ್ಭಟ ಹೆಚ್ಚಾಗುತ್ತಾ ಇದೆ. ನೋಡಿ, ಕೆಲವರು ಬದಿಗೆ ಸರಿದ್ರು ಮೆಲ್ಲ. ನಿಮ್ಮ ಕೆಲವೆಲ್ಲ ಸಂಗಡದಲ್ಲಿ ಇದ್ದಾರೆ. ಹಾರಾಟ ಹಾರಾಟ ಹಾರಾಟ. ಎದ್ದವರು ಕೂತಿದ್ದಾರೆ, ಕೂತವರು ಎದ್ದಿದ್ದಾರೆ, ಬಿದ್ದವರು ಅಲ್ಲಿಯೇ ನೆಲ ಕಚ್ಚಿದ್ದಾರೆ. ಹೌದು. ಆಶ್ಚರ್ಯ. ಕಾದಾಟ ಅಂತಂದ್ರೆ ಹೀಗಿರ್ಬೇಕು. ಆದರೂ ಕೂಡ ಶತ್ರುಘ್ನ, ನೀನು ಎತ್ತ ಎಂಬುದನ್ನು ಚೆನ್ನಾಗಿರ್ತವ ನಾನಿದ್ದೇನೆ. ನಿನ್ನ ಮುಂದೆ ನಿಂತವು ಕ್ರೂರದ್ರಂಶ ಎನ್ನುವುದು ಮರಿಬೇಡ. ಕಾಳಗವನ್ನು ಕೊಟ್ಟೆ ಎಂದಾದ್ರೆ ನಿನ್ನ ದವಡೆ ಅಯ್ಯೋ, ಮಾಯಾಪುರದ ಸಣ್ಣ ಪ್ರಾಯದ ಕ್ರೂರದ್ವಂಸ್ವ. ಅಯ್ಯ, ಕೆಲವರು ಶರಣಾಗಿ ಬಂದವರನ್ನು ರಕ್ಷಿಸಬೇಕು ಎನ್ನುವ ಹಾಗೆ ಮೂಲ ಮಂತ್ರವಾಗಿ ರಾಮೋಪದೇಶವನ್ನು ಮಾಡಿದ್ದಾರೆ. ಆ ರಾಮ ಅಂತ ಹೆಸರು ತೆಗಿಬೇಡ. ಯಾಕೆ? ಕಾರಣ ಉಂಟು. ನಮ್ಮ ಮಿತ್ರನಂತಹ ಲಂಕೇಶ್ವರದ ರಾವಣೇಶ್ವರನ್ನು ಕೊಂದವನಿದ್ದಾನೆ. ಹೌದು. ಅದರ ಹಾಗೆಯೇ ಇದಕ್ಕೆ ಪ್ರೇರೇಪಣೆ. ರಾವಣ ಏನು ಮಾಡಿದ ನಿಮಗೆ ಗೊತ್ತಿಲ್ವಾ? ನನಗೆ ಗೊತ್ತುಂಟು. ನಿನಗೆ ರಾವಣನನ್ನು ಕೊಂದದ್ದು ಯಾಕೆ? ಸೀತೆಯನ್ನು ಅಪಹರಿಸಕ್ಕೆ ಬೇಕಾಗಿ. ಹಾಗೆ ಅಪಹರಿಸುವ ಹೆಣ್ಣು ಕಳ್ಳರಿಲ್ವಾ? ಹಾಗೆ ಅಂತ ಅದಕ್ಕೆ ಬೆಂಬಲ ಅಂತಲ್ಲ.
ಪರಸ್ತ್ರೀಯನ್ನು, ಪರಧನವನ್ನು, ಪರ ವಸ್ತುವನ್ನು ಯಾವತ್ತೂ ಮೋಹಿಸಬಾರದು, ಕಣ್ಣು ಹಾಕಬಾರದು, ಅಪಹರಿಸಬಾರದು. ಅವರಿಗಿಂತ ದೊಡ್ಡ ಅಧಮ ಯಾರಿದ್ದಾರೆ? ಇದು ಪ್ರಾರಂಭ ಆದದ್ದು ಎಲ್ಲಿ ಗೊತ್ತುಂಟ? ಎಲ್ಲಿ? ಒಂದು ನಗುವಿನಲ್ಲಿ ಪ್ರಾರಂಭ ಆದದ್ದು. ಹೇಗೆ? ನಗುವಿಗೆ ಅಷ್ಟೊಂದು ಮಹತ್ವದ ಗೊತ್ತಾದ ಮೇಲೆ ಸತ್ತುಕೊಂಡು ಹೋದದಲ್ವ? ಅಯ್ಯ, ಕೇವಲ ಅನ್ಯಾಯ ಅಧರ್ಮಗಳು ಯಾವುದು ನಡೆಯಿತು ಅಲ್ಲಿ ನಾವು ಶಿಕ್ಷಿಸಬೇಕಾದ್ದು ನಮ್ಮ ಕರ್ತವ್ಯ ಅಲ್ಲವೇ? ರಾವಣ ಸೀತ ಕರದಾಡನ ಮಾಡಿದ್ಲು ಎನ್ನುವ ಕಾರಣಕ್ಕಾಗಿ ಹೆಣ್ಣ ಮೂಲದಿಂದ ನಿರ್ಮಾಣವಾದ ಯಾವ ಕಲಹ ಉಂಟು ಹೆಣ್ಣಿನಿಂದಲೇ ಪರಿಹಾರ ಆಗಬೇಕು ಲಂಕೆಯಲ್ಲಿ ಘೋಷಣೆ ಮಾಡಿದ. ಹೌದಾ? ಆ ಕಾರಣದ ನೆಲೆಯಲ್ಲಿ ಸೀತೆಯನ್ನು ಅಪಹರಿಸಿದ. ಕೇವಲ ಒಬ್ಬ ಬ್ರಾಹ್ಮಣನಾಗಿ ಬಂದು ಮಾಯಾಜಿಂಕೆ ಅವನ ಮಾವ ಸಹಾಯ ಮಾಡಿದ್ದಾನೆ, ಅವನ ಸ್ವಂತಿಕೆ ಅಲ್ಲ. ಆದರೂ ಬ್ರಹ್ಮ ಹತ್ಯೆ ಬಂತು, ಬ್ರಹ್ಮವಂಶದಲ್ಲಿ ಹುಟ್ಟಿದವ. ಅದಕ್ಕಾಗಿ ವಶಿಷ್ಠರ ನಿರ್ದೇಶನದಂತೆ ಅಶ್ವಮೇಧವನ್ನು ಮಾಡಿದ್ರು. ರಾವಣ ಮಾಡಿದ್ದು ತಪ್ಪು ಅಂತ ದೇವತೆಗಳೇ ಹೇಳಿದ್ದಾರೆ. ಆ ನಂತರದಲ್ಲಿ ನಿನ್ನಿಂದ ಪ್ರಶಸ್ತಿ ದೊರಕಬೇಕಾದ್ದಿಲ್ಲ. ಆದ್ದರಿಂದ ಹೇಳುತ್ತೇನೆ, ಅನೇಕ ವೀರಾದಿ ವೀರರೆಲ್ಲರೂ ಶರಣಾಗಿದ್ದಾರೆ, ಆಶೀರ್ವಾದ ಮಾಡಿದ್ದೇವೆ. ಆದ್ದರಿಂದ ನೀನು ಸುಮ್ಮನೆ ಸಾಯಬೇಡ, ಪ್ರಪಂಚ ವಿಶಾಲವಾಗಿ ಉಂಟು, ಬದುಕು. ನಮ್ಮವರೇ, ನಡೆದಂತ ಘನಘೋರ ಸಂಗ್ರಾಮದಲ್ಲಿ ಮಾಯಾಪುರದಲ್ಲಿರುವಂತ ಅನೇಕ ವೀರಾದಿ ವೀರರು ಕೂಡ ಅಳಿದು ಹೋಗಿದ್ದಾರೆ. ಹಾಗಿದ್ರೆ ಬಂಧಿಸಿದಂತ ಅಶ್ವವನ್ನು ನಾವು ಬಿಡಿಸಿಕೊಂಡವರಿದ್ದೇವೆ. ಹಾಗಿದ್ರೆ ನಾವು ನಡೆಸಿದಂತ ಯಾವ ಕಾರ್ಯಕ್ರಮ ಉಂಟು ಅದರ ಮುಕ್ಕಾಲು ಪಾಲು ಪೂರ್ಣಾಹುತಿ ಆಗುತ್ತಾ ಬಂತು. ಹಾಗೆ ಇನ್ನು ಉಳಿದದ್ದು ಕೆಲವು ದೇಶಗಳು ಉಂಟು ನಮ್ಮ ಅಶ್ವ ಪ್ರವೇಶ ಮಾಡುವುದಕ್ಕೆ. ಅದಕ್ಕಾಗಿ ನಾವೆಲ್ಲರೂ ಹೀಗೆ ಬಂದಿದ್ದೇವೆ. ಕುಂಡಲ ನಗರಿಗೆ ಚಿತ್ತವಿದು ಮುನಿಬ ಚಿಕ್ಕಪ್ಪ, ಹಾಗೆಯೇ ಅಂಗದ, ಹಾಗೆಯೇ ಸುಗ್ರೀವ, ಇಷ್ಟರವರೆಗೆ ನಡೆದಂತಹ ವಿದ್ಯಮಾನಗಳೆಲ್ಲವನ್ನೂ ಕೂಡ ಯೋಚಿಸಿದ್ರೆ ರಕ್ತವನ್ನು ಬೆವರಿನ ರೂಪದಲ್ಲಿ ಹರಿಸಿಕೊಂಡವರು ನೀವು. ಎಲ್ಲವೂ ರಾಮಸೇನೆ, ಎಲ್ಲವೂ ಭಗವದ್ದರ್ಪಣ. ನಮ್ಮ ಶರೀರವೇ ಭಗವದ್ದರ್ಪಣ ಎನ್ನುವಂತಹ ನೆಲೆಯಲ್ಲಿ ಹೋರಾಟವನ್ನು ಮಾಡಿದವರು ನೀವು. ಇಷ್ಟರವರೆಗೆ ಎಂತ ಸಮರ್ಥ ವೀರನೇ ಆಗಲಿ ಬಂದವರನ್ನು ನಿಮ್ಮದ್ದಾದಂತಹ ಭುಜ ಬಲದ ಸಾಹಸದಿಂದ ನಮ್ಮ ಹೋರಾಟದ ಶಕ್ತಿಯಿಂದ
ಗೆದ್ದುಕೊಂಡವನಿದ್ದೇನೆ ಅಲ್ಲವೇ? ಹಾಗೆ ಬರಬರುತ್ತಾ ಬಂದು ನಿಂತಹ ಪುರವೇ ಕುಂಡಲನಗರ. ಆಶ್ಚರ್ಯ, ಇದು ಏನೆಲ್ಲ ಬರ್ದಾಕ್ತಾರೆ, ಕೆಲವು ಹೆಸರೇ ಕಾಣುವುದಿಲ್ಲ. ಸುಗ್ರೀವನಿಗೆ ಗೊತ್ತಾಯ್ತದೆ. ಸ್ವಲ್ಪ ಸೂಕ್ಷ್ಮ ಜೀವಿಯವ. ಹೌದೌದು, ನಡೆದಂತ ವಿದ್ಯಮಾನಗಳನ್ನು ನೋಡಿ ಅಂತೆ ವಾಲಿ ಸುಗ್ರೀವರ ಕಾಳಗದಲ್ಲಿ ಸೂಕ್ಷ್ಮ ಜೀವಿಯಾಗಿ ಹೋರಾಟವನ್ನು ಮಾಡಿದವ. ಇವನಿಗೆ ಗೊತ್ತಾಯ್ತು ಕುಂಡಲನಗರವನ್ನು ಸೇರಿದ್ದೇನೆ. ಅದು ಉದಯಿಸಿದಂತಹ ಭಗವನ್ ಸೂರ್ಯನಾರಾಯಣ ಪಶ್ಚಿಮಾಂಬುದಿಯ ಕಡಲಿಗೆ ಸೇರುವಂತಹ ಸಮಯ ಸನ್ನಿಹಿತವಾಯಿತು. ಯುದ್ಧದಲ್ಲಿ ದಣಿದಿದ್ದೀರಿ, ನಿಮಗೆ ಸ್ವಲ್ಪ ವಿಶ್ರಾಂತಿ ಬೇಕು. ಸಮೀಪದಲ್ಲಿ ಹರಿಯುತ್ತಾ ಇದ್ದಾಳೆ ನದಿ, ಅದರಲ್ಲಿ ಮಿಂದು ಶುಚಿರ್ಭೂತರಾಗಿ ಮಡಿಯನ್ನು ಬಿಟ್ಟು ಸ್ವಲ್ಪ ಇವತ್ತಿನ ರಾತ್ರಿಯನ್ನು ಇಲ್ಲಿ ಕಳೆಯೋಣ ಬನ್ನಿ. ಕುಂಡಲನಗರಕ್ಕೆ ಅಂತ ಕಾಣುತ್ತೀರಿ, ಹಾಗೆ ನುಕೊಳ್ಳಬಹುದು. ಅನೇಕ ವಿಧ ಅಖಂಡವಾಗಿರುವ ಧರಣಿ ವಲಯದಲ್ಲಿ ಖ್ಯಾತಿ ಅನ್ನುವಂತ ಪುರವೇ ಕುಂಡಲಪುರ. ಸುರಥ ನಾಮಕನಾಗಿರುವಂತ ನಾನಿಂದು ಪೀಠವಳಿ ಏರಿ ರಂಜಿಸ್ತಾ ಇದ್ದೇನೆ. ನಮ್ಮ ಪುರಕ್ಕೆ ಕುಂಡಲನಗರ ಎಂಬುದಕ್ಕೆ ಹೆಸರು ಬರುವುದಕ್ಕೆ ಒಂದು ಕಾರಣ ಉಂಟು, ಒಂದು ಸಣ್ಣ ಕಥೆ. ಸೃಷ್ಟಿಕರ್ತನಾಗಿರುವಂತ ಬ್ರಹ್ಮದೇವನು ನಿತ್ಯ ಸೃಷ್ಟಿಯನ್ನು ಮಾಡ್ತಾನೆ. ಅವನ ತರುವಾಯ ಬ್ರಹ್ಮ ಎಂಬಂತ ಹೆಸರು ಬಂದದ್ದು ಎಂದಿದ್ದರೆ ಅದು ಕಶ್ಯಪ ಬ್ರಹ್ಮರಿಗೆ. ಅವರು ಕೂಡ ಸೃಷ್ಟಿಯ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡದ್ದು. 13 ಮಂದಿ ಮಡದಿಯರನ್ನು ಹೊಂದಿದ್ದಾರೆ. ಅವರಲ್ಲಿ ಕಿರಿಯವಳಾಗಿರುವಂತ ಅದಿತಿ ದೇವಿ ದೇವತೆಗಳಿಗೆ ತಾಯಿ. ನಿತ್ಯ ಸಂಚಾರ ಮಾಡುವಂತ ಒಂದು ಹೊತ್ತಿಗೆ ಅವರ ಕಣ್ಣದಲ್ಲಿದ್ದಂತ ಕುಂಡಲ ಜಾರಿ ನಮ್ಮ ಭೂಮಿಗೆ ಬಿತ್ತು. ಅದು ಬಿದ್ದಂತಹ ಕ್ಷೇತ್ರಕ್ಕೆ ಕುಂಡಲನಗರ ಎಂಬುದಕ್ಕೆ ಹೆಸರಾಯಿತು. ಅದೇ ನಮ್ಮ ಪುರ ಇಂದು ಸ್ವರ್ಗ ಸಮಾನವಾಗಿ ರಂಜಿಸ್ತಾ ಉಂಟು. ಹಿರಿಯರಿಂದ ಬಂದಂತ ಅಧಿಕಾರ ಪೀಠವನ್ನು ಏರಬೇಕಿದ್ರೆ ಅದಕ್ಕೊಂದು ಯೋಗ, ಭಾಗ್ಯ, ಪುಣ್ಯ ಎನ್ನುವುದೆಲ್ಲ ಬೇಕಾಗ್ತದೆ. ಕೇವಲ ಪೀಠ ಏರುವುದಕ್ಕೆ ಪುಣ್ಯ ಅಂತ ಅಲ್ಲ, ಮಾನವ ಜನ್ಮ ಸಿಗಬೇಕಿದ್ರೆ ಅದಕ್ಕೆ ಪುಣ್ಯದ ಪ್ರಭಾವವಲ್ಲದೆ ಪಾಪದ ಪ್ರಭಾವ ಅಲ್ಲವೇ ಅಲ್ಲ. ಯಾಕೆಂದರೆ ಉಳಿದ ಪ್ರಾಣಿಗಳ ಹಾಗೆ ಮಾನವ ಜನ್ಮವಲ್ಲ.
ಮಾನವ ಜನ್ಮಕ್ಕೆ ವಿಶೇಷವಾಗಿರುವಂತಹ ಬುದ್ಧಿ ಎಂಬಂತ ಸುವಸ್ತು ಒಂದುಂಟು. ಅದನ್ನು ಉಪಯೋಗಿಸಿಕೊಂಡು ಮಾನವತ್ವದಿಂದ ದೇವತ್ವದೆಡೆಗೆ ಏರುವುದಕ್ಕೆ ಸಾಧ್ಯ ಅಂತ ಹಿರಿಯರೆಲ್ಲ ತೋರಿಸಿಕೊಟ್ಟಿದ್ದಾರೆ. ಅವರದ್ದೇ ನಡೆ ನಮಗೆ ಮಾರ್ಗದರ್ಶನವಾಗಿದೆ. ಹಾಗಾಗಿ ಅದರಂತೆ ಜೀವನವನ್ನು ಸಾಗಿಸುವಂತ ಸಂದರ್ಭ ರಾಜಕೀಯದಲ್ಲಿ ನನ್ನನ್ನು ತೊಡಗಿಸಿಕೊಂಡರೆ ಸಾಕಾಗುವುದಿಲ್ಲ, ಅಥವಾ ಅಧಿಕಾರ ಬಂತು ಎಂಬ ಕಾರಣಕ್ಕೆ ಬೇಕಾಗಿ ನನ್ನ ಜೀವನದಲ್ಲಿ ಎಲ್ಲವೂ ಆಯಿತು ಎಂಬುದಾಗಿ ನಾನು ತೀರ್ಮಾನಕ್ಕೆ ಬರುವುದಕ್ಕಾಗುವುದಿಲ್ಲ. ಯಾಕೆಂದರೆ ರಾಜನೇ ಪ್ರತ್ಯಕ್ಷ ದೇವರು ಎಂಬುದಾಗಿ ಪ್ರಜಾವರ್ಗದವರು ತಿಳಿದಾಗ ನಮ್ಮದಾಗಿರುವಂತಹ ಜೀವನವು ಹಾಗೆ ಇರಬೇಕಾಗ್ತದೆ. ನ್ಯಾಯಯುತವಾಗಿ ಸತ್ಕರ್ಮದಲ್ಲಿ ನಿರತರಾಗಿ ಧರ್ಮ ಸಮ್ಮತವಾಗಿ ಸತ್ಯವನ್ನಾಡುವುದರ ಮುಖೇನವಾಗಿ ನಾವು ಬದುಕನ್ನು ಕಟ್ಟಿಕೊಳ್ಳಬೇಕಾಗ್ತದೆ. ಅದರಂತೆ ಜೀವನವನ್ನು ಸಾಗಿಸಿಕೊಂಡು ಬಂದಿದ್ದೇನೆ. ಸಾಂಸಾರಿಕ ಜೀವನದ ಬಗ್ಗೆ ಆಲೋಚಿಸೋಣವೇ? ಮಾಲತಿ ಎಂಬವಳನ್ನು ಮದುವೆಯಾಗಿ 10 ಮಂದಿ ಗಂಡು ಮಕ್ಕಳಿಗೆ ತಂದೆಯಾಗಿದ್ದೇನೆ. ಸಂತೃಪ್ತವಾಗಿರುವಂತಹ ಜೀವನ. ಇಂದು ಕೂಡ ಪ್ರಜಾವರ್ಗದವರ ಕಷ್ಟ ಸುಖವನ್ನು ಹಂಚಿಕೊಳ್ಳುವಂತಹ ಸಮಯ ಎಂಬುದಾಗಿ ಯೋಚಿಸಿಯೇ ಸಭೆಗೆ ಪ್ರವೇಶ ಮಾಡಿದಾಗ ಯಾರು ನೋಡುವುದಕ್ಕೆ ಬಂದಿದ್ದಾರಂತ. ಸಾಕು, ಎದ್ದೇಳು. ಓ, ಗೊತ್ತಾಯ್ತು. ಚಾರಕ ನನ್ನ ಬಡೆ. ನಮಗೆಲ್ಲ ಕೆಲಸದವರ ಮುಖ ನೋಡಿದಾಗಲೇ ಗೊತ್ತಾಗ್ತದೆ ಅವರು ಬಂದಂತ ಸಂದರ್ಭ ಹೇಗಿರ್ತದೆ ಎಂಬುದಾಗಿ. ಮತ್ತೆ ಮರೆಯುವುದು ಬಿಡು. ಈಗಲ್ಲ, 10 ವರ್ಷಕ್ಕಿಂತ ಮುಂಚೆ ಬಿಟ್ಟು ಹೋದವರು ಆ ಕ್ಷಣದಲ್ಲಿ ಬಂದರೆ, ಅಂದ್ರೆ ಈ ಕ್ಷಣ ಬಂದರೆ ನನಗೆ ನೆನಪಾಗ್ತದೆ ಅವ್ರು ಇಂಥವರೇ ಎಂಬುದಾಗಿ. ಹೌದು, ಈಗ ನೀನು ಬರುವಾಗಲೇ ನನಗೆ ಅರ್ಥವಾಗಿದೆ ಏನೋ ಅವಸರದ ಕಾರ್ಯ. ಕಾವಲಿಯೇ? ಯಾವ ಕಾವಲಿ? ಕಾವಲುಗಾರನಾಗಿ ಇರಬೇಕು. ಹಾಗೆ ನಾನು ಇರುತ್ತಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ವಿಶೇಷವ ಏನದು? 4 ಕಡೆಯಿಂದ ನಕ್ಸಲ್ ಸೇನೆ. ಅದೆಂತದ ನಕ್ಸಲ್? 4 ಕಡೆಯಿಂದ ಸಾಲು ಸಾಲಾಗಿ ಸೇನೆ ಬಂದಿದೆ. ಯಾರದ್ದು? ಭಾರಿ ಸೇನೆ. ತುಂಬಾ ಸೇನೆ. ಅದರ ಮುಂದುಗಡೆಯಲ್ಲಿ ಒಂದು ಕುದುರೆ. ಸೇನೆ ಎಂದಾದಾಗ ಆನೆ, ಕುದುರೆ, ರಥ ಎಲ್ಲ ಇರ್ತದೆ. ಈ ಕುದುರೆಯಲ್ಲಿ ಏನು ವಿಶೇಷತೆ ಉಂಟು? ಇದರಲ್ಲಿ ವಿಶೇಷ ಉಂಟು. ಹೌದಾ? ಎತ್ತದು? ಇದನ್ನು ಆಭರಣದಿಂದ, ಚಿನ್ನದಿಂದ ಶೃಂಗರಿಸಿದ್ದಾರೆ. ಹೌದಾ? ಆಮೇಲೆ ಸುವಾಸನೆ ಬರ್ತದೆ. ಎಂತದ ಅದು? ಅಲ್ಲಿ ಸುವಾಸನೆ ಬರ್ತದೆ. ಪರಿಮಳ ಯುಕ್ತವಾಗಿರುವಂತಹ ದ್ರವ್ಯವನ್ನು ಹಚ್ಚಿರಬಹುದು. ಹಚ್ಚಿದ್ದಾರೆ. ಅದರ ಹತ್ತಿರ ಹೋದೆ ಕಣ್ಣಿಗೆ ಹೊಳೆಯುತ್ತಾ ಉಂಟು. ಹೊಳೆಯುವುದ? ಯಾವುದು? ಅದರ ಫಲಕ. ಎಲ್ಲಿಂಟದು? ಅದು ನೋಡಿ. ಕುದುರೆ ಹಣೆಯಲ್ಲಿದ್ದದ್ದು ಲಿಖಿತ. ಅದನ್ನು ತೆಗೆದುಕೊಂಡು ಬಂದ. ಅಲ್ಲಿ ಯಾರು ಇರಲಿಲ್ಲ, ನಾನೇ ತೆಗೆದುಕೊಂಡು ಬಂದ. ಯಾರು ಇಲ್ಲದಿದ್ದಾಗ ಕೈ ಹಾಕುದ ನೀನು? ಹಾಗೆಲ್ಲ ಯಾರು ಇದ್ರು ಕುದುರೆ ನಮ್ಮಲ್ಲಿಗೆ ಬಂದ ಮೇಲೆ ವಿಚಾರಿಸಬೇಕಾದ್ರೆ ನಮ್ಮ ಕರ್ತವ್ಯ. ಅದಕ್ಕೆ ಬೇಕಾಗಿ ಲೇಖನ ಲಿಖಿತವನ್ನು ತಂದಿದ್ದೆ. ಓದಿದ್ಯಾ? ಓದಲಿಕ್ಕೆ ಬರೋದಿಲ್ಲ. ಓದಲಿಕ್ಕೆ ಬಂದ್ರೆ ನಾವು ಕಾವಲುಗಾರಾಗ್ತೇವ? ಬರೀಲಿಕ್ಕೆ ಬರ್ತದೆ. ಬರೀಲಿಕ್ಕೆ ಬರ್ತದೆ. ಇಲ್ಲಿ ಬಾ. ಇದು ನೀನು ಹೇಳಿದ್ದು ಸತ್ಯವ? ನೀನು ಹೇಳಿದ್ದೆಲ್ಲ ಸತ್ಯವ? ಈಗ ಬರೆಯುವುದಕ್ಕೆ ಬರಬೇಕಿದ್ರೆ ಅಕ್ಷರ ಜ್ಞಾನ ಏನದು ಬೇಕಾಗ್ತದೆ ಅಲ್ವಾ? ಅಕ್ಷರ ಜ್ಞಾನ ಇದ್ದವನಿಗೆ ಓದೋದಕ್ಕೂ ಬರ್ತದೆ. ಯಾಕೆ ಬರುವುದಿಲ್ಲ? ಈಗ ಬರ್ದದ್ದು ಓದ್ಲಿಕ್ಕಂದ್ರೆ ನಾನು ಎಂತ ಬರ್ದದ್ದು ಅಂತ ನನಗೆ ಗೊತ್ತಿಲ್ಲ ಅಂತ. ಹಾಗೆ ಹಾಗಾದ್ರೆ ನೀನು ಬರೆಯುವ ವಿಚಾರ ಯಾವ್ದು ಅದನ್ನಾದ್ರೂ ಹೇಳಬಹುದಾ? ನನಗೆ ಗೊತ್ತಿದೆ ನಮ್ಮಿಂದ ಎಷ್ಟು ಕೊಡಲ್ಪಟ್ಟಿದೆ, ನಿನ್ನ ಕೈಗೆ ಎಷ್ಟು ಸೇರಿದೆ, ಇನ್ನು ಸೇರೋದಕ್ಕೆ ಎಷ್ಟು ಬಾಕಿ ಉಂಟು. ಇವತ್ತು ಎಷ್ಟು ಬಂದಿದೆ, ನಾಳೆ ಎಷ್ಟು ಬರ್ತದೆ ಅಷ್ಟೇ ಬರೆಯುವುದಿಲ್ಲ. ಸರಿ, ಅದಾದ್ರೂ ಸರಿಯಾಗಿ ಉಂಟು ತಾನೆ? ಕೊಡು ಲೇಖ.
ಅಯೋಧ್ಯಾಪುರವ ಪಾಲಿಸುವ ನೂರು ಶೌರ್ಯ ಯಶವಂತಿತ ದುರವಳ ರಾವಣಾದಿಗಳನ್ನು ಸರಿಸಿದ ದುರಿತ ನಿವಾರಣೆ. ಸ್ವಸ್ತಿ ಶ್ರೀ ರಾಜಾದಿರಾಜ ವೈರಿ ಮದ ಗಜ ಸಿಂಹ ಸ್ವರೂಪ ವಾಸವಾರ್ಚಿತ ಧರ್ಮ. ಇಷ್ಟೆಲ್ಲ ಹೊಗಳಬೇಕಿದ್ರೆ ಯಾಕೆ? ಒಬ್ಬ ವ್ಯಕ್ತಿಯನ್ನು ಇಷ್ಟು ಹೊಗಳಬೇಕಿದ್ರೆ ಅಲ್ಲಿ ಅಂತಹ ವಿಶೇಷತೆ ಎನ್ನುವುದು ಇರಲೇಬೇಕು. ಇದು ಎಲ್ಲಿಂದ ಬಂದದ್ದು? ಆಹ, ಕೋಸಲ ನಗರ ಶ್ರೀರಾಮಚಂದ್ರನಿಂದ ಬರೆಯಲ್ಪಟ್ಟಂತ ಪತ್ರ. ಮುಂದೆ ಸೃಷ್ಟಿಯೊಳಗೆ ಬಾಗಿ ವೇದವಾಗಿ ಸಾಗು. ಬ್ರಹ್ಮತ್ಯಾದೋಷದ ನಿವಾರಣೆಗೆ ಬೇಕಾಗಿ ಅಶ್ವಮೇಧವನ್ನು ಕೈಗೊಂಡಿದ್ದೇವೆ. ಹಾಗಾಗಿ ಪೂಜಿಸಿ ಬಿಟ್ಟಂತಹ ತುರಗದ ಹಣೆಯಲ್ಲಿರುವಂತಹ ಲಿಖಿತವನ್ನು ನೋಡಿ ಸಮರ್ಥರು ಯಾರಾದ್ರೂ ಇದ್ದರೆ ಕಟ್ಟುವುದು ಕಾದುವುದು. ಒಂದು ವೇಳೆ ಸಾಮರ್ಥ್ಯ ಇಲ್ಲ ಅಂತ ಆದ್ರೆ ಕಪ್ಪ ಕಾಣಿಕೆಯನ್ನು ಒಪ್ಪಿಸುವುದರ ಮುಖ್ಯವಾಗಿ ಕುದುರೆ ಬೆಂಗಾವಲಿಗೆ ಬರುವುದು. ಇತಿ ಶ್ರೀರಾಮ. ರಾಮನಶ್ವ ನಮ್ಮ ಪುರಕ್ಕೆ ಕಾಲಿಟ್ಟಿದೆ. ಇದಕ್ಕಿಂತ ಹೆಚ್ಚಿನ ಸಂತೋಷ ಇನ್ನೇನು ಬೇಕು? ನಾವೆಲ್ಲ ಪರಮ ವೈಷ್ಣವರಾಗಿದ್ದೇವೆ. ಹರಿಯನ್ನು ಆರಾಧಿಸುವುದರ ಮುಖ್ಯವಾಗಿ ನಿತ್ಯವಾಗಿಯೂ ಸಂತೃಪ್ತವಾಗಿರುವಂತಹ ಜೀವನವನ್ನು ನಡೆಸಿಕೊಂಡು ಬಂದಿದ್ದೇವೆ. ಈ ಪ್ರಪಂಚವೇ ನಶ್ವರ, ಇದೆಲ್ಲ ಹರಿಯ ಅನುಗ್ರಹದಿಂದ ಆದದ್ದು ಎಂಬಂತ ಸತ್ಯವನ್ನು ತಿಳ್ಕೊಂಡದ್ದು. ಆಗಿದ್ದರೂ ರಾಮ ಯಾರು ಅಂತ ನನಗೆ ಗೊತ್ತುಂಟು. ಆದರೂ ಕುದುರೆಯನ್ನು ಕಟ್ಟಬೇಕೆಂಬಂತ ಬಯಕೆ ಹೆಚ್ಚಾಗುತ್ತಾ ಉಂಟು. ನನ್ನ ಒಳಮನಸ್ಸು ಇದನ್ನೆಲ್ಲ ಎಚ್ಚರಿಸಬೇಕಿದ್ರೆ ಏನು ಕಾರಣ? ಕ್ಷತ್ರಿಯ ಪಂಥಕ್ಕನುಸಾರವಾಗಿ ನಾವು ಬದುಕಿದ್ದೇವೆ. ಹಾಗಾಗಿ ಕುದುರೆಯನ್ನು ಕಟ್ಟುವುದರ ಮುಖ್ಯವಾಗಿ ನಮ್ಮ ಕ್ಷತ್ರಿಯ ಪಂಥ ಏನಿದೆಯೋ ಅದನ್ನು ತೋರಿಸಿಕೊಟ್ಟರೆ ತಪ್ಪಾಗ್ತದಾ? ಆಗುವುದಿಲ್ಲ. ಯಾಕೆಂದ್ರೆ ಇದು ತಪ್ಪು ಎಂದಿದ್ದರೆ ರಾಮ ತನ್ನದ್ದಾಗಿರುವಂತಹ ಕುದುರೆಯ ಹಣೆಯ ಮೇಲೆ ಸಾಮರ್ಥ್ಯ ಇದ್ದವರು ಕಟ್ಟಿ ಕಾದುವುದು ಎಂಬುದಾಗಿ ಯಾಕೆ ಬರೆಯುವುದು? ಹಾಗಾದ್ರೆ ಇದನ್ನು ಕಟ್ಟಿದ್ರೆ ಅಪರಾಧವಾಗ್ಲಿಕ್ಕಿಲ್ಲ. ಒಂದು ವೇಳೆ ನಾವು ಕಪ್ಪವನ್ನು ಒಪ್ಪಿಸಿದ್ರೆ ನಮಗೆ ಸಾಮರ್ಥ್ಯ ಇಲ್ಲ ಅಂತ ಆಗ್ತದೆ. ಈಗ ರಾಮದೇವರು ಎನ್ನುವುದೊಂದು ಪ್ರತ್ಯೇಕ. ಆದರೆ ಅವನಿಗೆ ಸಹಾಯಕರಾಗಿ ದುಡಿಯೋಣವೇ, ದುಡಿದರೆ ಅಪರಾಧವಲ್ಲ. ಆದರೂ ರಾಮನನ್ನು ಇಲ್ಲಿಗೆ ಬರಿಸಿ ಅವನನ್ನು ಆರಾಧಿಸಿ ಆಮೇಲೆ ಕಪ್ಪ ಕಾಣಿಕೆಯನ್ನು ಕೊಡುದು. ಅದಕ್ಕಿಂತ ಮುಂಚಿತವಾಗಿ ಅವ ಇಲ್ಲಿಗೆ ಬರಬೇಕಿದ್ರೆ ಕುದುರೆಯನ್ನು ಬಂಧಿಸಬೇಕಾ ಬೇಡವಾ? ಅದಕ್ಕಾಗಿ ಮಂತ್ರಿಗೆ ಆಜ್ಞೆಯನ್ನು ಕೊಟ್ಟಿದ್ದೇನೆ. ಕುದುರೆಯನ್ನು ಬಂಧಿಸಿ ಸೇನೆಯನ್ನು ಸಿದ್ಧಪಡಿಸಿ ಯುದ್ಧಕ್ಕೆ ಸಿದ್ಧರಾಗಿ. ಪತಿಕರಿಸಿದ್ರ ಬನರಸಿ ಮಾಲತಿ ಪತಿಗೆ ಬಂದ ಮಹಾರಘುಪತಿಯೊಡನೆ ಸೆಣಸಾಟ ಹಿತವೇ. ಮಹಾರಘುಪತಿಯೊಡನೆ ಸೆಣಸಾಟ ಹಿತವೀನೆಂದು ಬೆಸಸಿದಳು. ರಾವಣ ನಿನ್ನೋಡು ಬೇಡುತ್ತ ಪುರಸದನ ಮಕ್ಕಮಣ
ವಂದಿಸಿಕೊಂಡೆ ಸ್ವಾಮಿ. ಎದ್ದೇಳು. ಸಂತೋಷವಾಯಿತು. ಓಡೋಡಿ ನಿಮ್ಮ ಬಳಿಗೆ ಬಂದೆ ನಾನು. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಆಶ್ಚರ್ಯವೇ ಕಾಣುತ್ತಾ ಇದೆ ಇಂದು. ಯಾಕೆ? ಎಂದಿನ ಹಾಗಿಲ್ಲ. ಯಾವ ಕಡೆಗೋ ಹೊರಟು ನಿಂತ ಹಾಗುಂಟು. ಖಂಡಿತ ಯುದ್ಧ ಸಿದ್ಧತೆ ಆಗಿದೆ ಸ್ವಾಮಿ. ನಿಮ್ಮ ಸತಿಯಲ್ಲಿ ಆಡುವುದಿಲ್ಲ ಎಂಬ ಹಾಗೆ ನೀವಾಡಿದರೂ ಕೂಡ ನನಗರಿಯದೇ ಹೋಗುತ್ತದೆ ಎಂಬ ಹಾಗೆ ನೀವು ಯೋಚಿಸಿದ್ದ. ನಿನಗೆ ಗೊತ್ತಾದೀತು. ನಾನು ಅಂತಃಪುರದ ಒಳಗೆ ಇದ್ದರೂ ಕೂಡ ನನ್ನ ಪತಿದೇವರು ಯಾವ ಕಾರ್ಯಕ್ಕಾಗಿ ಮುಂದುವರಿತಾರೆ ಎಂಬ ಹಾಗೆ ನನಗೆ ಅಲ್ಲಿಯೇ ವಿಚಾರವನ್ನು ಮುಟ್ಟಿಸುವವರಿದ್ದಾರಲ್ವ. ಹೌದು. ಹಾಗಾಗಿ ಎಲ್ಲಾ ವಿಚಾರವನ್ನು ಅರಿತಿರುವೆ ನಾನು ಈ ಸಂದರ್ಭದಲ್ಲಿ. ನಮ್ಮ ಈ ಪುರದಲ್ಲಿ ಆಗುವಂತಹ ವಿಚಾರವೆಲ್ಲವನ್ನು ಅರಿತೆ ಈ ಸಂದರ್ಭದಲ್ಲಿ ನಿಮ್ಮ ಬಳ್ಳಿಗೆ ಬಂದವಳು ನಾನು. ಈಗೇನು ಗೊತ್ತಾಗಿದೆ ನಿನಗೆ? ಶ್ರೀರಾಮಚಂದ್ರಮ ಪೂಜಿಸಿದಂತಹ ತುರಗವೇ ಬಂದಿದೆಯಂತೆ. ಖಂಡಿತ. ಬೆಂಗಾವಲಿಗಾಗಿ ಅನೇಕ ಸೇವಕರು ಬಂದಿದ್ದಾರೆಂಬಂತಹ ವಿಚಾರವನ್ನು ಅರಿತಿದ್ದೇನೆ. ಆಗಮಿಸಿದ್ದಾರೆ. ಹೌದಲ್ವೇ? ಈ ವಿಚಾರವು ನಿಮ್ಮ ಬಳಿಗೂ ಬಂದಿದೆ. ಹೌದು. ಓಲೆಯನ್ನು ವಾಚಿಸಿದ್ದೀರಂತೆ ಸಭೆಯವರ ಮುಂದೆ. ಹಾಗಾಗಿ ನೀವು ಸುಮ್ಮನೆ ಕುಳಿತವರಲ್ಲ. ಆದಷ್ಟು ಬೇಗ ರಾಮನ ಸೇನೆಯ ಜೊತೆಗೆ ರಾಮನ ಸೇನೆಯನ್ನು ಎದುರಿಸಬೇಕು ಎಂಬ ಹಾಗೆ ಆಜ್ಞೆಯನ್ನು ಹೊರಡಿಸಿದವರಿದ್ದೀರಾ. ಎಲ್ಲಾ ಸೇನೆಯನ್ನು ಸಿದ್ಧಪಡಿಸುವುದಕ್ಕಾಗಿ ಆಡಿದವರಿದ್ದೀರಾ. ಪ್ರಭು, ಶ್ರೀರಾಮನ ಬಗ್ಗೆ ನಿಮಗೆ ನಾನು ಎರಡು ಮಾತನ್ನು ಆಡುವಂತಹ ಅವಶ್ಯಕತೆಯೇ ಇಲ್ಲ. ಪ್ರಪಂಚವೇ ತಿಳಿದಿರುವಂತಹ ವಿಚಾರ ನಿಮಗೂ ಗೊತ್ತಿದೆ ತಾನೆ. ಹಾಗಿರುವಾಗ ಯಾಕೆ ಈ ರೀತಿಯಾಗಿ ಎಸಗುವುದಕ್ಕಾಗಿ ಮುಂದಾಗಿದ್ದೀರಿ ಎಂಬಂತಹ ಸಂಶಯ ನನ್ನ ಮನಸ್ಸಿನಲ್ಲಿ ಮೂಡುತ್ತಾ ಇದೆ. ಸ್ವಾಮಿ, ಶ್ರೀರಾಮ ಎಂತವನು, ಅವನ ಘನತೆ ಏನೆಂಬುದನ್ನು ನೀವು ಮರೆತಿ ಹೋದಿರಿ. ಏನು ಗೊತ್ತಿದೆ ನಿನಗೆ? ಸ್ವಾಮಿ, ಅನೇಕ ಋಷಿ ಮುನಿಗಳೇ ಆಡಿದಂತಹ ಮಾತುಗಳಿವೆ. ಆತನನ್ನು ಪೂಜಿಸುವುದು ದೇವರು ಎಂಬ ಹಾಗೆ, ಆತ ಪ್ರಪಂಚದಲ್ಲಿ ನಾನು ಮಾನವ ಎಂಬ ಹಾಗೆ ತೋರ್ಪಡಿಸಿಕೊಟ್ಟರೂ ಕೂಡ ಪ್ರಪಂಚ ಆತನನ್ನು ದೇವರು ಎಂಬ ಹಾಗೆ ಪೂಜಿಸುತ್ತಾ ಇದೆ, ಗುರುತಿಸಿದೆ. ಹೌದಲ್ವಾ? ಹಾಗಿದ್ರೆ ಆತನ ಮಹಿಮೆ ಏನೆಂಬುದನ್ನು ಪ್ರಪಂಚ ಅರಿತಿದೆ ಎಂಬುದು ಅರ್ಥ ಅಲ್ವಾ? ಸತ್ಯವೇ ಸ್ವಾಮಿ. ಕೆಲವರು ಆಡಿದಂತಹ ಮಾತು ನನ್ನ ಕರ್ಣಗಳಿಗೆ ಬಿದ್ದಿದೆ, ಬೇರೇನೂ ಅಲ್ಲ ಪ್ರಭು. ವೈಕುಂಠಾಧಿಪತಿಯಾದಂತಹ ಶ್ರೀಮನ್ನಾರಾಯಣನೇ ರಾಮಾವತಾರಿಯಾಗಿ ಬಂದಿದ್ದಾನೆ, ಅದರಲ್ಲೂ 6ನೆಯ ಅವತಾರವನ್ನು ಎತ್ತಿದ್ದಾನೆ ಎಂಬ ಹಾಗೆ. ಸ್ವಾಮಿ, ಮೊದಲಾಗಿ ಮತ್ಸ್ಯನಾದನಂತೆ ಆತ ವೇದಗಳನ್ನು ಉದ್ಧರಿಸಿದವ. ಹಾಗಾಗಿ ಪ್ರಪಂಚದಲ್ಲಿ ಆ ಮತ್ಸ್ಯನಾಗಿ ಕಾಣಿಸಿಕೊಂಡವನು ನಂತರ ಎತ್ತಿದಂತಹ ಅವತಾರ ಕನಕಾಕ್ಷನನ್ನು ವಧಿಸಬೇಕು ಎಂಬಂತಹ ಉದ್ದೇಶದಿಂದ, ತನ್ನ ಮಡದಿಯಾದಂತಹ ಭೂದೇವಿಯನ್ನು ರಕ್ಷಿಸಬೇಕು ಎಂಬಂತಹ ಯೋಚನೆಯನ್ನು ಮಾಡಿ ಆತ ಯಾವ ರೂಪವನ್ನು ತಾಳಿದ? ವರಾಹ ರೂಪನಾದ, ಶ್ವೇತವರಹ. ಹೌದಲ್ವೇ? ಹಾಗಿದ್ರೆ ನೋಡಿ, ಅಲ್ಲಿಗೆ ನಿಲ್ಲಿಸಿದನ? ಇಲ್ಲವೇ ಇಲ್ಲ. ದುಷ್ಟರು ಇನ್ನೂ ಉಳಿಯಕೂಡದು, ಅಳಿಯಬೇಕು ಎಂಬ ಹಾಗೆ ಯೋಚಿಸಿದಂತಹ ಅವನು ಹಿರಣ್ಯಕಶ್ಯಪನಾದಂತಹ ದುಷ್ಟನನ್ನು ಕೊಂದಡಹಬೇಕು, ನನ್ನ ಭಕ್ತನಾದಂತಹ ಪ್ರಹ್ಲಾದನನ್ನು ಪೊರೆಯಬೇಕು ಎಂಬ ಹಾಗೆ ಯೋಚಿಸಿದವನು ನೃಸಿಂಹ ಅವತಾರವನ್ನೇ ತಾಳಿದವನು. ಹಾಗಾಗಿ ನೋಡಿ, ನರಸಿಂಹ ಅವತಾರದಲ್ಲಿ ಆ ಹಿರಣ್ಯಕಶ್ಯಪನನ್ನು ಕೊಂದು ಪ್ರಹ್ಲಾದನನ್ನು ಪೊರೆದವನು ಎಂಬ ಹಾಗೆ ಜಗತ್ತೇ ಅರಿತಿದೆ, ಪೂಜಿಸ್ತಾ ಉಂಟು. ಹೌದಲ್ವೇ ಸ್ವಾಮಿ? ಅಷ್ಟು ಮಾತ್ರವೇ? ಇಲ್ಲವೇ ಇಲ್ಲ. ಸಮುದ್ರ ಮಥನದಲ್ಲಿ ಆತ ಮುಳುಗುತ್ತಿರುವಂತಹ ಆ ಪರ್ವತವನ್ನು ಎತ್ತಿ ಹಿಡಿದವನಂತೆ ಕೂರ್ಮಾವತಾರಿಯ. ಸರಿ ಸ್ವಾಮಿ. ಆಮೇಲೆ ತಂದೆಗೆ ಒದಗಿದಂತಹ ಕಷ್ಟವನ್ನು ಹೋಗಲಾಡಿಸುವುದಕ್ಕಾಗಿ ಮಾತ್ರವಲ್ಲ, ಎಷ್ಟೋ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿದ್ದಾನಂತೆ. ದುಷ್ಟರಾಗಿ ಮೆರೆಯುತ್ತಿರುವಂತಹ ಕ್ಷತ್ರಿಯರನ್ನು ವಧಿಸಿದ್ದಾನಂತೆ. ಅದುವೇ ಮಹಾವಿಷ್ಣು ಭಾರ್ಗವರಾಮನಾಗಿ ಬಂದು. ಹಾಗಿದ್ರೆ ನೋಡಿ ಸ್ವಾಮಿ, ಎಷ್ಟೊಂದು ಅವತಾರಗಳನ್ನು ಎತ್ತಿದ್ದಾನೆ ಅಲ್ಲಿಯವರೆಗೆ. ಹಾಗಿದ್ರೆ ಇಂದು ಮಾನವನಾಗಿ ಸಂಜನಿಸಿದ್ದೇನ ಅಂತಾದರೆ ಎಂತಹ ಮಹಿಮೆ ಇರಬೇಕು. ಬಿಡಿ, ರಾಮಾವತಾರಿಯಾಗಿ ಬಂದವನು ಯಾರಿಂದಲೂ ಸಾಯಿಸಲಾಗದಂತಹ ರಾವಣನನ್ನೇ ವಧಿಸಿಕೊಟ್ಟಿದ್ದಾನಲ್ಲ. ಎಷ್ಟೊಂದು ದುಷ್ಟರು ರಾಮನನ್ನು ಎದುರಿಸುವುದಕ್ಕಾಗಿ ಮುಂದಾಗಿದ್ದಾರೆ. ರಾವಣನು ಎಂತಹ ವ್ಯಕ್ತಿ! ಪರಮೇಶ್ವರನನ್ನೇ ಮೆಚ್ಚಿಸಿದವನು, ಎಂತಹ ವರಗಳನ್ನೆಲ್ಲ ಸಂಪಾದಿಸಿಕೊಂಡವನು, ವೇದಗಳನ್ನೇ ಅರಿತುಕೊಂಡವನ ಮಹಾಜ್ಞಾನಿ. ಯಾರಿಂದಲೂ ಸಾಯಿಸಲಾಗದಂತಹ ರಾವಣನನ್ನು ರಾಮ ಕೊಂದಿದ್ದಾನೆ ಎಂದಾದರೆ ಆತನ ಮಹಿಮೆ ಏನು?
ಇದನ್ನು ನಾವು ಅರಿತಿದ್ದೇವೆ ಸ್ವಾಮಿ. ಇದೆಲ್ಲವೂ ತಿಳಿದವರಲ್ವೇ ನೀವು? ನಾನು ನಿಮಗೆ ತಿಳಿದಿಲ್ಲ ಎಂಬ ಹಾಗೆ ಆಡಿದ್ದಲ್ಲ, ನಿಮಗೆ ನೆನಪಿಸಿ ಕೊಟ್ಟದ್ದು. ಒಳ್ಳೆದಾಯ್ತು. ಅಂತಹ ರಾಮನನ್ನು ಕೆಣಕುವುದಕ್ಕಾಗಿ ನೀವು ಮುಂದಾಗುತ್ತಾ ಇರುವುದು ಸ್ವಾಮಿ. ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದೀರಿ ಎಂಬ ಹಾಗೆ ಆಡವಿರ ಪ್ರಭು? ಪ್ರಶ್ನೆ ಹೌದು ಸ್ವಾಮಿ. ಶರಪಂತವ ಕುಂಬಿನಿ ಶರಪಂತವ ತೋರಿಸುವೆ ಎಂಬುದಕ್ಕೆ ಬಿಗಿದೆ ಹಯವ ತೋರಿಸುವೆ ಎಂಬುದಕ್ಕೆ ಬಿಗಿದೆ ಹಯವ ಅಂಬುಜಾಕ್ಷಿಯ ರಾಮನು ಲಕ್ಷ್ಮಿ ಅಂತ ಅರ್ಥ. ಹೌದಪ್ಪ. ಲಕ್ಷ್ಮಿ ಅಂದ್ರೆ ಸಂಪತ್ತು ಅಂತ. ಸತ್ಯ. ಸಂಪತ್ತೇ ಲತೆಯಲ್ಲಿ ತುಂಬಿ ತುಳುಕುತ್ತಾ ಇದೆ ಎಂಬುದಾಗಿ ತಿಳಿಯುವುದಕ್ಕೆ ಬೇಕಾಗಿ ಮಾಲತಿ ಎಂಬಂತಹ ಹೆಸರು ನಿನಗೆ ಹಿರಿಯರು ಇರಿಸಿದ್ರು. ಈ ಸಂಪತ್ತಂದ್ರೆ ಏನು? ಕೇವಲ ಮೈ ಮೇಲಿರುವಂತಹ ಆಭರಣ ಅಲ್ಲ, ಸದ್ಗುಣ. ಅದೆಲ್ಲವೂ ನಿನ್ನಲ್ಲಿ ತುಂಬಿಕೊಂಡಿದೆ. ಆ ಕಾರಣಕ್ಕೆ ಬೇಕಾಗಿಯೋ ಏನೋ ಇಂದು ನಾನು ತೀರ್ಮಾನಕ್ಕೆ ಬಂದಿರುವಂತಹ ಕಾರ್ಯದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಬೇಕು ಎಂಬುದಾಗಿ ನೀನು ಬಂದದ್ದು. ತಪ್ಪಿದ್ರೆ ಕ್ಷಮಿಸಬೇಕು. ತಪ್ಪಲ್ಲ, ತಪ್ಪಲ್ಲ. ವಿಚಾರವನ್ನು ತಿಳಿಯುವಂತ ಮನಸ್ಸು ನಿನಗೆ ಬಂದಿದೆ ಎಂದಿದ್ದರೆ ಅದು ಒಳ್ಳೆಯದೇ. ನೀನು ಹೇಳಿದ ಹಾಗೆ ರಾಮನದು 7ನೇ ಅವತಾರ. ಹೌದು ಅಲ್ವಾ? 6 ಅವತಾರವನ್ನು ದಾಟಿ ಈಗ 7ನೇ ಅವತಾರದಲ್ಲಿ ಬಂದಿದ್ದಾನೆ. ಹಾಗಾಗಿ ವಾಟು ವಾಮನನಾಗಿ ಪ್ರಪಂಚವನ್ನೆಲ್ಲ ಅಳತೆ ಮಾಡಿದರ ಮುಖ್ಯವಾಗಿ ಮೆರೆದಂತ ಬಲಿಯನ್ನು ಪಾತಾಳಕ್ಕೆ ಒತ್ತುವುದರ ಮುಖ್ಯವಾಗಿ ತಾನೇನು ಎಂಬುದನ್ನು ತೋರಿಸಿಕೊಟ್ಟಿದ್ದಾನೆ. ಹಾಗಾಗಿ ಅವನನ್ನು ಹೀಗೆಯೇ ಎಂಬುದಾಗಿ ಯಾರು ತೀರ್ಮಾನಿಸುವುದಕ್ಕಾಗುವುದಿಲ್ಲ. ಅವನು ಎಷ್ಟು ಎತ್ತರದಲ್ಲಿದ್ದಾನೆ, ಎಷ್ಟು ಕೆಳಗಿದ್ದಾನೆ, ಎಷ್ಟು ವಿಶಾಲವಾಗಿದ್ದಾನೆ ಎಂಬುದಾಗಿ ಜ್ಞಾನಿಗಳಿಗೂ ಅಳತೆ ಮಾಡುವುದಕ್ಕಾಗುವುದಿಲ್ಲವಂತೆ. ಹಾಗಾದ್ರೆ ರಾಮನ ಬಗ್ಗೆ ನಾವೇನು ಹೇಳೋದು? ನಾವೊಟ್ಟು ಅವರನ್ನು ದೇವರು ಎಂಬುದಾಗಿ ಹೇಳಬಹುದು. ಅಷ್ಟೇ. ದೇವರು ಅಂತ ನನಗೂ ಕೂಡ ಗೊತ್ತಿದೆ. ಮತ್ತೆ ಅವನ ಕುದುರೆನೇ ಹಾಕಿ ಕಟ್ಟಿದ್ದೇನೆ. ದೇವರು ಎಂದಾದ ಮೇಲೆ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸಬಾರದು ಅಲ್ವಾ? ವಿರೋಧವನ್ನು ವ್ಯಕ್ತಪಡಿಸಿದ್ರೆ ರಾವಣ ಕುಂಭಕರ್ಣರ ಜಾಗಕ್ಕೆ ನಾವು ಕೂಡ ಹೋಗ್ತೇವೆ. ಅಂತಹ ಸ್ಥಿತಿ ಬರಬಾರದು ಎಂಬ ಹಾಗೆ ನಾನು ಯೋಚಿಸುವುದು. ಹಾಗಾಗಿ ಈ ಪ್ರಪಂಚದಲ್ಲಿ ಒಂದು ಧರ್ಮ ಅಂತ ಉಂಟು. ಚತುರ್ವರ್ಣಕ್ಕೆ ಅವರದ್ದಾದಂತಹ ಧರ್ಮವನ್ನು ಪಾಲಿಸಬೇಕು, ಅದು ಆದ್ಯ ಕರ್ತವ್ಯವಾಗಿರ್ತದೆ. ಬ್ರಾಹ್ಮಣನು ತನ್ನದಾಗಿರುವಂತಹ ಯಾಗ, ಯಜ್ಞ, ಅಧ್ಯಯನ, ಅಧ್ಯಾಪನ ಇತ್ಯಾದಿ ಇತ್ಯಾದಿ ಕರ್ಮಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಕ್ಷತ್ರಿಯನು ರಕ್ಷಣೆಯ ಕಾರ್ಯವನ್ನು ಮಾಡಬೇಕು. ಅದರ ಜೊತೆಲಿ ಕ್ಷತ್ರಿಯ ಪಂಥ ಎನ್ನುವುದಿದೆಯೋ ಅದನ್ನು ಪಾಲಿಸಬೇಕು. ಕುದುರೆಯನ್ನು ಬಂದಾಗ ಹಿಡಿದು ಕಟ್ಟುವುದರ ಮುಖ್ಯವಾಗಿ ಯುದ್ಧವನ್ನೆಸಗಿ ರಾಮನಿಂದ ಹೊಗಳಿಸಿಕೊಳ್ಳಬೇಕು ಎಂಬಂತಹ ಒಂದು ಬಯಕೆ ನನ್ನಲ್ಲಿ ಹುಟ್ಟಿಕೊಂಡಿದೆ. ಅದಕ್ಕೆ ಬೇಕಾಗಿ ಕುದುರೆಯನ್ನು ಕಟ್ಟಿದ್ರೆ ತಪ್ಪೇನು? ನೀವೇನೋ ಕುದುರೆಯನ್ನು ಕಟ್ಟಿದ್ದೀರಲ್ವ? ಆದರೆ ನಿಮಗೊಂದು ವಿಚಾರ ಅವನ ಜೊತೆಯಲ್ಲಿದ್ದವರನ್ನೆಲ್ಲ ಮಲಗಿಸ್ತೇನೆ. ಅವರೆಲ್ಲರೂ ಸೋತ ಮೇಲೆ ಏನಾಗ್ತದೆ? ರಾಮ ಎದ್ದು ಬರ್ತಾನೆ. ಬಾರದೆ ಉಪಾಯ ಇಲ್ಲವನಿಗೆ. ಯಾಕಂದ್ರೆ ಕೈಗೊಂಡಂತ ಅಶ್ವಮೇಧ ಒಂದು ಪೂರ್ಣವಾಗದೆ ಉಳಿದ್ರೆ ಅವನ ಸಂಕಲ್ಪ ಹಾಗೆ ತಟಸ್ಥವಾಗ್ತದೆ.
ಒಂದು ಹಾಗೆ, ಇನ್ನೊಂದು ಯಾವನೇ ಆಗಲಿ ಯಾಗ ಒಂದನ್ನು ಅರ್ಥಕ್ಕೆ ನಿಲ್ಲಿಸಿದ್ರೆ ಯಾಗಕ್ಕೆ ಕಾರಣೀಕರ್ತನಾಗಿರುವವನಿಗೆ ಮಾತ್ರ ದೋಷವಲ್ಲ, ಆ ಪ್ರದೇಶದಲ್ಲಿದ್ದಂತ ಎಲ್ಲರಿಗೂ ಕೂಡ ದೋಷ ಬರ್ತದೆ. ಆ ಕಾರಣದಿಂದ ರಾಮ ಬಂದೇ ಬರಬೇಕು. ಅಲ್ಲಿಗೆ ಮುಗಿಯಿತು. ನನಗೆ ರಾಮನನ್ನು ಕಾಣಬೇಕೆಂಬಂತ ಬಯಕೆ. ಹಾಗಂತಲೇ ಅಯೋಧ್ಯೆಗೆ ಹೋಗಿ ರಾಮನನ್ನು ನೋಡುವುದಕ್ಕಾಗುವುದಿಲ್ಲ ಅಂತಲ್ಲ. ನಾನು ಆರಾಧಿಸುವುದು ಶ್ರೀರಾಮನನ್ನು ಎಂದಾದ ಮೇಲೆ ಭಕ್ತರನ್ನು ಕಾಣುವುದಕ್ಕೆ ಭಗವಂತ ಬಂದೇ ಬರ್ತಾನೆ ತಾನೆ. ಸತ್ಯ. ಹಾಗಾಗಿ ರಾಮ ಇಲ್ಲಿಗೆ ಬರಲೇಬೇಕು. ನಾನೇನು ಅಸುರರು ಕೂಡ ಆರಾಧನೆ ಮಾಡುವುದರ ಮುಖ್ಯವಾಗಿ ದೇವರನ್ನು ಮೆಚ್ಚಿಸ್ತಾರೆ. ನಾನು ರಾಕ್ಷಸನಂತೂ ಅಲ್ಲವೇ ಅಲ್ಲ. ಮಾನವತ್ವದಿಂದ ದೇವತ್ವದಡಿಗೆ ಏರಬೇಕು ಎಂಬುದಕ್ಕೆ ಶಾಸನಾಪಥವನ್ನು ತುಳಿದವ ನಾನು. ಹಾಗಾಗಿ ನನ್ನ ಪಾಲಿಗೆ ರಾಮ ದರ್ಶನವಾಗ್ತದೆ ಎನ್ನುವುದು ಸತ್ಯ ಎಂಬುದಾಗಿ ನಂಬಿದ್ದೇನೆ ನಾನು. ಆ ಕಾರಣಕ್ಕೆ ಬೇಕಾಗಿ ಇವರನ್ನೆಲ್ಲ ಸೋಲಿಸಿ ರಾಮನನ್ನೆಲ್ಲಿಗೆ ಬರೀತೇನೆ. ಬಳಿಗೆ ಬಂದವರ ಒದಗಿ ಮನ್ನಿಸದೆ ಕಡೆಗೆ, ಒದಗಿ ಮನ್ನಿಸದೆ ಕಡೆಗೆ ಕದನ ಬೆಸಗಿದರಾದನು ತೋರ್ಪರೆ, ಕದನ ಬೆಸಗಿದರಾದನು ತೋರ್ಪರೆ, ಅತುಲದಿಂದ ತೀದಯವಾ ಹಾಗಿದ್ರೆ ನೀವು ಮನಸ್ಸಿನೊಳಗೆ ಇರಿಸಿಕೊಂಡಿರುವಂತಹ ವಿಚಾರ ಗಾಢವಾದದ್ದು. ಮೂಗೆಳೆಯುವಂತಹ ಸಂದರ್ಭದಲ್ಲಿ ಮುಖ ಹೇಗೆ ನಮ್ಮ ಮುಂದೆ ಬರುತ್ತದೆಯೋ ಅಂತೆಯೇ ಬಂದಿರುವಂತಹ ಶತ್ರುಘ್ನನ ಜೊತೆಗೆ ಹೋರಾಟವನ್ನು ಮಾಡಿ ಸೋಲಿಸಿದೆವು ಎಂದಾದರೆ ರಾಮ ಬರ್ತಾನೆ. ರಾಮ ದರ್ಶನವನ್ನು ಪಡೆಯುವುದಕ್ಕೆ ನಮ್ಮಿಂದ ಸಾಧ್ಯ ಉಂಟು ಸ್ವಾಮಿ. ಸಾಧ್ಯವಾಗದಂತಹ ಕೆಲಸವನ್ನು ಸಾಧ್ಯ ಮಾಡುತ್ತೇನೆ ಎಂಬ ಹಾಗೆ ಹೊರಟು ನಿಂತಿದ್ದೀರಿ. ನೀವೇನು ರಣಕ್ಷೇತ್ರಕ್ಕೆ ಹೋದವರು ರಾಮನ ದರ್ಶನವನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟು ಎಂಬ ಹಾಗೆ ಬಯಸಿದ್ದೀರಾ. ಆತನ ಜೊತೆಗೆ ಕದನವನ್ನು ಏರ್ಪಡಿಸಿ ಆತನನ್ನು ಕಾಣುವಂತಹ ಸುಯೋಗ ನಿಮ್ಮ ಪಾಲಿಗೆ ಒದಗಿ ಬರಲಿ ಸ್ವಾಮಿ. ಅದೇ ನನ್ನ ಆಶಯ. ಆದರೆ ಒಂದು ಸ್ವಾಮಿ, ಹೇಳಬಹುದೋ ಅಲ್ಲ ಹೇಳಬಾರದೋ ಎಂಬ ಹಾಗೆ ಗೊತ್ತಿಲ್ಲ. ಯೋಚಿಸಬೇಡ, ಹೇಳು. ಆದರೂ ಮನಸ್ಸಿನೊಳಗಿರುವಂತಹ ಅಡಗಿರುವಂತಹ ವಿಚಾರವನ್ನು ನಿಮ್ಮ ಮುಂದೆ ಅರ್ಹುತ್ತೇನೆ. ಬಿತ್ತರಿಸಬಹುದು. ಪ್ರಭು, ರಾಮ ರಾಮ ಅಂತ ಎಲ್ಲರೂ ಪೂಜಿಸ್ತಾರೆ. ರಾ ಎಂದರೆ ಮನಸ್ಸಿನೊಳಗಿರುವಂತಹ ದುಷ್ಟಶಕ್ತಿಗಳೆಲ್ಲ ದುಷ್ಟ ವಿಚಾರಗಳೆಲ್ಲ ಹೊರ ಹೋಗುತ್ತದೆ ಅಂತ. ಮಾ ಎಂದರೆ ಹೊರಗಿರುವಂತಹ ದುಷ್ಟಶಕ್ತಿಗಳು ಯಾವುದು ನಮ್ಮನ್ನು ಸೇರಿಕೊಳ್ಳುವುದಿಲ್ಲವಂತ. ಹಾಗಾಗಿ ರಾಮ ಅಂತ ಭಕ್ತಿಯಿಂದ ಪೂಜಿಸಬೇಕಂತ. ರಾಮನಿದ್ದೆಡೆ ಯಾವ ಕಷ್ಟವೂ ಬರುವುದಕ್ಕೆ ಸಾಧ್ಯವಿಲ್ಲ ಎಂಬ ಹಾಗೆ ನಾನು ನಂಬಿದ್ದೇನೆ. ಅಂತಹ ರಾಮನನ್ನೊಮ್ಮೆ ನನಗೆ ಕಾಣಬೇಕು ಎಂಬ ಹಾಗೆ ಆಸೆ ಉಂಟು ಸ್ವಾಮಿ. ನೀವು ಕಾಣುವಂತಹ ಸಂದರ್ಭದಲ್ಲಿ ಮಡದಿಯಾದಂತಹ ಮಾಲತೆ ನಿಮ್ಮ ಅಂತಃಪುರದಲ್ಲಿದ್ದಾಳೆ, ಅರಮನೆಯಲ್ಲಿದ್ದಾಳೆ ಎಂಬುದನ್ನು ಮರೆಯದಿರಿ. ನನಗೂ ಕಾಣುವುದಕ್ಕೊಂದು ಅವಕಾಶ ಕೊಡಬೇಕು. ನಮ್ಮ ಪ್ರಜೆಗಳಿಗೂ ರಾಮನ ದರ್ಶನವನ್ನು ನೀವು ಮಾಡಿಸಬೇಕು ಸ್ವಾಮಿ. ಬಿಡು 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 ರಾವಣನ್ನು ಬಿಡು ಅಂತ ಹೇಳಿದಲ್ಲ, ಮತ್ತೆ ರಾವಣನ್ನು ನೋಡುವುದಕ್ಕೆ ಆಗ್ತದೋ ಇಲ್ವೋ ಎಂಬಂತ ಸಂಶಯವನ್ನು ಬಿಟ್ಟು ಬಿಡು. ರಾಮನ ಬಳಗವನ್ನು ನಾನು ಸೋಲಿಸ್ತೇನೆ. ಬಂದ ರಾಮನಿಗೆ ತಲೆಯನ್ನು ತಗ್ಗಿಸ್ತೇನೆ, ಆರಾಧನೆ ಮಾಡ್ತೇನೆ. ನನ್ನ ಮನಸ್ಸಿನಲ್ಲಿ ಯಾವ ಬೇಡಿಕೆ ಇದೆಯೋ ಬಯಕೆ ಇದೆಯೋ ಅವನ ಪದ ತಲದಲ್ಲೇ ಬಿತ್ತರಿಸುವುದರ ಮುಖ್ಯವಾಗಿ ನಿನಗೆ ಮಾತ್ರವಲ್ಲ ಪ್ರಜಾವರ್ಗದವರಿಗೆಲ್ಲರಿಗೂ ರಾಮ ದರ್ಶನವನ್ನು ಮಾಡಿಸ್ತೇನೆ. ಇದು ಸತ್ಯ. ಸಂತೋಷವಾಯಿತು ಸ್ವಾಮಿ. ಒಂದು ಧೈರ್ಯ ಉಂಟು, ಆಡಿದ ಮಾತಿಗೆ ತಪ್ಪುವವರು ನೀವಲ್ಲ. ಅಲ್ಲವೇ ಅಲ್ಲ.
ನೀವು ಯಾವ ವಿಚಾರವನ್ನು ಕೈಗೊಂಡಿದ್ದೀರೋ ಅದನ್ನು ನೆರವೇರಿಸುತ್ತೀರಿ ಎಂಬಂತಹ ನಂಬಿಕೆ ನಿಮ್ಮ ಮಡದಿಗುಂಟು ಸ್ವಾಮಿ. ಅಷ್ಟಿದ್ರೆ ಸಾಕು ಪ್ರಭು. ಹೊರಟು ನಿಂತಿದ್ದೀರಾ. ಹೌದು. ನಿಮಗೆ ಶುಭವಾಗಲಿ ಎಂಬ ಹಾಗೆ ನಾನು ಹಾರೈಸುತ್ತೇನೆ. ಸದಾಕಾಲ ನಿಮ್ಮ ಜಯವನ್ನೇ ನಾನು ನಿರೀಕ್ಷಿಸುತ್ತಾ ಇರುವವಳು. ಇಂದು ನಿಮಗೆ ಜಯ ಲಭ್ಯವಾಗಲಿ, ರಾಮನ ದರ್ಶನ ಈ ನಮ್ಮ ಪುರಕ್ಕಾಗಲಿ ಎಂಬ ಹಾಗೆ ನಾನು ಆ ರಾಮನನ್ನೇ ಬೇಡಿಕೊಂಡಿರುತ್ತೇನೆ, ಶ್ರೀಹರಿಯನ್ನೇ ಪ್ರಾರ್ಥಿಸುತ್ತೇನೆ. ಸ್ವಾಮಿ, ಆದಷ್ಟು ಬೇಗ ಹೋಗಿ ಬನ್ನಿ. ರಾಮನ ಆರಾಧನೆಯನ್ನು ಮಾಡ್ತಾ ಇರು, ನಿನಗೆ ರಾಮ ದರ್ಶನವಾದಿ. ರಾಮ 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 ರಾಮ. ಯುದ್ಧ ಸಿದ್ಧತೆಯಾಗಿದೆ, ಹಾಗಂತ ನಾನೊಬ್ಬನೇ ಮುಂದೆ ಹೋಗುದಲ್ಲ. ಮಕ್ಕಳ ಅಗತ್ಯ ಉಂಟು. ಪವಿತ್ರವಾದಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ನಮ್ಮದಂತ ಕಾರ್ಯದಲ್ಲಿ ತೊಡಗಿಕೊಂಡಿದ್ದವರು ನಾವು. ಮಕ್ಕಳ ಇತ್ತ ಕಡೆ ಬರಲಿ ಅಂತ ಕರೆ ಆಯಿತು. ಕಾರಣವಿಲ್ಲದೆ ಕರೆಯೋರು ನೀವಲ್ಲ. ನಮ್ಮಿಂದ ಏನಾಗಬೇಕು? ಪವಿತ್ರ ಪಾದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಯೋಗ್ಯವಾದಂತಹ ವಿದ್ಯಾಭ್ಯಾಸವನ್ನು ಕಲಿತು ಅರಮನೆಯನ್ನು ಸೇರಿದವರು ನಾವು. ಆದರೆ ಇಂದು ಅನಿರೀಕ್ಷಿತವಾದಂತಹ ಕರೆ ಬಂದಿದ್ದೇವೆ. ಏನಾಗಬೇಕು? ರಾಮಾಶ್ವಮೇಧದ ಕುದುರೆ ಇಲ್ಲಿಗೆ ಬಂದಾಗಿದೆ. ನಾವು ಕಟ್ಟಿದ್ದೇವೆ, ರಣರಂಗದ ಕಡೆಗೆ ಮುಖವನ್ನು ಮಾಡಿದ್ದೇವೆ. ನೀವು ಬರುವರೆ ಏನು ಅಭಿಪ್ರಾಯ?
ಹೊಗೆಯನ್ನು ಬಿಡಿಸುವುದಕ್ಕೆ ಯಾರು ಬಂದರೂ ಕೂಡ ನಮ್ಮ ಶಕ್ತಿಯನ್ನೆಂಬುದು ನಾವು ತೋರಿಸುತ್ತೇವೆ. ಕೊಡಿ ಅಪ್ಪಣೆ. ಸರಿ, ನಿಮ್ಮ ವಾಹನವನ್ನು ಏರಿಕೊಳ್ಳಿ. ಆಯ್ತು, ಅವನು ಹಿಡಿದುಕೊಂಡು ನಡೆಯುವ. ನಮ್ಮದಾಗಿರುವಂತಹ ಅಶ್ವಮೇಧದ ಹಯ ಒಮ್ಮಿಂದ ಮೇಲೆ ಕಣ್ಮರೆಯಾಗಿ ಹೋಯಿತಲ್ಲ. ಕುಂಡಲ ನಗರಕ್ಕೆ ಪ್ರವೇಶ ಮಾಡಿದ್ದೊಂದು ಗೊತ್ತು, ಆಮೇಲೆ ಎಲ್ಲಿಗೆ ಹೋಯಿತು? ಸರಿ, ಈ ಕುರಿತಾಗಿ ತಿಳಿದುಕೊಳ್ಳಬೇಕೆನ್ನುವ ಹಂಬಲ. ನೋಡುವ ಮಂತ್ರಿ ಸುಬುದ್ಧಿಯನ್ನು ಗಳಿಸಿ ವಂದಿಸಿಕೊಂಡಿದ್ದೇನೆ. ಸುಮತಿ. ಹೌದು ಮಂತ್ರಿ. ಒಳ್ಳೆಯ ಮತಿಯಿದ್ದವನು ಎನ್ನುವ ಅರ್ಥದಿಂದ ಎಲ್ಲಿಯೇ ಆಗಲಿ, ಯಾವ ರಾಜನೇ ಆಗಲಿ, ಯಾವ ರಾಜ್ಯವೇ ಆಗಲಿ, ಒಳ್ಳೆಯ ಮಂತ್ರಿ ಇದ್ದಾನೆ ಅಂತಂದ್ರೆ ಆ ರಾಜ್ಯ ಯಾವಾಗಲೂ ಸುಭಿಕ್ಷವಾಗಿರ್ತದೆ ಎನ್ನುವ ಹಾಗೆ ಅರ್ಥ. ದುರ್ಮಂತ್ರಿ ರಾಜ್ಯನಾಶಾಯ ಅಂತ ಒಂದು ಮಾತು ಅಲ್ವಾ? ನೀನು ಹಾಗಲ್ವಲ್ಲ, ಅರಸನಿಗೆ ಬುದ್ಧಿಯ ಸ್ಥಾನದಲ್ಲಿ ಮಂತ್ರಿ ಅಂತೆ. ಹಾಗಾಗಿ ಈ ಹೊತ್ತಿಗೆ ನಿನ್ನನ್ನೇ ಬರಮಾಡಿಕೊಳ್ಳುವುದಕ್ಕೆ ಕಾರಣ ಉಂಟಪ್ಪ. ಯಾಕೆ? ರಾಮದೇವರಿಂದ ನಾವು ಅಪ್ಪಣೆಯನ್ನ ಪಡೆದು ಈ ಅಶ್ವಮೇಧದ ತಿರುಗಾಟಕ್ಕೆ ಹೊರಟು ಬಹಳ ದೂರ ಬಂದುದಾಯಿತು. ಅಲ್ಲಲ್ಲಿ ಕೆಲವಾರು ರಾಜ್ಯಗಳಲ್ಲಿ ನಾವು ವಿಜಯವನ್ನು ಹೊಂದಿದ್ದೇವೆ. ಆದ್ರೆ ಈ ಹೊತ್ತಿಗೆ ಹೊಕ್ಕಿದ್ದು ಈ ನಗರವನ್ನು. ಹೌದಲ್ಲ? ಆದ್ರೆ ಆಶ್ಚರ್ಯಕರವಾದಂತಹ ಬೆಳವಣಿಗೆ. ಅಶ್ವಮೇಧದ ಯಾಗಕ್ಕೆ ಕೇಂದ್ರ ಸ್ಥಾನದಲ್ಲಿ ಇರುವಂತಹದ್ದೇ ತುರಗ. ಹೌದಾ? ದೇವತೆಗಳಿಂದ ಆವಾಹಿಸಲ್ಪಟ್ಟ ಕುದುರೆ ಅದು. ಆ ದಿವ್ಯಾಶ್ವ ಎಲ್ಲಿಗೆ ಸಂಚರಿಸ್ತದೆ ಅದನ್ನು ಅನುಸರಿಸಿಕೊಂಡು ಹೋಗುವಂತಹದ್ದು ನಮ್ಮ ಕರ್ತವ್ಯ. ದೇವತೆಗಳ ಸಂಕಲ್ಪ ಎಲ್ಲಿ ಉಂಟು ಅಲ್ಲಿಗೆ ಅದು ತೆರಳುತ್ತದೆ ಸ್ವ ಇಚ್ಛೆಯಿಂದ. ಹೌದು. ಆದ್ರೆ ಈ ಹೊತ್ತಿಗೆ ಇನ್ನು ನಾವು ಮುಂದೆ ಹೋಗಬೇಕು ಅಂತ ಕುದುರೆ ಬೇಕಾ ಬೇಡವೋ? ಇಲ್ವಾ? ಕುದುರೆ ಕಾಣಿಸುವುದಿಲ್ಲ. ಒಮ್ಮಿಂದ ಮೇಲೆ ಕಣ್ಮರೆಯಾಗುವುದಕ್ಕೆ ತೊಡಗಿದೆ. ನೋಡುವೊಮ್ಮೆ ನಮ್ಮ ಸೇನೆಯನ್ನು ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ಹಾಗಾದ್ರೆ ಇದು ಒಂದು ರೀತಿಯಲ್ಲಿ ನಮಗೆ ಅಪಶಕುನ. ಹೌದಾ ಅಲ್ವೋ? ಹಾಗಾಗಬಾರದು. ಹೌದು. ಆದ್ದರಿಂದ ನಿನ್ನಲ್ಲಿ ಕೇಳ್ತಾ ಇರುವುದು ಎಷ್ಟು? ಕುದುರೆ ಕಣ್ಮರೆಯಾದದ್ದೇ ಹೌದು ಅಂತಿದ್ರೆ ಎಲ್ಲಿಗೆ ಹೋಗಿದ್ದಿರಬಹುದು? ಈ ನಗರವನ್ನು ಕಂಡಾವಾಗ ಇಲ್ಲಿ ಒಂದು ವಿಶೇಷವಾದಂತಹ
ಪ್ರಭೆ ಕಾಣಿಸುತ್ತಾ ಉಂಟು. ಈ ನಗರವನ್ನು ಆಳುತ್ತಾ ಇರುವಂತ ಅರಸ ಯಾರಿದ್ದಾನೆ, ಅವನು ನಮ್ಮ ಕುದುರೆಯನ್ನು ಕಟ್ಟುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದಾನೋ, ಅವ ನೀತಿ ಕೋವಿದನಿದ್ದಾನೋ, ನಮ್ಮ ರಾಮಚಂದ್ರಮನ ಬಗ್ಗೆ ಅರಿತವನಿದ್ದಾನೋ ಎನ್ನುವ ಮಾತನ್ನು ಹೇಳಬಹುದೇ? ಯಜ್ಞಾಶ್ವ ಎಲ್ಲಿದೆ ಅಂತ ನನಗೆ ಗೊತ್ತಿದೆ. ಹೌದೇ? ಶ್ರೀರಾಮ ವನವಾಸ ದೀಕ್ಷೆಯನ್ನು ಕೈಗೊಂಡಾಗ ಲಕ್ಷ್ಮಣನು ಅನುಸರಿಸಿದಾಗ ಅವನನ್ನು ಕರೆದು ಒಂದು ಮಾತನ್ನು ಹೇಳಿದಳಂತೆ. ರಾಮಂ ದಶರಥಂ ವಿಧಿ ಮಾಂ ವಿಧಿ ಜನಕಾತ್ಮಜಾಂ ಅಡವಿಂ ಅಯೋಧ್ಯಾಂ ವಿಧಿ ಗಚ್ಚತಾತ ಯಥಾ ಸುಖಂ. ಹೌದು, ಶ್ರೀರಾಮನನ್ನು ತಂದೆಯೆಂದು ಭಾವಿಸು, ಹೌದು, ಸೀತೆಯನ್ನು ತಾಯಿಯೆಂದು ಭಾವಿಸು, ಅಡವಿಯನ್ನೇ ಅಯೋಧ್ಯೆಯನ್ನಾಗಿ ತಿಳಿ, ನಿನಗೆ ಸುಖವಾಗ್ತದೆ ಮಗನೇ ಅಂತ ಹರಸಿದಳಂತೆ. ಅಂತಹ ಮಹಾಮಾತೆಯ ಸುಪುತ್ರ ನೀನು. ಅದಕ್ಕೂ ಒಂದು ವಿಶೇಷವಾದಂತಹ ಪೂರ್ವ ಸುಕೃತ ಬೇಕಾ ಬೇಡವೋ? ಭಾಗ್ಯವಂತನಪ್ಪ ನೀನು. ಶತ್ರುಘ್ನ ಅಂತ ಕರೆದಾಗ ನಿನಗೆ ಸಂತೋಷವಾಗುವುದಲ್ಲ, ರಾಮಾನುಜ ಅಂತ ಕರೆದಾಗ ನಿನಗೆ ಆಗುವ ಆನಂದ ಅದನ್ನು ವರ್ಣಿಸುವುದಕ್ಕೆ ಸಾಧ್ಯವಿಲ್ವಪ್ಪ. ನಮಗೆ ರಾಮಚಂದ್ರಮನ ಬಗ್ಗೆ ಇರುವಂತಹ ಭಕ್ತಿ ಗೌರವ ಅಷ್ಟೇ. ರಾಮನ ತಮ್ಮ ಅಂತ ಎದೆ ತಟ್ಟಿ ಹೆಮ್ಮೆಯಿಂದ ಹೇಳಿಕೊಳ್ಳುವ. ಹಾಗಾಗಿ ರಾಮ ಸೇವೆಯಲ್ಲಿ ನಮ್ಮಷ್ಟಕ್ಕೆ ನಾವೇ ತೊಡಗಿಕೊಂಡವರು. ಹೌದಲ್ಲ, ಇದು ಕುಂಡಲ ನಗರ. ಆ ಹೆಸರು ಬರುವುದಕ್ಕೆ ಕಾರಣವಿದೆ. ಏನು? ದೇವತೆಗಳು ಗಗನಗಾಮಿಗಳು, ಅಂಬರದಲ್ಲೇ ಸಂಚರಿಸುವ ಕಾರಣ ಅವರಿಗೆ ವೈಮಾನಿಕರು ಅಂತ ಒಂದು ಹೆಸರುಂಟು. ಹೌದು. ಮರೀಚಿ ಸಂಭೂತನಾಗಿರುವ ಕಶ್ಯಪಂಗೆ ಎಸೆವ ತರುಣಿಯರು 13 ಅವರಲ್ಲಿ ಕಿರಿಯವಳಿ ಅದಿತಿ ದೇವಿ, ದೇವತೆಗಳ ಅಬ್ಬೆ. ಆದ್ದರಿಂದಲೇ ಅದಿತಿಯ ಮಕ್ಕಳಾದವರಿಂದಲೇ ದೇವತೆಗಳಿಗೆ ಆದಿತೇಯರು. ಅವಳ ಮಗನಾದವರಿಂದಲೇ ಸೂರ್ಯನಿಗೆ ಆದಿತ್ಯ ಎನ್ನುವ ಹೆಸರು ಬಂತು. ವ್ಯೋಮಾಕಾಶದಲ್ಲಿ ಸಂಚರಿಸುತ್ತಿರುವಾಗ ಅದಿತಿಯ ಕಿವಿಯಲ್ಲಿರುವ ಕುಂಡಗಳು ಪಟಕ್ಕೊಂಡು ಹೌದೇ? ಯಾಕೋ ಓಹೋ, ಅದಿತಿಯ ಕುಂಡಲಗಳು ಬಿದ್ದ ಸ್ಥಳವಾದ ಕಾರಣ ಇದು ಕುಂಡಲ ನಗರ. ಹಾಗಿದ್ರೆ ದೇವತಾ ಸಾನ್ನಿಧ್ಯ, ಹೌದು, ಮತ್ತು ದೇವತೆಗಳ ಒಂದು ರೀತಿಯಾದಂತಹ ಕೊಡುಗೆ, ಅನುಗ್ರಹ ಈ ನೆಲಕ್ಕೆ ಉಂಟು ಎನ್ನುವಂಥದ್ದು ಸ್ಪಷ್ಟ. ನಿಜವೇ ಹೌದು. ಸರಿ, ಇಲ್ಲಿ ಅರಸ ಸುರತ ಎಂಬುವ ಸುರಥ ಕಾಳಗದಳು ಬಲು ಸಮರ್ಥನಿದ್ದಾನೆ. ರಾಮ ಭಕ್ತನಿದ್ದಾನೆ, ನಿನ್ನ ಅಣ್ಣನ ಭಕ್ತನಿದ್ದಾನೆ, ಹರಿಭಕ್ತನಿದ್ದಾನೆ ಅವ. ಹೌದು. ಹಾಗಿದ್ರೆ ಅವನು ಕುದುರೆಯನ್ನು ಕಟ್ಟಿದ ಕಾಳಗಕ್ಕಾಗಿ ಕಾಯುತ್ತಾ ಇದ್ದಾನೆ. ರಾಮ ಭಕ್ತನೇ ಹೌದು ಅಂತ ಇದ್ರೆ ಕುದುರೆಯನ್ನು ಕಟ್ಟುವುದು ಯಾಕೆ? ಭಕ್ತಿಯಿಂದ ಆಗದೇ ಇದ್ದುದನ್ನು ಶಕ್ತಿಯಿಂದ ಪಡೆಯುವುದಕ್ಕಾಗ್ತದೆ ಅನ್ನುವ ಯೋಚನೆ ಅವನದು. ಯಾವುದನ್ನು ಪಡೆಯುವುದು? ಮೂಗನ್ನು ಹಿಡಿದು ಹೇಳಿದ್ರೆ ಮುಖ ಮುಂದಕ್ಕೆ ಬರ್ತದೆ. ರಾಮ ದರ್ಶನ ಆಗಬೇಕು. ಹೌದು, ಹೀಗೊಂದು ಯೋಚನೆ ಅವನದು. ಸಂಸಾರಿಯೂ ಆಗಿದ್ದಾನೆ. ಮಾಲತಿ ಎನ್ನುವಳು ಅವನ ರಾಣಿ, ಹೆಂಡತಿ. ಹೌದು, 10 ಮಂದಿ ಮಕ್ಕಳಿದ್ದಾರೆ. ಹೌದು. ಹಾಗಿದ್ರೆ ಅವನಿಗೆ ಆ ಹೆಸರು ಬಂದದ್ದು ಸುರಥ, ಹೌದು, ಎನ್ನುವಂಥದ್ದು ಸರಿಯಾಯ್ತು. ಹೌದು, 10 ಮಂದಿ ಮಕ್ಕಳು. ಚಂಪಕ, ಭೂರಿದೇವ, ರಿಪು, ರಿಪುಂಜಯ,
ದುರ್ವಾರ, ಪ್ರತಾಪ, ಉಗ್ರಸೇನ, ವೀರಸೇನ ಎಂಬ 10 ಮಂದಿ ಎಲ್ಲರೂ ಕೂಡ ದುರಸಮರ್ಥರೇ ಇದ್ದಾರೆ. ಅವರವಾದರೆ ಮೃತ್ಯುಂಜಯನ ಹಣೆಯಲ್ಲೂ ಬೇವರನ್ನು ಸುರಿಸುವಂತಹ ಸಾಮರ್ಥ್ಯ ಅವರಿಗಿದೆ. ಸರಿ, ಕಾದಾಡುವ ವಿಷಯದಲ್ಲಿ ರಾಮಾನುಜನೇ ನೀನೇ ಒಂದು ಸುರಥ ನಮ್ಮ ಕುದುರೆಯನ್ನು ಕಟ್ಟುತ್ತಾನೆ. ಕಾಳಗದ ನಿರೀಕ್ಷೆಯಲ್ಲಿದ್ದಾನೆ. ಕಟ್ಟಿದರೆ ಕಟ್ಟದೆ ಅಂದ್ರೆ ಬಿಡು. ನಾವೇನು ಬಿಡುವವರೇ ಹೇಳು. ಈ ತನಕ ನಮ್ಮ ಕುದುರೆಯನ್ನು ಕಟ್ಟಿದವರು ಅದೆಷ್ಟೋ ಮಂದಿ ಇದ್ದಾರೆ. ಎಲ್ಲವರನ್ನು ಕಾಳಗದಲ್ಲಿ ಸೋಲಿಸಿದವರಿದ್ದೇವೆ. ರಾಮನ ಅನುಗ್ರಹ ನಮ್ಮ ಮೇಲೆ ಉಂಟು ಅಂತ ಆದ್ರೆ ಅವ ರಾಮದರ್ಶನದ ನಿರೀಕ್ಷೆಯಲ್ಲಿದ್ದಾನ. ಹೌದು. ಹಾಗಿದ್ರೆ ರಾಮನನ್ನು ಇಲ್ಲಿಗೆ ಬರಿಸಬೇಕೆನ್ನುವಂತಹ ಒಂದು ಮಾತನ್ನು ಹೇಳ್ತಾನೆ. ಏನಂತೆ? ಶತ್ರುಘ್ನನನ್ನು ಬಡಿದು ಉರುಳಿಸಿದರೆ ರಾಮ ಬರ್ತಾನೆ. ಹೌದಾ? ಆ ನಿರ್ಣಯ ಅವನದ್ದು. ಶತ್ರುಗಳಿಗೆ ಸಿಂಹ ಸದೃಶನಾದವನು ಈ ಶತ್ರುಘ್ನ. ಹೌದು. ಹಾಗಿದ್ರೆ ನನ್ನನ್ನೇ ಉರುಳಿಸ್ತಾನೆ ಅಂತ ಆದ್ರೆ ಇದು ಅವನ ಸೊಕ್ಕಲ್ಲದೆ ಮತ್ತಿನ್ನೇನು? ಇದೊಂದು ಅವಕಾಶ ಅವನ ಸೊಕ್ಕನ್ನು ಮುರಿಯುವುದಕ್ಕೆ. ಬಿಡು ಬಿಡು ಬಿಡು, ಏನೇ ಆಗಲಿ ಕುದುರೆಯನ್ನು ಬಿಡಿಸಿಕೊಂಡು ಬರೋಣ. ಕಟ್ಟಿದಂತಹ ದುರ್ಗವನ್ನು ಕೊಂಡು ಹೋಗುವುದಕ್ಕೆ ಬಂದಿದ್ದೀಯಾ? ಬಿಡಿಸಿಕೊಂಡು ಕಟ್ಟಿದ್ದೇವೆ. ಯಾಕಾಗಿ? ಯಾಕೆ? ಅದರ ಹಣೆಯಲ್ಲಿ ಬರೆದಿತ್ತು ಬಳುಹುಳ್ಳ ಬಟಲು ಕಟ್ಟಿ ಕಾದಾಡಬೇಕೆನ್ನುವ ಹಾಗೆ. ಹಾಗಾಗಿ ಕಟ್ಟಿದ್ದೇವೆ. ಸಾಮರ್ಥ್ಯವಿದ್ದರೆ ಹೋರಾಡು. ತಲೆಯನ್ನು
ಬಿದ್ದರೂ ಚಂದನವಾಗುವುದಿಲ್ಲ. ಅದು ಚಂದನವಾಗಿಸಿ ಭಯವನ್ನು ಕಟ್ಟಿದ ಮಾತ್ರಕ್ಕೆ ನೀನೇ ಸಾಮರ್ಥ್ಯವಂತ ಅಂತ ಆಗುವುದಿಲ್ಲ. ನೀನು ಸಾಮರ್ಥ್ಯವಂತ. ನಿನ್ನ ಸಾಮರ್ಥ್ಯವನ್ನು ನಾನು ವಜ್ರಾಯುಧದ ಬೆಟ್ಟದಿಂದ ಗೊತ್ತುಂಟಲ್ಲ ನನ್ನ ಬೆಟ್ಟ ಕಟ್ಟಿದಂತಹ ಹಯವನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ ಯಾರೋ ವೀರರು ಬರುತ್ತಾರೆ ಎಂದು ತಿಳಿದರೆ ಕೋಡಗ ಬಂದಿದ್ದೀಯ. ಬಂದಂತೆ ಹಿಂದೆ ಹೋದರಲೇ ಸು, ಇಲ್ಲವಾದರೆ ಬಾಲದಲ್ಲಿ ಹಿಡಿದು ನೆಲ ಕಪ್ಪಳಿಸಿಯರು. ಕಾಪಿ ಮುಷ್ಟಿ ಏನು ಅಂತ ನಿನ್ಗೆ ತೋರಿಸ. ನಿಮ್ಮದ್ದಾದಂತಹ ಯುದ್ಧದ ಛಾತಿಯನ್ನು ಕಂಡು ಬಹಳ ಸಂತೋಷ ಪಟ್ಟಿದ್ದೇನೆ.
ಹೌದಾ? ಆಶ್ಚರ್ಯಚಕಿತನೂ ಆಗಿದ್ದೇನೆ. ಯಾಕೆ ಒಂದೊಂದು ರೀತಿಯಾದಂತಹ ವಿರೋಧಾಭಾಸ ನಿನ್ನ ನಡೆಯಲ್ಲಿ ಕಂಡು ಬರ್ತಾ ಉಂಟು. ಹೇಗೋ ಕಂಡವರೆಲ್ಲ ಹೇಳ್ತಾ ಇದ್ದಾರೆ, ಸುರಥ ಎನ್ನುವವನು ರಾಮನ ಭಕ್ತ ಎನ್ನುವ ಹಾಗೆ. ಭಕ್ತನೇ ಹೌದು ಅಂತ ಇದ್ರೆ ಕುದುರೆ ಯಾಕೆ ಕಟ್ಟುವುದು? ಭಕ್ತನೇ ಹೌದು ಅಂತ ಇದ್ರೆ ಕಾದಾಟವನ್ನು ಯಾಕೆ ಮಾಡುವುದು? ಹಾಗಾದ್ರಿಂದ ಒಂದು ರೀತಿಯಲ್ಲಿ ಪ್ರೀತಿ ಭಕ್ತಿ, ಇನ್ನೊಂದು ಕಡೆಯಿಂದ ಯುದ್ಧ, ವಿರೋಧಾಭಾಸ ಅಲ್ಲದೆ ಮತ್ತಿನ್ನೇನು. ಆದ್ದರಿಂದ ಹೇಳ್ತಾ ಇದ್ದೇನೆ, ನಮ್ಮವರನ್ನೆಲ್ಲ ಸೋಲಿಸಿದೆ ಎನ್ನುವ ಕಾರಣದಿಂದ ಮೆರೆಯುವ ಅವಶ್ಯಕತೆ ಇಲ್ಲ. ನಿನ್ನ ಎದುರು ಬಂದವರು ಶತ್ರುಘ್ನ. ರಾಮನ ತಮ್ಮ ನಾನು, ಸಣ್ಣ ತಮ್ಮ. ಬಾಲಕ ನೀನು. ಎಂತದು ಬಾಲಕ? ಪ್ರಾಯವಾಗಿರಬಹುದು, ಆದ್ರೆ ಬುದ್ಧಿ ಬೆಳೆಯಲಿಲ್ಲ. ಯಾಕೆ? ಭಕ್ತರಲ್ಲಿ ಕೆಲವು ವಿಧ ಉಂಟು. ಯಾವ ವಿಧ? ಬೇರೆ ಬೇರೆಯಾಗಿ ಕೇವಲ ಆರಾಧನೆ ಮಾಡುವುದರ ಮುಖ್ಯವಾಗಿ ತಲೆಯನ್ನು ತಗ್ಗಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿದ ಮಾತ್ರಕ್ಕೆ ಅವನೇ ಭಕ್ತ ಅಂತಲ್ಲ. ಮತ್ತೆ ನಮ್ಮ ಆಚಾರ್ಯಕ್ಕೊಂದು ಧರ್ಮ ಉಂಟು. ಯಾವುದು? ನಮ್ಮ ವರ್ಣಕ್ಕೊಂದು ಪಂಥವೋ ಅಥವಾ ಧರ್ಮವೋ ಕ್ರಮವೋ ಏನೋ ಇದೆಯೋ ಅದನ್ನು ಪಾಲಿಸಿಕೊಂಡು ಬಂದಿದ್ದೇನೆ. ಯಾವ ಕ್ರಮ? ನಾನು ಕ್ಷತ್ರಿಯ ಪಂಥಕ್ಕನುಸಾರವಾಗಿ ಹೋರಾಟ ಮಾಡಿ ರಾಮನನ್ನು ಮೆಚ್ಚಿಸಬೇಕೆಂಬಂತ ಬಯಕೆಯನ್ನು ಹೊಂದಿದ್ದೇನೆ. ಮತ್ತೆ ಭಕ್ತನಲ್ಲ ಹೌದು ಎಂಬುದಾಗಿ ನಿನಗೆ ಹೇಳುವ ಅಗತ್ಯವಿಲ್ಲ. ರಾಮನನ್ನ ಹೃದಯದಲ್ಲಿದ್ದಾನೆ, ಅವನನ್ನು ಹೇಗೆ ನಂಬಬೇಕು, ಹೇಗೆ ಪೂಜಿಸಬೇಕು ಎಂಬುದನ್ನು ಅರಿತುಕೊಂಡೇ ಬದುಕನ್ನು ಕಟ್ಟಿಕೊಂಡವ ನಾನು. ಬಂದವರಿಗೆಲ್ಲ ಪಡೆದಿದ್ದೇನೆ. ಹಾಗಾಗಿ ನಿನ್ನನ್ನು ಬಿಡ್ತೇನೆ ಅಂತ ಭಾವಿಸಬೇಡ. ರಾಮನ ಹೆಸರನ್ನು ಹೇಳಿದ ಮಾತ್ರಕ್ಕೆ ಕಪ್ಪವನ್ನು ಕೊಡುವುದಕ್ಕೆ ನಾನು ದುರ್ಬಲನಲ್ಲ, ಪ್ರಬಲನಿದ್ದೇನೆ. ಮತ್ತಲ್ಲದೆ ಇನ್ನೇನು? ಒಬ್ಬ ಹೇಳಿದನಂತೆ, ನಾನು ಸಮುದ್ರವನ್ನು ದಾಟ್ತೇನೆ ಎನ್ನುವ ಹಾಗೆ, ಸಮುದ್ರವನ್ನು ದಾಟುವಂತಹ ಸಾಮರ್ಥ್ಯ ಉಂಟು ಎನ್ನುವ ಹಾಗೆ. ನಿಜವಾಗಿ ನೋಡಿದ್ರೆ ಏನು, ಅವನಿಗೆ ಒಂದು ಸಣ್ಣ ನದಿಯನ್ನು ದಾಟಲಿರುವಂತಹ ಸಾಮರ್ಥ್ಯವೂ ಇಲ್ಲ. ನಿನ್ನದು ಹಾಗೆ ಆಯ್ತು. ಒಂದು ನದಿಯನ್ನು ದಾಟಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಇರುವಂತಹ ನೀನು ಮಹೋನದಿಯನ್ನು ದಾಟುತ್ತೇನೆ ಎನ್ನುವ ಹಾಗೆ. ಮೊದಲು ಇವನನ್ನು ದಾಟು, ಆಮೇಲೆ ರಾಮನನ್ನು. ಮತ್ತೊಂದು ವಿಚಾರ ಉಂಟು, ಬಲುಹನ್ನ ತೋರುವ ಮುಖಾಂತರವಾಗಿ ರಾಮನನ್ನ ಮೆಚ್ಚಿಸ್ತೇನೆ ಎನ್ನುವ ಹಾಗೆ ಹೇಳಿದೆಯಲ್ಲ. ಹೌದು. ಇದು ಯಾರು ಹೇಳುದು ಗೊತ್ತುಂಟಾ? ಯಾರು? ತನ್ನ ಒಳಗೆ ಯಾರಿಗೆ ಕೀಳರಿಮೆ ಉಂಟು ಅವರು ಮಾತ್ರ ಹೇಳುವುದು. ಕೀಳರಿಮೆ ಯಾಕೆ? ಎಲ್ಲಿಯಾದ್ರೂ ನಾನು ಯುದ್ಧವನ್ನ ಮಾಡದೆ ರಾಮನಿಗೆ ಶರಣು ಬಂದ್ರೆ, ಅವರು ನನ್ನನ್ನು ತಪ್ಪಾಗಿ ತಿಳ್ಕೊಂಡ್ರೆ, ಪ್ರಪಂಚ ನನ್ನನ್ನು ದುರ್ಬಲ ಅಂತ ಪರಿಗಣಿಸಿದ್ರೆ ಎನ್ನುವಂತಹ ಕೀಳರಿಮೆಯಿಂದಲೇ ಪ್ರಪಂಚದಲ್ಲಿ ಇಂತಹ ನಡೆಯನ್ನು ಅನುಸರಿಸ್ತಾರೆ. ಆದ್ದರಿಂದ ಕೀಳರಿಮೆಯನ್ನು ಹೊಂದಿರುವಂತಹ ಸಾಮಾನ್ಯ ಮನುಜನೇ, ಉಳಿದವರನ್ನು ಗೆದ್ದಿದ್ದೇನೆ ಅಂತ ಅಹಂಕಾರ ಬೇಡ. ನನ್ನನ್ನು ಗೆದ್ದು ನೋಡು. ನಿನಗೆ ಗರ್ವ ಏಕೆ? ಗರ್ವವೇ
ಆದ್ದರಿಂದ ನೀನು ಇಷ್ಟೆಲ್ಲ ಮಾತಾಡಿತು. ಕೀಳರಿಮೆ ಇದ್ದರೂ ರಾಮನನ್ನು ಕಾಣ್ತೇನೆ. ಬೇಡ ದಿವ್ಯಜ್ಞಾನಿ ಎಂಬಂತ ಭಾವ ಇದ್ರು ಇರುವ ಉದ್ದೇಶ ರಾಮನನ್ನು ಕಾಣುದು. ಹಾಗಾಗಿ ನನಗೆ ರಾಮ ಬೇಕು. ರಾಮ ಬೇಕಿದ್ರೆ ರಾಮನಾಗಿ ಬರ್ತಾನ? ಬರುವುದಿಲ್ಲ. ಯಾವುದೇ ದೇವರಾಗ್ಲಿ ಭಕ್ತ ಕರೆಯದೆ ಬರುವುದಿಲ್ಲ. ಇಲ್ಲದಿದ್ದರೆ ತಪಸ್ಸು ಎನ್ನುವುದು ಅದಕ್ಕೊಂದು ದಾರಿ ಇರ್ತದೆ. ಹಾಗೆ ನಾನು ಕಂಡುಕೊಂಡದ್ದು ಯುದ್ಧದ ದಾರಿ. ಇದರಲ್ಲಿ ನಿಮ್ಮನ್ನೆಲ್ಲ ಮಲಗಿಸಿದ್ರೆ ಅಲ್ಲಿ ಕೂತಂತ ರಾಮ ಎದ್ದು ಬರ್ತಾನೆ. ಇದಕ್ಕೆ ನಿನ್ನನ್ನು ಮೂರ್ಖ ಎನ್ನುವುದು. ಯಾಕೆ? ಈಗ ರಾಮನ ಸೇನೆ ಬಂದಿದೆ. ಹೌದು. ಈ ಸೇನೆ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಹಾಗಿದ್ರೆ ನಿನ್ನಂತಹ ಜ್ಞಾನಿಯೇ ಹೌದು ಅಂತ ಇದ್ರೆ ನೀನು ಅರ್ಥೈಸಿಕೊಳ್ಬೇಕಾದದ್ದು ಏನು? ರಾಮನ ಸೇನೆ ಬಂದಿದೆ ನನ್ನ ನೆಲಕ್ಕೆಂದಂದ್ರೆ ರಾಮನೇ ಬಂದಿದ್ದಾನೆ ಎನ್ನುವಂತಹದ್ದನ್ನು ನೀನು ಅರ್ಥೈಸಿಕೊಳ್ಬೇಕಿತ್ತು. ಅದನ್ನು ಅರ್ಥೈಸಿಕೊಳ್ಳಕ್ಕೆ ಆಗುವುದೇ ಇರುವಂತಹ ನೀನು ಪ್ರಪಂಚದಲ್ಲಿ ನಡೆ ಹೇಗೆ? ದೇವರು ಭಕ್ತರಲ್ಲಿಗೆ ಬರುವುದಲ್ಲ, ಭಕ್ತನೇ ದೇವರಲ್ಲಿಗೆ ಹೋಗಬೇಕು. ನಿನಗೆ ದೇವರನ್ನು ರಾಮನನ್ನು ಕಾಣಬೇಕೆನ್ನುವಂತ ಆಶಾಕಾಂಕ್ಷೆ ಇದ್ರೆ ರಾಮ ಈಗ ತೊಡಗಿಕೊಂಡಿರುವುದು ಯಾವುದಕ್ಕೆ? ಪುಣ್ಯತಮವಾಗಿರುವಂತಹ ಅಶ್ವಮೇಧ ಯಾಗ. ಈ ಸೇನೆ ಬಂದಿದೆ, ಕುದುರೆಯನ್ನು ಕಂಡು ನಿನ್ನದ್ದಾದಂತ ಕಪ್ಪ ಕಾಣಿಕೆಯನ್ನು ಕೊಟ್ಟು ಯಾಗಕ್ಕೆ ನೀನು ಸಹಕಾರಿಯಾಗಿ ಅಯೋಧ್ಯೆಗೆ ಬಂದು ಯಾಗದ ಕೊನೆಯ ಹಂತಕ್ಕೆ ನೀನು ಸಹಕಾರಿಯಾಗುತ್ತಿದ್ರೆ ಆಗ ನೀನು ನಿಜವಾದ ಭಕ್ತ ಅಂತ ಪರಿಗಣಿಸಬಹುದಿತ್ತು. ಶತ್ರುಘ್ನ, ಏನು ನಿನ್ನ ಮೂಗಿನ ನೇರಕ್ಕೆ ನೋಡಿದ್ರೆ ಮಾತ್ರ ಅಷ್ಟೇ ಕಾಣುವುದು. ಯಾಕೆ? ಆದ್ರೆ ನಾನು ಹಾಗಲ್ಲ, ಅದಕ್ಕಿಂತ ವಿಶಾಲವಾಗಿರುವಂತಹ ದೃಷ್ಟಿಯನ್ನು ಹೊಂದಿದ್ದೇನೆ. ರಾಮ ಸೇನೆಯಲ್ಲಿ ಮಾತ್ರ ರಾಮನಿರುವುದು, ನಿನ್ನಲ್ಲಿ ಮಾತ್ರ ರಾಮನಿರುವುದು ಎಂಬುದಾಗಿ ನಿಮ್ಮ ಭಾವ. ನಮ್ಮದ್ದು ಹಾಗಲ್ಲ. ಹಾಗೆ ಹೇಳಿದ್ದಲ್ಲ, ನಮ್ಮ ಸೇನೆಯಲ್ಲಿ ಮಾತ್ರ, ನನ್ನಲ್ಲಿ ಮಾತ್ರ ರಾಮ ಅಂತ ನಾನು ಹೇಳಿದ್ದ. ಈಗ ರಾಮನ ಸೇನೆ ಬಂದಿದೆ, ಆ ಕಾರಣದಿಂದ ರಾಮ ಬಂದಿದ್ದಾನೆ ಎಂಬುದು ನಿನ್ನ ಭಾವ ಅಲ್ವಾ? ಹೌದು. ಅದರ ಅರ್ಥ ಅದೇ ಅಲ್ವಾ? ನೀನು ಅಷ್ಟಕ್ಕೆ ತಿಳ್ಕೊಂಡಿದ್ದೆ. ಹಾಗಾದ್ರೆ ಬೇರೆ ಏನು? ಈಗ ಪ್ರತ್ಯಕ್ಷಕ್ಕೆ ಕಾಣುವುದು ಹಾಗೆ, ಪರೋಕ್ಷವಾಗಿ ಹೇಗೆ? ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಚರಾಚರ ವಸ್ತುಗಳಲ್ಲಿಯೂ ರಾಮನಿದ್ದಾನೆ ಎನ್ನುವಂತದ್ದು ನೀನು ಅರ್ಥೈಸಿಕೊಳ್ಳ. ಹಾಗಾದ್ರೆ ನಿನ್ನ ಪ್ರಶ್ನೆಗೆ ಅಲ್ಲಿಯೇ ಉತ್ತರ ಉಂಟು. ಏನು? ರಾಮ ನಿಮ್ಮ ಸೇನೆಯಲ್ಲಿ ಮಾತ್ರ ಇರುವುದಲ್ಲ, ನಮ್ಮ ಸೇನೆಯಲ್ಲಿ ಇದ್ದಾನೆ, ನಮ್ಮಲ್ಲಿ ಇದ್ದಾನೆ, ಎಲ್ಲಾ ಕಡೆಯಲ್ಲಿ ಇದ್ದಾನೆ. ಹಾಗಾಗಿ ಅಂತಾದ್ರೆ ನೀನು ಮತ್ತೆ ಪ್ರಯತ್ನ ಮಾಡುವುದು ಯಾಕೆ? ರಾಮನ ಭಕ್ತನಾಗಿ, ರಾಮನ ಭಕ್ತರಾಗಿ ಬಂದಂತ ನಿಮ್ಮಲ್ಲಿ ಹೋರಾಟವನ್ನು ಮಾಡಿ ಕ್ಷತ್ರಿಯ ಪಂಥಕ್ಕನುಸಾರವಾಗಿ ಮುಂದುವರಿದ್ರೆ ರಾಮ ದರ್ಶನವಾಗ್ತದೆ ಎಂಬಂತ ನಮ್ಮ ಭಾವ. ಅದನ್ನು ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. ಮತ್ತೊಂದುಂಟು, ಈಗ ನಮ್ಮ ಕುದುರೆಯ ಹಣೆಯಲ್ಲಿ ಬರೆದಿದ್ದ ಲಿಖಿತ ಬಲ್ಪುಳ್ಳ ಭಟರು ಕಟ್ಟುವುದು ಕಾದುವುದು ಅಲ್ವಾ? ಹಾಗಿದ್ರೆ ಇದನ್ನು ನೀವು ಸವಾಲಾಗಿ ಸ್ವೀಕರಿಸುವಂತ ಅವಶ್ಯಕತೆ ಇಲ್ಲ. ಇದು ಓದಿ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂತವ್ರು ಅರ್ಥೈಸಿಕೊಳ್ಳುವುದು. ಇನ್ನೊಂದು ವೇಳೆ ನೀನು ಕೂಡ ನಾಳೆ ಅಶ್ವಮೇಧ ಯಾಗವನ್ನು ಮಾಡ್ತೀಯ ಹೌದು ಅಂತ ಇದ್ರೆ ನೀನು ಬರೆಯಬೇಕಾದಂತ ವಿಧಿ ಅದುವೇ, ಬಲ್ಪುಳ್ಳ ಭಟರು ಕಟ್ಟುವುದು ಕಾದುವುದು. ಹಾಗಾದ್ರೆ ಇದು ಒಂದು ವಿಧಿ ಮಾತ್ರ, ನೀನು ಹಾಗೆ ಮಾಡಬೇಕು ಅಂತ ಅರ್ಥ ಅಲ್ಲ ಅದರದ್ದು. ಅದನ್ನು ಮಾಡಿದ್ರೆ ತಪ್ಪು ಅಲ್ಲ. ಒಂದು ವೇಳೆ ತಪ್ಪು ಅಂತ ಆದ್ರೆ ಒಲೆಯಲ್ಲಿ ಮೊದಲೇ ಬರೀಬೇಕಿತ್ತು, ಭಕ್ತರು ಇದನ್ನು ಕಟ್ಟಬಾರದು ಅಲ್ಲ, ಅದನ್ನು ಬರೀಬೇಕಿತ್ತು. ರಾಮ ಬರೀಲಿಲ್ಲ ಎನ್ನುವುದರ ಅರ್ಥ ಏನು? ಅದೆಲ್ಲ ಇಲ್ಲ, ಅದನ್ನು ಮಾಡಬಹುದು ಎಂಬಂತ ಒಂದು ಸೂಚನೆ. ಹಾಗೆ ಬೇಕಾಗಿ ನಾನು ಕುದುರೆಯನ್ನು ಕಟ್ಟಿದ್ದೇನೆ. ಇನ್ನು ಶಕ್ತಿ ಉಂಟು ಎಂಬ ಕಾರಣಕ್ಕೆ ಬೇಕಾಗಿ ಹೋರಾಟಕ್ಕೆ ನಾವೆಲ್ಲ ಮುಂದೆ ಬಂದದ್ದು. ಒಂದು ವೇಳೆ ದುರ್ಬಲರು ಎಂದಿದ್ದರೆ ನಾವು ಮೊದಲೇ ಕಪ್ಪವನ್ನು ಕೊಡ್ತಿದ್ದೆವು. ಕೊಡಲಿಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿ ರಾಮನಲ್ಲಿ ದ್ವೇಷ ಅಂತಲ್ಲ, ರಾಮನಲ್ಲಿ ನಾವು ಹೋರಾಟ ಮಾಡುವುದಕ್ಕೂ ಇಲ್ಲ. ಆದ್ರೆ ರಾಮನ ಕಡೆಯಿಂದ ಯಾರೆಲ್ಲ ಬಂದಿದ್ದಾರೆ ಅವರ ಬೆನ್ನಿಗೆ 4 ಬಡಿಬೇಕು ಎಂಬಂತ ಭಾವ ಉಂಟು. ಆದ್ದರಿಂದ ಪೆಟ್ಟು ತಿನ್ನುವುದಕ್ಕಿಂತ ಮುಂಚಿತವಾಗಿ ತಲೆಯನ್ನು ತಗ್ಗಿಸಿ ಹೋದ್ರೆ ಮಾಡಿಕೋ. ಏನು? ನಮ್ಮ ಸೇನೆಗಾಗಲಿ ನನಗಾಗಲಿ ಬರೆದ್ರೆ ಪರೋಕ್ಷವಾಗಿ ರಾಮನಿಗೆ ಬರೆದದ್ದು ಅಂತ ತಿಳ್ಕೋ. ಆದ್ದರಿಂದ ಆರಂಭದಲ್ಲಿ ಉತ್ತರ ಕೊಟ್ಟಿದ್ದೇನೆ, ರಾಮ ನಿಮ್ಮಲ್ಲಿ ಮಾತ್ರವಲ್ಲ ನಮ್ಮಲ್ಲಿ ಇದ್ದಾನೆ. ನೀನು ನನಗೆ ಹೊಡೆದ್ರೆ ರಾಮನಿಗೆ ಹೊಡೆದ ಹಾಗಾಗ್ತದೆ. ಆದ್ದರಿಂದ ಅದ ಭಾವವನ್ನು ಬದಿಗಿರಿಸೋಣ. ರಾಮ ವಿಶ್ವವ್ಯಾಪಿ, ಅವನನ್ನು ಸ್ವಲ್ಪ ಆಚೆ ಇಟ್ಟು ನಾವೇ ನೋಡೋಣ. ಈಗ ನೀನು ಧನುರ್ವೇದವನ್ನು ಅಭ್ಯಾಸ ಮಾಡಿಕೊಂಡವ, ನನಗೂ ಅಭ್ಯಾಸ ಆಗಿದೆ. ಹಾಗಾಗಿ ನಮ್ಮಲ್ಲಿ ಹೆಚ್ಚು, ನಿನ್ನಲ್ಲಿಯೋ ನನ್ನಲ್ಲಿಯೋ ಅದು ನೋಡುವ.
ಬಿಟ್ಟು ಕೊಡು. ಬಂದವ ಸಾಮಾನ್ಯದೆಂದೆಚ್ಚಬೇಡ. ಯಾರು? ಕಪಿನಾಯಕ ಸುಗ್ರೀವ. ಕುದುರೆಯನ್ನು ನನ್ನ ಪಾಲಿಗೊಪ್ಪಿಸು. ಎಷ್ಟಾದ್ರೂ ಮಂಗಲ್ವ ನೀನು ಕೊಳೆತ ಹಣ್ಣನ್ನು ತಿಂದು ಬದುಕನ್ನು ಸಾಗಿಸುವ ನೀನು. ನಮ್ಮ ಅಭ್ಯಾಸ ಅದು. ಹೌದು. ಮಾನವರ ಮಧ್ಯದಲ್ಲಿ ಒಂದು ಬುದ್ಧಿ ಹೇಳುವುದಕ್ಕೂ ನೀನಾ ನಿನಗೆ ಬೇಕಿತ್ತ? ಯಾಕೆ? ಅಲ್ಲಿ ರಾಮನಿದ್ದಾಗ ಅವನ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ. ಹೌದೌದು, ಅಲ್ಲೇ ಇರಬೇಕು. ರಾಮದೂತರು ನಾವು ಅಲ್ವಾ? ಮಂಗಗಳೆಲ್ಲ ಬಂದು ಕೆಲವು ಮಂದಿ ಪೆಟ್ಟು ತಿಂದು ಕೆಲವರು ಓಡಿದ್ದಾರೆ, ಕೆಲವರು ಬಿದ್ದಿದ್ದಾರೆ. ಈಗ ನಿನಗೂ ಕೂಡ ಆ ಸ್ಥಿತಿ ಬರ್ತದೆ. ಹೌದಾ? ಆದ್ದರಿಂದ ನೋಡು, ವಾಲಿಯನ್ನು ಕೊಲ್ಲಿಸಿದ ಹಾಗೆ ನನ್ನನ್ನು ಕೊಲ್ಲಿಸುವುದಕ್ಕಾಗುವುದಿಲ್ಲ. ಯಾಕೆ? ಕಾರಣ ಉಂಟು. ಏನು? ವಾಲಿ ಮಹಾಮೂರ್ಖನಾಗಿದ್ದಾನೆ. ಹೌದಾ? ನಾನು ಜ್ಞಾನಿ ಆಗಿದ್ದೇನೆ. ಅವನನ್ನು ರಾಮನ ಕೈಯಲ್ಲಿ ಕೊಲ್ಲಿಸಿದ ಮಾತ್ರಕ್ಕೆ ನೀನೊಬ್ಬ ಸಮರ್ಥ ಎಂಬಂತ ಭಾವನೆ ನನ್ನಲ್ಲಿದ್ದರೆ ಅದನ್ನು ಬದಿಗಿಡು. ನನ್ನನ್ನು ನೋಡಿ ಶರಣು ಬಾ, ಬದುಕುವುದಕ್ಕೆ ಅವಕಾಶ. ಸಾವಿರ ಸಂಖ್ಯೆಯಲ್ಲಿ ಕಪಿಗಳೆಲ್ಲ ಬಂದು ನನ್ನಲ್ಲಿ ಹೋರಾಟ ಮಾಡಿದ್ದುಂಟು. ಹಾಗಂತಲೇ ಯಾರೂ ಕೂಡ ಗೆಲುವನ್ನು ಸಾಧಿಸಲಿಲ್ಲ. ಶತ್ರುಘ್ನನ ಪಕ್ಷದ ಹೆಚ್ಚಿನವರೆಲ್ಲ ಬಿದ್ದಿದ್ದಾರೆ ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ಹಾಗಾಗಿ ಇವರು ಸತ್ತಿದ್ದಾರೆ ಎಂಬುದನ್ನು ಹೇಳುವುದಕ್ಕಾಗುವುದಿಲ್ಲ. ಬಿದ್ದವರು ಮತ್ತೊಮ್ಮೆ ಎದ್ದು ಹೋರಾಟ ಮಾಡುವಂತ ನಿರೀಕ್ಷೆ ಉಂಟು. ಅದಕ್ಕೆ ಬೇಕಾಗಿ ಬಿದ್ದವರು ಹೋರಾಟ ಮಾಡಬಾರದು. ನಮಗೆ ಸಮಯ ಇಲ್ಲ ಅಷ್ಟು. ಅದಕ್ಕೆ ಬೇಕಾಗಿ ಮಲಗಿದವರನ್ನ ಬಂಧಿಸುವುದಕ್ಕೆ ಬೇಕಾಗಿ ಸಂಮೋಹನಾಸ್ತ್ರವನ್ನು ಪ್ರಯೋಗಿಸುತ್ತಾರೆ. ಅಸ್ತ್ರಕ್ಕೆಲ್ಲ ಕಟ್ಟು ಬಿದ್ದಿದ್ದಾರೆ. ರಣರಂಗದಲ್ಲಿ ಇವರನ್ನೆಲ್ಲ ಬಿಡುವುದಲ್ಲ. ನಮ್ಮವರಿಗೆ ಹೇಳಿದ್ದೇನೆ, ಎಲ್ಲರನ್ನು ಕಟ್ಟಿಕೊಂಡು ಸೆರೆಮನೆಗೆ ದೂಡಿರಿ. ಏನಾಗಿ ಹೋಯಿತು? ಏನು ಮಾಡಲಿ? ಶಿವನೇ, ಈ ಹೊತ್ತಿಗೆ ಅಕಟಕಟ ಎನ್ನದೇ ಬೇರೆ ವಿಧಿ ಇಲ್ಲ. ಇದು ಅನಿರೀಕ್ಷಿತವಾಗಿ ಒದಗಿ ಬಂದಿರುವಂತಹ ಸೋಲು. ಕಾದಾಕಾಡಿ ಸುರಥನೊಂದಿಗೆ ನಡೆದಂತಹ ಕಾದಾಟದಲ್ಲಿ ಸಂಮೋಹನಾಸ್ತ್ರ ಪ್ರಯೋಗದ ಮುಖಾಂತರವಾಗಿ ರಾಮ
ರಾಮಸೇನೆಗೆ ಹೊಂದಿಕೊಂಡಿರುವಂತಹ ನಾವೆಲ್ಲರೂ ಈ ಹೊತ್ತಿಗೆ ಸೆರೆಮನೆಗೆ ತಳ್ಳಲ್ಪಟ್ಟಿದ್ದೇವೆ. ಇಂತಹ ಒಂದು ಸಂದರ್ಭ ಒದಗಿ ಬಂದೀತು ಅಂತ ನಾನು ನಿರೀಕ್ಷೆ ಮಾಡಿದ್ದೇ ಇಲ್ಲ. ಛೇ, ಒಬ್ಬ ಹುಲು ಅರಸನ ಎದುರು ನಾವು ಸೋಲನ್ನ ಕಾಣಬೇಕಾದಂತ ಅನಿವಾರ್ಯತೆ ಒದಗಿ ಬಂತಲ್ಲ. ಹಾಗಿದ್ರೆ ನಮ್ಮ ಮಖ ಹಯ ಇದನ್ನು ಏನು ಮಾಡುವುದು? ದೀಕ್ಷೆಯನ್ನು ತೆಗೆದು ಹೊರಟುವಾಗಲೇ ನಾನು ರಾಮಚಂದ್ರವರಿಗೆ ಮಾತು ಕೊಟ್ಟ ಬಂತು, 1 ವರ್ಷ ಪೂರ್ತಿ ತಿರುಗಾಟವನ್ನ ಜಯನೊಂದಿಗೆ ಮುಗಿಸಿ ಕಪ್ಪ ಕಾಣಿಕೆ ಸಮೇತನಾಗಿ ನಿನ್ನ ಪಾದಾಂಬುಜಕ್ಕೆ ಬಂದು ನಾನು ಹೊಡಮಾಡುತ್ತೇನೆ ಎನ್ನುವ ಹಾಗೆ. ಆದ್ರೆ ಈಗ ಅರ್ಧದಾರಿಯಲ್ಲಿಯೇ ಈ ಯಾಗದ ತಿರುಗಾಟ ಏನಿದೆ, ಅಥವಾ 1 ವರ್ಷದ ಪರ್ಯಂತದ ಈ ತಿರುಗಾಟ ಏನಿದೆ, ಇದು ನಿಲ್ಲುವಂತಹ ಸ್ಥಿತಿ ಒದಗಿ ಬಂತಿ. ಇದು ಅದರ ಸೂಚನೆ. ರಾಮಚಂದ್ರಮ, ಪರಮೇಶ್ವರ, ನೀನೇ ಕಾಪಾಡಬೇಕು, ನೀನೇ ಕಾಪಾಡಬೇಕು. ರಾಮ ರಾಮ ರಾಮ. ಜಯ ಜಯ ಶ್ರೀರಾಮ ರವಿಕುಲಾಂಬುಧಿ ಸೋಮಾ, ಜಯ ಜಯ ವಿಕಧಾಮ ವಿನುತಾಮರಸ್ತೋಮ, ಜಯ ಜಯ ಹವ ಭೀಮ ಸೌಂದರ್ಯ ಚಿತ್ತಕಾಮ, ಜಯ ಗುಣ ಗ್ರಾಮ ಭೂಮಾ, ಜಯ ಜಯ ವಂದಿಸಿಕೊಳ್ತಾ ಇದ್ದೇನೆ. ಸೆರೆಮನೆಯಲ್ಲಿರುವಂತಹ ನನ್ನ ಧ್ವನಿ ಅಯೋಧ್ಯೆಯಲ್ಲಿರುವಂತಹ ನಿನ್ನನ್ನು ಅಲ್ಲಿಗೆ ಮುಟ್ಟಿದೆ ನಿನ್ನ ಸ್ವರ. ಹೌದೇ? ಧನ್ಯೋಸ್ಮಿ, ಧನ್ಯೋಸ್ಮಿ ಸ್ವಾಮಿ. ಭಕ್ತರನ್ನು ಉದ್ಧರಿಸುವಂತಹ ಓ ಮಹಾತ್ಮನೇ, ಈ ಹೊತ್ತಿಗೆ ನೋಡಿ ಎಂತಹ ಸ್ಥಿತಿ ಒದಗಿ ಬಂದಿದೆ ಗಮನಿಸ್ತಾ ಇದ್ದೇನೆ. ನೀನೇ ನಮ್ಮನ್ನು ರಕ್ಷಿಸಬೇಕು ಈ ಕಾಲಕ್ಕೆ. ಶತ್ರುಘ್ನ, ಸುರತನ ಜೊತೆಲಿ ಕಾಳಗವು ನಡೆದು ಹೋಯಿತು. ಹೌದು ಸ್ವಾಮಿ. ನಮ್ಮವರು ಎಲ್ಲರೂ ಕೂಡ ಸೆರೆಯಲ್ಲಿ ಇದ್ದಾರೆ ನೋಡಿ, ಎಲ್ಲರೂ ಎಲ್ಲರೂ ಕಣ್ಣೀರು ಸುರಿಸ್ತಾ ಇದ್ದಾರೆ. ರಾಮ ರಾಮ ಎಂಬಂತ ಧ್ವನಿ ನನಗೆ ಕೇಳಿತು. ರಾಮನ ಸೇನೆಗೂ ಈ ಸ್ಥಿತಿ ಏನು ಹಾಗೆ ಅವರೇ ಮರಗುತ್ತಾ ಇದ್ದಾರೆ. ಈಗ ಸುರತನ ಜೊತೆಲಿ ಯಾಕೆ ಯುದ್ಧ ನಡೆಯಿತು? ಅವುಗಳ ಪಂಥಕ್ಕೆ ಅನುಗುಣವಾಗಿ ಕುದುರೆಯನ್ನು ಕಟ್ಟಿದ್ದಾನೆ, ಕಾಳಗವನ್ನು ಮಾಡಿದ್ದಾನೆ. ಆ ಮೂಲಕವಾಗಿ ಆತನಿಗೆ ಗೆಲುವಾಯ್ತು, ನಿಮ್ಗೆ ಸೋಲಾಯ್ತು ಎಂಬುದಾಗಿ. ಇದು ಅನಿರೀಕ್ಷಿತ. ಹೌದು, ಇಷ್ಟವರೆಗೆ ಗೆಲುವನ್ನೇ ಸಾಧಿಸಿಕೊಂಡು ಬಂದವ ನೀನು. ನಿನ್ನ ಅನುಗ್ರಹ ಸ್ವಾಮಿ. ನೋಡಿದ್ಯಾ, ಸುರತ ಕೂಡ ನನ್ನನ್ನೇ ಧ್ಯಾನಿಸ್ತಾ ಇದ್ದಾನೆ. ಯಾಕೆಂದ್ರೆ ರಾಮದರ್ಶನ ತನಗೆ ಕೂಡ ಆಗಬೇಕೆಂಬುದಾಗಿ ಅತುಲವಂತ ಭಕ್ತಿ ಆತನಲ್ಲಿ ಕೂಡ ಉಂಟು. ಆತನ ಅನುಗ್ರಹಿಸಬೇಕದ್ದು ನನ್ನ ಕರ್ತವ್ಯ. ಸರಿ, ನಿಮಗೆ ಏನು ಆಗುವುದಕ್ಕಿಲ್ಲ, ಅವನನ್ನು ಕಾಣಬೇಕು, ಅವನಿಗೆ ಕೂಡ ದರ್ಶನ. ಶ್ರೀರಾಘವೇಂದ್ರಾಯ ಭೂಮೇಶ್ವರಾಯ ವಾಲಿ ನಿವಾಸಾಯ ರವಿಕೋಟಿವಾಸಾಯ ಮಾನವತಗಾತಾಯ ಲೋಕಲೋಕನಾಯ ಜಗತ್ಪ್ರಾಪಾಯ ಶ್ರೀರಾಮ ರಘುರಾಮ ಜಯ 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 ಜಯ. ರಾಜ ರಾಮ, ದಶರಥ ನಂದನ ರಾಮ, ಸೀತಾ ವಲ್ಲಭ ರಾಮ, ರಘುಕುಲ ಸೋಮ, ಪರಾಕ್ರಮದಲ್ಲಿ ಭೀಮ ಸದೃಶನಾಗಿತ್ಯ. ನಿನ್ನ ತಗಂತ ದಿವ್ಯ ಸ್ವರೂಪವನ್ನು ಕಣ್ತುಂಬ ಕಾಣಬೇಕೆಂಬಂತ ಬಯಕೆಯನ್ನು ಹೊಂದಿದವರು ನಾವೆಲ್ಲ. ಆದ್ದರಿಂದಲೇ ಅದು ಪರಿವಾರ ಸಹಿತನಾಗಿ ನಿನ್ನ ಚರಣಾರವಿಂದಗಳಿಗೆ ಪ್ರಣಾಮವನ್ನು ಸಲ್ಲಿಸಿದ್ದೇನೆ. ಸ್ವಾಮಿ, ನಾನು ಮಾಡಿದ ಅಪರಾಧವಾಗಿರಬಹುದು, ಆದ್ರೆ ಈ ಎಲ್ಲ ತಪ್ಪಿಗೆ ಒಂದೇ ಒಂದು ಕಾರಣ, ನಿನ್ನಲ್ಲಿರುವಂತ ಅಮಿತವಾಗಿರುವಂತ ಭಕ್ತಿ, ನಿನ್ನ ಕಾಣಬೇಕೆಂಬಂತ ಬಯಕೆ. ಅದಕ್ಕೆ ಬೇಕಾಗಿ ನಿನ್ನ ವಾದಿಯನ್ನು ನಾನೇ ಬಂಧಿಸಿದ್ದು. ತಪ್ಪಾಗಿದ್ದರೆ ಕ್ಷಮಾಗುಣ ಸಂಪನ್ನನಾಗಿರುವಂತ ನೀನು ಕ್ಷಮಿಸಬೇಕು. ಅದರ ಜೊತೆಯಲ್ಲಿ ಕಪ್ಪ ಕಾಣಿಕೆ ಸಹಿತವಾಗಿ ಕಟ್ಟಿದ ಕೈಯಾರೆ ಆ ಕುದುರೆಯನ್ನು ಮತ್ತೊಮ್ಮೆ ಬಿಟ್ಟು ನಿನ್ನ ಸನ್ನಿಧಿಗೆ ನಾನು ಒಪ್ಪಿಸುವುದಕ್ಕೆ ಸಿದ್ಧನಾಗಿದ್ದೇನೆ. ಅನುಗ್ರಹಿಸಬೇಕು. ಮನದೊಳು ಕಾಳದಿರಲಿ ಪ್ರಿಯ, ಮನದೊಳು ಕಾಳದಿರಲಿ ಪ್ರಿಯ, ಕಾಳಗದಳು ನೀರಾಳಿಯ ಜಯ, ಕಾಳಗದಳು ನೀರಾಳಿಯ ಜಯ, ಭಕ್ತರ ಹಿಂದೆ ಭಗವಂತ ಇದ್ದಾನೆ ಎಂಬುದಾಗಿ ನೀನು ತೋರಿಸಿಕೊಟ್ಟೆ ಅಲ್ಲ. ನನ್ನ ಭಕ್ತಿಗೆ ಭಗವಂತ ಯಾವಾಗ ಬರ್ತಾನೆ ಎಂಬುದಾಗಿ
ಕಾತರಿಂದ ಕಾಯುತ್ತಾ ಇದ್ದವ ನೀನು. ಹೌದು, ನನ್ನ ದರ್ಶನ ಲಭ್ಯವಾಯಿತು ನಿನಗೆ. ಹೌದು, ಇನ್ನು ಯುದ್ಧ ಮಾಡುವಂತ ಅವಶ್ಯಕತೆ ಉಂಟಾ? ಇಲ್ಲ ಸ್ವಾಮಿ. ಶತ್ರುಘ್ನ ದೇವ್ರೆ, ಸೇನೆಯನ್ನೆಲ್ಲ ಒಪ್ಪಿಸಿದ್ದಾನವ, ಹೌದಪ್ಪ, ಸೇನೆಯನ್ನು ಬಿಡಿಸಿದ್ದಾನೆ. ಎಲ್ಲರೂ ಕೂಡ ನಮ್ಮವರು ಸಂತೋಷ ಭರಿತರಾಗಿದ್ದಾರೆ. ನೇಕಾರ ಮಾಡ್ತಾ ಇದ್ದಾರೆ. ಹಾ, ಸುರತ ಇಲ್ಲಿಗೆ ಮುಗಿಯಬಾರದು. ನಮ್ಮದು ಸೇನೆಯನ್ನು ಕೂಡ ಮುಂದುವರಿಯುವುದಕ್ಕೆ ಉಂಟು. ಯುದ್ಧ ಮಾಡುವಂತ ಅನಿವಾರ್ಯತೆ ಒದಗಿ ಬರ್ತದೆ. ಶತ್ರುಘ್ನ, ನನ್ನ ಅನುಗ್ರಹದಿಂದಾಗಿ ಯಾವ ರೀತಿಯಂತ ಕಷ್ಟ ನಷ್ಟ ನಿಮಗೆ ಉಂಟಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಜೊತೆಯಲ್ಲಿ ನಿಮ್ಮ ಬಂಧು ಬಳಗದವರಿದ್ದಾರೆ, ಇದ್ದಾರೆ, ಸಹೋದರ ವರ್ಗದವರಿದ್ದಾರೆ, ಸೇವಾ ವರ್ಗದವರಿದ್ದಾರೆ. ಹೆಚ್ಚೇನು ಪ್ರಾಣಿಗಳ ವರ್ಗದಲ್ಲಿ ಹುಟ್ಟಿದ ಕಪಿಗಳೆಲ್ಲ ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ರಾಮ ಸೇನೆಯಲ್ಲಿ ಇದ್ದಾರೆ. ಅವರಿಗೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ಅಮಿತವಾಗಿರುವಂತಹ ಆನಂದವನ್ನು ಅನುಭವಿಸುವಂತ ಯೋಗ ಒಂದು ಪ್ರಾಪ್ತಿಯಾಗಿ ಯಾವ ಜನ್ಮದ ಪುಣ್ಯವೋ ಏನು. ಆದ್ರೆ ನಾವು ದೂರ ನಿಂತಿದ್ದೇವೆ, ನಿತ್ಯ ರಾಮ ರಾಮ ಎಂಬುದಾಗಿ ಹೇಳುತ್ತಾ ಇದ್ದೇವೆ. ಆದ್ರೆ ನಿನ್ನ ಜೊತೆ ಸೇರುವಂತಹ ಭಾಗ್ಯ ನಮ್ಮ ಪಾಲಿಗೆ ಬರಲೇ ಇಲ್ಲ. ಅದಕ್ಕೆ ಕಾರಣ ನಾವು ಮಾಡಿದ ಪಾಪವಾಗಿರಬಹುದು. ಆದ್ರೆ ಒಂದು ಸಮಾಧಾನ ಉಂಟು. ಯಾವುದು? ನೀವು ಅವಕಾಶವನ್ನು ಕೊಟ್ಟೆ ಎಂದಾದ್ರೆ ಈ ಕ್ಷಣದಿಂದ ರಾಮ ಸೇವೆಗೆ ನಮ್ಮವರನ್ನೆಲ್ಲ ಸೇರಿಸಿಕೊಳ್ಳಬೇಕು. ಅದರ ಜೊತೆಲಿ ನೀನು ನಿನ್ನ ಕುದುರೆಯನ್ನು ಬಿಟ್ಟಿದ್ಯಲ್ಲ, ಆ ಕುದುರೆ ಬೆಂಗಾವಲಿಗಾಗಿ ಶತ್ರುಘ್ನ ಇದ್ದಾನೆ. ಅವನ ನಾಯಕತ್ವದಲ್ಲಿ ನಾವೆಲ್ಲ ದುಡಿಬೇಕು ಎಂಬಂತ ಭಾವ ಇದೆ. ಅದರ ಸೇನೆಗೆ ನಮ್ಮನ್ನು ಸೇರಿಸಿಕೊಳ್ಳುತ್ತೀಯ ಸ್ವಾಮಿ. ಸುರಥ, ನೀನ ಮಾತನ್ನು ಕೇಳಿದಾಗ ಮನ ತುಂಬಿ ಬರುತ್ತಾ ಉಂಟು. ರಾಮನ ಸೇವೆಗೆ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದ್ದೀನಿ. ನೀನು ಅಷ್ಟೇ ಎಂಬುದಾಗಿ ಹೇಳ್ತಾ ಇದ್ದೇನೆ. ಇವನ ಜೊತೆಯಲ್ಲಿ ಹೋಗು, ರಾಮ ಸೇವೆಯನ್ನು ಮಾಡು. ನಿಮ್ಗೆ ಶುಭವಾಗ್ಲಿ. ನಾನು ಅಯೋಧ್ಯೆಯನ್ನು ಸೇರಿಕೊಳ್ತೇನೆ. ಆಶೀರ್ವಾದವನ್ನು ಮಾಡಿ ಕಳಿಸಿದವರಿದ್ದಾರೆ. ಅದಲ್ಲ, ಶಮಂತಕ ಮಣಿಯನ್ನು ಕೊಟ್ಟವರಿದ್ದಾರೆ. ಹಸಿವೆ, ಬಾಯಾರಿಕೆ, ಮತ್ತೆ ಕತ್ತಲು ಆವರಿಸಿಕೊಂಡಾಗ ಬೆಳಕಿನ ವ್ಯವಸ್ಥೆ ಕೂಡ ಅದರಲ್ಲಿದೆ. ಅದನ್ನು ಧರಿಸಿಕೊಂಡು ಬೇಟೆಗೆ ಹೊರಟಿದ್ದೇವೆ. ಹೋಗೋಣ.
ಮುಂದುವರಿಯುತ್ತಾ ಇದ್ದೀರಿ. ನಮ್ಮವರು ಯಾರಿದ್ದಾರು ಅವರನ್ನೆಲ್ಲ ಕೊಂದು ಕೆಡುತ್ತಾ ಮುಂದೆ ಬರುತ್ತಾ ಇದ್ಯಾ. ಎಲ್ಲ ಅವರಿಗೆ ಹಿರಿಯವನಾಗಿ ಹೇಳ್ತಾ ಇದ್ದೇನೆ, ಒಳ್ಳೆ ಮಾತಿನಲ್ಲಿ ಹಿಂದೆ ಸರಿದ್ರೆ ಒಳ್ಳೇದು, ಇಲ್ಲದಿದ್ರೆ ಅಧಿಕವಾಗಿ ಹೋಯಿತು. ನಮ್ಮವರು ನೆಟ್ಟು ಬೆಳೆದಂತಹ ಆ ಕೃಷಿಗಳಿಗೆ ಹಾನಿಯನ್ನು ಉಂಟು ಮಾಡುತ್ತಾ ನಮ್ಮವರಿಗೆ ಬಂದವರಿದ್ದೀರಾ. ಹಾಗಾಗಿ ನಮಗೆ ಅನ್ಯಾಯವಾಗಿದೆ, ತಡೆಯುವುದಕ್ಕೆ ಬಂದಿದ್ದೇವೆ. ಹೋಗುತ್ತೀಯೋ ಸಾಹಿತ್ಯ ನೀವು ಕೇಳುವವರಲ್ಲ. ಅಂದ್ರೆ ನಿಮ್ಗೆ ಸತ್ತ ಕಾಲಕ್ಕೆ ಬಂದಂತಹ ಬುದ್ಧಿ, ಸಾಯುವ ಕಾಲಕ್ಕೆ ಬಂದ ಬುದ್ಧಿ ಎಲ್ಲ ನಿನ್ನನ್ನು ಹೀಗೆ ಬಿಡುದಿಲ್ಲ. ನನ್ನ ಕೋರದಾಡಿಯಿಂದ ಮುರಿಯುವಾಗ ಯಾರು ಇದ್ದಾರೆ ನೋಡ್ಕೊಂಡು
ಒಳ್ಳೆ ಮಾತಿನಿಂದ ಮೃಗ ಸಂಕುಲವನ್ನು ಕರಕೊಂಡು ಹೋದೆ ಅಂತ ಆದ್ರೆ ಆಯ್ತು, ಒಳ್ಳೇದು. ಇಲ್ಲದಾದ್ರೆ ಹಿಡಿದಂತಹ ಬಾಣದಿಂದ ಇಲ್ಲ ಕೊಂದಿಗೆ ಇದ್ದಕ್ಕಿದ್ದಾಗೆ ಅರಣ್ಯಗಳಿಗೆ ಪ್ರವೇಶ ಮಾಡಿ ಅದಷ್ಟು ಮೃಗಗಳನ್ನ ತರೆಯುತ್ತಾ ಮುಂದುವರಿತಾ ಇದ್ದಲ್ಲ. ಒಬ್ಬ ಅನ್ಯಾಯ ಮಾಡುವುದಕ್ಕಾಗಿ ಎಲ್ಲರನ್ನೂ ಕೊಲ್ಲುವುದಕ್ಕಾಗಿ ಮುಂದುವರಿತಾ ಇದ್ದ. ಇನ್ನೊಂದು ವಿಚಾರಣೆ ಮಾಡುವುದಕ್ಕೆ ಬಂದವ ಕಾಡಿನ ರಾಜ, ಕಾಡಿ ಸಿಂಹ ಸಾರಿ ಹೇಳ್ತಾ ಇದ್ದಾರೆ. ಒಂದಾಗಿ ಹಿಂದೆ ಹೋದರೆ ಲೇಸು, ಇಲ್ಲದಿದ್ದರೆ ಕೊಂದನು. ನೀವು ಹೋದದ್ದೇ ದಾರಿ ಎನ್ನುವ ಹಾಗೆ ಭಾವಿಸಿದ್ದೀರಾ? ಕೇಳುವುದಕ್ಕೆ ನಾವಿದ್ದೇವೆ. ನಾಡು ನಾಡಿನ ರಾಜಕುಮಾರ ಒಳ್ಳೆ ಮಾತಿನ ಹೇಳಿದ್ರೆ ಮಾನವನಿಗೆ ಇಷ್ಟು ಧೈರ್ಯ ಇರುವಾಗ ಕಾಡಿನ ರಾಜ ಅಂತ ಆದ್ರೆ ನನಗೆ ಎಷ್ಟು ಅಹಂಕಾರ ಇರಬಹುದು. ಆದ್ದರಿಂದ ನೀನು ಬಿಟ್ಟಂತ ಬಾಣವನ್ನು ಶುರು ಮಾಡಿದ್ದೇನೆ. ಆಮೇಲೆ ಕೈ ಹಿಡಿದ ಖಡ್ಗವನ್ನು ಕಡಿಯೋದಕ್ಕಾಗಿ ಮುಂದೆ ಬರುತ್ತಾ ಇದ್ದ, ಅದನ್ನು ತುಂಡರಿಸಿದ್ದೇನೆ. ಸಾಮರ್ಥ್ಯ ಇದ್ದಾರೆ. ಹೋಗುವ ಕಾಲ ಬಂದಾಗ ವಿಪರೀತವಾದಂತಹ ಬುದ್ಧಿ. ಹೌದಾ? ನಂದುವ ದೀಪಕ್ಕೆ ಏನು ಹೇಳಿದ್ರು ಸಾಕಾಗುದಿಲ್ಲ. ಹಾಗಾಗಿ ಮುಗಿದು ಆಯ್ತು.
ಕೊನೆಗೂ ಮಣಗುಂಡು ಅದೆಷ್ಟೋ ಸಮಯ ಕಾಲಕ್ಕೆ ನಡೆದು ಹೋಯಿತು. ಕಾರಕದಲ್ಲಿ ಸತ್ತು ಬಿದ್ದಿದ್ದಾನೆ. ಈತನು ನೋಡುವಾಗ ಈತನ ಕೊರಳಲ್ಲಿ ಒಂದು ಮಣಿ ಇತ್ತು. ಇದನ್ನು ತಗೊಂಡಿದ್ದೇನೆ. ಮುಂದೆ ಏನಾಗ್ತಂದ ನೋಡ್ತೇನೆ ಸ್ವಲ್ಪ. ನಾನು ಬರುವಂತಹ ಬಂದಲ್ಲಿ ಕೆರಳಿ ಕೆರಳಿ ಬರುತ್ತಾ ಇರುವೆಯಲ್ಲ, ನಿಜ. ಅದೇನು ವಿಶೇಷವಾದಂತಹ ವಸ್ತು ಗೋಚರಿಸ್ತಾ ಉಂಟು. ಮಣಿ ಒಳ್ಳೆ ಮಾತಿನಿಂದ ಅದನ್ನು ಕೊಟ್ಟು ಏನು ಹಾಯಾಗಿ ನಿದ್ರಿಸುವಂತ ಸಂದರ್ಭದಲ್ಲಿ ನನ್ನ ಹೃದಯಕ್ಕೆ ಮತ್ತೆ ಪ್ರವೇಶ ಮಾಡ್ತಾ ಇದ್ದಿ. ಹಾಗಾದರೆ ನನ್ನನ್ನು ವಿಚಾರಣೆ ಮಾಡಿ ಮಣಿಯನ್ನು ಕೇಳ್ತಾ ಇದ್ಯಲ್ಲ, ಇದರ ಮೊದಲೊಬ್ಬ ಮಾನವ ಬಂದಿದ್ದಾನೆ. ನನ್ನಲ್ಲಿ ಕಾಡ ಯುದ್ಧವನ್ನು ಮಾಡಿದ್ದಾನೆ. ಆತನನ್ನು ಕೊಂದು ಆತನ ಕೊರಳಿನಿದ್ದಂತ ಮಣಿಯನ್ನು ನಾನು ತಗೊಂಡಿದ್ದೇನೆ. ನಿನಗೆ ಬೇಕಂತ ಆದರೆ ನನ್ನಲ್ಲಿ ಯುದ್ಧವನ್ನು ಮಾಡಿ ಆಮೇಲೆ ನನ್ನನ್ನು ಸಾಮಾನ್ಯ ಬಲ್ಲುಕೆಂದು ತಿಳಿಯಬೇಡ. ಒಂದೊಮ್ಮೆಗೆ ಹರ ಬ್ರಹ್ಮಾದಿಗಳು ಬಂದರೂ ಕೂಡ ನನ್ನ ಸಾಹಸವನ್ನು ಪರೀಕ್ಷಿಸಿದರೆ ಅವರಿಗೂ ಕೂಡ ಗೆಲ್ಲುವ ಸಾಧ್ಯ. ಆದ್ದರಿಂದ ಒಳ್ಳೆಯ ಮಾತಿಂದ ಹೇಳ್ತಾ ಇದ್ದೇನೆ. ಕೈಯಲ್ಲಿದ್ದಂತಹ ಅನರ್ಘ್ಯವಾದಂತಹ ರತ್ನವನ್ನು ಅವರಿಗೆ ಮತ್ತೆ ಉತ್ತರ ಕೊಡು, ನನಗೆ ಉತ್ತರವನ್ನು ಕೊಡುವ. ಬಿಡ್ಲಿಲ್ಲ. ಒಂದೇ ಮುಷ್ಟಿಯನ್ನು ತೆಗೆದು ನೆಲಕ್ಕುಳಿಸಿದ್ದೇನೆ.
ವಿಶೇಷವಾದಂತಹ ಮಣಿಯ ಕಾಂತಿ ಅದನ್ನು ಕಿತ್ತು ತೆಗೆದೆ. ಈ ಕರಸ್ಪರ್ಶ ಆದ ಕೂಡಲೇ ಏನೋ ಒಂದು ರೀತಿಯ ಉತ್ಸಾಹ ಇರುತ್ತಾ ಉಂಟು. ಬರುವಾಗ ನನ್ನ ಮಗಳಂತ ಜಾಂಬವತಿ ಹೇಳಿದ್ದಾಳೆ, ಅಪ್ಪ ನೋಡಿದ್ದನ್ನೇ ನೋಡಿ ಆಡಿದನ್ನೇ ಆಡಿ ಸಾಕಾಗಿ ಹೋಗಿದೆ. ತಮ್ಮ ಪ್ರವೀರ ಅಳುತ್ತಾ ಇದ್ದಾನೆ ಹೊಸ ಆಟಿಕೆಗೆ ಅಂತ. ಅದಕ್ಕಾಗಿ ಮಕ್ಕಳಿಗೆ ಆಡುವುದಕ್ಕೆ ಆದಿತ್ತು, ಕೊಂಡೋಗ್ತೇನೆ ಮಗಳೇ. ತುರಗ ಪಾದದ ಚಿನ್ನೆ ದೇವರಾದಂತಹ ಕೃಷ್ಣನಿಗೆ ಇಂದು ಅಪವಾದ ಒಂದು ಬಂದು ಹೋಯಿತಲ್ಲ. ಸೂರ್ಯದೇವರಿಂದಲೇ ಅನುಗ್ರಹಿತವಾದಂತಹ ಶಮಂತಕ ರತ್ನವನ್ನು ಕೃಷ್ಣ ಅಪಹರಿಸಿದ್ದಾನೆ. ಎಂತ ಒಂದು ಅಪಪ್ರಚಾರ! ಪ್ರಸೇನನನ್ನು ಹರಿಕೊಂದ, ಎಲ್ಲಿ ನೋಡಿದ್ರು ಹರಿಕೊಂದ ಹರಿಕೊಂದ ಹರಿಕೊಂದ. ಈ ಕೆಲವೊಮ್ಮೆ ಒಂದಕ್ಕಿಂತ ಹೆಚ್ಚು ಹೆಸರಿದ್ರೆ ಸಮಸ್ಯೆ ಆಗುವುದು ಅದುವೇ. ಯಾರೋ ಅಪಾತ ಮಾಡಿರ್ತಾನೆ, ಅದೇ ಹೆಸರನ್ನು ಹೊಂದಿದವನ ಮೇಲೆ ಸಂಶಯದ ದೃಷ್ಟಿ ಬೀಳುತ್ತದೆ. ಇಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ, ಆದ್ರೂ ನಮ್ಮಣ್ಣನಾದಂತಹ ಬಲಭದ್ರ ನನ್ನನ್ನು ಕರೆದು ವಿಚಾರಿಸಿ ಮಹತ್ತರವಾದಂತಹ ಹೊಣೆಯೊಂದನ್ನು ನನ್ನ ಮೇಲೆ ಇಟ್ಟಿದ್ದಾನೆ. ಒಳ್ಳೆಯದೇ ಆಯಿತು. ಅದಕ್ಕಾಗಿ ಪ್ರಸೇನ ಯಾವ ಕಡೆ ಹೋಗಿದ್ದೇನಂತ ಕೇಳಿದ್ರೆ ಅವರೆಲ್ಲ ಹೇಳಿದ್ದು ಒಂದೇ, ವಿದ್ಯಾದ್ರಿಯತ್ತ ಮೃಗಬೇಟೆಗಾಗಿ ಹೊರಟು ಹೋಗಿದ್ದಾನೆ. ಹೋಗುವಾಗ ಕುದುರೆಯನ್ನು ಏರಿ ಹೋಗಿದ್ದಾನೆ. ಏನು ವಿಂಧ್ಯಾದ್ರಿ ಅಂದ್ರೆ ಒಂದು ಮನೆ ಅಂಗಳದಷ್ಟಿರುವಂತಹ ಪ್ರದೇಶವಲ್ಲೂ ಅಲ್ಲ, ವಿಶಾಲವಾಗಿ ಬೆಳೆದು ನಿಂತಹ ದಟ್ಟ ಗೊಂಡಾರಣ್ಯ. ಯಾವ ಕಡೆ ಹೋಗಿದ್ದಾರಂತೆ ನಮಗೂ ಗೊತ್ತಿಲ್ಲ. ಅವರಲ್ಲಿ ಕೇಳಿದ್ರೆ ಹೇಳ್ತಾರೆ ನಾವು ಅರ್ಧದವರೆಗೆ ಹೋಗಿದ್ದೇವೆ. ಮತ್ತೆ ಉತ್ಸಾಹದಿಂದ ಪ್ರಸೇನ ಒಬ್ಬರೇ ಮುಂದೆ ಹೋಗಿದ್ದಾರೆ. ಅಯ್ಯೋ, ಹುಡುಕದೆ ನಿರ್ವಾಹ ಇಲ್ಲ, ಹೊಣೆ ಹೊತ್ತಾಗಿದೆ. ಒಳ್ಳೆಯದೇ ಆಯಿತು. ಬಾಲ್ಯದಲ್ಲಿ ದನಕರುಗಳನ್ನು ಮೇಯಿಸಿದಂತ ಅನುಭವ ಇದ್ದ ಪರಿಣಾಮದಿಂದಲಾಗಿಯೋ ಏನೋ ತುರಗ ಪಾದದ ಚಿಹ್ನೆಯನ್ನು ಅರಸುತ್ತಾ ಅರಸುತ್ತಾ ಮುಂದೆ ಮುಂದೆ ಬಂದು ನೋಡಿದ್ರೆ, ಓ, ಅಲ್ಲಿ ಸತ್ತು ಬಿದ್ದಿದ್ದು ಪ್ರಸೇನರು ಏರಿ ಬಂದಂತ ಕುದುರೆ. ಅಲ್ಲಿ ಕುದುರೆ ಸತ್ತು ಬಿದ್ದಿದೆ. ಹಾಗಾದ್ರೆ ರಕ್ತ ಸಿಕ್ತವಾದಂತಹ ದೇಹವೊಂದು ಕಾಣುತ್ತಾ ಇದೆ. ಸರಸಿಯೋಪಾದಲ್ಲಿ ರಕ್ತ ಇಳಿದು ಹೋಗುತ್ತಾ ಇದೆ. ಯಾವುದೋ ಒಂದು ಕ್ರೂರ ಮೃಗ ಪ್ರಸೇನನ ಮೇಲೆ ದಾಳಿ ಮಾಡಿದೆ ಎನ್ನುವುದು ಸತ್ಯ. ದಾಳಿ ಮಾಡಿದ್ದೆ ಹೌದು ಅಂತಾದ್ರೆ ಪ್ರಸೇನನನ್ನು ಯಾಕೆ ತಿನ್ನದೆ ಉಳಿಯಿತು? ಹಾಗಾದ್ರೆ ಕೇವಲ ತನ್ನ ಉದರ ಪೋಷಣೆಗೆ ಬೇಕಾಗಿ ಮೃಗಬೇಟೆ ಆಡಿದ್ದಲ್ಲ ಇದು. ಸರಿ, ಅರ್ಥ ಆಯ್ತು. ಈಗ ಯಾವುದೋ ಒಂದು ಹತ್ತಿರದಲ್ಲಿ ನೋಡಿದ್ರೆ ಮತ್ತೊಂದು ಪ್ರಾಣಿ ಕಾಣುತ್ತಾ ಉಂಟು. ಇದು ನೋಡಿದ್ರೆ ಕೇಸರಿ. ಕಾಡಿನ ರಾಜ ಕೇಸರಿ ಪ್ರಸೇನನ ಮೇಲೆ ದಾಳಿ ಮಾಡಿದೆ. ಅದೇ ಹೌದು ಅಂತಂದ್ರೆ ಕೇಸರಿ ಹೇಗೆ ಸಾಯುವುದಕ್ಕೆ ಕಾರಣ ಆಗುತ್ತದೆ? ಕಾಡಿನ ರಾಜನ
ರಾಜನಾಗಿ ಹೆಸರನ್ನು ಗಳಿಸಿದಂತ ಸಿಂಹ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತೆ ಎನ್ನುವ ಬಿರುದನ್ನು ಹೊಂದಿದೆ. ಅಂತ ಸಿಂಹವನ್ನು ಹೇಗಪ್ಪ ಕೊಂದದ್ದು? ಯಾರು ಕೊಂದದ್ದು? ಬಹುಶಃ ಹೀಗಿರಬೇಕು. ಪ್ರಸೇನನಲ್ಲಿರುವಂತಹ ಮಣಿ ಪಡೆಯುವುದಕ್ಕಾಗಿ ಈ ಸಿಂಹ ಅವನ ಮೇಲೆ ಬಿದ್ದಿದೆ. ಮಣಿ ಸಿಂಹದ ಕೈಗೆ ಸಿಕ್ಕಿದೆ. ಈಗ ಸಿಂಹವನ್ನು ಯಾವುದೋ ಒಂದು ಬೇರೆ ಪ್ರಾಣಿ ಕೊಂದಿದೆ, ಹಾಗಾಗಿ ಮಣಿ ಇಲ್ಲಿಲ್ಲ. ಆದ್ರೆ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಸಿಕ್ಕಿತೀಗ. ಪ್ರಸೇನನನ್ನು ಹರಿಕೊಂದ ಪ್ರಸೇನನ್ನು ಕೊಂದದ್ದು ನಾಡಿನ ಹರಿಯಲ್ಲ, ಕಾಡಿನ ಹರಿಕೊಂದ. ಕೇಸರಿಗೂ ಹರಿ ಅಂತ ಒಂದು ಹೆಸರುಂಟು. ಹಾಗಾಗಿ ಪ್ರಸೇನನನ್ನು ಕೊಂದದ್ದು ಕಾಡಿನ ರಾಜನಾದ ಸಿಂಹ. ಈಗ ಸಮಸ್ಯೆ ಅದಲ್ಲ, ಇದನ್ನೇ ಹೋಗಿ ಹೇಳಬಹುದಿತ್ತು. ಆದ್ರೆ ಅಣ್ಣ ಹೇಳಿದ್ದಾನೆ, ಕೇವಲ ವಿಷಯ ಅರಿತರೆ ಸಾಕಾಗುವುದಿಲ್ಲ, ಹೋದ ಮಣಿ ಮತ್ತೆ ನಮ್ಮಲ್ಲಿಗೆ ಸೇರಬೇಕು. ಈಗ ಮಣಿ ಎಲ್ಲಿದೆ ಅಂತ ಹುಡುಕಬೇಕು ಅಂತಾದ್ರೆ ಈ ಸಿಂಹವನ್ನು ಕೊಂದದ್ದು ಯಾರು? ನೋಡಿದ್ರೆ ಇಲ್ಲಿ ಮತ್ತೊಂದು ಪ್ರಾಣಿಯ ಹೆಜ್ಜೆ ಗುರುತು ಕಾಣುತ್ತಾ ಇದೆ. ಇದು ಯಾವ ಪ್ರಾಣಿಯ ಹೆಜ್ಜೆ ಗುರುತು? ಬಲ್ಲು ಗಣಪದ ಜನತೆಯ, ಬಲ್ಲು ಗಣಪದ ಜನತೆಯ ಹಿಡಿದು ಎರುವರು ಬರುವನ ಬೀದಿಯ ಮೆಲ್ಲ ನರಗದ ಕೂಗಲು, ಮೆಲ್ಲ ನರಗದ ಕೂಗಲು, ಮುಂದೆ ಮುಂದೆ ಕುಗೆಯೊಂದೆಯಲು. ನೋಡಿದ್ರೆ ಇದು ಬಲ್ಲೂಕದ ಪದ ಚಿಹ್ನೆ ಹಾಗೆ ಕಾಣುತ್ತದೆ. ಸಾಮಾನ್ಯ ಒಂದು ಬಲ್ಲೂಕ ಕಾಡಿನ ರಾಜನಾದಂತ ಕೇಸರಿಯನ್ನು ಕೊಲ್ಲುವುದಕ್ಕೆ ಸಾಧ್ಯ ಉಂಟು. ಹಾಗಾದ್ರೆ ಇದು ಯಾವ ಬಲ್ಲೂಕ ಆಗಿರ್ಬೋದು? ಇಂಥ ಬಲಿಷ್ಠವಾದಂತ ಬಲ್ಲೂಕವನ್ನು ಈ ವಿಂಧ್ಯಾದ್ರಿಯ ಕಾಡಿನೊಳಗೆ ಉಂಟಾ? ಉಂಟು ಎನ್ನುವುದು ಸತ್ಯವೇ ಆಗಿ ಹೋಗಿದೆ. ಆದ್ರೆ ನಮಗೆ ಮಣಿ ಬೇಕಲ್ವಾ? ನೋಡುವ, ಒಂದ ಬಲ್ಲೂಕ ಮಣಿಯುತ್ತದೆ ಅಥವಾ ನಮಗೆ ಬೇಕಾದಂತ ಮಣಿ ಸಿಗುತ್ತದೆ. ಯಾವುದಾದ್ರೂ ಒಂದು ಮಣಿಯಲೇಬೇಕು. ಸರಿ ಸರಿ, ಹೀಗೆ ನೋಡಿದ್ರೆ ಬಲ್ಲೂಕ ಮುಂದೆ ಮುಂದೆ ಹೋದ ಗುರುತು ಕಾಣುತ್ತದೆ. ಗುಹೆಯ ಒಳಗೆ ಹೋದ ಗುರುತು ಇದೆ, ಹಿಂದೆ ಬಂದದ್ದು ಕಾಣುವುದಿಲ್ಲ. ಹಾಗಾದ್ರೆ ಗುಹೆಯ ಒಳಗೆ ಹೋಗಿದೆ ಎನ್ನುವುದು ಸತ್ಯ. ನಮ್ಮ ಜೊತೆಯಲ್ಲಿ ಬಂದವರೆಲ್ಲ ಇದ್ದಾರೆ, ಕೃತವರ್ಮ, ಸಾತ್ವಿಕಿ, ಸುಜ್ಯೋತಿ. ನೀವೆಲ್ಲ ಒಳಗೆ ಬರುವುದು ಬೇಡವಪ್ಪ. ಒಳಗೆ ನಾನೊಬ್ಬನೇ ಹೋಗಿ ಬರ್ತೇನೆ. ಏನು ಅನಾಹುತ ಆಗುತ್ತದೆ ಅಂತ ಗೊತ್ತಾಗುವುದಿಲ್ಲ. ಏನಾದ್ರೂ ಆದ್ರೆ ಊರಿಗೊಂದು ಸುದ್ದಿ ಮುಟ್ಟಿಸಬೇಕಲ್ಲ. ನೀವು ಇಲ್ಲೇ ಇರಿ, ಒಳಗೆ ಹೋಗಿ ಏನಾಗುತ್ತದೆ ಅಂತ ನೋಡಿ ಬರ್ತೇನೆ. ಶರದ ಋತು ಪೂರ್ಣಿಮೆ ಉದಯ ಚಂದಿರ ಕಾಂತಿ ಸುರುಚಿರ ನನದ್ಯೂದ ಶೋಭಿಸುತ್ತ ವಿಭವದ್ಯೂ ಸುರುಚಿರ ಶೋಭಿಸುತ್ತ ವಿಭವದ್ಯೂ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲೋ ಹರುಷದಲಿತು ಕೂಗುತ್ತ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲೋ ಹರುಷದಿಂದಲೇ ತೂಗುತ್ತ ಗಿರಿಜೆ ರಮೆವಾಣಿಯರ ಗಿರಿಜೆ ರಮೆ ವಾಣಿಯರ सरस जांबकी मेरे
ದೇವ ಸೌಂದರ್ಯ ವಿಭ್ರಮಕ್ಕೆ ಬೆಲೆಯಾಗಿ ಹರಿದೊಂದು ಶಿಲೆಯ ಮರೆಯಾಗಿರಲ್ ಪಾಡಿ ತೂಗುತ್ತ ಆಗಲ್ ಹರಿಯೊಂದು ಶಿಲೆಯ ಮರೆಯಾಗಿರಲ್ ಪಾಡಿ ತೂಗುತ್ತಾಗಲ್ ಆ ಆ ಎಂತವರು ಒಮ್ಮೆಗೆ ಬೆರಗಾಗಲೇಬೇಕಲ್ಲ. ಅಂತಹ ಒಂದು ದೃಶ್ಯ ಬಲ್ಲೂಕದ ಗುಹೆಯನ್ನು ಪ್ರವೇಶ ಮಾಡಿದಾಗ ಕಾಣುವುದಕ್ಕಾಯಿತು. ಸೂರ್ಯನ ಪ್ರಕಾಶ ಗುಹೆಯೊಳಗೆ ಬೀಳುವುದಿಲ್ಲ, ಆದರೂ ಗುಹೆಯ ಒಳಗಿಂದ ಒಂದು ಬೆಳಕು ನಮ್ಮನ್ನು ಆ ಕಡೆಗೆ ಆಕರ್ಷಿಸುತ್ತಾ ಇದೆ. ಆಶ್ಚರ್ಯ ಆದದ್ದು ಇದು. ಕತ್ತಲೆ ಆವರಿಸಬೇಕಾದಂತ ಪ್ರದೇಶವಾದರೂ ಒಳಗಿಂದಲೇ ಒಂದು ಬೆಳಕು ಈ ಕಡೆ ಬರುತ್ತಾ ಇದೆ. ಬರಬರುತ್ತಾ ಒಳಗಿಂದಲೇ ಅದು ಕ್ಷೀಣವಾಗುತ್ತಾ ಇದೆ. ಹಾಗಾದ್ರೆ ಅಂತ ಬೆಳಕು ಈ ಗುಹೆಯೊಳಗೆ ಇರುವುದಾದರೂ ಹೇಗೆ ಸಾಧ್ಯ ಅಂತ ಬೆಳಕಿನ ಪಥವನ್ನೇ ಹಿಡಿದು ಮುಂದುವರಿದು ನೋಡಿದ್ರೆ ಶರದ ಋತು ಪೂರ್ಣಿಮೆಯ ಉದಯ ಚಂದಿರ ಕಾಂತಿ ಹಾಗೆ ದೇದೀಪ್ಯಮಾನವಾಗಿ ಕಂಗೊಳಿಸುವಂತ ಒಬ್ಬಳಾಕೆ ಸೌಂದರ್ಯವತಿ ಹೆಣ್ಣಲ್ಲ ಇದು. ಸೌಂದರ್ಯದ ಗಣಿ ಹೆಣ್ಣು ಅಂತ ಹೇಳಿದ್ರೆ ಕಡಿಮೆ ಆದೀತು. ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡುವಂತ ವಿಧಾತ ಎಲ್ಲರಿಂದ ಒಂದೊಂದೇ ಅಂಶವನ್ನು ತೆಗೆದಿರಿಸಿ ಮತ್ತೆ ಅದೆಲ್ಲವನ್ನು ಹೋಲಿಸಿ ಅಂದವಾದಂತ ಈ ಸುಂದರಾಕೃತಿಯನ್ನು ಸೃಷ್ಟಿಸಿದ್ದಾನೋ ಏನು. ಎಂತಹ ಚೆಲುವು, ಎಂತಹ ಸೌಂದರ್ಯ. ಇವಳ ಸೌಂದರ್ಯವನ್ನು ನೋಡಿ ಮೂಗಿನ ಮೇಲೆ ಬೆರಗಿರುವಂತ ಸ್ಥಿತಿಯನ್ನು ನಿರ್ಮಾಣವಾಗಿ ಹೋಯಿತು. ಬೆಕ್ಕಸ ಬೆರಗಾದೇನ. ಅಪ್ಪ, ನಾವು ಕೇಳಿ ತಿಳಿದದ್ದು ಹಾಗೆ. ಈ ಪ್ರಪಂಚದಲ್ಲಿ ಅಪ್ರತಿಮವಾದಂತ ಸೌಂದರ್ಯವನ್ನು ಹೊಂದಿದವರು ಮೂರೇ ಮೂರು ಮಂದಿ. ರಮೆ, ಗಿರಿಜೆ, ವಾಣಿ. ಅವರು ಬಿಟ್ರೆ ಮತ್ತೆ ಯಾರಿಲ್ಲ. ಇವಳನ್ನು ನೋಡಿದ್ರೆ ಅವಳ ಮುಂಭಾಗದಲ್ಲಿ ಸ್ಪರ್ಧೆಗೆ ನಿಂತ ಹಾಗುಂಟಲ್ಲ. ಬಹುಶಃ ಹೀಗಿರ್ಬೇಕು. ಅವರೇ ಅನುಗ್ರಹಿಸಿ ಕಳುಹಿಸಿದ್ದೋ ಏನು ಹೇಳುವುದಕ್ಕಾಗುವುದಿಲ್ಲ. ಕೆಲವೊಮ್ಮೆ ದೇವಾದಿ ದೇವತೆಗಳು ಶಕ್ತರಾಗಿ ಧರೆಗಿಳಿದು ಬರುವುದು ಉಂಟು. ಕೆಲವೊಮ್ಮೆ ಅದೇ ದೇವತೆಗಳು ಉಳಿದವರನ್ನು ಉದ್ಧರಿಸುವುದಕ್ಕಾಗಿ ಧರೆಗಿಳಿದು ಬರುವುದು ಉಂಟು. ಹಾಗಾಗಿ ದೇವಕನ್ಯೆಯೋ ಗಂಧರ್ವ ಲೋಕದಿಂದಲೇ ಇಳಿದು ಬಂದಳು. ಪಕ್ಕನೆ ಕಾಣುವಾಗ ಕನ್ಯೆ ಹಾಗೆ ಕಾಣುತ್ತಾ ಇದ್ದಾಳೆ. ಆದ್ರೆ ಕೈಯಲ್ಲಿ ಒಂದು ಮಗು ಉಂಟು. ತೊಟ್ಟಿಲಲ್ಲಿ ಕಟ್ಟಿದಂತಹ ಮಣಿಯ ಪ್ರಕಾಶವೇ ನನ್ನನ್ನು ಆ ಕಡೆಗೆ ಬರಸೆಳೆದಂತೆ. ಈಗ ಸ್ಪಷ್ಟ ಆಯ್ತು, ನಾವು ಅರಸುತ್ತಾ ಬಂದಂತ ಮಣಿ ಈ ಗುಹೆಯ ಒಳಗುಂಟು. ಆದ್ರೆ ಅದಲ್ಲ ನಾನು ಆಲೋಚಿಸುವುದು. ನಮಗೆ ಬೇಕಾದ ಮಣಿ ಹೇಗೂ ಇಲ್ಲಿ ಉಂಟು. ಆದ್ರೆ ತೊಟ್ಟಿಲು ತೂಗುತ್ತಾ ಇದ್ದಾಳೆ, ಆಡುತ್ತಾ ಇದ್ದಾಳೆ. ನೋಡಿದ್ರೆ ಕನ್ಯತ್ವ ಎದ್ದು ಕಾಣ್ತದೆ. ಆದ್ರೆ ಕೈಯಲ್ಲೊಂದು ಮಗು ಉಂಟು. ತಾಯ್ತನವೂ ಉಂಟು, ಕನ್ಯತ್ವ ಜೊತೆಯಾಗಿ ಉಂಟು. ಯಾಕೆ ಹೀಗಿರಬಹುದು? ಆ ಮೂರು ಮಂದಿಯೂ ಅನುಗ್ರಹಿಸಿದ್ದೇ ಈಕೆಯನ್ನು ಕಳುಹಿಸದಿರ್ಬೇಕು. ಯಾವುದಕ್ಕೂ ಒಳಗೆ ಹೋಗುದು ಸರಿಯಲ್ಲ. ತೊಟ್ಟಿಲು ತೂಗುವ ಹಾಗ ಹಾಡು ಕೇಳುತ್ತಾ ಇದೆ. ಸ್ವಲ್ಪ ಶಿಲೆಯ ಮರೆಯಾಗಿ ನಿಂತು ಏನು ಹಾಡುತ್ತಾಳೆ ಅಂತ ಸ್ವಲ್ಪ ಕಿವಿ ಕೊಟ್ಟು. ಜೋ 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 ಸುಕುಮಾರ जो जो बल्लू का राजा दे राजा, जो जो बल्लू का राजा दे
ಬಳಿಯ ಚಂದ ತೋಳವೆನ್ನ ತೊಟ್ಟಿಲ ಬಳಿಯ ಚಂದ ತೋಳವೆನ್ನ ತೊಟ್ಟಿಲ ಬಳಿಯ ಅವಳು ಹಾಡುವ ಹಾಡನ್ನು ಕಿವಿಗೊಟ್ಟು ಕೇಳಬೇಕು ಎನ್ನುವ ಉದ್ದೇಶಕ್ಕಾಗಿ ಶಿಲೆಯ ಮರೆಯ ಆಗಿ ನಿಲ್ಲಬೇಕು ಅಂತ ಆಲೋಚಿಸಿ ಇಷ್ಟು ಸಾಹಿತ್ಯಾತ್ಮಕವಾಗಿ ಹಾಡುವಾಗ ನಾನೇ ಶಿಲೆಯಾಗಿ ಬಿಟ್ಟೆನು. ತೊಟ್ಟಿಲಲ್ಲಿರುವಂತಹ ಮಗುವನ್ನು ಮಲಗಿಸುವುದಕ್ಕಾಗಿ ಹಾಡಿದ್ದಲ್ಲ ಇದು. ಅದೇ ಹೌದು ಅಂತ ಆದ್ರೆ ಯಾವ ಹಾಡು ಹಾಡಿದ್ರು ಮಗು ಮಲಗುತ್ತದ? ಇಲ್ಲ. ಭಾವ ಶುದ್ಧದಿಂದ ಹಾಡಿದ್ರೆ ಮಾತ್ರ ಮಗುವು ಮಲಗುವುದಕ್ಕಾಗುತ್ತದೆ. ಸುಮ್ಮನೆ ಒಂದು ಹಾಡು ಹಾಡಿದಲ್ಲವಲ್ಲ, ಹಾಡಿನಲ್ಲಿ ಸಾಹಿತ್ಯವೂ ಒಳಗೊಂಡಿದೆ, ಕರ್ಣಾನಂದಕರವಾಗಿಯೂ ಉಂಟು. ಅಪ್ಪ ಒಳ್ಳೆ ರೂಪ ಮಾತ್ರ ಕೊಟ್ಟದಲ್ಲ ಇವಳಿಗೆ, ಒಳ್ಳೆ ಸ್ವರವೂ ಕೊಟ್ಟಿದ್ದ. ಹೀಗೇ ಇರಲಿ, ಹಾಡಿನಲ್ಲೇ ಎಲ್ಲವನ್ನು ಹೇಳಿ ಬಿಟ್ಲಲ್ಲ ಇವಳು. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಅಲ್ಲಿಯೇ ಸಿಕ್ಕಿತು. ಇವಳ ತಂದೆ ಜಾಂಬವಂತ, ಕೇಸರಿಯನ್ನು ಕೊಂದು ತಂದ ಮಣಿಯಂತೆ, ಪ್ರವೀರ ಎನ್ನುವ ಮಗನಂತೆ ತೊಟ್ಟಿಲಲ್ಲಿ ಕಟ್ಟಿದ್ದಾನೆ. ಯಾವ ಜಾಂಬವಂತ ಅಂತ ನಮಗೆ ಸ್ಪಷ್ಟ ಆಗಲಿಲ್ಲ. ನಾವು ತಿಳಿದ ಜಾಂಬವಂತನಿಗೆ ಮದುವೆಯೂ ಆಗಲಿಲ್ಲ, ಮಕ್ಕಳು ಇಲ್ಲ. ಇದು ಯಾವ ಜಾಂಬವಂತ ಇರಬೇಕು? ಈ ಒಂದು ಮಣಿಯ ಉದ್ದೇಶದಿಂದ ಮುಂದೆ ಮುಂದೆ ಬಂದಷ್ಟು ಕುತೂಹಲ ಮತ್ತು ಹೆಚ್ಚಾಗುತ್ತಾ ಇದೆಯಲ್ಲ. ಸರಿ, ಏನೇ ಆಗ್ಲಿ, ಆಡ್ಲಿಕ್ಕೆ ಬರ್ತದಂತಾದ್ರೆ ಮಾತಾಡ್ಲಿಕ್ಕೆ ಬರ್ಲಿಕ್ಕಿಲ್ವಾ? ನೋಡುವ ಸ್ವಲ್ಪ. ಓ ಹೆಣ್ಣೆ, ಹೆದರಬೇಡ, ಹೆದರದಿ. ಯಾರು ನೀನು? ನಾನು ನಾನೇ. ನೀನು ಯಾರು? ನಿನ್ನ ಹೆಸರೇನು? ನಿನ್ನ ಹೆಸರೇನು? ನನ್ನ ಹೆಸರು ಜಾಂಬವತಿ. ಹೌದಾ? ಅದು ಯಾರು? ನನ್ನ ಮಗ. ತಮ್ಮನು ಅವನೇ, ಮಗನು ಅವನೇ? ಎರಡು ಅವನೇ. ಒಳ್ಳೆಯದು ಒಳ್ಳೆಯದು. ಅಲ್ಲ, ಅದು ಯಾವ ಹೆಣ್ಣು ಮಕ್ಕಳು ಅಷ್ಟೇ, ಅವರಿಗೆ ಮಗುವೇ ಸಿಗಬೇಕು ಅಂತಿಲ್ಲ. ಸಣ್ಣ ಮಕ್ಕಳು ಆಟ ಆಡುವುದು ಹಾಗೆ, ಒಂದು ಸಣ್ಣ ತಲೆದಿಂಬು ಇಡುವುದು ಸಾಕು, ಅವಳೇ ತಾಯಿ ಆಗುತ್ತಾಳೆ. ತಲೆದಿಂಬೇ ಮಗು ಆಗುತ್ತಾನೆ, ಮಗನೂ ಆಗುತ್ತಾನೆ, ತಮ್ಮನೂ ಆಗುತ್ತಾನೆ. ತಾಯ್ತನವನ್ನು ಹೆಣ್ಣಾದವಳು ಮೊದಲೇ ಅಭ್ಯಾಸ ಮಾಡುತ್ತಾ ಇದ್ದಾಳೆ. ಅದು ದೈವ ಅನುಗ್ರಹವಾದದ್ದು. ಇದು ಕೈಯಲ್ಲಿ ತೊಟ್ಟಿಲಿಗೆ ಕಟ್ಟಿದ್ದು ಅದು ಅಪ್ಪ ತಂದು ಕೊಟ್ಟದ್ದು, ಅಪ್ಪಯ್ಯ ಕೊಟ್ಟದ್ದು. ಹೌದಾ? ಆ ಮಣಿ ನನಗೆ ಕೊಡ್ತೀಯಾ? ಅಪ್ಪ ಬೈತಾರೆ, ನಾ ಕೊಡೋದಿಲ್ಲ. ನಿನಗೆ ಹಣ್ಣು ಕೊಡ್ತೇನೆ. ಹಣ್ಣು ಅಪ್ಪ ಬೇಕಾದಷ್ಟು ತಂದು ಕೊಡ್ತಾರೆ. ಹೌದಾ? ಜೇನೆಲ್ಲ ತಂದು ಕೊಡ್ತಾರೆ. ಅದು ಇಲ್ಲಿದ್ದಲ್ವಾ? ನಮ್ಮ ಊರಿನ ಹಣ್ಣು ತಿಂದಿದ್ಯಾ? ಬೇಡ, ನನಗೆ ಅಪ್ಪ ಬೈತಾರೆ. ಬೇರೆಯವರು ಕೊಟ್ಟದನ್ನು ತಿನ್ಬಾರ್ದು ಹೇಳಿದ್ದಾರೆ. ನಿನ್ನ ಅಪ್ಪ ಎಲ್ಲಿದ್ದಾರೆ? ಗುಹೆ ಒಳಗಡೆ ಮಲಗಿದ್ದಾರೆ. ನಿನ್ನ ಅಪ್ಪನಿಗೆ ಮಲಗುವುದು ಬಿಟ್ರೆ ಬೇರೆ ಕೆಲಸವೇ ಇಲ್ವಾ? ಅಲ್ಲ, ಅವರ ಆಯಾಸ ಆಗಿದೆ ಅಂತ ಅದಕ್ಕೆ ಮಲಗಿದ್ದಾರೆ, ವಿಶ್ರಾಂತಿ ಪಡೆಯುತ್ತಾ ಇದ್ದಾರೆ. ಹೌದಾ? ಇದು ಒಳಗಿದ್ದಾರೆ ಈಗ? ಒಳಗಿದ್ದಾರೆ. ನೀನು ಮಣಿ ಕೊಡುವುದಿಲ್ಲ? ಕೊಡುವುದಿಲ್ಲ. ಮಣಿ ಕೊಟ್ರೆ ಏನಾದೀತು? ಅಪ್ಪ ಬೈತಾರೆ. ಬೇಡ 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 ಬೇಡ, ಹಾಗಾದ್ರೆ ಬೇಡ. ಅಪ್ಪ ಮಲಗಿದ್ದಾರಲ್ವಾ? ಅಪ್ಪನ ಹೆಸರೇನು? ಜಾಂಬವಂತ. ಜಾಂಬವಂತ ಮಲಗಿದ್ದಾರಾ? ಬೇಡ, ನಾನೇ ಎಬ್ಬಿಸುತ್ತೇನೆ. ಹೌದೌದು. ನನಗೆ ಬೈತಾರೆ ನೀ ಎಬ್ಬಿಸಿದ್ರೆ. ಬೇಡ, ನಿನಗೆ ಯಾಕೆ ಬೈಯುವುದು? ಎಬ್ಬಿಸುವವ ನಾನಲ್ವಾ? ನಿನ್ನ ಅಪ್ಪ ಹೇಳುವುದಕ್ಕಾಗಿ ಕೈಯಲ್ಲಿರುವಂತಹ ಪಾಂಚಜನ್ಯವನ್ನು
ಸ್ವತಂತ್ರಿಸಿ ಒಳಗೆ ಬಂದಿದ್ದೇನೋ ನೀನು? ಹೌದು. ನನ್ನನ್ನು ಕಂಡಾಗ ಬೆಚ್ಚದೆ ಬೆದರದೆ ಏನ ಮುಗುಳ್ಳ ಗುಡಿನದು ಮಾವನ ಮುಂದೆ ಅಳಿಯ ನಿಂತ ಹಾಗೆ ಹಣೆ ಬರ ಕೆಟ್ಟವನೇ ಒಂದು ನಿದ್ದೆ ಮಾಡಿ ಸಾಯ್ದಕ್ಕೆ ಬಿಡುದಿಲ್ಲ ನೀನು. ನಿದ್ದೆ ಮಾಡಿ ಸಾಯುದು ಅದೇನೋ ಒಂದು ಶಂಕ ಊದುವುದಕ್ಕೆ ಒಂದು ಇತಿಮಿತಿ ಸ್ಥಳ ಅಂತ ಇಲ್ವಾ? ಕೈಯಲ್ಲಿ ಒಂದು ಶಂಕ ಸಿಕ್ಕಿದೆ ಎಂದುಕೊಳ್ಳಿ ಎಲ್ಲಂದ್ರಲ್ಲಿ ಊದುದ. ನಾವೆಲ್ಲ ಹೋದಲ್ಲಿ ಒಂದು ಕಲ್ಯಾಣ ಆಗ್ಲಿ ಅಂತ ಊದುವುದು. ನನ್ನ ಕರ್ಣಪಟಲವೇ ಹರಿದು ಊದಿದ್ದು ಮಾತ್ರವಲ್ಲ, ನನ್ನ ಮಗಳನ್ನು ಬೆದರಿಸಿದೆಯಲ್ಲ, ನಿನ್ನ ತಲೆ ಹೊಡೆಯುತ್ತೇನೆ. ಯಾರು ನೀನು? ಯಾಕೆ ಬಂದೆ? ಏನು ಕಾಣ? ಉಸಿರು ನನ್ನ ವಿಳಾಸ ಗುಹೆಯನ್ನು ಪ್ರವೇಶ ಮಾಡಿದುದೇ ನಿನ್ನ ನಿದ್ರೆಗೆ ಭಂಗಕ್ಕೆ ಕಾರಣವಾಯಿತು. ಒಂದರ್ಥದಲ್ಲಿ ನಿನ್ನನ್ನು ಎಬ್ಬಿಸುವುದಕ್ಕಾಗಿ ಶಂಖಧ್ವನಿಯನ್ನು ಮಾಡಿದ್ದು ಹೌದು. ನಾನು ಕಾರಣ ನೀನು ಎದ್ದು ಬರಬೇಕಲ್ವಾ? ಓಹೋ, ನಿನ್ನ ಮಗಳು ಎಂದವಳು ಅವಳೇ ಆಡಿದ್ದು. ದೇಹಾಯಾಸವನ್ನು ಹೊಂದಿ ಮಲಗಿದ್ದಾರೆ ಅಪ್ಪಯ್ಯ. ಹಾಗಾಗಿ ಮಗಳು ಎಬ್ಬಿಸಿದ್ರೆ ಎಬ್ಬಿಸಲಿಕ್ಕೆ ಒಂದು ಇಂಥದಂತ ಸಂಸ್ಕಾರ ಇಲ್ವಾ? ಉಂಟುಂಟು. ಆದ್ರೆ ಪಕ್ಕಕ್ಕೆ ನಮಗೆ ಯಾವುದು ಕೈಗೆ ಸಿಗುತ್ತದೆ ಅದನ್ನೇ ವಿನಿಯೋಗಿಸು. ನನಗೆ ಮತ್ತೆ ಬೇರೆ ಊದ್ಲಿಕ್ಕೆ ಬೇರೆನೂ ಸಿಗ್ಲಿಲ್ಲ. ಕೈಯಲ್ಲಿ ಶಂಕ ಇತ್ತು, ಶಂಕ ಊದಿದೆ. ಈಗ ಪ್ರಯೋಜನ ಆಯ್ತಲ್ವ? ಏನು? ನೀನು ಎದ್ದು ಬಂದೆ. ನಾನು ಎಷ್ಟು ಸಿಡಿಬಿಡಿಕೊಂಡಿದ್ದೇನೆ ಗೊತ್ತುಂಟಾ? ನಿದ್ದೆ ಹಾಳಾಯ್ತವೇನು? ನಿದ್ರಾಭಂಗ ಮಹಾಪಾಪ. ಹೌದೌದು, ನಿದ್ರಾಭಂಗ ಮಹಾಪಾಪ. ಹಾಗೆಂದು ಹೆಚ್ಚು ನಿದ್ರೆಯೂ ಮಾಡಬಾರ್ದು, ಅದು ಮಹಾಪಾಪ ಆಗುತ್ತದೆ. ಅದು ನನಗೆ ಬಿಟ್ಟು ಯಾಕೆ ಪಾಪ ಆಗುದು? ಒಬ್ಬಳು ಆಕೆ ಹೆಣ್ಣು ಮಗಳು, ಹೌದು, ತೊಟ್ಟಿನಲ್ಲಿ ಒಂದು ಮಗು ಉಂಟು, ಹೇಳಿ ಕೇಳಿ ಒಂದು ಕಾಡಿನ ಗುಹೆ. ಈಗ ನಾನು ಬಂದದ್ರಿಂದ ಆಯ್ತು. ನಾನು ಇದ್ದೇನಂತ ಗೊತ್ತಾದ್ರೆ ಯಾವ ಪ್ರಾಣಿಗಳು ಬರ್ಲಿಕ್ಕಿಲ್ಲ. ತಿರುಗಿಸಿ ಬೇರೆ ಏನೋ ಹೇಳಿದ್ಯಾ ಅಂತ? ಏನು? ಅಲ್ಲ, ಬೇರೆ ಯಾವ ಪ್ರಾಣಿಗಳು ಬರ್ಲಿಕ್ಕಿಲ್ಲ ಅಂತ. ಹೌದು, ಗುಹೆಗೆ ಬರುವುದು ಪ್ರಾಣಿಗಳಲ್ಲ, ನಾವು ಪ್ರಾಣಿ ವರ್ಗದಲ್ಲಿ ಒಂದಲ್ವಾ? ಹೌದೌದು, ಪ್ರಾಣಿ ಹೌದೌದು. ಆದ್ರೆ ನಮ್ಮ ಊರಿನಲ್ಲಿ ಶ್ರೇಷ್ಠವಾದಂತ ಪ್ರಾಣಿ ಅಂದ್ರೆ ಮನುಷ್ಯ. ಹೌದೌದೌದು. ಎಲ್ಲರೂ ಶ್ರೇಷ್ಠರಾಗಿ ಇರ್ತಾರ? ಎಲ್ಲರೂ ಇರುವುದಿಲ್ಲ. ಕೆಲವೊಮ್ಮೆ ಹಾಗೆ ಪ್ರಾಣಿ ಅಂತ ಹೇಳ್ತಾರೆ. ಯಾಕೆ ಪ್ರಾಣಿ ಹಾಗೆ ಮಾಡುವುದಕ್ಕಾಗಿ ಪ್ರಾಣಿ ಅಂತ ಹೇಳುದು. ಜಾಂಬವ, ಏನು ನಿನ್ನನ್ನು ಹೆದರಿಸಬೇಕು ಅಥವಾ ನಿನ್ನ ಮಕ್ಕಳನ್ನು ಹೆದರಿಸಬೇಕು? ನಾನು ಹೆದರುವುದಿಲ್ಲ. ನನ್ನ ಮಗಳನ್ನು ಯಾಕೆ ಬೆದರಿಸಿ ಅಂತ ಹೇಳು. ಮಗಳು ಬೆದರಿದ್ದು ನನಗೆ ಅದೇ ಅರ್ಥ ಆಗ್ಲಿಲ್ಲ. ಅಯ್ಯೋ ಪಿತನಾ ಕೆಟ್ಟೆ, ಇಷ್ಟರವರೆಗೆ ಆಡದೇ ಇದ್ದವಳು ಯಾಕೆ ಪಿತನಾ ಕೆಟ್ಟೆ ಅಂತ ಆಡಿದ್ದು? ನಿನ್ನನ್ನು ನೋಡಿ. ಆಗ ಹೌದಾ? ಹೌದು. ಯಾಕೆ ನನ್ನನ್ನು ನೋಡಿ ಹೇಳಿದ್ದು? ಇಷ್ಟು ಚಂದದಿರುವಾಗ ಇಂಥದ್ದನ್ನು ನೋಡಿ ನಾನು ಇಷ್ಟು ಸಮಯ ಕೆಟ್ಟೆ, ನಮ್ಮದೊಂದು ಕಪ್ಪು ಮುಖ ಬಂತಲ್ಲ ಅಂತ. ಹಾಗಲ್ಲ, ಅದೇ ಹೌದು ಅಂತಾದ್ರೆ ತೊಟ್ಟಿನೊಳಗಿರುವಂತ ಮಗು ಬೆದರ್ಬೇಕಿತ್ತು. ಅದಕ್ಕೆ ನಿದ್ದೆ ಬಂದಿದೆ. ಆಗಲಿ, ಹಾಗಾದ್ರೆ ಆಲೋಚನೆ ಮಾಡು. ನನ್ನ ಶಂಖಧ್ವನಿಗೆ ತೊಟ್ಟಿನಲ್ಲಿರುವಂತ ಮಗು ಹೆದರ್ಲಿಲ್ಲ, ಬೆದರ್ಲಿಲ್ಲ, ನಿನ್ನ ನಿದ್ದೆಗೆ ಭಂಗ ಆಯ್ತು. ಅದರ ಉದ್ದೇಶ ಏನು? ನೀನು ಬರಬೇಕು ಅಂತಲೇ. ನಾನು ಯಾರು ಅಂತ ಗೊತ್ತಿಲ್ಲ ನಿನಗೆ. ವಿಳಾಸ ಅದನ್ನೇ ಕೇಳಿದ್ದು ನಾನು. ಆರು
ಸಂಖ್ಯಾವಾಚಕವ ಪ್ರಶ್ನವಾಚಕವ? ಅಲ್ಲ, ನನಗೆ ನಿನ್ನನ್ನು ಕಂಡಾಗ ಆರನ್ನು ಒಮ್ಮೆ ಕಂಡಾಗೆ ಆಯ್ತು. ಹೌದಾ? ಹೌದು, ನಿನ್ನ ವರ್ತನೆ. ನಾವು ಆರನ್ನು ಬಿಟ್ಟವರು ಆದ್ರೂ ಈಗ ನಿನ್ನನ್ನು ಕೊಂಡೆಲ್ಲ ಮೈಗೂಡಿ ಹೋಯ್ತು. ಹೌದಾ? ಆದಿ ಪೆಸರು ಕೇಳೆನ್ನ ಜಗದಿ. ನಿನ್ನ ಜಗತ್ತೊಂದು ಬೇರೆ ಉಂಟ. ಕೇಳಿನ ಜಗದಿ ಅಂತ, ನಿನ್ನ ಜಗತ್ತು ಎಂತದ್ದು? ಹಾಗಲ್ವಾ? ಈ ಜಗತ್ತಿನಲ್ಲಿ ಜಗತ್ತಿನಲ್ಲಿ ಪೆಸರು ಕೇಳೆನ್ನ ಜಗದಿ. ಕೃಷ್ಣನೆಂದು ಸುರುವರು ಪ್ರಖ್ಯಾತರು ಮಾತ್ರ ಅಲ್ಲಲ್ಲ. ಅಂದ್ರೆ ಈ ಕೆಲವೊಮ್ಮೆ ಸಮಸ್ಯೆ ಆಗುವುದು ಅದುವೇ. ಏನು? ಯಾವುದು ಹೆಸರು ಹೇಳಬೇಕು ಅಂತಲೇ ಗೊತ್ತಾಗುವುದಿಲ್ಲ ನಮಗೆ. ಅದೇನು, ಹೋದಲ್ಲಿ ಒಂದೊಂದು ಹೆಸರು ಉಂಟು ನನಗೆ. ಹಾಗಲ್ಲ, ಹೋದಲ್ಲಿ ಒಂದೊಂದು ಹೆಸರು ಅಂದ್ರೆ ನಾನೇ ಇಟ್ಟುಕೊಂಡದ್ದಲ್ಲ, ಬೇರೆಯವರು ಇಟ್ಟ ಕಾರಣ. ಒಬ್ಬೊಬ್ಬರಿಗೆ ಒಂದೊಂದು ಹೆಸರಿನಿಂದ ನನ್ನನ್ನು ಕರೀಬೇಕು ಅಂತ ಅನ್ನಿಸಿದಾಗ ನಾವು ಯಾಕೆ ಬೇಡ ಅಂತ ಹೇಳುದು? ಹಾಗಾಗಿ 1000 ಹೆಸರಿರುವ ಕಾರಣದಿಂದಲಾಗಿ ಯಾವ ಹೆಸರು ಹೇಳಿದ್ರೆ ನಿನಗೆ ಅರ್ಥ ಆಗುತ್ತದೆ ಅಂತ. ಯಾವ್ದಾದ್ರು ಒಂದು ಹೇಳು, ಸರಿಯಾದ ಹೆಸರು. ಸರಿಯಾದ ಹೆಸರು ವಸುದೇವನ ಆತ್ಮಭಾವ. ವಸುದೇವನ ಆತ್ಮಭಾವ, ವಸುದೇವನ ಮಗ ಅಂತ ಹೇಳು. ಮಗ, ಹಾಗಾಗಿ ವಾಸುದೇವನ್ ಎನ್ನುವರೆನ್ನ ಅದೇ ಹೇಳಿದ್ವಿ. ಯಾರಿಗೂ ನಾನು ವಾಸುದೇವ ಅಂತ ಗೊತ್ತೇ ಇಲ್ಲ, ಎಲ್ಲರೂ ಕೃಷ್ಣ 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 ಹೀಗೆ ಹೇಳು. ಇಲ್ಲಿಯವಲ್ಲ ನಾನು, ಮತ್ತೆ ಪಡುಗಡಲ ಮಧ್ಯದಿಂದ ಬಂದವ. ಸಮುದ್ರ ಅಲ್ಲಿ ದ್ವಾರಕ್ಕೆ ಆ ಊರಿನ ಹೆಸರು, ಅಲ್ಲಿಯೇ ನಾವಿರು. ಅಲ್ಲಿಂದ ಇಲ್ಲಿವರೆಗೆ ಬಂದೆ. ಬರುವುದಕ್ಕೆ ಕಾರಣ ಏನು? ಕಾರಣ ಅದು ನಮ್ಮದು. ಯಾವುದು? ಯಾವುದು? ಅಲ್ಲಿ ಯಾವುದು? ತೊಟ್ಟಿಲುಂಟು. ತೊಟ್ಟಿಲಲ್ವಾ? ಮತ್ತೆ ತೊಟ್ಟಿಲಿಗೆ ಕಟ್ಟಿದ್ಯಲ್ವಾ? ಹೌದು. ತೊಟ್ಟಿಲ ಬಳಿ ಉಂಟು. ನಿನ್ನದು? ಆ ಮಣಿ ನಿನ್ನದಲ್ವಾ? ಮತ್ತೆ ಯಾರು? ನನ್ನದು. ನಿನ್ನ? ಈಗ ನನ್ನದೇ. ಈಗ ನಿನ್ನದು. ನಿನಗೆ ಆ ಮಣಿಯ ಸಂಗತಿ ಗೊತ್ತಿಲ್ಲ. ಅದು ಇಲ್ಲಿದ್ದೆಲ್ಲ ಅಲ್ಲ, ಅದು ನಮ್ಮ ಊರಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಮಣಿ ಕೊಟ್ರೆ ನಾನು ಹೋಗುತ್ತೇನೆ. ಮಾಡಿ ನನ್ನ ಮಗಳನ್ನು ಬೆದರಿಸಿದಲ್ಲದೆ ಆ ಮಣಿ ನನ್ನದೆಂಬ ಹಾಗೆ ಅಧಿಕಾರವಾಣಿಯಿಂದ ಹೇಳ್ತಾ ಇದೆಯಲ್ಲ. ಛೇ, ನಿನ್ನ ಮಣಿಯ ಹೇಗಾಗುವುದು? ನಾನು ಕಾಡಲ್ಲಿ ಹೋಗುವಂತ ಸಂದರ್ಭದಲ್ಲಿ ಕೇಸರಿಯಲ್ಲಿದ್ದಂತಹ ಮಣಿಯನ್ನು ಕಂಡು ನನ್ನ ಮಕ್ಕಳಿಗೆ ಆಟಿಕೆ ಆಗುತ್ತೆಂಬಂತಹ ಉದ್ದೇಶದಿಂದ ಆ ಕೇಸರಿಯನ್ನು ತಂದಿದ್ದೇನೆ. ಅದರ ಸ್ವಾಮಿತ್ವ ನನಗೆ ಸೇರಿದ್ದರಿಂದ ಇದು ನನ್ನ ಮಣಿ, ನಿನ್ನ ಅಲ್ಲ. ನಿನ್ನಲ್ಲಿ ಬಾಹು ವಿಕ್ರಮ ಇರಬಹುದು, ಯಾವ ಕಾಡಿನ ಕೇಸರಿ ನೀನು ಕೊಂದಿರಬಹುದು. ಅದೇ ಹೌದು ಅಂತಾದ್ರೆ ಈಗ ಗುಹೆ ಪೂರ್ತಿ ಮಣಿಯಿಂದ ತುಂಬಿರಬೇಕಿತ್ತು. ಮಣಿ ಇಲ್ಲವಲ್ಲ, ಅದರಿಂದಲೇ ನೀನು ತಿಳಿಯಬೇಕಾಗಿತ್ತು ಇದು ಕೇಸರಿಗೆ ಸಂಬಂಧಪಟ್ಟ ಮಣಿಯಲ್ಲ, ಇದು ಕೇಸರಿ ಮಣಿಯಲ್ಲ, ಇದು ಶಮಂತಕ ಮಣಿ. ವೃಂದಾವನದ ದೊರೆ ಶತ್ರುರ್ಜಿತ ಸೂರ್ಯದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ತಮ್ಮ ಊರಿಗೆ ಬಂದ ಕ್ಷಾಮದ ನಿವಾರಣೆಗಾಗಿ
ದಿನವೊಂದಕ್ಕೆ 8 ಬಾರ ಹೊನ್ನನ್ನು ಕೊಡುವಂತಹ ವಿಶೇಷವಾದಂತಹ ಮಣಿಯನ್ನು ಪಡೆದದ್ದು. ಏನೋ ಅವನ ತಮ್ಮ ಪ್ರಸೇನ ಕಾಡಿಗೆ ಬರುವಾಗ ಬೇಟೆಗೆ ಕೊಟ್ಟ. ಕೆಲವೊಮ್ಮೆ ಆಗುವುದು ಇದುವೇ ಅನಾಹುತ. ಒಂದೊಂದು ಮಣಿ ಇಟ್ಟುಕೊಳ್ಳುವುದಕ್ಕೆ ಯೋಗ್ಯತೆ ಇಲ್ಲದೆ ಆಗುದು ಹಾಗೆ ಆಗುದು. ಅದಕ್ಕಾಗಿ ಈಗ ಅದು ಅಶೌಚ ಆಗಿದೆ. ಅದನ್ನೀಗ ಶುದ್ಧ ಮಾಡಬೇಕು. ನಿಮಗೆಲ್ಲ ಅದು ಗೊತ್ತಾಗ್ಲಿಕ್ಕೆ ಅದು ಶುದ್ಧ ಆಗಬೇಕು ಅಂತಂದ್ರೆ ಊರಿಗೆ ಹೋಗಬೇಕು. ಅದಕ್ಕಾಗಿ ವಿಹಿತದಿಂದಲೇ ಮಣಿಯನ್ನು ಕೊಟ್ಟರೆ ನಿನಗೆ ಒಳ್ಳೆ. ಇಲ್ಲದಿದ್ರೆ ಪೋಪೆ ನೀನು ಮಿಹಿರ ನನ್ನನ್ನು ಏನು ಬಡಜ ಬಳ್ಳುಕನನ್ನು ಬಗೆದೆಯ? ಮತ್ತಿನ್ನೇನು ಅಲ್ಲದ ಬಡ ಮಗವು ನನ್ನ ಯೋಗ್ಯತೆಯನ್ನು ತಿಳಿದರೆ ಖಂಡಿತವಾಗಿಯೂ ನನ್ನ ಮುಂದೆ ಇಷ್ಟು ಮಾತಾಡೋದಕ್ಕೆ ಹೆಂಗೆ ಧೈರ್ಯ ಬರ್ತಿರ್ಲಿಲ್ಲ. ಏನ ನಾನಂದ್ರೆ ಏನು? ಅಂಬುಜಾಸನ ಕಳಿಕೇಳು ಕುಂಬಿನಿ ಉದಯಿಸುವ ಪೂರ್ವದಲ್ಲಿ ಹುಟ್ಟಿದಂತಹ ಜಾಂಬವಂತನೆಂದು ನನ್ನ ನಾಮ. ಹೌದೇನೋ? ಸ್ವರ್ಗದ ದೇವತೆಗಳಿಗೆಲ್ಲ ಅಮೃತ ದೊರೆತದ್ದು ಹೇಗೆ? ನನ್ನಿಂದ. ಮತ್ತೆ ಹೌದು, ನೀನು ಸಮುದ್ರ ಮತನ ಕತೆ ಕೇಳಿದೆ ನೀನು. ಹೌದಾ? ಅಲ್ಲಿ ಮತಿಸುವಾಗ ಬೇರೆ ಬೇರೆ ಪರ್ವತದಲ್ಲಿರುವಂತಹ ಗಿಡಮೂಲಿಕೆಗಳನ್ನೆಲ್ಲ ಅದಕ್ಕೆ ಹಾಕಿದ ದಿಸೆಯಿಂದಾಗಿ ಅಲ್ಲಿ ಅಮೃತದ ಉತ್ಪಾದನೆ ಆಗಿದೆ. ಔಷಧೀಯ ಗುಣವುಳ್ಳಂತಹ ಎಲ್ಲಾ ಗಿಡಮೂಲಿಕೆಗಳು ಇತ್ತು. ಬೇಡ, ನೀನು ಗಿರಿಜಾ ಕಲ್ಯಾಣ ನೋಡಿದ್ಯಾ? ಅದೆಲ್ಲ ಹೋಗಿ ಚಂದ್ರಮಂಡಲದಲ್ಲಿ ಸೇರಿದೆ ಈಗ. ಹೌದಪ್ಪ, ಸುಧಾಕರ್ ಅಂತ ಅವನಿಗೆ ಹೇಳು. ಹೌದೌದು, ಓಷಧೀಶ ಅಂತ. ಹೌದು, ಹೌದೇನೋ? ನೀನು ಗಿರಿಜಾ ಕಲ್ಯಾಣ ನೋಡಿದ್ಯಾ? ಇಲ್ಲ ಇಲ್ಲ, ನಾನು ನೋಡ್ಲಿಲ್ಲ. ನೋಡ್ಲಿಕ್ಕಿಲ್ಲ, ಅದು ಯಾವ ಕಾಲದ್ದು. ಹೌದಾ? ಮತ್ತೆ ನೀನ್ ನೋಡಿದ್ಯಾ? ಮತ್ತೆ ನಾನು ಪ್ರತ್ಯಕ್ಷ ಸಾಕ್ಷ್ಯದಕ್ಕೆ. ಹೌದಾ? ಆ ಹೊತ್ತಿಗೆ ನನಗೆ 19ನೇ ವರ್ಷ. 19 ವಯಸ್ಸಿತ್ತು. ಲೆಕ್ಕ ಹಾಕು ನೀನು. ಅಲ್ಲಿಂದ ಇಲ್ಲಿಗೆ ಎಷ್ಟು ಹೊತ್ತಾಗಬಾರ್ದು. ಹೌದು. ಆಗಿರುವಾಗ ಆದಿಪುರುಷ ನಾನಾಗಿದ್ದೇನೆ. ಅಂದ್ರೆ ದೇವರ ಆದಿಪುರುಷ ಬೇರೆ, ನಿನಗಿಂತ ಆದಿ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ನನ್ನನ್ನು ಸಾಮಾನ್ಯ ಬಡಮೃಗವೆಂದು ತಿಳಿಯಬೇಡ. ನನ್ನ ಯೋಗ್ಯತೆ ಏನು ರಾಮಾಯಣ ಕಾಲದಲ್ಲಿ ವ್ಯಕ್ತವಾಗಿದೆ, ಗೊತ್ತುಂಟ? ನಾವು ಏನಂತ ಲೋಕಮುಖಕ್ಕೆ ನಮ್ಮ ದೇವನಾದಂತ ಪ್ರಭುರಾಮಚಂದ್ರ ಪ್ರಚುತಪಡಿಸಿದ್ದಾನೆ. ನಮ್ಮ ಯೋಗ್ಯತೆ ಏನು ಅಂತ ಅದನ್ನು ತಿಳಿಯದೆ ಬಾಯಿಗೆ ಬಂತೆ ಬಗಳು ಬೇಡ, ಜಲ್ಲು ಮಾಡವ ನಾಳೆ. ಜಲ್ಲಾದ್ರೂ ಕೂಡ ಏನಾದ್ರೂ ಗುದ್ದಿದ್ರೆ ಒಳ್ಳೇದುಂಟ ಅಂತ ಸಿಗ್ಲಿಕ್ಕೆ ನೋಡ್ಲಿಕ್ಕೆ ಆಗುತ್ತದೆ ಅಲ್ವಾ? ಮತ್ತೆಲ್ವಾ ಜಲ್ಲುವ ಅಲ್ಲ ಒಳಗೆ ಏನಾದ್ರೂ ಉಂಟ ಅಂತ ಗೊತ್ತಾಗುತ್ತೆ. ಪೊಳ್ಳು ನೀನು ಬಿಡು. ಗಿರಿಜಾ ಕಲ್ಯಾಣ ಆಗುವಾಗ ನಿನಗೆ 19 ವರ್ಷ ಅಲ್ವಾ? ಹೌದು. ಹಾಗಾದ್ರೆ ಈಗ ದೊಡ್ಡ ಮುದುಕ ಅಂತ ಹೇಳಿದಲ್ವ ಅವತ್ತು 19 ವರ್ಷ ಆದ್ರೆ ಮುದುಕನಾದರೇನು? ಶಕ್ತಿ ಸಾಮರ್ಥ್ಯ ಎಂಬುದು ನಮ್ಮಲ್ಲಿ ಆಗಾಗ ವರ್ಧಿಸುತ್ತಾ ಇರ್ತದೆ. ಹೌದಾ? ನಿನ್ನ ಬೆನ್ನು ಪುಡಿ ಮಾಡ್ತೀನಿ. Nagare
ಅಲ್ಲದಿದ್ರೆ ಮತ್ತೇನು? ಅಲ್ಲಗಳೆಯುವುದಕ್ಕಿಲ್ಲ. ಹುಡುಗನಾದ್ರೂ ಕೂಡ ನಾವು ಮಾಡಿದಂತಹ ಸಾಮರ್ಥ್ಯ, ನಮ್ಮ ಸಾಹಸದ ಕಥೆಯನ್ನು ಕೇಳಿದ್ರೆ ನೀನು ಕೂಡ ಒಮ್ಮೆ ಮೂಗಿನ ಮೇಲೆ ಬೆರಳಿಡಬೇಕು. ಹೌದೇನೋ? ಅಷ್ಟು ಕೆಟ್ಟದನ್ನು ಮಾಡಿದ್ಯಾ? ಅದ್ಯಾಕೆ? ವಾಸನೆ ಬರ್ತದೆ. ಹಾಗಲ್ವಾ, ಮೂಕ ವಿಸ್ಮಿತನಾಗು. ಓ ಹಾಗೆ. ಬೆಕ್ಕಸ ಬೆರಗು. ಹಲೋ ಹುಡುಗ, ಹೇಗೂ ಮಾಡಿಬಿಟ್ಟೆಯಲ್ಲ ಅಂತ. ಅಂತದೇನ ಘನ ಸಾಧನೆ ನಿನ್ನದು? ಅಯ್ಯೋ ಸಮಯ ಇಲ್ಲ ನಮಗೆ, ಬಿಡು. ಎಲ್ಲ ಹೇಳಲಿಕ್ಕೆ ಹೋದ್ರೆ ಕಿರು ಬೆರಳಿನಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿ ಹೀಗೆ ಹಿಡಿದದು. ಹೌದಾ? ಹೌದು. ಮೂಗಿನೊಳಗೆ ಅಲ್ವಾ? ಎಂತದು ಮೂಗಿನೊಳಗೆ? ಅದು ಸಣ್ಣವನಿರುವಾಗ. ಇದು ಹಾಗಲ್ಲ, ಸ್ವಲ್ಪ ದೊಡ್ಡವನಾಗಿದ್ದೇನೆ ಅಷ್ಟೇ. ಒಂದು ದಿನ ಅಲ್ಲ, 7 ದಿನ ಹೀಗೆ ಎತ್ತಿ ಹಿಡಿದದ್ದು ಗೋವರ್ಧನ ಗಿರಿಯನ್ನು. ಕನಸಿನಲ್ಲ. ಎಂತದು ಕನಸಿನಲ್ಲಿ? ಮತ್ತೆ ಯಥಾರ್ಥವಾದ್ರು ಪ್ರಕರಣ ಬೇಕಲ್ವಾ? ಬೇಕು. ಇಂದ್ರ ಪೂಜೆ ಆಗುತ್ತಿತ್ತು ನಮ್ಮಲ್ಲಿ. ಬೇಡ ಅಂತ ಅಪ್ಪಯ್ಯನಿಗೆ ಹೇಳಿದೆ. ಯಾರು? ನಾನೇ. ಸುತ್ತ ಅಧಿಕ ಪ್ರಸಂಗಿ. ಯಾವುದು? ನೀನು. ಯಾಕೆ ಅಧಿಕ ಪ್ರಸಂಗಿ? ಅಲ್ಲ, ದೇವೇಂದ್ರ ಅಲ್ವಾ ಮಳೆ ಎಲ್ಲ ಕೊಡು. ಹೌದು. ಅವನಿಗೆ ಪೂಜೆ ಅಲ್ಲದೆ ಮತ್ತೆ ಯಾರಿಗೆ? ಈಗ ಅದೇ ಹೌದು ಅಂತ ಆದ್ರೆ ನಾವೊಂದು ಕಲ್ಲಲ್ಲಿ ಪೂಜಿಸಲಿ, ಅಥವಾ ಒಂದು ಗಿಡವನ್ನೇ ಪೂಜಿಸಲಿ, ಒಂದು ಗಿರಿಯನ್ನೇ ಪೂಜಿಸಲಿ, ಅಲ್ಲಿ ಸರ್ವ ದೇವತಾ ಸಾನ್ನಿಧ್ಯ ಇದೆ ಅಂತ ತಿಳಿದಂತ ನಾವು ಯಾರನ್ನು ಪೂಜಿಸಿದ್ರು ಕೊಡುವವ ಕೊಡ್ಲೇಬೇಕಲ್ವಾ? ಅಲ್ವಾ? ಹಾಗಾಗಿ ಸರ್ವ ದೇವತಾ ಸಾನ್ನಿಧ್ಯ ನಮ್ಮ ಗೋವರ್ಧನ ಗಿರಿಯಲ್ಲಿ ಉಂಟು ಎನ್ನುವ ಉದ್ದೇಶಕ್ಕಾಗಿಯೇ ಅಲ್ಲಿ ಪೂಜೆ ಮಾಡಿದ್ರು. ನೀನು ಹೇಳಿದಾಗ ಅವನಿಗೆ ಸಿಟ್ಟು ಬಂತಲ್ಲ. ಮತ್ತೆ ಬಾರದ ಎಂತ ಮಳೆ, ನಿರೀಕ್ಷೆ ಇಲ್ಲ ನಮಗೆ ಮಳೆ ಬರ್ತದೆ ಅಂತ. ಮುಳುಗಿ ಹೋಯ್ತಾ? ಕುಂಭದ್ರೋಣ ಮಳೆ, ಮುಸಳ ಗಾತ್ರದ ಮಳೆ. ಮಳೆ ಬಂತು, ಎತ್ತಿ ಹಿಡಿದಾಗ ಮತ್ತೆ ಅವನಿಗೆ ಗೊತ್ತಾಯ್ತು ಇನ್ನು ಮಳೆ ಬರಿಸಿದ್ರೆ ಆಗ್ಲಿಕ್ಕಿಲ್ಲ, ಇವ ಇಳಿಸುವುದಿಲ್ಲ ಈ ಸಲ ಅಂತ ಗೋವರ್ಧನಗಿರಿಯನ್ನು. ಹಾಗಾಗಿ ಅವನೇ ಇಳಿದು ಬಂದ. ಒಬ್ಬನೇ ಬಂದದಲ್ಲ, ಆಚಾರ್ಯ ಬೃಹಸ್ಪತಿಗಳು ಬಂದಿದ್ರು, ದೇವಲೋಕದ ಕಾಮಧೇನು ಬಂದಿತ್ತು. ಅದೇ ಕಾಮಧೇನುವಿನ ಕ್ಷೀರದಿಂದ ಅಭಿಷೇಕ ಮಾಡಿ, ನೀನು ಗೋಪಾಲಕನಲ್ಲ, ನೀನು ಗೋವಿಂದ ರಾಯ, ಗೋಕುಲಕ್ಕೆ ನೀನು ರಾಯ, ಗೋವಿಂದ ರಾಯ ಪಟ್ಟಾಭಿಷೇಕವನ್ನು ಮಾಡಿ ಇಂದ್ರನೇ ಶರಣು ಬಂದಿದ್ದಾನೆ. ನಾವು ಗೋವರ್ಧನ ಗಿರಿಯನ್ನು ಹಿಂದೆ ಮುಂದೆ ನೋಡ್ಲಿಲ್ಲ. ಮೇರು ಪರ್ವತ ಬೇಕಾದ್ರೂ ಎತ್ತಿಯೆವು, ಅಂದ್ರೆ ಅದಕ್ಕೂ ಹೆದರುವುದಿಲ್ಲ ಅಂತ. ಆದಿತ್ತ ನಿನ್ನಿಂದ ನಿನಗೆ ಸಾಧ್ಯ ಉಂಟಾ ಅಂತ? ನನ್ನ ಬಗ್ಗೆ
ಆಗ ನನಗೆ ಇದು ಸಾಧ್ಯವೇಮಂತ ಪ್ರಶ್ನೆ ಹೇಳುವಾಗ ನನ್ನಲ್ಲಿರುವಂತಹ ಅಭಿಮಾನ ನನ್ನನ್ನು ಬಡಿದೆಪ್ಪಿಸ್ತಾ ಉಂಟು. ಯಾಕೆ? ಒಂದು ಕಾಲದಲ್ಲಿ ನಾವು ಮಾಡಿದಂತಹ ಸಾಧನೆ, ಶ್ರೀರಾಮಚಂದ್ರನ ಮಡದಿಯಾದಂತಹ ಸೀತಾದೇವಿಯನ್ನು ದುಷ್ಟನಾದಂತಹ ರಾವಣೇಶ್ವರ ಲಂಕೆಗೆ ಹಾರಿಸಿಕೊಂಡ ಸಂದರ್ಭದಲ್ಲಿ ಲಂಕೆಗೆ ಸೇರುವ ಅನಿವಾರ್ಯತೆ, ಅದಕ್ಕಾಗಿ ಸೇತು ಬಂಧನ ಮಾಡುವಂತಹ ಒಂದು ಪರಿಸ್ಥಿತಿ ನಮ್ಮ ಬಾಲಿಗೆ ಒದಗಿ ಬಂತು. ಆ ಕಾಲದಲ್ಲಿ ಅದಷ್ಟ ಪರ್ವತಗಳನ್ನೆಲ್ಲ ನಾವು ಹೊತ್ತು ತಂದವರು ಇದ್ದೇವೆ. ಒಬ್ಬೊಬ್ಬರು, ನಾನು ಒಬ್ಬನೇ ಅಲ್ಲ, ಮತ್ತೆ ಅದೆಷ್ಟೋ ಕಪಿನಾಯಕರಿದ್ದಾರೆ. ಅದರಲ್ಲಿ ನಾನು ಮಾಡಿದ ಸಾಧನೆ ಹೇಳ್ತೇನೆ. ಏನದು? ನೀನು ಕೇವಲ ಒಂದು ಗಿರಿಯಲ್ಲ, ಮತ್ತೆ ಏಕಕಾಲದಲ್ಲಿ 22 ಗಿರಿಯನ್ನು ಹೊತ್ತು ತಂದಂತಹ ಬಲಾಢ್ಯ ನಾನು. ಹೌದಾ? ಮತ್ತೆ ಶಿರದೊಳೆಂಟದ್ರಿಯನು, ನಿಜ ಭುಜದಲ್ಲಿ 2, ಕಂಕುಳಲ್ಲಿ 2, ಜಂಗೆಯಲ್ಲಿ 2. ಹಾಗೆ ಏಕಕಾಲದಲ್ಲಿ 22 ಗಿರಿಗಳನ್ನು ಎತ್ತಿ ತಂದುದಲ್ಲದೆ ಇನ್ನೇನು ಬಂಧಿಸುವುದಕ್ಕೆ ಇನ್ನೂ ಅನಿವಾರ್ಯತೆ ಇದೆ ಎಂದು ಗೊತ್ತಾದಾಗ ನೇರವಾಗಿ ಕೈಲಾಸಗಿರಿಗೆ ಕೈ ಕಿತ್ತಿಟ್ಟಾನ. ಆ ಕೈಲಾಸವನ್ನೇ ಕಿತ್ತು ತರ್ತೇನೆ ಮುಂದ ಆ ಉದ್ವೇಗದಿಂದ ಹೊರಟು ನಿಂತಾಗ ಆ ಕೈಲಾಸ ಗಿರಿಯೇ ನಡುಗಿತು. ಭಾರತಿಯು ಕಂಪಿಸಿದಳು, ಶಿವನಪ್ಪಿ ಹಿಡಿದಳು. ಇದನ್ನು ತಿಳಿದಂತಹ ಶಿವ ನೇರವಾಗಿ ಬಂದು ಮತ್ತೆ ಬಾರದಿ ಇರ್ತಾನ. ಸೀತಾರಾಮರನ್ನು ಒಟ್ಟು ಮಾಡುವುದಕ್ಕಾಗಿ ಯಾರ್ಯಾರ ಮನೆ ತೆಗಿಲಿಕ್ಕೆ ಹೋದ್ರೆ ಆಗುತ್ತದ ಪುಣ್ಯಾತ್ಮ? ಹಾಗಲ್ಲ, ಮತ್ತೆ ನಮ್ಮಲ್ಲಿ ಸಖ್ಯವನ್ನು ಬೆಳೆಸಿದ ಇಂತಹ ಪರಾಕ್ರಮಿಗಳು ರಾಮಸೇನೆಯಲ್ಲಿದ್ದಾರೆ. ಬಲೆ ನಮ್ಮಲ್ಲಿ ಸ್ನೇಹವನ್ನು ಬೆಳೆಸಿದ್ದಾನೆ. ಪರಮ ಸತ್ಯವನ್ನು, ಸಾಮಾನ್ಯ ಸಖ್ಯ ಅಲ್ಲ, ಕೇವಲ ಸ್ವಾರ್ಥಕ್ಕಾಗಿ ಅಲ್ಲ, ಪರಮ ಸತ್ಯ ಹೃತ್ಪೂರ್ವಕವಾಗಿ ನಮ್ಮನ್ನು ಒಪ್ಪಿಕೊಂಡಿದ್ದಾನೆ. ಅಂತ ಬರ್ಗನೇ ನಮ್ಮ ಕುರಿತಾದಂತ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾನೆ. ನೀನೊಬ್ಬ ನೋಡಿದ್ರೆ ಏನು 22 ಗಿರಿ ಓದ್ಲಿಕ್ಕೆ ಸಾಧ್ಯ ನನಗೆ? 22 ಆಗ್ಲಿಕ್ಕಿಲ್ಲ, ಮತ್ತೆ 22 ಆಗ್ಲಿಕ್ಕಿಲ್ಲ. ನಿಜ ಭುಜದಲ್ಲಿ ಎಷ್ಟು 8 ಶಿರದೊಳೆಂಟದ್ರಿ, ನಿಜ ಭುಜದೊಳು 2, ಕಂಕುಳಲ್ಲಿ 2, ಒಟ್ಟಿಗೆ 16 ಆಯ್ತು. ಜಂಗೆಯಲ್ಲಿ 2, ಪಾದದಲ್ಲಿ 2. ಹೌದು, ಇನ್ನದೆಲ್ಲ 2 ಅಲ್ವಾ? ನಿನಗೆ 4 ಬಾರಿಸಿದ್ರೆ ಸರಿಯಾಗುತ್ತೆ ನೋಡು. ಫಲಿತಾಂಶವನ್ನು ಗ್ರಹಿಸಿದರೆ ಶಿವನೇ, ಹರ ಬ್ರಹ್ಮಾದ್ಯರು ಏಕಕಾಲದಲ್ಲಿ ಯುಗ ಪರ್ಯಂತರ ಕಾದಿದ್ದರೂ ಕೂಡ ನನ್ನೊಡನೆ ಅವರಿಗೆ ಜಯ ಲಭ್ಯ. ಯಾಕೆ? ರಾಮನೆಂಬಂತ ದಿವ್ಯನಾಮದ ಆ ರಕ್ಷಾ ಕವಚ ನಮ್ಮಲ್ಲಿ ಎಲ್ಲಿಯವರೆಗೆ ಉಂಟೋ ಅಲ್ಲಿಯವರೆಗೆ ನಮಗೆ ಸೋಲೆಂಬುದು ಕನಸಿನಲ್ಲೂ ಕೈಗೂಡದು. ಅಂತದಲ್ಲಿ
ಯಾವ ಆತನನ್ನು ನಾನು ಸಾಮಾನ್ಯ ಬಾಲಕನೆಂದು ಬಗೆದನೋ ಅಂತವನಿಂದ ಸೋಲವಾಯ್ತು ನನಗೆ. ಹಾಗಾದ್ರೆ ಕಾಣುವುದು ಬೇರೆ, ನಿಜಾಂಶವು ಬೇರೆ ಆಗಿರಬೇಕು. ನನ್ನ ಕಣ್ಣ ಮುಂದೆ ಬಾಲಕನಂತೆ ಕಂಡರೂ ಕೂಡ ಇವನಲ್ಲಿರುವಂತಹ ವಿಶೇಷತೆ ಬೇರೆ ಇರಬೇಕು. ಯಾವಾಗಲೂ ಸೋತ ಪರಿಣಾಮದಿಂದ ವ್ಯತಿರಿಕ್ತವಾಗಿ ನನ್ನಲ್ಲಿ ಕ್ರೋಧವೇ ಉಂಟಾಗಬೇಕಿತ್ತು. ಅದರ ಬದಲಾಗಿ ಈತನಲ್ಲಿ ನನಗೆ ಒಂದು ರೀತಿಯ ಗೌರವ ಭಾವನೆ, ಪೂಜ್ಯ ಭಾವನೆ ಬರುತ್ತಾ ಉಂಟು. ಹಾಗಾದ್ರೆ ಇವನ್ ಯಾರೋ ಮೂರು ಮೂರ್ತಿಗಳಲ್ಲಿ ಒಂದಾಗಿರ್ಬೇಕು. ಯಾರೇ ಆಗ್ಲಿ ಅವನಲ್ಲಿ ವಿಚಾರಿಸ್ತೇನೆ. ಯಾರು ನೀನು? ಈ ಜಾಮಾಂತರನು ಯುದ್ಧದಲ್ಲಿ ಕೆಳಹಿದಂತ ಒಬ್ಬ ಶಕ್ತಿವಂತ ಈ ಭೂಲೋಕದಲ್ಲಿ ಹುಟ್ಟಲಿಲ್ಲ. ಅಂತದಲ್ಲಿ ನನ್ನನ್ನು ಕೆಳಬೇಕಾದ್ರೆ ನೀನು ಆದಿಪುರುಷನೇ ಆಗಿರಬೇಕು. ಆದ್ದರಿಂದ ದೇವ ನಿಜವನ್ನು ಬರೆ. ಕರುಣದುಳು ಕ್ಷಮೆಯಾದ ವೇಗದಿ ಹರಿದಿಹಳು ಶ್ರೀರಾಮ ರೂಪ ಬರದೆ ಪರಿಗೆರುದ ಜಾಂಬವನೇ ಸುರಿಸುತ್ತಾ ಶುಭನು ಥರ ಥರದಿ ಬಂದಡಿಗೆರಗೆ ಕರಗಳ ಮುಗಿದು ಧೈರ್ಯದಲ್ಲಿ ರಾಮ ರಾಘವ ಶರತ ಬಾಲ ರಾಮ ರಾಘವ ಶರತ ಬಾಲ ಜಯ ಶ್ರೀಕಾಲೋ ನೀನು ಯಾರೆಂಬುದನ್ನು ತಿಳಿಯದೆ ನಾನು ಮಾಡಬಾರದ ಅನ್ಯಾಯವನ್ನು ಮಾಡಿದೆ. ಯಾವ ನಾಲಿಗೆಯಿಂದ ನನ್ನ ಸ್ತುತಿಸಬೇಕು ಅದೇ ನಾಲಿಗೆಯಿಂದ ನಿಂದಿಸಿದೆ. ಯಾವ ಕೈಗಳಿಂದ ನನ್ನ ಸೇವೆಯನ್ನು ಮಾಡಬೇಕಿತ್ತೋ ಅದೇ ಕೈಯಿಂದ ಮುಷ್ಟಿಯನ್ನು ಬಿಗಿ ಹಿಡಿದು ನಿನಗೆ ಹೊಡೆದೆ. ದೇವಾ ನನ್ನನ್ನು ಕ್ಷಮಿಸು, ದೇವಾ ಕ್ಷಮಿಸು. ಶರಣನೆ ಅವತರಿಸು ಪಿಂಡಕ್ಕೆ ಪಿಂಡಕ್ಕೆ ಶರಣ್ಯನ ಮುಂಭಾಗದಲ್ಲಿ ಶರಣ ಭಾವದಿಂದ ಕರಗಳೆರಡನ್ನು ಜೋಡಿಸಿದ್ದೀರಿ, ಬೆನ್ನು ಬಗ್ಗಿಸಿದ್ದೀರಿ, ತಲೆಯನ್ನು ತಗ್ಗಿಸಿದ್ದೀರಿ. ಅಕ್ಷಮ್ಯವಾದಂತ ಅಪರಾಧವನ್ನೇ ಮಾಡಿಬಿಟ್ಟೆ. ಅಯ್ಯೋ, ಖಂಡಿತವಾಗಿ ಇಲ್ಲ ಸ್ವಾಮಿ. ನೀವು ಯಾವ ಅಪರಾಧವನ್ನು ಮಾಡಲೇ ಇಲ್ಲ. ಅಪರಾಧ ನನ್ನಿಂದಲೇ ಆದದ್ದು. ನೀನು ಕರುಣಾಮಯಿ, ಆದ್ದರಿಂದಲೇ ನಾನು ಮಾಡಿದಂತ ಅಪರಾಧ ನಿನಗೆ ಗೌಣವಾಗಿ ಹೊಡೆದು. ಯಾಕಂದ್ರೆ ನಿಮ್ಮ ಆರಾಧ್ಯ ದೇವನಾದಂತ ಶ್ರೀರಾಮಚಂದ್ರನ ಮುಂದೆ ಬಂದಾಗ ನೀವು ಹೊಡೆಯುವುದಕ್ಕಾಗಿ ಮುಂದುವರಿದಿರಾ? ಇಲ್ಲ, ಭಕ್ತಿ ಭಾವದಿಂದ ಸ್ತುತಿಸುವುದಕ್ಕೆ ಆರಂಭಿಸಿದೆ. ರಾಮನಲ್ಲದೆ ಈತನು ನಿಮ್ಮ ಮುಂಭಾಗದಲ್ಲಿ ಕಾಣಿಸಿದಾಗ ರಾಮನಲ್ಲದೆ ಮತ್ತೊಬ್ಬ ದೇವನಿಲ್ಲ ಎನ್ನುವುದಕ್ಕಾಗಿಯೂ ನೀವು ಹೊಡೆಯುವುದಕ್ಕಾಗಿ ಮನ ಮಾಡಿದ್ದು. ಯಾಕೆ ನಿಮ್ಮ ಅಂತರಂಗದಲ್ಲಿ ಸದಾ ಪೂಜಿಸುವುದು ಶ್ರೀರಾಮನನ್ನು ಬಿಟ್ಟರೆ ಮತ್ತೊಬ್ಬನಲ್ಲ. ಆದ್ರೆ ನಿಮಗೆ ಈ ಹಿಂದೆಯೇ ನಾನೊಂದು ಮಾತು ಕೊಟ್ಟಿದ್ದೆ, ನಿಮಗೆ ಮುಂದಿನ ಯುಗದಲ್ಲಾದರೂ ದರ್ಶನವನ್ನು ಕೊಡುತ್ತೇನೆ ಅಂತ. ಯುಗಗಳಲ್ಲಿ ದರ್ಶನ ಕೊಡುತ್ತೇನೆ ಅಂತ ಆಡಿದೆ ನಾನು. ಹೌದು, ರಾವಣರ ಯುದ್ಧ ಆಗುವಂತ ಸಂದರ್ಭ ನೀವೆಲ್ಲ ಪ್ರತ್ಯಕ್ಷದರ್ಶಿಗಳಾಗಿದ್ದವು. ಹೌದು. ಆಹಾ ದೇವರೇ, ಹೋರಾಟ ಮಾಡಿದ್ರೆ ಯಾವತ್ತಾದ್ರೂ ಒಂದು ಅವಕಾಶ ಸಿಕ್ಕಿದ್ರೆ ನಿನ್ನಂತವನೇ ಹೋರಾಟ ಮಾಡಬೇಕು.
ಪ್ರಮಾಣದಿಂದ ಆದಂತ ನುಡಿಯನ್ನು ಪ್ರಮಾಣ ಮಾಡಿಸಿದ್ಯಲ್ಲ ನೀನು. ನಾನು ಭಕ್ತರ ಬಂಧು ಅಲ್ವೇ? ಭಕ್ತರ ಮನದ ಅಭೀಷ್ಟವನ್ನು ಈಡೇರಿಸಬೇಕಾದ ದೇವನಾಗಿಯೂ ನನ್ನ ಕರ್ತವ್ಯವೇ ಹೌದು. ಏನೋ ನಿಮ್ಮ ಯುದ್ಧವನ್ನು ಕಂಡಾಗ ಒಂದು ರೀತಿಯ ಉಲ್ಲಾಸ ಬಂತು. ಹಾಗಾಗಿ ಅಂದು ಆಡಿದ ಮಾತನ್ನು ನೆರವೇರಿಸುವುದಕ್ಕಾಗಿ ಇಲ್ಲಿವರೆಗೆ ಬಂದೆ. ನೀವು ಹೊಡೆದದ್ದನ್ನು ನಾನಾಗಿ ಹೊಡೆಯಿಸಿಕೊಂಡದ್ದು ಅದೇ ಹೌದು ಅಂತಾದ್ರೆ ಕರ್ತೃತ್ವ ನನ್ನಲ್ಲಿರುವುದಲ್ವ. ಹಾಗಾಗಿ ನೀವು ಹೆದರಬೇಡಿ, ಬೆದರಬೇಡಿ. ನೀವು ಶರಣರಿದ್ದೀರಿ, ಶರಣ ಶ್ರೇಷ್ಠರಿದ್ದೀರಿ. ದೇವರ ದೇವ ನಿನ್ನೊಡನೆ ಪರಾದ ಪರಿಹಾರಕ್ಕೆ ಎನ್ನಯ ಸುತೆಯ ಮೋದದಿಂದೇಯುವೆನು, ಎನ್ನಯ ಸುತೆಯ ಮೋದದಿಂದೇಯುವೆನು. ಜಾಮವನ ಎಂಬೆವಳ ಸಾಗರದಿ ಸ್ವೀಕರಿಪುದು ಆದಿದೇವರ ದೇವ ದೇವಾಗ ನಾಮವನ್ನು ಸ್ತುತಿಸುವುದಕ್ಕೆ ಸಾವಿರ ಹೆಡೆಯುಳ್ಳಂತಹ ಮಹಾಶೇಷನಿಗೂ ಅಸಾಧ್ಯ ಅಂತೆ. ಅಂತದಲ್ಲಿ ನಮ್ಮಂತಹ ಪಾಮರನ್ನು ಸ್ತುತಿಸುವುದಕ್ಕೆ ಅದೆಷ್ಟು ಕಷ್ಟವಾಗಬಹುದು ನೋಡಿ. ಆದ್ದರಿಂದ ಆದಿ ದೇವರ ದೇವ ನೀನು, ಆದಿ ನರನಾದಂತಹ ನಿನ್ನಿಂದಲೇ ಜಲವು ಸೃಷ್ಟಿಯಾದ್ದರಿಂದ ಜಲಕ್ಕೆ ನಾರಾಯಣಂತ ಹೆಸರು ಬಂತು. ಅದರಲ್ಲೇ ನೀನು ಮಲಗಿದ್ರಿಂದ ನಿನ್ನನ್ನು ನಾರಾಯಣನೆಂದು ಲೋಕವು ಕೊಂಡಾಡಿತು. ಆದ್ರೆ ನಾವು ಕಂಡುಕೊಂಡಂತಹ ದೇವರು ರಾಮನು. ದೇವ, ನಿನ್ನ ನಾಮ ಸ್ಮರಣೆಯ ಮುಂದೆ ಈ ಪ್ರಪಂಚವೇ ವ್ಯರ್ಥ ವ್ಯರ್ಥ ವ್ಯರ್ಥ. ಆದ್ದರಿಂದ ತಿಳಿದೇ ಆಗ್ಲಿ ತಿಳಿಯದೇ ಆಗ್ಲಿ ನಿನಗೆ ನಾನು ಹೊಡೆದೆ ಬೈದೆ. ಒಬ್ಬ ತಿಳಿದೋ ತಿಳಿಯದೆಯೋ ಬೆಂಕಿಗೆ ಕೈ ಹಾಕಿದರೆ ಸುಡ್ತದೆ, ತಿಳಿದೋ ತಿಳಿದೆಯೋ ವಿಷ ಕುಡಿದರೆ ಸಾಯ್ತದೆ. ಹಾಗಿರುವಾಗ ನಾನು ತಿಳಿಯದೆ ಮಾಡಿದ ಅಪರಾಧವಾದರೂ ಕೂಡ ಅಪರಾಧವಾದದ್ದೇ. ಆದ್ದರಿಂದ ಅದಕ್ಕೊಂದು ಉಪಶಮನ ಬೇಕಲ್ಲ. ನಾನು ಮಾಡಿದಂತಹ ಆ ಕೆಟ್ಟ ಕೆಲಸವನ್ನು ದೂರೀಕರಿಸಿ ಮತ್ತೆ ನಿನ್ನ ಕೃಪೆಗೆ ಪಾತ್ರನಾಗಬೇಕಾದ್ರೆ ಅದಕ್ಕೆ ಇಂತಿಷ್ಟೇ ಅಂತ ಒಂದು ಕಂದಾಯ ಕೊಡಬೇಕು ನಾವು. ಹಾಗೆ ತೆರಿಗೆ ಮತ್ತಾರಲ್ಲ, ನನ್ನ ಪ್ರೀತಿಯ ಮಗಳು. ಹಾಗೆಂದು ನಾನು ಸಂಸಾರಿಯಲ್ಲ, ಔರಸ ಪುತ್ರಿಯೂ ಅಲ್ಲ. ನಿನ್ನ ನಾಮವನ್ನು ಜಪಿಸುತ್ತಾ ನಾನು ಕಾಡಲ್ಲಿ ತಿರುಗುವಂತಹ ಸಂದರ್ಭದಲ್ಲಿ ಒಂದು ಹೆಣ್ಣು ಶಿಶುವನ್ನು ದೊರಕಿತು. ನಾನು ಆ ಶಿಶುವಿನ ಪಾಲಿತ ಪಿತನಾದೆ. ಜಾಮವತಿ ಎಂಬಂತಹ ನಾಮವನ್ನು ಕೂಡ ಇರಿಸಿದೆ. ಆ ಬಳಿಕ ಹೋಗುವಾಗ ಮತ್ತೊಂದು ಗಂಡು ಮಗು, ಅವನಿಗೂ ಕೂಡ ಪ್ರವೀರ ಎಂದು ಹೆಸರಿಸಿದ್ದೇನೆ. ಈಗ ಇನ್ನು ನಿನ್ನ ನಾಮದಲ್ಲೇ ನಾಮವನ್ನು ನೆನೆಯುತ್ತಲೇ ದಿನ ದೂಡಬೇಕೆಂಬಂತ ಇದ್ದೇನೆ. ಈಗ ನಿಮ್ಮ ಮೊದಲಿನ ಪ್ರಶ್ನೆಗೆ ಉತ್ತರ ಸಿಕ್ಕೀತ ಜಾಂಬಾವರೇ? ಯಾವುದು? 6 ಎನ್ನಯ ಗುಹೆಯ ಸ್ವತಂತ್ರಿಸಿ ಅಂತ ನೀವು ಕೇಳಿದ್ರಿ. ನಾನು ಆವಾಗಲೇ ನಿಮ್ಮನ್ನು ಎಚ್ಚರಿಸಿದೆ. ಇದು ಸಂಖ್ಯಾವಾಚಕವ ಪ್ರಶ್ನಾವಾಚಕ? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ. ಈಗ ನೋಡಿ, ನಾನು, ನನ್ನದು, ನನ್ನ ಮಗಳು, ನನ್ನ ಮಗ, ಈ ಮಣಿ ನನ್ನದು. ಯಾವಾತನಿಗೆ ನಾನು ನನ್ನದು ಬರುತ್ತದೋ ಅದಕ್ಕಿಂತ ದೊಡ್ಡಂತ ಸಡ್ವರ್ಗ ಬೇರೆ ಯಾವುದುಂಟು ಜಾಂಬವರೇ? ನಾವು ಕಂಡಂತ ಜಾಂಬವರಲ್ಲಿ ಅದು ಯಾವುದು ನಾವು ಕಾಣಲಿಲ್ಲ. ಹಾಗಾಗಿ ಇದೆಲ್ಲ ನಾನು ನಮ್ಮದು ಅಂತ ಆ ಒಂದು ಪೊರೆ ನಿಮ್ಮನ್ನು ಆವರಿಸಿದ ಕಾರಣದಿಂದಲಾಗಿ ನಾನು ವಾಸುದೇವ ಅಂತ ಹೇಳಿದ್ರು ನಿಮಗೆ ಗುರುತಿಸುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ದೇವರೇ, ನಾನು ನನ್ನದಂತ ಯಾವತ್ತು ಹೇಳಿದ್ದೇನು ಅದು ನೀನು ನಿನ್ನದಾಗಿಸಿಕೋಬೇಕು. ಅದೇ ಉದ್ದೇಶದಿಂದಲೇ ಹೇಳುದು. ದೇವ, ಬಂದದ್ದು ನೀನು ಮಣಿಗಾಗಿ. ಹೌದು, ಕೇವಲ ಮಣಿ ಏನು, ನಿನ್ನ ನಾಮವಿಲ್ಲದ 14 ಲೋಕದ ಸಂಪತ್ತಿದ್ದರೂ ಕೂಡ ಎಡಕಾಲಲ್ಲಿ ತುಳಿಯುವುದು ಅದಕ್ಕೆ ಬೆಲೆ ಇಲ್ಲ. ಆದ್ದರಿಂದ ಇದು ನನ್ನ ಮಗಳಾದಂತಹ ಜಾಂಬವತಿಯನ್ನು ಮಣಿಯನ್ನು ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ, ಸ್ವೀಕರಿಸಿ. ಅದು ಶಂಕ ಊದಿ ಭಯಪಡಿಸಿದ್ದೀವರೇ ಇವರೇ ಈಗಲಾದ್ರೂ ಗೊತ್ತಾಯ್ತಲ್ಲ ಜಾಂಬವರೇ. ಗಿರಿಜಾ ಕಲ್ಯಾಣ ಆಗುವಾಗ 19 ವರ್ಷ, ಈಗ ಹೆಚ್ಚಾಗುತ್ತಲೇ ಹೋದದ್ದು. ಏನು ಎಲ್ಲ ಮರ್ತೆ ಹೋಗುವುದು ನಿಮಗೆ?
ರಾಮ ಏಕಪತ್ನಿ ವೃತಸ್ಥ, ಇನ್ನೊಂದು ಮದುವೆ ಆಗಬೇಕು ಅಂತ ನೀವು ಹೇಳುತ್ತೀರಿ. ದೇವರೇ, ಏನು ಜಾಂಬ? ಈಗ ಇದು ನನಗಾಗಿ ಮಾಡಿದ ವೇಷ ಅಲ್ವಾ? ಹೌದು. ನಿಮ್ಮ ನಿಜ ವೇಷದಿಂದ ಬಂದ. ಬರುವಾಗ ಬಂದ. ಹೌದು. ದೇವರೇ, ಮಗಳನ್ನು ಕೊಟ್ಟು ಮಣಿಯನ್ನು ಕೊಟ್ಟು ಶರಣು ಶರಣು ಶರಣು. ಮಣಿ, ನಾನು ಅದನ್ನೇ ಹೇಳಿದ್ದೆ. ಮಣಿ ಬೇಕು, ಜಾಂಬವಂತರು ಮಣಿಯೇ ಬೇಕು. ಈ ಮಣಿ ಸಿಕ್ಕಿತ್ತು, ಮಣಿಯ ಜೊತೆಯಲ್ಲಿ ಕನ್ಯಾಮಣಿಯೂ ಸಿಕ್ಕಿತ್ತು. ಜಾಂಬವಂತರೇ, ಭಾದ್ರಪದ ಶುಕ್ಲ ಪಕ್ಷದ ಚತುರ್ಥಿಯ ದಿನದಂದು ಚಂದ್ರನನ್ನು ಕಂಡ ಕಾರಣದಿಂದಲಾಗಿ ಕೃಷ್ಣನಿಗೆ ಬಂದ ಅಪವಾದ. ಇನ್ನು ಎಲ್ಲಿಯಾದ್ರೂ ಕೂಡ ಚತುರ್ಥಿಯ ದಿನದಂದು ಯಾರಾದ್ರೂ ಚಂದ್ರ ದರ್ಶನ ಮಾಡಿದ್ರೆ ಅವರಿಗೂ ಅಪವಾದ ಬಂದೇ ಬರ್ತದೆ. ಆದ್ರೆ ಎಲ್ಲಿಯಾದ್ರೂ ಕಣ್ತಪ್ಪ ನೋಡಿ ಹೋದ್ರೆ ಕೃಷ್ಣ, ಜಾಂಬವಂತ, ಜಾಂಬವತಿ, ಶಮಂತ ಕರತ್ನ ಈ ಹೆಸರು ಹೇಳಿದ್ರೆ ಅವರಿಗೆ ಬಂದಂತ ಅಪವಾದ ದೂರ ಹೋಗ್ಲಿ. ದೇವರಾದಂತ ನಿನಗೂ ಅಪವಾದ ಬಿಟ್ಟಿಲ್ಲ, ಮತ್ತೆ ನಮ್ಮಂತವರ ಪಾಮರರ ಪಾಡೇನು ಅಲ್ವಾ? ಈಗ ಮದುವೆ ನಿಮ್ಮ ಸಮ್ಮುಖದಲ್ಲಿ ಆಗುವುದು ಹೇಗೆ? ಸಾಂಕೇತಿಕ ಗಂಜಿ. ನೀವು ಮಾಲೆ ಎಲ್ಲ ಮೊದಲೇ ವ್ಯವಸ್ಥೆ ಮಾಡಿಟ್ಟಿದ್ದು. ಮಗಳಿಗೆ ಬೇರೆ ಕೆಲಸ ಇರುತ್ತೆ, ನಾನು ತಂದ ಹೂವನ್ನೆಲ್ಲ ಪೋಣಿಸಿ ವ್ಯವಹಾರ ಮಾಡ್ತೇನೆ. ನೀವು ಇನ್ನು ನಿಮ್ಮ ಊರಿಗೆ? ಹೌದು, ನನಗೆ ಮಣಿ ಕೊಡಬೇಕು. ನೀವು ನಾನು ಇಲ್ಲಿ ಬೇಡ ಬೇಡ, ನೀವು ಸ್ವಲ್ಪ ಸಮಯ ಬೇಕು ನಮ್ಮೊಟ್ಟಿಗೆ. ನೀವು ಯುಗಾಂತ್ಯದವರೆಗಿದ್ದುಕೊಂಡು ರಾಮ ಧ್ಯಾನ ನಿರತ ಮಾಡುತ್ತಾರೆ. ಜಾಂಬವತಿ, ಮಣಿಗಾಗಿ ಬಂದೆ ನಾನು. ಕನ್ಯಾಮಣಿಯಾದಂತ ನೀನು ನನಗೆ ಒದಗಿ ಬಂದವನು. ನನ್ನ ಪಾಲಿನ ಭಾಗ್ಯ. ಹೌದು. ಮೊದಲಾಗಿ ಹತ್ರಾರ್ಜಿತನಲ್ಲಿಗೆ ಹೋಗಿ ಈ ಮಣಿಯನ್ನು ಅವನಿಗೆ ಕೊಡಬೇಕಾಗಿದೆ ಎನ್ನುವಲ್ಲಿಗೆ ನೋಡಿದ್ಯಾ, ಕತ್ತಲೆ ಆವರಿಸಿದಂತ ಗುಹೆ ಒಳಗಿದ್ದಂತ ಮಣಿಯನ್ನು ಹೊರ ತಂದಾಗಲೇ ಜಾಂಬವಂತರ ಬಾಳಿಗೆ ಮತ್ತೊಂದು ಬೆಳಕಾಗಿ ನಾ ಕಾಣಿಸಿಕೊಂಡೆ ಎನ್ನುವಲ್ಲಿಗೆ ದೇವಾದಿ ದೇವತೆಗಳೆಲ್ಲ ಅಂಬರ ಪಥದಲ್ಲಿ ನಿಂತು ಸುಮವೃಷ್ಟಿಯನ್ನು ಗೈಯುತ್ತಾ ಇದ್ದಾರೆ ಎನ್ನುವಲ್ಲಿಗೆ ಸುರಥ ಕಾಳಗ ಜಾಂಬವತಿ ಕಲ್ಯಾಣ ಎನ್ನುವ ಪುಣ್ಯ ಕಥಾಂತರ್ಗತವಾದ ಸತ್ಯವೇ ಪ್ರಸಾದವೆನಿಸಿ ಯಾರು ಈ ಪುಣ್ಯ ಕಥೆಯನ್ನು ಹಾಡಿದ್ರು, ಯಾರು ಭಕ್ತಿ ಶ್ರದ್ಧೆಯಿಂದ ನೋಡಿದ್ರು, ಯಾರೆಲ್ಲ ಕುಣಿದ್ರು, ಇನ್ನು ಮುಂದಕ್ಕೆ ಯಾರು ಆಡಿಸುತ್ತಾರೋ ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತ ವಿಘ್ನ ನಿವಾರಕನಾದಂತ ವಿಘ್ನೇಶ್ವರ, ಕಲಾಮಾತೆಯಾದಂತ ಭ್ರಮರಾಂಬಿಕೆ, ಕಥಾನಾಯಕನಾದಂತ ಶ್ರೀಕೃಷ್ಣ ಪರಮಾತ್ಮ ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡೆಂದು ಪ್ರಾರ್ಥಿಸುತ್ತಾ ಪುಣ್ಯಪ್ರದವಾದಂತ ಕಥಾನಕಕ್ಕೆ ಮಂಗಳ ಗೀತವನ್ನು ಹಾಡುವರೆ ಸಭ್ಯರಿಂದ ಅಪ್ಪಣೆ. ಭದ್ರಂ ಶುಭಂ ಮಂಗಳಂ. मंगल